Arriva no. Pura mollile. Pura pura mollile. Mella. अरे काही देतो ना मग खुशी नीर करले होईच ना खुशी 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 रे pura mollile. Pura pura mollile. Mella. अरे काही देतो ना मग खुशी नीर करले होईच ना खुशी खुशी रे
मोल दिले पूरा पूरा मोल दिले अरे काही देतो ना मग ಖುಷಿ ಇರ್ಕೊರ್ಲೆ ಹೋಯ್ಸೋಣ ಖುಷಿ ಖುಷಿ पूरा मोल दिले पूरा पूरा मोल दिले अरे काही देतो ना मग ಖುಷಿ ಇರ್ಕೊರ್ಲೆ ಹೋಯ್ಸೋಣ ಖುಷಿ ಖುಷಿ
ಸ್ವಾಮಿ ನೀವು ಗುరించి ಬಲೆ ಕುಳೆ ಬಲೆ ಅಲ್ಪ ಮೂಲ ಬಲೆ ಆಂಟಿ ಆಂಟಿ ಸಿಂಗಲ್ ಬಂದು
ಗಜಮುಖದವಗೆ ಗಣಪಗೆ
ಕೇತನ್ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಮನೋಹರ ಬಾದಾರ್ಣಕ್ಕೆ ಗೋವಿಂದಾನ್ಯ ಗೋವಿಂದ. ಶ್ರೀ ಮಹಾಗಣಪತಿ ದೇವರ ಬಾದಾರ್ಣಕ್ಕೆ ಗೋವಿಂದಾನ್ಯ ಗೋವಿಂದ. ಅದ್ಯವಾಡಿ ಶ್ರೀ ಆದಿನಾಥೇಶ್ವರ ದೇವರ ಬಾದಾರ್ಣಕ್ಕೆ ಗೋವಿಂದಾನ್ಯ ಗೋವಿಂದ. ಹಿರಿಯರ ಇಷ್ಟ ದೇವತಾ ಬಲಮಂಡಿ ಪರಿವಾರ ದೈವದ ಬಾದಾರ್ಣಕ್ಕೆ ಗೋವಿಂದಾನ್ಯ ಗೋವಿಂದ. ಶ್ರೀಮದ್ ರಮಾರಮಣ ಗೋವಿಂದಾನಿ ಗೋವಿಂದ.
ನಂದ ಕೊರ್ಲೆ ಸುಕುಮಾರ ಸಕಲಾಗಮಕ್ಕೆ ಸಾಕಾರ ಹರೆಯೊಳು ವಿಶೇಷ ಮದಪೂರ ವಿಘ್ನೇಶ ಬುಧದಿಂದ ನಿನ್ನ ಶರಣು ದಿರುವಗ್ರಶಾಲಿ ವಾಹಿನಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಳಿರಂಗ ಕುಮುರಿಣಿ ಶರಣು ಶರಣು ಗೆ ನಮೋ ನಮೋ ಶಂಕರ ಪ್ರಿಯ ದೇವಿ ಕಾಮದ ಶಂಕರ ಗೆ ನಮೋ ನಮೋ ಶರಣು ಶರಣು
ಶರಣಾಗತ ರಕ್ಷಾಮಣಿ ನರಹರಿ ಗಗನವಲವು ನಿನನಾಭಿ ನೀಲಮೇಣಿನಿ ಮರುಗುಮಿನಿ ವಿಠಲ ಬಾಲಕರುಡನಿಹ ಬಾಲಕ ಬಾಲಕ ಬಾಲಕನದಿ ಗೋಮಳರುಡನಾಡಿದ ಗಗನವಲವು ನಿನನಾಭಿ ಅನುಪಮ ಗುಣನಿಧಿ ಅನಂತ ಕೀರ್ತಿ ಮುನಿಜನ ಸನ್ಮುಖ ಗಜಪತಿ ವಾಹನ ಘನತರ ಗದುಗಿನ ವೀರ ನಾರಾಯಣ ಗಗನವೆಲ್ಲವೂ ನಿನನಾಭಿ ಗಗನವೆಲ್ಲವೂ ನಿನನಾಭಿ ಗಗನವೆಲ್ಲವೂ ನಿನ್ನನಾಭಿ ವಿಘ್ನಾಟವೀ ಹವ್ಯವ ವಿಘ್ನವ್ಯಾಲ ಕುಲಾಭಿಮಾನ ಕರುಡೋ ವಿಘ್ನೇವ ಭಂಜಾನನ ವಿಘ್ನ ತುಂಗಗಿರಿ ಪ್ರವೇದನ ಭವಿ ವಿಘ್ನಾಬ್ಧಿ ಗುಮ್ಮಾದ್ಭವ ವಿಘ್ನೌಘಾಬ್ರಗುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಗಜಮುಖದ ಬಗೆ ಗಣಪಗೆ ಚಲ್ವತಿ ಜಗ ವಂದಿತ ನೀಗಾರತಿ ಎತ್ತಿರೆ ಗಜಮುಖದ ಬಗೆ ಗಣಪಗೆ ಕರದೊಳು ಪರಶು ಪಾಶಾಂಕುಶಧಾರಿಗೆ ಹರುಷದಿ ಭಕ್ತರ ಪೊರೆಬಮಗೆ ಪುರಗಭೂಷಣನ ಕುಮಾರ ಗಜವದನನ ಚರಣ ಕಮಲಗಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ
ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ಆ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕರನ ಕೋವಿದಗಿರಿ ಜಯವರದುತನ ಕೋವಿದಗಿರಿ ಜಯವರದುತನಾಗ ಸುರಮುನಿ ನಮಿತ ಸರ್ವೇಶ್ವರನ ಆ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಹರನ ಹರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ಪರಮಾತ್ಮ ದುರಿತ ಭಯಂಕರನ ಪರಮದವೂರ ವಿಘ್ನೇಶ್ವರನ ಪರಮದವೂರ ವಿಘ್ನೇಶ್ವರನ ದಿಂದನ 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 ದಿನ್ನದೈ ತೊಂದನ 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 ದಿನ್ನದೈ ತಾಳಿಗಳ ದಿನ್ನದೈ ತಾಳೈ ದಿನ್ನದೈ ತಾಳೈ ದಿನ್ನದೈ ತೈ ದಿನದ ದಿನದೈ ದಿನದ ದಿನದೈ ದೈ 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 ದತ್ತ ಗಜಮುಖಾಲ ನಿನ್ನ ಮಾನವ ನೆನೆವೆ ಗಜಮುಖಾನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಗೂ ವರಗಳ ಪ್ರಭುವೇ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ಮೂಷಿಕ ವಾಹನ ಮೋದಕ ಹಸ್ತ
ಪಾಶಾಂಕುಶಕರ ಕಮಲ ಪ್ರಶಸ್ತ ಗಜಮುಖನ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಯು ವರಗಳ ಪ್ರಭುವೇ ಶ್ಯಾಮಲವಳ್ಳ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲವರ್ಣ ವಿಳಂಬಿತ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಾನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿದು ವರಗಳ ಪ್ರಭುವೇ ಬುದ್ಧಿ ಪ್ರದಾಯಕ ಪುಸ್ತಕಧಾರಿ पुस्तकधारे सिद्धि विनायक पादनमाने बुद्धि प्रदायक पुस्तकधारी सिद्धि विनायक पादनमाने गजमुख ನೆನೆಬೇಗೆ ನಿಜವಾಗಿ ಕರುಣಿದು ವರಗಳ ಪ್ರಭುವೇ ದಿಂದನ 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 ನಿನ್ನ ದೈ ಕೊಂದನ 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 ನಿನ್ನ ದಯದೆ ತಾಳಿಗಳ ನಿನ್ನ ದೈ ತಾಳೈ ದಿನ ದೈ ತಾಳೈ ದಿನ ದೈ ಪಾಲಿಸು ಗಜ ಬದಲ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನಾಗ ಪಾಲಿಸು ಗಜ ಬದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನಾಗ ಬಾಲಗಿರಿ ಜಯಳ ಬಾಲನೆನಿಸಿ ತ್ರಿಭುಜಾಲವರಿದ ನೀರನೆಯನ್ನನು ಪಾಲಿಸು ಗಜ ಬದನ ಸುಗುಣ ವಿಶಾಲ ದಯಾ ಸದನ ಸುಗುಣ ವಿಶಾಲ ದಯಾ ಸದನಾಗ ದಿಂದನ ದಿನ ದೈ ಕೊಂದನ ದಿನ ದೈ ತಾಳಿಗಿಡ ದಿನ ದೈ ತಾಳೈ ದಿನ ದೈ ತಲೈ ದಿನ ದೈ ದೈ ದಿನ ದಿನ ದೈ ದಿನ ದಿನ ದೈ 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 ದಲ್ಲ ಒಂದೇ ದೇವರ ದೇವ
ತೊಂಗದೋ ತಗದರಿನದಿ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವಾಗ ಪ್ರಾಯದ ಬಾಲೆ ಚದುರ ನಿನ್ನಂಗವಾಗ ಕೊರೆಯಲೇನೆ ಮದ ಮುಕ್ಕಿ ಬರುದಲಿದೆ ಮಾರನ ಮದದಾನೆ ಮದ ಮುಕ್ಕಿ ಬರುದಲಿದೆ ಮಾರನ ಮದದಾನೆ ಕೊರೆಯಲೇನೆ ಚಿಕ್ಕ ಪ್ರಾಯದ ಬಾಲೆ ಚದುರ ನಿನ್ನಂಗವಾಗ ಕೊರೆಯಲೇನೆ ಕಾಮಿನಿಗರೆದುತ್ತಾರೆ ಶ್ರೀ ಮಂಜುನಾಥ ಕಾರಣಿಯ ಬಿಟ್ಟಿರಲಾರೆ ತಾನನಂದದಿರಿಣ ಹರೇ ಕಾಮಿನಿಗರೆದುತ್ತಾರೆ ಶ್ರೀ ಮಂಜುನಾಥ ಕಾರಣಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಕಾರಣಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಂದ ಪುರುಷ ಗಾನೆ ತಾನನಂದದಿರಿಣ ಹರೇ ಈ ಮಹಿಯೊಳಗಿಂದ ಪುರುಷ
ಪುರುಷ ನುಳ್ಳನೆ ಕಾಂದೆ ಭೀಮ ಬಲನು ಬಲು ಸಾಮರ್ಥನು ಇವ ಭೀಮ ಬಲನು ಬಲು ಸಾಮರ್ಥನು ಇವ ಪ್ರೇಮದಿ ಕರೆದೊಡ ಕಾಮಿತ ಭೀಮನು ಪ್ರೇಮದಿ ಕರೆದೊಡ ಕಾಮಿತ ಭೀಮನು ಪ್ರೇಮದಿ ಕರೆದೊಡ ತೈ ತಗದ ದಿನ್ನತೆ ದಿನ್ನತೆ ಕೋಂದ ದಿನ್ನತೆ ತಗದ ದಿನ್ನದೈ 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 ತೈ ತಗದ ದಿನ್ನದೈ ದೀನ ದಿನ್ನದೈ ಕೋಂದ ದಿನ್ನತೆ ತಗದ ದಿನ್ನದೈ 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 ತಗದ ದಿನ್ನದೈ ಏಂದ ದಿನ್ನದೈ ತೋಂದ ದಿನ್ನದೈ ತಗದ ದಿನ್ನದೈ 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 ತೈ ತಗದ ದಿನ್ನದೈ ದೀಂದ ದಿನ್ನದೈ ತೋಂದ ದಿನ್ನದೈ ತಗದ ದಿನ್ನದೈ 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 ಝಣುತ ಝಣುತೈ ಝಣುತ ದಿನ್ನದೈ ಝಣುತ ತಗದೈ ಝಣುತ ಝಣುತೈ 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 ದೀಂದನ ತನ ದೋಂದನ ತನ ದೀಂದನ ತನ ದೋಂದನ ತನ ದೀಂದನ ದಿರಿನಾಂ ದೋಂದನ ದಿರಿನಾಂ ದೀಂದನ ದಿರಿನಾಂ ದೋಂದನ ದಿರಿನಾಂ 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 ತೈ ತಗದ ದಿನ್ನದೈ ದೀಂದ ದಿನ್ನದೈ ದೋಂದ ದಿನ್ನದೈ ತಗದ ದಿನ್ನದೈ 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 ತತ್ತೋಂಗದಿಗೂ ತಗದೈ ತಾದರಿ ಗಿಡ ಗಿಡದಗದಿತ್ತೋಂಗದಿಗೂ ತಗದೈ ತಾದರಿ ಗಿಡ ಗಿಡದಗದಿಗೂ ತಗದೈ ತಾದರಿ ಗಿಡ ಗಿಡದಗದಿತ್ತೋಂಗದಿಗೂ ತಗದೈ ತೈ ತಗದ ದಿನ್ನದೈ ದೀಂದ ದಿನ್ನದೈ ತೋಂದ ದಿನ್ನದೈ ತಗದ ದಿನ್ನದೈ 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 ದಿತ್ತಾಂ ಗಿಡ ಗಿಡದಗದರಿ ಗಿಡ ಗಿಡದಗದಾಂ ದಿತ್ತಾಂ ಗಿಡ ಗಿಡದಗದರಿ ಗಿಡ ಗಿಡದಗದಾಂ ದಿತ್ತಾಂ ಗಿಡ ಗಿಡದಗದರಿ ಗಿಡ ಗಿಡದಗದಾಂ ತರಿಗಿಡ ಗಿಡದಗದಾಂ ತರಿಗಿಡ ಗಿಡದಗದಾಂ ತರಿಗಿಡ ಗಿಡದಗದಾಂ 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 ಗಿಡದಗದೈ ತಗದ ದಿನ್ನದೈ ದೀಪ್ತ ದಿನ್ನದೈ ತೋಂದ ದಿನ್ನದೈ ತಗದ ದಿನ್ನದೈ 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 ದಿಂಗಿಡ ಗಿಡದಗದರಿ ಗಿಡ ಗಿಡದಗ ದಿಂಗಿಡ ಗಿಡದಗದರಿ ಗಿಡ ಗಿಡದಗ ದಿಂಗಿಡ ಗಿಡದಗದರಿ ಗಿಡ ಗಿಡದಗ ದಿತ್ತಾಂ 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 ತೈ ತಗದ ದಿನ್ನದೈ ದೀಂದ ದಿನ್ನದೈ ಕೋಂದ ದಿನ್ನದೈ ತಗದ ದಿನ್ನದೈ ದಿನ ದಿನದ ದಿನ ದಿನದೈ ದಿನ ದಿನದ ದಿನ ದಿನದೈ ದಿನದ ದಿನದೈ ದಿನದ ದಿನದೈ ದಿನದೈ ದತ್ತದ ತಲನಾದ ದಿರಿನಾಂ ಹರೇ
ಮೇಳದಲ್ಲಿ ವಾಸವಾಗಿರುವ ಮಹಾಗಣಪತಿ ದೇವರಯ್ಯ ಮೇಳದಲ್ಲಿ ವಾಸವಾದಂತಹ ಶ್ರೀ ಮಹಾಗಣಪತಿ ಶಾಪ ಮತ್ತು ಶ್ರೀ ಮಹಾಗಣಪತಿ ಬಾಲ ಗಜಾನನಂ ಭೂತಗಳಾಗಿ ಸೇರಿಸುತ್ತಂ ಶಾಪ ಉಮಾಸುತಂ ಶೋಕ ವಿನಾಶಕಾರಂ ವಿಘ್ನೇಶ್ವರ ಬಾಲ ನಂಬಿದಂತಹ ಭಕ್ತರಿಗಿಷ್ಟಾಗುವಂತೆ ಮಾಡಿದ ಪ್ರಸಾದ ಆಹೋ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಶಾಪ ಮತ್ತು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಬಾಲ ಸರ್ವಂಗಳದಲ್ಲಿ ಶಿವೇ ಸರ್ವಾದ ಸಾಧು ಶಾಪ ಶರಣ್ಯ ತ್ರ್ಯಂಬಕೆ ದೇವಿ ನಾರಾಯಣ ನಮಸ್ತೆ ಬಾಲ ನಂಬಿದಂತಹ ಭಕ್ತರಿಗೆ ಇಷ್ಟ ಆಗುವಂತೆ ಶ್ರೀಮಡಿಗಂಧ ಪ್ರಸಾದ ದಕ್ಕಿತು ಮಾಯಗಾರನು ನೀನೇ ಉದಾರಿಯು ನೀನೇ ಕಾಯದ ಪಿತಲೋಕ ನಾಯಕ ಹರಿಯೇ ಕಾಯದ ಪಿತಲೋಕ ನಾಯಕ ಹರಿಯೇ ಶ್ರೀಯನಗ ಚಿನ್ನಿಗರಾಯ ಮುರುತಿಯೇ ರಸ ಚೆನ್ನಿಗರಾಯ ಮುರುತಿಗೆ ರಸ ಚೆನ್ನಿಗ ರಾಯ ಮುರುತಿಗೆ ಶ್ರೀಯರಸ ಚೆನ್ನಿಗರಾಯ ಮುರುತಿಗೆ ರಾಯ ಗಾರನೋ ನೀನೇ ಮಹಿಮನು ನೀನೇ ತೋಯ ಜನಯನ ಉದಾರಿಯು ನೀನೇ ಕಾಯದ ಪಿತಲೋಕ ನಾಯಕ ಹರಿಯೇ ಹಿಂದನ 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 ದಿನ್ನದೈ ತೊಂದನ 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 ದಿನ್ನದೈ ತಾಳಗಿನ ದಿನ್ನದೈ ತಾಳೈ ದಿನ್ನದೈ ತಾಳೈ ದಿನ್ನದೈ ತೈ ದಿನ್ನದೈ ತೈ ದಿನ್ನದ ದಿನದೈ ದಿನದ ದಿನದೈ ದೈ 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 ದತ್ತ ಸ್ಥಳದಲ್ಲಿ ವಾಸವಾಗಿರುವ ಆದಿನಾಥೇಶ್ವರ ಹಾಗೂ ಬ್ರಹ್ಮ ಕಲ್ಯಾಣಿ ದೈವಗಳು ಸ್ಥಳದಲ್ಲಿರುವಂತಹ ಆದಿನಾಥೇಶ್ವರ ಬ್ರಹ್ಮವರಾಂಡರು ಶಾವ ಮತ್ತು ಶ್ರೀಬ್ರಹ್ಮವರಾಂಡರು ಬಾಲ ನಂಬಿದಂತಹ ಭಕ್ತರಿಗಿಷ್ಟಾಗುವಂತ ಶ್ರೀಮಡಿಗಂಧ ಪ್ರಸಾದ ಆಹೋ ಆಹೋ ಹಾಗೂ ಕೊಡತ್ತೂರು ಮತ್ತು ಸಣ್ಣ ಶೆಟ್ಟಿಯವರಯ್ಯ ಕೊಡತ್ತೂರು ಮತ್ತು ಶ್ರೀ ಸನತ್ಕುಮಾರ ಶೆಟ್ಟಿ ಶಾವ ಮತ್ತು ಶ್ರೀ ಸನತ್ಕುಮಾರ ಶೆಟ್ಟಿ ಬಾಲ ನಂಬಿದಂತಹ ಭಕ್ತರಿಗಿಷ್ಟಾಗುವಂತ ಶ್ರೀಮಡಿಗಂಧ ಪ್ರಸಾದ ದಕ್ಕಿತು ನಂಬಿದೆನು ಮಾತೆ ಕಟೀಲು ಕ್ಷೇತ್ರದ ಅಂಬೆ ಗುಣಭರಿದೆ ಮಾದೇ 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 ಮಾತೆ ಕಟೀಲು ಕ್ಷೇತ್ರದ ಅಂಬೆ ಗುಣಭರಿತ ಮಾತೆ ನಂಬಿದೆನು ನಾನಂಬುಜಾತಿ ಕದಂಬ ವನವಾಸಿನಿ ಸುಹಾಸಿನಿ ಬೆಂಬಿಡದೆ ಪೊರೆಯಂಬಿಕೆ
ಮೂಕಾಂಬಿಕೆ ಶ್ರೀಗಾಳಿಗೆ ನಂಬಿದೆನು ನಾನಂಬುದಾಕಿ ಕದಂಬ ವನವಾಸಿನಿ ಸುಹಾಸಿನಿ ನಂಬಿಡದ ಪೊರೆಯಂಬಿಕೆ ಮೂಕಾಂಬಿಕೆ ಶ್ರೀಗಾಳಿಗೆ ಸ್ಮೇರ ಬದನೆ ಸುಶೀಲ ಗುಣ ಶೃಂಗಾರೆ ಸಾರದ ಗಂಧಿನಿ ಸ್ಮೇರ ಬದನೆ ಸುಶೀಲ ಗುಣ ಶೃಂಗಾರೆ ಸಾರದ ಗಂಧಿನಿ ಸಾರದಾಗನ ಸದಿಯೇ ಶಾರದೆ ಸಾರದಾಗನ ಸದಿಯೇ ಶಾರದೆ ಸಾರಮತಿ ಮಧುಶಾಲಿನಿ ಸ್ಮೇರಾವತಿ ನೀಲೆ ಶೃಂಗಾರಿ ಸಾರದ ಗಂಧಿನಿ ಸಾರದಾಗನ ಸದಿಯೇ ಶಾರದೆ ಸಾರಮತಿ ಮಧುಶಾಲಿನಿ ನಂಬಿದೆನು ಮಾತೆ ಕಡೀಲು ಕ್ಷೇತ್ರದ ಅಂಬೆ ಗುಣಭರಿತೆ ಮಾತೆ ನಂಬಿದೆನು ನಾನಂಬುದಾಕ್ಷಿ ಕದಂಬ ವನವಾಸಿನಿ ಸುಹಾಸಿನಿ ಬೆಂಬಿಡದೆ ಪೊರೆಯಂಬಿಕೆ ಮೂಕಾಂಬಿಕೆ ಕಾಳಿಗೆ ದಿಂದನೆ ದಿಂದನೆ ದಿಂದನ ದಿನ್ನತಿ ಕೊಂದನ 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 ದಿನ್ನತೆ ದಿಂದ ಗಿಡ ದಿಂದ ಗಿಡ ದಿಂದ ಗಿಡ ದಿನ್ನತೆ ಕೊಂದ ಗಿಡ ಕೊಂದ ಗಿಡ ಕೊಂದ ಗಿಡ ದಿನ್ನತೆ ತಾಳ ಗಿಡ ದಿನ್ನತೆ ತಾಳಿ ದಿನ್ನತೆ ತಾಳಿ ದಿನ್ನತೆ ಸೈ ದಿನ ಬಾದಿನ ದೈ ದಿನ ಬಾದಿನ ದೈ 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 ದತ್ತ ತೋಂಗ ತೋಂಗ ಕಲ ದಿನದೆ ಹೋಗಿ ಹೇಳಬಹುದು ಹೋಗಿ ಹೇಳಬಹುದು ಹೋಗದೆ ನನಗೆ ಆದಿಕೇಶವರಂಗಧಾಮ ಬಾರೋ ಮನೆಗೆ ಹೋಗಿ ಹೇಳಬಹುದು
ಅಂಬುರುವರೊಡನೆ ಶ್ರೀ ದುರ್ಗಾಂಬಿಗೆಯ ಬಲಗೊಂಡು ಭಕ್ತಿಯೋಳು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂತುದಿಸಿ ಅಂಬುನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುದಿಗೆ ಬಣ ಮಾಡುತ್ತ ವರ್ಣಿಪೆನಿ ಕಥಾಮೃತವ जयतु जयतु आदिमाये आदिमाये जयतु जयतु आदिमाये सर्वभय विनाशिनीयेनि करुणदि गाये दय सागरगे भक्तिಯಿಂದ ನಿನ್ನ ಪಾದಗೊಯವನ್ನು ಮರೆಗೊಂಡೆ ಬದಿ जयतु जयतु आदिमाये ताये ಸರ್ವಭಯ ನಿವಾರಿಣಿಯೇ, ಇದೋ ನಿನ್ನ ಪವಿತ್ರವಾದಂತಹ ಪದಯುಗ್ಮಗಳಿಗೆ ನಮ್ಮ ಮೂವರ ಪ್ರಣಾಮಗಳು. ನಮ್ಮನ್ನು ಉದ್ಧರಿಸಬೇಕು. ಘೋರ್ಕರೈತಿರುವ ಜಲಪ್ರಪಂಚದ ಮಧ್ಯದಲ್ಲೇ ನಮ್ಮ ಉತ್ಪನ್ನವಾಗಿ ಬಂದಾಕ್ಷಣದಲ್ಲೇ ನಮ್ಮ ಒಳಗು ಹೊರಗೊಂದನ್ನು ಅರಿಯದಂತಹ ನಾವುಗಳು ಆವರಿಸಿರುವ ಕಾರ್ಯಸ್ಥಳೆಯನ್ನು ನೋಡಿ ಭಯಭೀತರಾಗಿದ್ದೆವು, ಚಿಂತಿತರಾದೆವು. ಸಂದರ್ಭದಲ್ಲೇ ಕೇಳಿಸಿತು ನಭೋ ವಚನ. ಅದಕ್ಕನುಗುಣವಾಗಿ ಅವ್ಯಕ್ತ ಶಕ್ತಿಯನ್ನು ಆರಾಧಿಸುವ ಚೇತನವು ಕೊಡಲ್ಪಟ್ಟಿತು. ತನ್ಮೂಲಕವಾಗಿ ನಮಗರಿತ ರೀತಿಯಲ್ಲೇ ನಿನ್ನನ್ನೇ ಸ್ತುತಿಸಿದವಾಗ ಪ್ರಣವಾರ್ಥದ ಪ್ರತಿಪಾದಿಯಾದಂತಹ ನೀನು ಪ್ರತ್ಯಕ್ಷಳಾದಿ ಅಮ್ಮ. ಅಮ್ಮ, ನಿನ್ನ ಪ್ರತ್ಯಕ್ಷ ಮಾತ್ರದೊಡನೆ ಸುತ್ತಲಿನ ಕತ್ತಲಿನ ಮೊತ್ತವೆಲ್ಲ ಎತ್ತಲು ಸರಿದು ಮಾಯವಾದಂತೆ ಚಿತ್ತ ಭಿತ್ತಿಯಲ್ಲಿ ಅಡಕವಾಗಿರುವ ಭಯ ತೊರೆದ ನಾವುಗಳು ಧೈರ್ಯ ಮನಸ್ಕರಾದೆವು. ನಮಗಾಡುವರೇ ವಾಕ್ಶಕ್ತಿ ಒದಗಿ ಬಂದುದು ನಿನ್ನ ಅನುಗ್ರಹ ವಿಶೇಷದಿಂದಲಾಗಿ.
ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ಆದಿ ಮಧ್ಯ ಅಂತ್ಯರಹಿತಳು ನೀನೆ. ಚೇತನ ಅಚೇತನ ಎನ್ನುವ ಪ್ರಕೃತಿ ಭಯವನ್ನು ಮೀರಿ ನಿಂತವಳು ನೀನು. ಭಯ ವಿನಾಶಿನಿಯೂ ಕರುಣಾಸಿಂಧೂ ಆದ ನಿನ್ನ ಪದದ್ವಂದಕ್ಕೆ ಮತ್ತೊಮ್ಮೆ ನಮನಗಳು. ಕಾರಣ ಬೇರೇನು ಇಲ್ಲ ತಾಯಿ. ಅಮ್ಮ, ನಾವು ಮೂವರು ಒಂದಾಗಿ ನಾವು ಯಾರೆಂಬಂತಹ ತರ್ಕದಲ್ಲಿರುವಂತಹ ವೇಳೆಗೆ ನಮ್ಮ ಕರ್ಣಗಳಿಗೆ ಕೇಳಿಸಿದಂತಹ ನಮೋ ವಚನ, ಆ ಊ ಮಾ ಕಾರಗಳಿಂದ ಕೂಡಿದಂತಹ ಓಂಕಾರ, ಅದನ್ನೇ ಸ್ತೌತ್ಯವೆಂದು ಪರಿಗಣಿಸಿದಂತಹ ವೇಳೆಯಲ್ಲಿ ನಿನ್ನದ್ದಾದಂತಹ ದಿವ್ಯ ದರ್ಶನ. ಅಮ್ಮ, ನಿನ್ನಲ್ಲೇ ಯಾಚಿಸ್ತಾ ಇದ್ದೇವೆ. ನಾವು ಯಾರು, ನಮ್ಮಿಂದ ಇನ್ನು ಮುಂದಕ್ಕೆ ಆಗಬೇಕಾದಂತ ಘನ ಕಾರ್ಯಗಳಾದರೂ ಯಾವುದು, ಎಲ್ಲವನ್ನರುವುದರ ಮುಖೇನ ನಮ್ಮ ಮೂವರನ್ನು ಸಂಪ್ರೀತಿಯಿಂದ ರಕ್ಷಣೆ ಮಾಡಬೇಕಮ್ಮ. ತಾಯೇ, ಕಾರಗತ್ತಲೆ ತುಂಬಿದಂತಹ ಜನರಾಶಿಯಲ್ಲಿ ನಮ್ಮ ಮೂವರಿಗೆ ನೀನಲ್ಲದೆ ಅನ್ಯರು ಯಾರಿದ್ದಾರಮ್ಮ? ಅಜ್ಞಾನಿಗಳಾದಂತಹ ನಮಗೆ ಸುಜ್ಞಾನವನ್ನೇನೋ ಕರುಣಿಸಿದವಳು ನೀನಿದ್ದೀಯ. ಆದರೆ ಮುಂದಿನ ಪಥ ಗೋಚರಿಸದು, ತಿಳಿಸಿ ನಮ್ಮನ್ನು ಉದ್ಧರಿಸಬೇಕಮ್ಮ. ಹರಿಹರ ಬ್ರಹ್ಮರೆಂದಿರಿದಿಹೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಕ್ಕೆ ಒರೆದ ಬೇನದ ನಿಮಗೆ ಮಕ್ಕಳೇ, ಅಮ್ಮ ಹೇಳಿರಿ, ಎದ್ದೇಳಿರಿ, ಧೈರ್ಯ ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಭೂತಳು. ಮಕ್ಕಳಾದಂತಹ ನಿಮ್ಮನ್ನು ಗುರುತಿಸುವುದಕ್ಕಾಗಿ ನಾಮಕರಣವನ್ನು ಮಾಡುತ್ತಾ ಇದ್ದೇನೆ. ರಕ್ತವರ್ಣದಿಂದ ಕೂಡಿದಂತ ನೀನೇ ಬ್ರಹ್ಮ, ನೀಲವರ್ಣದಿಂದ ಕೂಡಿದಂತ ನೀನೇ ಹರಿ, ಸರಿ. ಹೆಚ್ಚಿನ ಕಣ್ಣುಳ್ಳವನಾದಂತ ನೀನೇ ಹರ. ಮಕ್ಕಳೇ, ನಿಮ್ಮ ಈ ರೀತಿಯ ಸೃಷ್ಟಿಗೆ ಬಲವಾದ ಕಾರಣ ಇದೆ ಮಕ್ಕಳೇ. ಹಿಂದೆ ನಶಿಸಿ ಹೋದಂತಹ ಪ್ರಪಂಚ ಪುನರಪಿ ಸೃಷ್ಟಿಯಾಗುವುದಕ್ಕಿದೆ. ಆ ನೂತನ ಪ್ರಪಂಚಕ್ಕೆ ಸೃಷ್ಟಿ ಕಾರ್ಯ, ಪಾಲನ ಕಾರ್ಯ, ಲಯ ಕಾರ್ಯ ನಿಮ್ಮಿಂದಾಗಬೇಕು. ಅದಕ್ಕಾಗಿ ಮಗನೇ ಬ್ರಹ್ಮ, ನಿನ್ನಲ್ಲಿ ರಾಜಸ ಗುಣ ಅಡಕವಾಗಿದೆ. ಆದ್ದರಿಂದ ಸೃಷ್ಟಿ ಕಾರ್ಯ ಮಾಡುತ್ತಾ ಸತ್ಯಲೋಕದಲ್ಲಿದ್ದುಕ ಮಗನೇ. ಹರಿ, ನಿನ್ನಲ್ಲಿ ಸಾತ್ವಿಕ ಗುಣ ತುಂಬಿರುವುದರಿಂದ ಪಾಲನ ಕಾರ್ಯ ಮಾಡುತ್ತಾ ವೈಕುಂಠದಲ್ಲಿದ್ದುಕ ಮಗನೇ. ಆಗಲಮ್ಮ. ಹರ, ನಿನ್ನಲ್ಲಿ ತಾಮಸ ಗುಣ ತುಂಬಿರುವ ಕಾರಣ ನೀನು ಲಯ ಕಾರ್ಯವನ್ನು ಮಾಡುತ್ತಾ ಕೈಲಾಸದಲ್ಲಿದ್ದುಕೋ ಮಗನೇ. ಹೋಗಿ ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ನಿರತರಾಗಿರಿ. ಕಷ್ಟ ಬಂದ್ರೆ ಏನು ಕಷ್ಟಗಾಲದೊಳೆನ್ನ ನಿಷ್ಠೆಯಿಂದ ಭಜಿಸಲು ಕೊಟ್ಟು ತಂದ ಜನವಾಗ ಇಷ್ಟದಿನ್ ಪೊರೆವೆನಿಂದ ಭಯವಿದೈದಲು ತಟ್ಟನಂತರ್ಧಾನವ. ಮಕ್ಕಳೇ, ನಿಮ್ಮ ನಿಮ್ಮ ಕಾರ್ಯದಲ್ಲಿ ಮಗ್ನರಾಗಿರುವಂತಹ ಸಂದರ್ಭ ಎಲ್ಲಿಯಾದ್ರೂ ನಿಮ್ಮ ಪಾಲಿಗೆ ಕಷ್ಟ ಒದಗಿಸಿ ಅಂತಾದ್ರೆ ಅಂತ ಸಂದರ್ಭದಲ್ಲಿ ನನ್ನನ್ನು ನಿಷ್ಠೆಯಿಂದ ಧ್ಯಾನ ಮಾಡಿ ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ನಿಮ್ಮ ಕಷ್ಟವನ್ನು ದೂರೀಕರಿಸುವುದಕ್ಕಿದ್ದೇನೆ. ಹೋಗಿ ಮಕ್ಕಳೇ, ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ, ಅದೃಶ್ಯಳಾಗ್ತೇನೆ. ಕೊಣವೇ ಬಾವೈಶನಾಲಿ ಬುದು ರಾಜಸ ಗುಣ ಅಡಸಿದರೆ ಬಿದ್ದನು ಕಡುಮದವನು ದಾಳಿ ತನ್ನಯ ಮನದಲ್ಲಿ ನುಡಿದ ನಿಂದು ಭಯರೋಳು. ಹರಿ ಹರಲಾಲಿದಿ ಸಜೇದುವ ಕಾರ್ಯವ ಹರಲಾಲಿದಿ ಸಜೇತುವ ಕಾರ್ಯವ
ಕರುಣಿಸಿರಲು ಮಾದೆಯೋ ಅರಿತರೆ ನಮ್ಮಲಿ ಹಿರಿಯವ ಐಜನ ಅರಿತರೆ ನಮ್ಮಲಿ ಹಿರಿಯವ ಐಜನ ಮರೆಯಲ್ಲ ಇದು ಕರೆಯೂ ಹರಿಹರ ರಾಲಿಸಿ ಬೆಚ್ಚದಿರಿ ಬೆದರದಿರಿ. ಯಾಕೆ? ನಿಮ್ಮನ್ನು ನೋಡುವಾಗ ನೀವು ಹೆದರಿಂತೆ ಕಾಣ್ತಾ ಉಂಟು ಈಗ. ಅಲ್ಲ, ನೀನು ಮಾಡುವುದನ್ನು ನೋಡಿದಾಗ ಯಾರಿಗಾದ್ರೂ ಏನಾದ್ರೂ ಆದೀತು, ನಿಮಗೆ ಹೆದರಿಕೆ ಆಯ್ತಾ? ಹೆದರಿಕೆಲ್ಲ ನಾವು ಚಿಂತಿಸುವುದಕ್ಕೆ ತೊಡಗಿಸಿ. ಚಿಂತಿಸಬಾರ್ದು, ನಾವು ಚಿಂತನೆ ಮಾಡಬೇಕು. ಯಾಕಂದ್ರೆ ನೀನು ನಿನ್ನ ಕಾರ್ಯದಲ್ಲಿ ಮುಂದುವರಿಯುವುದಿಲ್ಲ, ಬೇರೇನೋ ಹೇಳುವುದಕ್ಕೆ ಹವಣಿಕೆಯಲ್ಲಿ. ನನ್ನಲ್ಲಿ ಆದ ಬದಲಾವಣೆ ಗೊತ್ತಾಗಿದೆ. ಹಾಗಾದ್ರೆ ಹೌದು, ಈಗಲೇ ಹೀಗೆ ಬದಲಾವಣೆ. ಯಾಕೆ ಬದಲಾವಣೆ ಆಯ್ತು? ಏನಾಯ್ತು? ಅಮ್ಮ ನನ್ನನ್ನು ಮೊದಲೇ ಕರೆದಿದ್ದಾಳೆ. ಓ, ಮೊದಲು ಕರೆದ ಕಾರಣ ಬದಲಾವಣೆ. ಅದು ಹೇಗೆ ಕರೆದದ್ದು? ಮಗನೇ ಬ್ರಹ್ಮ. ಹೌದು, ಬ್ರಹ್ಮ ಅಂದ್ರೆ ಏನು? ನೀನು. ನಾನು ಅಂತ ನನಗೆ ಗೊತ್ತಿಲ್ವಾ? ನಿನಗೆ ಗೊತ್ತಿಲ್ವಾ? ಅವನಿಗೆ ಗೊತ್ತಿಲ್ವಾ? ಮತ್ತೆ ಯಾರಿಗೆ ಗೊತ್ತಾಗ್ಬೇಕಿನ್ನು? ಬ್ರಹ್ಮ ಎಂಬಂತಹ ಶಬ್ದಾರ್ಥ ಏನು? ಏನದು ಗೊತ್ತಾಗ್ಲಿಲ್ವಾ? ದೊಡ್ಡದು. ದೊಡ್ಡದು ಸಾಕಾಗುದಿಲ್ಲ, ಆಯ್ತಾ? ಶಬ್ದ ದೊಡ್ಡದು ಅಂತ. ಶಬ್ದ ದೊಡ್ಡದು, ಬ್ರಹ್ಮನೇ ದೊಡ್ಡದು. ಓ, ಬ್ರಹ್ಮವೇ ದೊಡ್ಡದು. ಬ್ರಹ್ಮನೇ ದೊಡ್ಡದು, ಬ್ರಹ್ಮನೇ ದೊಡ್ಡದು. ಶ್ರೇಷ್ಠ ಘನ. ಓ, ಹಾಗೆ ಮಿಕ್ಕುಳಿದ ಅರ್ಥ ಎಲ್ಲ ಉಂಟಾಯ್ತಾ? ಜೊತೆಗೆ ಮತ್ತೊಂದು ಅನುಗ್ರಹ ಉಂಟು. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಾಗಿರು. ಈಗ ನಾನು ನನ್ನ ಬಗ್ಗೆ ತರ್ಕಿಸಿಕೊಳ್ಳುವುದು. ಈಗ ಕಳೆದ ಕಲ್ಪದ ಆ ಜ್ಞಾಪಕ ಶಕ್ತಿಯಿಂದ ನಾನು ಆಲೋಚನೆ ಮಾಡುದು. ನನ್ನ ಉದ್ಯೋಗ ಏನು? ಸೃಷ್ಟಿಯ ಕಾರ್ಯ. ಯಾವ ಸೃಷ್ಟಿ? ಮೊದಲಿದ್ದದನ್ನು ನಾನು ಸೃಜಿಸುವ. ಹಾಗಾದ್ರೆ ಅಲ್ಲಿರುವಂತಹ ಜೀವರಾಶಿಗಳ ಬಗ್ಗೆ ನಾನು ಸ್ವಲ್ಪ ತರ್ಕಿಸಿದೆ. ಪ್ರಜಾಜನರಿಗೆ ಒಬ್ಬ ರಾಜ ಅಂತ ಬೇಕಾಗ್ತದೆ. ಯಾಕೆ? ವ್ಯವಸ್ಥೆ ಮಾಡ್ಬೇಕಲ್ಲ, ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಆಗ್ಬೇಕಲ್ಲ. ಹಾಗಾದ್ರೆ ರಾಜನಿಗೆ ಇರಬೇಕಾದ ಲಕ್ಷಣ ಏನು? ಯೋಚನೆ ಮಾಡಿದ್ರೆ ರಾಜನಾದವನಿಗೆ ರಾಜಸ ಗುಣ ಎಂಬುದು ಭೂಷಣ. ಹಾಗಾದ್ರೆ ಅಂತಹ ಗುಣ ಈ ಮೂವರಲ್ಲಿ ಇರುವುದು ಯಾರಿಗೆ? ನಿನಗುಂಟು. ಅದು ನನಗೆ ಇರುವುದು. ಹಾಗಾಗಿ ನಿಮಗಿಬ್ಬರಿಗೂ ನನ್ನ ಕಟ್ಟಾಜ್ಞೆ, ಇನ್ನು ಮುಂದೆ ನಾನು ಹೇಳಿದ್ದನ್ನು ಕೇಳಿಕೊಂಡು ಬಿದ್ದಿರತಕ್ಕದ್ದು. ನೀನು ನಗುದು ಯಾಕೋ? ಮತ್ತೆ ಆಜ್ಞಾಪಿಸುವಾಗ ನಡುಗುತ್ತಾ ಇದ್ದೀನಿ. ನಡುಗುದಲ್ಲ, ಅದೊಂದು ನನ್ನ ಶೈಲಿ. ಹೌದೌದು. ಮತ್ತೇನು, ಈ ಹಿಂದೆ ಕಣ್ಣೀರು ಸುರಿಸುತ್ತಾ ಇದ್ದವರು ನಾವು. ಹೌದು. ಈಗ ಹಾಗಲ್ಲ, ಆಗಬೇಕಾದ ಒಟ್ಟು ಕಾರ್ಯಕ್ಕೆ ಮೂವರಾಗಬೇಕು. ಹೌದು. ನಮ್ಮ ಮುಂದಿರುವ ಕಾರ್ಯಬಾಹುಳ್ಯ ಏನುಂಟು ಅದರ ಪ್ರಧಾನತೆಯನ್ನು ಅರ್ಥವಿಸಿಕೊಂಡು ಅದರಲ್ಲೇ ಮುಂದುವರಿಯಲೇಬೇಕಾದಂತಹ ಸಂದರ್ಭ ಇದು. ಅನಿವಾರ್ಯತೆ. ಗೌಣವಾದ ವಿಚಾರವೊಂದನ್ನು ಪ್ರಧಾನವಾಗಿಸಿಕೊಂಡು ಪ್ರಶ್ನಿಸುವುದಕ್ಕೆ ಮುಂದಾಗ್ತಾ ಇದ್ದೀವಿ. ನಾವು ಯಾವಾಗಲೂ ಗೌಣವಾದದ್ದನ್ನೇ ಪ್ರಧಾನವಾಗಿರಿಸಬೇಕು. ವಿಷಯ ಒಂದೇ, ಮುಂದಾಗುವುದಕ್ಕೆಲ್ಲ ನಾನೇ ಅಂತ. ಹೌದು. ಹೌದು ಅಂತ ಆದ್ರೆ ನಿನ್ನೊಬ್ಬನ ಸೃಷ್ಟಿ ಸಾಕಿತ್ತಲ್ಲ. ಸಾಕಿತ್ತು, ನೀವು ಸಹಕಾರಿಗಳು ಅಷ್ಟೇ. ಈಗ ಹಾಗಲ್ಲ, ಆಗಬೇಕಾದ ಒಟ್ಟು ಕಾರ್ಯಕ್ಕೆ ಮೂವರಾಗಬೇಕು ಎಂದಮ್ಮ ತೀರ್ಮಾನಿಸಿದ್ದಾಳೆ. ನಮ್ಮ ಮೂವರಿಂದೊಳಗೊಂಡುದೇ ಪ್ರಪಂಚ ಎನ್ನುವುದು ನಮಗರ್ಥ ಆಗಿದೆ. ನಿಮಗೆ ಅರ್ಥ ಆಗಿದೆ, ನನಗೆ ಅರ್ಥ ಆಗ್ಲಿಲ್ಲ ಅಂತ ಹೇಳುದು. ಅರ್ಥ ಆಗುವುದಾದ್ರೆ ಹೀಗೆ ಹೇಳ್ತೀಯ ನೀನು. ನನಗೆ ಅರ್ಥವಾಗಿದೆ. ವ್ಯವಸ್ಥೆಗೆ ಹೊರಟದ್ದು. ಸರಿಯಾಗಿ ನೀನಾಡಿದ ವಾಕ್ಯಗಳನ್ನು ಅವಲೋಕಿಸಿದಾಗ ನನಗನಿಸುತ್ತಿದೆ ನಿನಗೆ ಮದ ಬಂದಿದೆ ಅಂತ. ಯಾಕೆ? ಮಾತಿ ಇತ್ತಂತಹ ನೇಮವನ್ನು ನಡೆಸುವುದಕ್ಕೆ ಮದ ಎನ್ನುವುದು ಭೂಷಣ ಅಲ್ಲ, ಸುಮ್ಮನೆ ಮುಂದುವರಿಸಿ. ಯಾರು ಹೇಳಿದ್ರು ನಿನಗೆ ಮದ ಭೂಷಣ ಅಲ್ಲ ಅಂತ? ಅಹಂ ಬ್ರಹ್ಮಾಸ್ಮಿ. ಬ್ರಹ್ಮನಿಗೆ ಇರಬೇಕಾದ ಅಹಂ, ಅದು ಗೊತ್ತಾ ನಿನಗೆ? ಹೌದು ಅಂತ ಆದ್ರೆ ಈ ಕ್ಷೇತ್ರದಲ್ಲಿ ಅದು ಬೇಕೋ? ಬೇಡವಾ? ಬೇಡ. ನೀನು ಬೇಡ ಅಂತ ಹೇಳುದಲ್ವಾ? ಹಾಗಾದ್ರೆ ನಾನು ದೊಡ್ಡವಂತ ನೀನು ಒಪ್ಪು ಹಾಗಿಲ್ಲ ಅಂತ ಆಯ್ತು. ನೀನೇನು ಹೇಳುವೆ? ಬ್ರಹ್ಮ, ಈಗ ನಿನ್ನ ಮನಸ್ಸಿನಲ್ಲಿ ಹುಟ್ಟಿಕೊಂಡಂತಹ ಸಮಸ್ಯೆ ಅಲ್ಲದು, ನನ್ನದು ಸಮಸ್ಯೆ ಅಲ್ಲ. ನಾನು ದೊಡ್ಡವನು. ಯೋಚನೆ, ಅದಕ್ಕೆ ಸುಲಭದಲ್ಲಿ ಒಂದು ಪರಿಹಾರ ಮಾರ್ಗ. ನೀನೆ ನಾನು ದೊಡ್ಡವಂತ ಹೇಳಿಬಿಡು ಪುಣ್ಯಾತ್ಮ. ಬ್ರಹ್ಮ, ನೀನು ದೊಡ್ಡ, ನಾನು ದೊಡ್ಡವಂತ ಅವನಿಗೆ ಗೊತ್ತಾಗಿದೆ, ನಿನಗೆ ಆಗಲಿಲ್ಲ. ಮಾತು ಹೋಗಿಲ್ಲ, ಪೂರ್ತಿ ಆಗ್ಲಿಲ್ವಾ? ಅವನು ದೊಡ್ಡವ. ಅದೆಂತದ್ದು ಎರಡು? ನಾನು ದೊಡ್ಡವ, ನಾನು ದೊಡ್ಡವ ಆಗ್ಬೇಕು ಅಂತ ಇಲ್ಲ. ಇನ್ನು ಹಾಗೆ ಆಗಿದ್ಯಾ? ಹಾಗಲ್ವ? ಮತ್ತದ್ದು ನಮಗಿಂತ ದೊಡ್ಡವಳು ಅವಳಲ್ಲ. ನನಗೆ ಗೊತ್ತಾಯ್ತು. ನಮ್ಮಿಬ್ಬರಲ್ಲಿ ನಾವಿಬ್ಬರು ದೊಡ್ಡವರಂತಾದ್ರೆ ಇನ್ನು ಸಣ್ಣವ ಯಾರದ್ದು ಹುಡುಕ್ಲಿಕ್ಕಿಲ್ಲ. ನೀನು ಸಣ್ಣವ ಅಂತ ಹೇಳಿಕೊಳ್ಳುದಲ್ವಾ? ಮತ್ತೆ ನಿಮ್ಮ ಇಬ್ಬರಿಗಿಂತ ದೊಡ್ಡವ ನಾನು ಅಂತ ಇಲ್ಲಿ ಪ್ರತಿಪಾದಿಸುವುದು ನಾನು. ಬೇಕಿತ್ತ ಇದು?
ಸುಮ್ಮನೆ ಬಲಿಗೆ ಕೊಟ್ಟು ಬೆನ್ನು ತೋರಿಸಿದ್ದು ಮತ್ತೆ ಯಾಕೆ ಅಲ್ವಾ? ಅಂತೂ ದೊಡ್ಡವಂತ ನೀನು ದೊಡ್ಡವಂತ ಹೇಳಿದ್ಯಲ್ಲ, ಹಾ. ಕಾರಣ ಬೇಕಲ್ಲ? ಕಾರಣ ಉಂಟು. ಹಾ. ನಮ್ಮದಾದಂತಹ ದೇಹ ಪ್ರಕೃತಿಯನ್ನೊಮ್ಮೆ ಸರಿಯಾಗಿ ನೋಡಿ ಅಂತೆ. ನಮಗಿಂತ ಸ್ವಲ್ಪ ಉದ್ದ ಇದ್ದೀನಿ ನೀನು. ಉದ್ದದ ಪ್ರಶ್ನೆ ಅಲ್ಲ ಇದು. ಮತ್ತೆಂತದ್ದು? ಅವನಿಗೆ ಎಷ್ಟು 2 ಕಣ್ಣುಗಳು. ಹೌದು, ನಿನಗೂ 2 ಕಣ್ಣುಗಳು. ಸಾಮಾನ್ಯದು. ಆದ್ರೆ ನನ್ನನ್ನೊಮ್ಮೆ ಸರಿಯಾಗಿ ನೋಡಂತೆ. ಅದೆಂತದ್ದು? ಹಣೆಯಲ್ಲಿ ಹಣೆಯಲ್ಲಿ ಒಂದು ಹೆಚ್ಚಿನದಾದಂತಹ ಕಿಚ್ಚು ಕಣ್ಣುಂಟು. ಹೌದಾ? ಮತ್ತೆ ಹಾ, ಹಾ, ಹಾ. ಅಷ್ಟೇ ಅಲ್ಲ, ಮತ್ತೆ? ನನ್ನ ಉದ್ಯೋಗ ಯಾವುದು? ಯಾವುದು? ಲಯಗೊಳಿಸುವುದು. ಮುಗಿಸುವುದಲ್ವಾ? ಮುಗಿಸುವುದೇ. ಹೌದು. ಯಾವುದನ್ನು ಮುಗಿಸುವುದು? ಯಾವುದನ್ನು? ನೀನು ಸೃಷ್ಟಿ ಮಾಡಿದ್ದನ್ನು ಅವ ಪಾಲಿಸ್ತಾನಲ್ಲ, ಹೌದು. ಅದನ್ನು ಎಲ್ಲ ಒಟ್ಟಿಗೆ ಮುಗಿಸಿ ಬಿಡುವುದಕ್ಕೆ ನನಗೆ ಸಾಮರ್ಥ್ಯ ಉಂಟು. ಹಾಗಾದ್ರೆ ಹಾಗಾಗಿ ನಾನು ಮುಗಿಸುವವ ದೊಡ್ಡವ ಅಂತ ಹೇಳುದು. ದೃಢವಾಗಿ ಹೇಳ್ತೇನೆ, ನಾನೇ ದೊಡ್ಡವ ಎನ್ನುವುದಾಗಿ. ನೀನು ಹೇಳಬಹುದು. ಹಾ. ಹಾಗೆಂದು ನಾನು ಯಾಕೆ ಮೊದಲೇ ಹೇಳಿದ್ದೇನೆ ಅಂತ ನಿಮಗೆ ಗೊತ್ತಾಗಿದ? ಯಾಕೆ? ಮೊದಲು ನಾ ಸೃಜಿಸಲು ಮಧುಮಾಕ್ಷ ನೀ ಪೊರೆಯಬೇಕು, ಆ ಬಳಿಕ ವಲಯ ಮಾಡಬೇಕು. ಯೋಚನೆ ಮಾಡು. ಸೃಷ್ಟಿಪ ಕಾರ್ಯ ಘನ ಅಲ್ಲ. ಸೃಷ್ಟಿ ಕಾರ್ಯವ ಅಷ್ಟೊಂದು ಘನವಲ್ಲ. ಕಾರ್ಯವ ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತರದೆ ಕೊಟ್ಟು ಬೇಕಾದದ ಪೊರೆಯುವ ಅದನವೇ, ಕೊಟ್ಟು ಬೇಕಾದುವ ಪೊರೆಯುವ ಹದನವೇ ಶ್ರೇಷ್ಠ ಎಂದೊರೆದ ಹರಿಯೇ. ಕೊಟ್ಟು ಬೇಕಾದುವ ಪೊರೆಯುವ ಹದನವೇ ಶ್ರೇಷ್ಠ ಎಂದೊರೆದ ಹರಿಯೇ. ಸೃಷ್ಟಿ ಕಾರ್ಯವ ಅಷ್ಟೊಂದು ಘನವಲ್ಲ. ಏನು? ನಿನ್ನ ಕುರಿತಾಗಿ, ಹಾ, ನಿನ್ನ ಉದ್ಯೋಗದ ಕುರಿತಾಗಿ, ಹೌದೌದು. ನಿನ್ನ ವಾಸದ ಕುರಿತಾಗಿ ಹಾ, ನೀನು ಸಮಗ್ರವಾಗಿ ಅವಲೋಕಿಸಿದೆ, ವಿವೇಚಿಸಿದೆ. ಹೌದೌದು. ಹಾಗೆ ಹಾ. ನಾವು ನಮ್ಮ ಕುರಿತಾಗಿ ಅವಲೋಕಿಸಿದಲ್ಲ, ಮತ್ತೆ ಪರಸ್ಪರ ಎಲ್ಲವರ ಕುರಿತಾಗಿ ಅಂದ್ರೆ ಮೂವರ ಕುರಿತಾಗಿಯೂ ನಾನು ಚಿಂತಿಸಿದ್ದೆ. ಒಳ್ಳೇದು, ಒಳ್ಳೇದು. ವಿವೇಚನೆ ಒಳ್ಳೆಯದು. ಹಾ. ನೀನು ನಿನ್ನ ವ್ಯಕ್ತಿತ್ವವನ್ನು ವಿವೇಚಿಸಿದಂತೆ ಹಾ. ನನ್ನ ವ್ಯಕ್ತಿತ್ವವನ್ನು ಸಮಗ್ರವಾಗಿಯೇ ವಿವೇಚಿಸಿದ್ದೇನೆ. ಹಾಗೆ ಆದ್ರಿಂದಲೇ ಆಡುವುದಕ್ಕೆ ತೊಡಗಿದ್ದೆ. ಹಾಗೆ ನೀನು ಅನ್ನುವುದು ಹಾ. ಸೃಷ್ಟಿಯ ಕಾರ್ಯ ದೊಡ್ಡದು ಅಂತ. ಹಾ. ಘನವೂ ಹೌದು, ಧನಾತ್ಮಕವೂ ಹೌದು. ಹೌದಲ್ಲ? ಹೇಳಿದ್ದಾಳೆ ಅಮ್ಮ. ಹಾ. ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನು ಮೋದದಿ ಸೃಜಿಸಬೇಕು. ಹೌದೌದು. ಇದು ಮೋದವು. ಇದು ಮತ್ತೆ ಭೇದವನ್ನು ತೋರಿಸುತ್ತಾ ಇದ್ದು ಪರಸ್ಪರ ಉದ್ಯೋಗವನ್ನು ಮಾಡುವಲ್ಲಿ ನಾವು ಮೊದಲು ಆರಂಭ ಮಾಡುದು ಹಾಗೆ, ಭೇದದಿಂದ ಮತ್ತೆ ಮೋದ. ಭೇದ ಅಲ್ಲ, ಹಾ. ಮೋದತೆ ಉಂಟಾಗಬೇಕು ಅಂತ ಆದ್ರೆ ಹಾ. ಕಳೆದು ಎಲ್ಲೆಲ್ಲ ಉಂಟು, ಹೇಗುಂಟು ಎನ್ನುವುದನ್ನು ನೋಡಬೇಕು. ಹಾ, ಹಾ. ಸಕಾಲಕ್ಕೆ ಬೇಕಾದ ಹಾಗೆ ಅದನ್ನು ಸೃಜಿಸಬೇಕು. ಹಾ, ಹಾ. ಅದನ್ನು ಆಲೋಚಿಸಿದ್ರೆ ಹಾ. ದೊಡ್ಡ ಕಷ್ಟವೇ ಅಲ್ಲ. ತೋರಿಸಿದ್ದಾಳೆ ಅಮ್ಮ, ಹಾ. ಬೇಕಾದ ಹಾಗೆ ಸೃಷ್ಟಿಸಬಹುದು. ಹಾ. ಆಮೇಲೆ ಹಾ. ಅವನು ಋಣಾತ್ಮಕ ಉದ್ಯೋಗವನ್ನಾಗಿಸಿಕೊಂಡದ್ದು ಅವನದು. ಹಾ. ಮಾತೆಯ ಪ್ರಸಾದವೇ ಅದು. ಹಾ. ಚೆನ್ನಾಗಿ ಆಲೋಚಿಸಿ ಹಾ. ಎಲ್ಲಿಗೆಲ್ಲ ಹೇಗಿರಬೇಕು ಎನ್ನುವುದನ್ನು ಕಂಡುಕೊಂಡು ಹಾ. ಆಮೇಲೆ ಬೇಡ ಎನ್ನುವುದಾದರೆ ಹಾ. ಅದನ್ನು ಲಯಗೊಳಿಸುವಂತಹ ಹದನ. ಹಾ, ಹಾ. ಈ ಮಧ್ಯೆ ಹಾ. ನಿಜವಾದ ಉದ್ಯೋಗ ಇರುವುದು ನನಗೆ. ಯಾವುದು? ಗುಣಾತ್ಮಕನಾಗಿ ವ್ಯವಹರಿಸಿದರೆ ಮಾತ್ರ ಹಾ. ಮಾತೆಯಂತಹ ಪ್ರಪಂಚ ಅನ್ನುವುದೇನುಂಟು ಹಾ. ಅದಕ್ಕೊಂದು ಪರಿಪೂರ್ಣತೆ ಒದಗುವುದಕ್ಕೆ ಸಾಧ್ಯ ಉಂಟು.
ಒಂದು ವ್ಯಕ್ತಿ ಅಥವಾ ಒಂದು ವಸ್ತು ಯಾವುದೇ ಒಂದು ಮೇಲ್ಮೆಯನ್ನು ಹೊಂದಬೇಕು ಅಂತ ಆದ್ರೆ ಜನ್ಮದಿಂದ ಅಲ್ಲ ಬ್ರಹ್ಮ, ಮತ್ತೆ ಹಾಗೆ ಮತ್ತದರ ಸಾಧನೆಯಿಂದಲಾಗಿ ಜೀವಿತಾವಧಿಯಲ್ಲಿ ಮಾಡುವಂತಹ ಸಾಧನೆಯ ಹಾದಿ ನನ್ನ ಉದ್ಯೋಗ ಅವಧಿಯಲ್ಲಿ ಮುಂದುವರಿಯುತ್ತದೆ ಎನ್ನುವಾಗ ನಾನು ಆಲೋಚಿಸಿದ್ದು ಹೀಗೆ, ನನ್ನ ಉದ್ಯೋಗವೇ ಶ್ರೇಷ್ಠ ಎನ್ನುವ ಹಾಗೆ, ಸಕಾಲಕ್ಕೆ ಬೇಕಾದ ಹಾಗೆ ಕೆಟ್ಟು ಹೋಗದ ತೆರದಲ್ಲಿ ಕೊಟ್ಟು ಪೊರೆಯುವಂತಹ ಮಹತ್ವಿಕೆಯ ಉದ್ಯೋಗವನ್ನು ಕೊಟ್ಟದ್ದು ನನಗೆ ಅಮ್ಮ, ನಿನಗಲ್ಲ. ಹಾಗಿರುವಾಗ ನನ್ನ ಉದ್ಯೋಗವೇ ದೊಡ್ಡದು. ಸರ್ವ ಲಕ್ಷಣಭರಿತವಾಗಿ ಮಾತನಾಡ್ತಾ ಇದ್ದೀನಿ ನೀಗ. ಸಾತ್ವಿಕ ಗುಣ ಅಲ್ಲೂ, ನಿನ್ನ ಮಾತು ಅಮ್ಮನ ಪ್ರಸಾದ ಅಲ್ಲೂ, ಹಾಗೆಯೇ ಮುಂದುವರಿಯಬೇಕಲ್ಲೂ. ಆ ಮಾತನ್ನು ಕೇಳ್ತಾ ಇರುವಾಗ ತಲೆ ತೂಗಿಸ್ಬೇಕು ಅಂತ ಅನ್ನಿಸ್ತದೆ. ಇನ್ನೂ ಆಗುದಿಲ್ಲ. ಯಾಕೆ ನಿಲ್ಲಿಸುವುದಕ್ಕಾಗುವುದಿಲ್ಲ? ಹಾಗಲ್ಲ, ನಾನು ದೊಡ್ಡವಂತ ನಿನ್ನ ಬಾಯಿಂದ ಬರುವುದಿಲ್ಲಲ್ಲ. ಹಾಗಾಗಿ ಸದ್ಯಕ್ಕೆ ನಿನ್ನ ಮಾತನ್ನು ನಾನು ಕೇಳುವುದಿಲ್ಲ. ನಿನ್ನಲ್ಲಿ ಮಾತಾಡ್ತೇನೆ, ಮತ್ತೆ ಮಾತಾಡ್ತೇನೆ, ಆಯ್ತಾ? ಸ್ವಲ್ಪ ಬದಿಗೆ ನಿಲ್ಲ, ಆಯ್ತಾ? ಆಲಿಸಿದವ ನೀನಲ್ವಾ? ಸಮಸ್ಯೆ ಉದ್ಭವವಾಗಿದೆ, ಸಮಸ್ಯೆ ನಿವಾರಣೆ ಆಗ್ಬೇಕಿದ್ರೆ ಸಮರ್ಥ ನೀನು ಹೌದು. ಹಾಗಾಗಿ ಒಂದು ವ್ಯವಸ್ಥೆ ಮಾಡು. ಹರನಂದನ ಜನ ಸರಿ ನಿನ್ನ ವಚನವು, ಹರನಂದನ ಜನ ಸರಿ ನಿನ್ನ ವಚನವು ಪೊರೆಯುವಾತನ ಶ್ರೇಷ್ಠನು. ಹರನಂದನ ಜನ ಸರಿ ನಿನ್ನ ವಚನವು ಪೊರೆಯುವಾತನ ಶ್ರೇಷ್ಠನು, ಪೊರೆಯುವಾತನ ಶ್ರೇಷ್ಠನು. ಹರಿಹರರೆಂಬಲಿ ಭೇದವಿಲ್ಲದೆ, ಹರಿಹರರೆಂಬಲಿ ಭೇದವಿಲ್ಲದೆ ನಿನ್ನೊಳಗಾಗಿ ಹೇಳು ನಾನು. ಹರನಂದನ ಜನ ಸರಿ ನಿನ್ನ ವಚನವು ಪೊರೆಯುವಾತನ ಶ್ರೇಷ್ಠನು, ಸರಿ ನಿನ್ನ ವಚನವು. ಸರಿ ನನ್ನ ವಚನವು, ಸರಿ ಸರಿ ಸರಿ. ನನ್ನ ವಚನ ಸರಿ. ಏನು ಸರಿ ವಚನ? ಆಹಾ, ಮತ್ತೆ ನೀನು ವಾದದಿಂದ ಸ್ವಲ್ಪ ಹಿಂದೆ ಸರಿ ಎನ್ನುವ ಹಾಗೆ ನಾನು ಹೇಳಿ. ಮುಂದೆ ಬರ್ಲಿಕ್ಕಿಲ್ವಾ? ಆಹಾ, ಮತ್ತೆ ಬರ್ತೇನೆ, ಆಯ್ತಾ? ಅದು ಸಾಧ್ಯ ಆದ್ರೆ ಬರ್ಬೋದು. ಅದು ಬೇಡ ನಿನ್ನದು. ಹರಿ, ನಿನ್ನ ಮಾತು ಸರಿ ಸರಿ ಸರಿ. ಒಮ್ಮೆ ಹೇಳಿದ್ರೆ ನನಗೆ ಅರ್ಥ ಆಗ್ತಿತ್ತು, 3 ಸರಿ ಯಾಕೆ? ಅವನಿಗೆ ಅರ್ಥ ಆಗಬೇಕಲ್ಲ. ಈಗ ಬ್ರಹ್ಮನ ಸೃಷ್ಟಿಯ ಕಾರ್ಯ ಅದು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುವಂತದ್ದು. ಅಷ್ಟೇ ಅಲ್ಲ, ಅವ ಸೃಷ್ಟಿಸಿದ್ದನ್ನು ಲಯಗೊಳಿಸುವುದಕ್ಕೂ ನನಗೇನು ಹೆಚ್ಚು ಸಮಯ ಬೇಕಿಲ್ಲ. ಅದು ಕ್ಷಣ ಮಾತ್ರದಲ್ಲಿ ನಡೆದು ಹೋಗುತ್ತದೆ. ಆದರೆ ಅವ ಸೃಷ್ಟಿಸಿದ್ದನ್ನು ಪಾಲನೆ ಮಾಡುವಂತಹ ಕಾರ್ಯ ಉಂಟಲ್ಲ, ಅದುವೇ ಘನವಾದದ್ದು. ಯಾಕೆಂದ್ರೆ ಅದು ದೀರ್ಘಕಾಲ ನಡೆಯಬೇಕಾದದ್ದು. ಹಾಗಾಗಿ ನಿನ್ನ ಮಾತು ಸರಿ ಎನ್ನುವ ಹಾಗೆ ನಾನು ಒಪ್ಪಿಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಈಗ ಒಂದು ನಿರ್ಧಾರಕ್ಕೂ ಬಂದಿದ್ದೇನೆ. ಅವನ ಸೃಷ್ಟಿಯ ಕಾರ್ಯ ಆಗುವುದಕ್ಕಿಂತ ಮೊದಲಾಗಿ ಹರಿಹರರಲ್ಲಿ ಭೇದ ಇಲ್ಲ ಎನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನ ಒಳಗೆ ನಾನು ಎರಕನಾಗಿರಬೇಕು ಎನ್ನುವಂತಹ ತೀರ್ಮಾನವನ್ನು ಕೈಗೊಂಡಿದ್ದೇನೆ. ಇದಕ್ಕೊಂದು ಅವಕಾಶ ಮಾಡಿ ಕೊಡಬೇಕು. ನಾನೇನು ನಿನ್ನನ್ನು ಕೂಗಿ ಕರೆದದ್ದಲ್ಲ, ಎಲ್ಲದರಲ್ಲೂ ಹಾಸುಹೊಕ್ಕಾಗಿರುವವನು ನಾನು ಎನ್ನುವ ಸತ್ಯವನ್ನು ಅರ್ಥವಿಸಿಕೊಂಡು ನೀನೇ ಸೇರುತ್ತಿ ಅಂತ ಆದ್ರೆ ಇಲ್ಲ ಅನ್ನುವುದಕ್ಕೆ ನಾನ್ಯಾರು? ಬಾ, ಹೀಗೆ ಬಾ. ಹರಿಹರನು ನೀವೀರ್ವನರಗವಾಗಿರಲಿನು, ಹರಿಹರನು ನೀವೀರ್ವನರಗವಾಗಿರಲಿನು, ಇರುವುದೇ ಭೀತಿ ಮನದೊಳಗೆ, ಹಿರಿತನವನಿ ಕೆಡವೆ ಬದುಕಿರುವ ಬಗೆಗಾಗಿ ದುರಗೈವ ನಾವು ನಮ್ಮೊಳಗೆ. ನಗುವುದನ್ನು ಬಿಟ್ಟರೆ ಮತ್ತೆ ನಿನ್ನಲ್ಲಿ ಏನೂ ಇಲ್ಲ. ಅಯ್ಯೋ, ನಿನ್ನ ಒಂದು ದುರವಸ್ಥೆಯೇ. ನಿನ್ನಲ್ಲಿ ಅಹಂಕಾರ ಇರುವ ಹಾಗೆ ನಮ್ಮಲ್ಲಿ ಇದನ್ನು ನೀವಿಬ್ಬರು ಎರಕಲ್ವ? ಈಗ
ಹೌದು, ಅವನನ್ನು ಬರ ಸೆಳೆದೆ ಅಲ್ವಾ? ನಿನಗೂ ಬರಬಹುದು. ಅಷ್ಟು ಸುಲಭದಲ್ಲಿ ಬರುವವ ನಾನಲ್ಲ. ಕಷ್ಟ ಆದೀತು ನಿನಗೆ. ಅವ ಯಾಕೆ ಬಂದ ಎಂಬುದನ್ನು ನಾನೀಗ ಅರ್ಥವಿಸಿಕೊಂಡೆ. ಹೇಗೆ? ಯಾಕೆ? ಆರಂಭದಲ್ಲೇ ನಿನ್ನದು ಮುಗುಳು ನಗೆ. ನಿನ್ನ ಈ ಮುಗುಳು ನಗೆಯಿಂದ ಯಾರನ್ನು ಬೇಕಾದ್ರೂ ಮರುಳು ಮಾಡ್ತಿ. ನೀನಾಗ್ಲಿಲ್ಲ. ನಿನ್ನಲ್ಲಿ ವಶೀಕರಣ ಉಂಟು ಅಂತ ಗೊತ್ತಾಯ್ತು. ವಶೀಕರಣದ ಪ್ರಭಾವದಿಂದಾಗಿ ಅವನನ್ನು ಬರ ಸೆಳೆದು ನಿನ್ನಲ್ಲಿ ಐಕ್ಯಗೊಳಿಸಿ ಈ ಸಲ ಬ್ರಹ್ಮನನ್ನೇ ಹೆದರಿಸುವ. ನೀವಿಬ್ಬರು ಒಂದಾದ್ರೆ ನಾನೇನು ಹೆದರುವವನ? ಅಲ್ಲ, ನಿನ್ನನ್ನು ಹೆದರಿಸಬೇಕು. ಮತ್ತೆ ಮೊದಲೇ ಹೆದರಿದ್ದೇನೆ ನಾನು. ಇಲ್ಲ ಅಂತಾದ್ರೆ ಸೃಷ್ಟಿ ಬ್ರಹ್ಮ ದೊಡ್ಡವ. ಒಪ್ಪಿಗೋ. ಅಲ್ಲ, ನಿನ್ನಷ್ಟಕ್ಕೆ ನೀನು ದೊಡ್ಡವಂತ ಹೇಳಿ. ನೀನು ಹೇಳು ಅಂತ ಹೇಳಿದೆ ನಾನು ಯಾಕೆ ಹೇಳಬೇಕು? ನೀನು ದೊಡ್ಡವನಲ್ಲ ಎನ್ನುವುದಕ್ಕಾಗಿ ಅಲ್ಲ ಅವ ನನ್ನೊಂದಿಗೆ ಬಂದದ್ದು. ಹೌದಾ? ಅವ ಹೊರಗೆ ಬರಬೇಕು ಅಂತಾದ್ರೆ ಸೃಷ್ಟಿಯ ಕಾರ್ಯ ಆರಂಭ ಆಗಬೇಕು. ಹೌದಾ? ಈಗ ನಾನು ದೊಡ್ಡವಂತ ನೀವಿಬ್ರು ಒಪ್ಪಿಕೊಳ್ಳುವ ಹಾಗಿಲ್ಲ. ಇಬ್ಬರನ್ನು ಸುಲಭದಲ್ಲಿ ಒಪ್ಪಿಸ್ತೇನೆ. ಈಗ ಎಲ್ತು ಅವ ಒಳಗಿದ್ದಾನೆ, ಒಳಗಿಂದಲೇ ಪೆಟ್ಟು ತಿನ್ಬೇಕು. ನಿನ್ನ ಪೆನ್ನಿಗೆ 4 ಬಾರಿಸ್ತಾನೆ. ಈಗ ವಾದದಿಂದಲೇ ಸಾಗಲಿ. ಈಗ ಪೆಟ್ಟು ಅದೇ ಎಲ್ಲಿಯವರೆಗೆ ಮುಂದುವರಿಯಿತು ಹೇಳು? ಸಾಧ್ಯವೇ ಇಲ್ಲ. ಈ ಕಳೆದದನ್ನು ಬಿಡೋಣ. ಅಂದ್ರೆ ಇದುವರೆಗೆ ನೀನು ಆಡಿದ್ದನ್ನು, ಪ್ರತಿಯಾಗಿ ನಾವು ವಾದಿಸಿದ್ದನ್ನು ಎಲ್ಲವನ್ನು ಬಿಡು. ಮುಂದಾಗುವ ಕಾರ್ಯದಕ್ಷತೆಯಿಂದಲಾಗಿ ವ್ಯಕ್ತಿತ್ವದ ಶ್ರೇಷ್ಠತೆ ಏನು ಎನ್ನುವುದನ್ನು ಸಾಧಿಸೋಣ. ನಾನು ದೊಡ್ಡವಂತ ಗೊತ್ತಾಗಬೇಕು. ಸಾಧಿಸಬೇಕು ಅಂತ ಆದ್ರೆ ಮೊದಲಾಗಿ ನಾವು ಶೋಧನೆ ಮಾಡಬೇಕು. ಯಾವುದನ್ನು? ಕೇಳಿದ್ದಾಳೆ ಅಮ್ಮ, ಹೋದ ಕಲ್ಪದಿ ಎನ್ನುವುದನ್ನು. ಹಾಗಿರುವಾಗ ಹೋದ ಕಲ್ಪದಿ ಎಲ್ಲುಂಟು? ನಮ್ಮೊಳಗೆ ನಮ್ಮಲ್ಲಿ ಎನ್ನುವಾಗ ಎಷ್ಟೆಷ್ಟುಂಟು ಎನ್ನುವುದನ್ನು ನೋಡುವುದರ ಮೂಲಕವಾಗಿ ನಮ್ಮ ದೊಡ್ಡತನವನ್ನು ಸಾಧಿಸಿದರೆ ಶೋಧಿಸಿದರೆ ಹೇಗೆ? ನೋಡುವ ಬಗ್ಗೆ ಹೇಗೆ? ನಿನ್ನೋದರದೊಳಗೆ ನಾನು ಹೋಗು, ನನ್ನೊಳಗೆ ನೀನು ಬರು, ನೋಡು. ಎಲ್ಲಿ ಹೆಚ್ಚುಂಟು ಅವ ಶ್ರೇಷ್ಠ, ಹೌದು. ಎಲ್ಲಿ ಕಡಿಮೆ ಉಂಟು ಅವನೇ ಕನಿಷ್ಠ. ಹೌದು, ಆದಿತ್ತಲ್ಲ. ಒಪ್ಪಿಗೆ. ಎಂತದ್ದು ಬಾಬಾ? ಎಂತದ್ದು ನೋಡುವುದಕ್ಕೆ ಬಾ. ಎಲ್ಲಿಗೆ? ನಾನು ನಿನ್ನಲ್ಲಿ ಅನುಮಾನ ಮೂಡಿದ್ದು ನಿನಗೋ ನನಗೋ? ದೊಡ್ಡವನಾಗಬೇಕಾದ್ದು ನೀನೋ ನಾನು? ದೊಡ್ಡವ ನಾನೆಂಬುದು ನನಗೆ ಗೊತ್ತಿದೆ. ಅನುಮಾನ ಇರುವುದು ನಿನಗೆ. ನೀನೇ ಹೋಗು, ನೋಡು. ದಾರಿ ನಿನಗೆ ಬಾಯಾದೀತಾ? ಏನಾಗದೆ. ಹೌದಾ? ಈಗ ಬಾಯಿ ತೆರೆದೆ. ಇವನಿಗೆ ತಲೆ ಸರಿ ಉಂಟಾ? ನನ್ನ ಉದರ ಶೋಧನೆಗೆ ಬೇಕಾಗಿ ಒಳ ಹೋದವ ಇವ ಒಬ್ಬ ಹೋದದ್ದಲ್ಲ. ಹರಿಹರ ರೀರುವರು ಎರಕವಾಗಿದ್ದಾರೆ. ಮಕ್ಕಳೇ, ಸಿಕ್ಕಿಬಿದ್ರೆ ಮಕ್ಕಳೇ, ನಿಮಗೆ ಸ್ವಲ್ಪ ಬುದ್ಧಿ ಕಲಿಸಬೇಕು. ಬ್ರಹ್ಮ ಏನು, ಬ್ರಹ್ಮ ಎಷ್ಟು ತೋರಿಸದಿದ್ರೆ ನಾನು ಯಾಕಿರ್ಬೇಕು? ಮಕ್ಕಳೇ, ನಿಮ್ಮ ಕಿವಿ ಹಿಡ್ತೇನೆ. ಮಕ್ಕಳೇ, ಸ್ವಲ್ಪ ಕಿರುಕುಳ ಕೊಡ್ಬೇಕು. ಹಾಗೆ ಬಹಳ ಸುಲಭ. ಇದೆಯಲ್ಲ ನಮ್ಮ ದೇಹದಲ್ಲಿ ನವದ್ವಾರಗಳು, ನವದ್ವಾರಗಳ ಬಂಧನ. ಅದು ಆಗುವುದಿಲ್ಲ. ನವದ್ವಾರಗಳನ್ನು ಬಂಧಿಸುವಂತ ಅಧಿಕಾರವೇ ನನಗಿಲ್ಲ. ಬಂಧಿಸಿದ್ದೆ ಹೌದಾದ್ರೆ ನಾನು ಬದುಕುವುದೂ ಇಲ್ಲ. ಹಾಗೆಂದು ಸುಮ್ಮನೆ ಬಿಡುವುದಿಲ್ಲ. ಕಿರುಕುಳ ಕೊಡುವುದೇ. ಹಾಗೆ ದೇಹದ ಅಷ್ಟದ್ವಾರಗಳನ್ನು ಬಂಧಿಸಿ ಕೆಳಗಿನ ದ್ವಾರ, ಅಧೋದ್ವಾರ, ಅದನ್ನು ಒಂದನ್ನು ತೆರೆದಿಡುವುದು. ಇವ ಏನ್ ಮಾಡ್ತಾನೆ? ನಿರೀಕ್ಷೆ. ಹರಿಯುವುದಲಿ ವಿಧಿಯ ಜಠರವ, ಹರಿಯುವುದಲಿ ವಿಧಿಯ ಜಠರವ ಪರಿಗಿಸಲು ಬಳಿಕಲ್ಲಿ ಕಂಡನು. ಸರಿದ ಕಲ್ಪದಿ ಪ್ರಳಯ ಹೊಂದಿದ ಕರೆಗಳೆಲ್ಲ ಬ್ರಹ್ಮನಾಳವನ್ನು ನೀಳವನ್ನು ಶೋಧಿಸುವುದಕ್ಕಾಗಿ ತದುಕ್ಷಣದಲ್ಲಿಯೇ ಉದರವನ್ನು ಸೇರಿದವನಿದ್ದೇನೆ. ನೋಡುವುದೇನು? ಸುರರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಯಕ್ಷರು, ಗರುಡರು, ಚಾರಣರು, ಗಂಧರ್ವರೇ ಮೊದಲಾದವರು ಕಳೆದ ಕಲ್ಪದಲ್ಲಿ ಲಯ ಹೊಂದಿದ ಎಲ್ಲವರಿಲ್ಲಿದ್ದಾರೆ. ಸಕಲ ಚರಾಚರಗಳು ಕೂಡ ಇವನ ಉದರದಲ್ಲಿ ಒಗ್ಗಟ್ಟಾಗಿ ನಿಂತಿದೆ ಎನ್ನುವುದನ್ನು ಹೇಳೋಣವೇ? ನೋಡಿದ್ರೆ ಏನು ಆಶ್ಚರ್ಯ! ಪರಸ್ಪರ ತಟಸ್ಥವಾಗಿಯೇ ಇದ್ದಾರೆ ಹೊರತು ಯಾರು ನಮ್ಮನ್ನು ನುಡಿಸುವ ಪ್ರಯತ್ನವನ್ನು ಮಾಡುವುದಿಲ್ಲ. ನಾನು ಬಂದಿದ್ದೇನೆ ಎನ್ನುವುದನ್ನು ಗಮನಿಸುವುದೇ ಇಲ್ಲ. ಕಾರಣ ಏನು? ಎಲ್ಲವೂ ಜಡತ್ವವನ್ನೇ ಹೊಂದಿದೆ. ಚೇತನ ರಹಿತವಾದದ್ದು ಎನ್ನುವುದು ಸ್ಪಷ್ಟ. ಜಡಕ್ಕನುಗುಣವಾಗಿ ಒಂದು ಗುಣ. ಆದರೆ ಬಣ್ಣ ನೋಡಿದ್ರೆ ಏನು? ಹಳದಿಯಾಗಿ ಕಂಗೊಳಿಸುತ್ತಾ ಇದೆ. ಬಂಗಾರದ ವರ್ಣ. ಹಾಗಾದ್ರೆ ಕುಂದಣಮಯವಾಗಿದೆ ಇವನ ಉದರ ಎನ್ನುವುದು ಸ್ಪಷ್ಟ. ಕುಂದಣ ಅಂತಾದ್ರೆ ಇವನೇ ಶ್ರೇಷ್ಠವಲ್ಲದೆ ಇನ್ನೇನು?
ಹಾಗಾದರೆ ನೀನು ದೊಡ್ಡವ ಎನ್ನುವುದನ್ನು ಸಾರಬೇಕು ಎನ್ನುವುದಕ್ಕಾಗಿ ಮೇಲ್ಭಾಗವನ್ನು ಸೇರಿತು. ಯಾಕಂದ್ರೆ ಬಂದದ್ದೇ ನಾನು ಬಾಯಿಯ ಮೂಲಕವಾಗಿ, ದೈಹಿಕವಾಗಿ ನವದ್ವಾರಗಳು ಅಧಿಕವಾದದ್ದು ಮೇಲ್ಭಾಗದಲ್ಲಿ ಇದೆ ಎನ್ನುವ ಕಾರಣಕ್ಕಾಗಿ ಮೇಲೆ ಬಂದು ನೋಡಿದ್ರೆ ಎಲ್ಲವೂ ಮುಚ್ಚಲ್ಪಟ್ಟಿದೆಯಲ್ಲ, ಕತ್ತಲಾಗಿದೆ, ಕಾಣುವುದಿಲ್ಲ ಎನ್ನುವುದಕ್ಕಾಗಿ ತಿರುಗಾಡಿ ಕೆಳಗುಳಿದೆ. ಏನು ಎಲ್ಲವೂ ಮುಚ್ಚಿದೆ, ಅಂತ್ಯರಹಿತನೇ ಬ್ರಹ್ಮ. ಅಥವಾ ಈ ಹೊತ್ತಲ್ಲಿ ನನಗೆ ಸಿಗದಂತಾಯಿದೆ ಎನ್ನುವಾಗ ಇಲ್ಲೊಂದು ಬೆಳಕು ತೋರುತ್ತಾ ಇದೆಯಲ್ಲ, ಬ್ರಹ್ಮನ ಉದರಕ್ಕೂ ಹೊರಗಿರುವ ಜಲಪ್ರಪಂಚಕ್ಕೂ ಸಂಪರ್ಕ ಮಾರ್ಗ ಇದೆ ಎಂದಾಯಿತು. ನೋಡಿದ್ರೆ ಅದೋ ದ್ವಾರ. ಓಹೋ, ದ್ವಾರಗಳಲ್ಲಿ ಅದು ನಿಕೃಷ್ಟವಾದದ್ದು ಎನ್ನುವ ಹಾಗೆ ಭಾವಿಸಿದ್ದಾನೆ ಇವ. ಹೋದದ್ದು ಬಾಯಿಯಲ್ಲಿ, ಬಾಯಿಯಿಂದ ಎಂಜಲು, ಕಿವಿಯಿಂದ ಮತ್ತೊಂದು, ಮೂಗಿನಿಂದ ಇನ್ನೊಂದು, ಎಲ್ಲವೂ ಕಲ್ಮಶವನ್ನೇ ಹೊರಹಾಕುತ್ತದೆ ಎನ್ನುವಾಗ ಇದೇನು ನಮಗೆ ಕ್ಷೀಣವಾದೀತೆ, ಕೆಟ್ಟದ್ದಾದೀತೆ? ಇಲ್ಲವೇ ಇಲ್ಲ. ಮಾನಾಪಮಾನ ಎಲ್ಲವೂ ಸಮಾನ ಎನ್ನುವ ದೃಷ್ಟಿಯನ್ನಿರಿಸಿ ಕಾಣುವಂತಹ ದಾರಿಯ ಮೂಲಕವಾಗಿ ಹೊರಸಾಗುತ್ತೇನೆ. ಶೋಧಿಸಿದನು ನಿನ್ನುದರವ, ಶೋಧಿಸಿದನು ನಿನ್ನುದರವ, ಒಳಗೈದಿನ ಗಂಡೆನು ಹೊರದಲ್ಲಿ ಮೆರೆವಾಗ, ಹೋದ ಕಲ್ಪದಿಲಯವಾದ ಸರ್ವ ಮೇದಿನಿಗಳು ಮೆರೆಯುದಿಹ ವಿನೋದಾಗ, ಶೋಧಿಸಿದನು ನಿನ್ನುದರವ, ಬ್ರಹ್ಮದೇವ ನೋಡಿದ್ಯಾ? ದೊಡ್ಡವನು ನೀನು. ಮತ್ತೆ ಏನೆಲ್ಲ ಉಂಟು ಎಲ್ಲವನ್ನು ನೋಡಿ ಬಂದಿದ್ದ. ಹೌದಾ? ಏನಿಲ್ಲ ಎನ್ನುವುದಕ್ಕೆ ಆಗುವುದೇ ಇಲ್ಲ ಅಂತ ಅಷ್ಟುಂಟು. ಎಲ್ಲವನ್ನು ನಿನ್ನ ಉದರದಲ್ಲಿ ಹೊಂದಿಸಿಕೊಂಡವನಿದ್ದಿ. ಕಳೆದು ಹೋದ ಪ್ರಪಂಚದಲ್ಲಿ ಲಯ ಹೊಂದಿದ ಎಲ್ಲವೂ ನಿನ್ನ ಉದರದಲ್ಲಿ ಉಂಟು. ಬೇಕಾದ್ರೆ ಸತ್ತದೆಲ್ಲ ನಿನ್ನೊಳಗೆ ಉಂಟು. ಸತ್ತದಿದ್ರೆ ಒಳ್ಳೆಯದು ಅಲ್ಲ, ಕಳೆದು ಹೋದದ್ದುಂತ ಎಲ್ಲವೂ ಉಂಟು. ಎಲ್ಲವೂ ಯಾವುದು ನನ್ನೊಡನೆ ನುಡಿಸುವುದಿಲ್ಲ, ಅವರಲ್ಲಿಯೂ ಮಾತನಾಡುವುದಿಲ್ಲ. ನೀನು ಮಾತಾಡ್ಲಿಲ್ಲ, ಚೇತನವೇ ಇಲ್ಲ. ಹೌದಾ? ಇನ್ನು ಅವುಗಳಿಗೆಲ್ಲ ಚೇತನ ತುಂಬಿಸುವ. ಆಯ್ತಾ? ಬಣ್ಣ ನೋಡಿದ್ರೆ ಬಂಗಾರದ ಬಣ್ಣವು ನನ್ನಲ್ಲಿ. ಆದ್ದರಿಂದಲೇ ನೀನು ದೊಡ್ಡವ ಎನ್ನುವುದನ್ನು ಮತ್ತೆ ಹೇಳಬೇಕಾದ ಅಲ್ವಾ? ಆದ್ದರಿಂದ ನಿನಗೊಂದು ಹೆಸರು ಕೊಡ. ಹೆಸರು ಅಮ್ಮ ಕೊಟ್ಟಾಗಿದೆ. ಇನ್ನು ನನಗೆ ಗೊತ್ತಾಯ್ತು. ಈ ಸಲ ನೀನೊಂದು ಹೆಸರು ಕೊಟ್ಟು, ಈಗ ಮಕ್ಕಳಿಗೆ ಅಪ್ಪ ಅಮ್ಮ ಅಲ್ವಾ ಹೆಸರು ಇಡುದು? ಹೌದು. ನನಗೊಂದು ಹೆಸರಿಟ್ಟು ನೀನು ನನಗೆ ಅಪ್ಪ ಆಗುವ ಲಕ್ಷಣವ. ನಿನ್ನಂತ ಅಪ್ಪ ನನಗೆ ಬೇಕಾ? ಈಗಲೇ ಆಗಬೇಕಾ ಹೇಳಿ? ಸುಮ್ಮನೆ ಇರ್ತೀಯಲ್ವೋ? ಹಾಗಲ್ವೋ? ಮತ್ತೆ ನಿನ್ನ ಎತ್ತರಕ್ಕೆ ಸರಿಯಾಗಿ ಬಿರುದಾವಳಿ. ಬಿರುದು ಕೊಡುವುದಾ? ಹೌದಾ? ಹಿರಣ್ಯ ಗರ್ಭ ನೀನು. ನಾನು ಸ್ವೀಕರಿಸಿದ್ದೇನೆ, ಸಂತೋಷ ಆಯ್ತು. ಹಾಗೆಂದು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನಿನಗೂ ಈ ಕ್ಷಣದಲ್ಲೇ ಬಿರುದು ಪ್ರದಾನ. ನನಗೂ? ಹೌದೌದು. ನಾನೇನು ಮಾಡಿದ್ದೇನೆ? ನಿನಗೆ ಗೊತ್ತಾಗಲಿಲ್ವಾ? ನೀನು ಮಾಡಿದಂತ ಘನ ಕಾರ್ಯ, ನನ್ನುದರದ ಪ್ರವೇಶ, ಎಲ್ಲವನ್ನು ನೋಡಿದ್ದು, ನೀವು ಹೊರ ಬಂದದ್ದು, ಹೋದಂತಹ ದಾರಿ ಯಾವುದು? ಬಾಯಿ. ನಾನು ತೆರೆದ ನನ್ನ ಬಾಯಿ ಮುಚ್ಚಿದ್ದಿ. ಹೌದು, ನಾನು ಬೇಕು ಅಂತಲೇ ಮುಚ್ಚಿದೆ. ಆಯ್ತಾ? ಬೇಕು ಅಂತಲೇ ಮುಚ್ಚಿದೆ. ನೀವು ಹೊರ ಬಂದದ್ದು ಎಲ್ಲಿಂದ? ನೀನು ತೆರೆದದ್ದು. ನಾನು ಬಿಟ್ಟ ಪಥ. ಓ, ನೀನು ಬಿಡುವ ಪಥ ಅದಲ್ವ? ಹೌದೌದು. ಅದೇ ದಾರಿಯಿಂದ ಹೊರ ಬಂದ ದೆಸೆಯಿಂದ ಇನ್ನು ಮುಂದಕ್ಕೆ ನೀ ಅಧೋಕ್ಷಜ. ಆಯ್ತು. ಯಾಕೆ ನಾನು ದೊಡ್ಡವಂತ ಈಗ ಅರ್ಥ ಆಯ್ತಲ್ಲ? ಆಯ್ತು. ಎಷ್ಟು ದೊಡ್ಡವಂತ ಆಗಬೇಡ. ಇನ್ನು ಅದನ್ನು ಅಳತೆ ಮಾಡ್ಲಿಕ್ಕೆ ಉಂಟಾ? ನನ್ನ ಉದರವನ್ನು ಸೇರು ನೋಡು. ಓ, ಆಡಿದ ಮಾತು ಬಂಜೆ ಆಗ್ಬಾರ್ದಲ್ವಾ? ಹಾಗಾದ್ರೆ ನನಗೊಂದು ದಾರಿ ಬಾ. ಆರಂಭದಲ್ಲಿಯೇ ತಾನು ಅಹಂಕಾರದಿಂದ ದೊಡ್ಡವ ಎನ್ನುವುದನ್ನು ಬೀಗುವುದಕ್ಕೆ ತೊಡಗಿದ್ದಾನೆ. ಹೇಗೆ ಸಾಧ್ಯ ಮಾತೆಯಂದದ್ದು ನಡೆಯುವುದಕ್ಕೆ? ಹಾಗಾದ್ರೆ ಇವನ ಅಹಂಕಾರ ಇಳಿಯಲೇಬೇಕು. ಇಳಿತಾ ಇದ್ದಾನೆ ನನ್ನ ಗಂಟೊಳೊಳಗೆ. ಇಳಿಯುವವನು ಇವನು. ವಸ್ತುಸ್ಥಿತಿ ಏನು ಎನ್ನುವುದನ್ನು ಚೆನ್ನಾಗಿಯೇ ಗಮನಿಸುತ್ತಾ ತಾನು ಏನೂ ಅಲ್ಲ ಎನ್ನುವುದನ್ನು ತಿಳಿದುಕೊಳ್ಳಬೇಕು. ಅದಕ್ಕಾಗಿ ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಸುರದ ವೈದ್ಯರು ಕೇಳಿ ಮನ ಬೇಟಿ ಗರ್ಭದಿ ಹರಿಯ ಜಠರವ ಹೋಗುತ್ತಲೇ ಪರೀಕ್ಷಿಸಿ ಕಂಡನು ಸವಿತ ಕಲ್ಪಗಳಲ್ಲಿ ಮರೆಗೊಂಡ ಧರಣಿ ಎಲ್ಲವನು
ನನ್ನನ್ನು ಹಾಡಿಕೊಂಡಾಡ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ, ಪೂಜಿಸ್ತಾ ಇದ್ದಾರೆ. ಯಾಕೆ ಹೀಗೆ? ಹಾಗಾದ್ರೆ ಇವ ಯಾರು? ಇವನೇನು ಸಾಮಾನ್ಯನೇ? ಖಂಡಿತ ಇವ ಸಾಮಾನ್ಯನಲ್ಲ. ಇವ ಅಸಾಮಾನ್ಯ ವ್ಯಕ್ತಿತ್ವವನ್ನು ಹೊಂದಿದ್ದಾನೆ ಎನ್ನುವುದಕ್ಕೆ ಸಾಕ್ಷ್ಯ ಎಂಬಂತೆ ತನ್ನುದರದಲ್ಲಿ ಬ್ರಹ್ಮಾಂಡವನ್ನೇ ಇರಿಸಿಕೊಂಡಿದ್ದಾನೆ. ಹಾಗಾಗಿ ಹರಿ ಸಾಮಾನ್ಯನಲ್ಲ, ಹರಿ ಬ್ರಹ್ಮಾಂಡ ಮಾಡುವುದರ ಭರಿತನಾಗಿದ್ದಾನೆ. ಹೆಮ್ಮೆಯನ್ನು ತಾಳಿದೆ. ಬ್ರಹ್ಮ ನಾನೇ ದೊಡ್ಡವ, ನನಗಿಂತ ಮೇಲೂ ಯಾವುದೂ ಇಲ್ಲ. ಈಗ ಗೊತ್ತಾಗುತ್ತಾ ಇದೆ ನಾನೇನು ಅಲ್ಲ. ಹಾಗೆಂದು ಖಂಡಿತ ಸತ್ಯ ವಿಚಾರ ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಅದಕ್ಕಾಗಿ ತೆರಳುವೆ ಹೊರಗೆಂದು ತರಿದು ಮೇಲಗೆ, ತುದಿ ದೊರಕಾದಾಗಲು ಕೆಳಗಿಳಿದು ಅರಸಿ ಪ್ರಥಮ ಜ್ಞಾನದ ಇದಾದ ಹರಿಸುತ್ತೆ ದಿವ್ಯ ಸಹಸ್ರ ಕಾಲ. ಖಂಡಿತ ಸತ್ಯ ವಿಚಾರವನ್ನು ಹರಿಯಲ್ಲಿ ನಿವೇದಿಸಿಕೊಳ್ಬೇಕು. ಹಾಗಾಗಿ ನಾ ಇಲ್ಲಿಂದ ಹೊರ ಹೋಗಬೇಕು. ದಾರಿಗೆ ಬೇಕಾಗಿ ಈತನ ಉದರದ ಮಧ್ಯ ಭಾಗದಲ್ಲಿ ನಿಂತು ಒಮ್ಮೆ ಮೇಲ್ಮುಖನಾಗಿ ನೋಡಿದ್ರೆ ತುದಿ ದೊರಕುತ್ತಾ ಇಲ್ಲ. ಹಾಗಾದ್ರೆ ಏರಿದಂತ ಎತ್ತರ ಏನು, ಎಷ್ಟು ಅಳತೆ ಮಾಡುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಕೆಳಗಿಳಿದೆ, ದಾರಿಗೆ ಬೇಕಾಗಿ ಹುಡುಕಾಡಿದೆ, ಎಲ್ಲೆಲ್ಲಿ ಹುಡುಕಿದ್ರು ದಾರಿಗಳೇ ಗೋಚರಿಸ್ತಾ ಇಲ್ಲ. ದೇಹದ ನವದ್ವಾರಗಳ ಬಂಧನ. ಯಾರೇ ಆಗ್ಲಿ, ಯಾವ ಜೀವಿಯಾಗ್ಲಿ ತನ್ನ ದೇಹದ ನವದ್ವಾರಗಳನ್ನು ಬಂಧಿಸಿದ್ದೇ ಹೌದಾದ್ರೆ ಜೀವನ ಎಂಬುದಿಲ್ಲ. ಹಾಗೆಂದು ಇವ ನವದ್ವಾರಗಳನ್ನು ಬಂಧಿಸಿದ್ದಾನೆ, ಉಸಿರಾಟವನ್ನು ಮಾಡ್ತಾ ಇದ್ದಾನೆ. ಹಾಗಾದ್ರೆ ಇವನ ಯೋಗ್ಯತೆ ಏನು? ಒಪ್ಪಿದೆ, ಹರಿ ನಿನಗಿಂತ ಮಿಗಿಲು ಯಾವುದೂ ಇಲ್ಲ, ನೀನೇ ಶ್ರೇಷ್ಠ, ನಾನೇ ಕನಿಷ್ಠ. ಕಣ್ಣಂತ ಸತ್ಯ ವಿಚಾರವನ್ನು ಹೇಳಬೇಕು. ನನ್ನ ಉದ್ಯೋಗವನ್ನು ನಾನು ಮಾಡಬೇಕು. ಹಾಗಾಗಿ ಇಲ್ಲಿಂದ ನಾವು ಹೊರ ಹೋಗಬೇಕು. ದಾರಿಗೆ ಬೇಕಾಗಿ ಹುಡುಕಾಡಿ ಸಹಸ್ರ ವರ್ಷಗಳೇ ಕಳೆದು ಹೋಯಿತು. ಬಾಯಾರಿಕೆ ಬಳಲಿಕೆ ಈ ಸ್ಥಿತಿಯಲ್ಲಿ ನಾನು ಇಲ್ಲೇ ಇರುವುದೇ. ಮಾತೆ ಯಾಜ್ಞೆ ಶಿರೋಧಾರ್ಯ ಸೃಷ್ಟಿಯ ಕಾರ್ಯವನ್ನು ನಾನು ಮಾಡಲೇಬೇಕು. ಹಾಗಾದ್ರೆ ನಾನು ಇಲ್ಲಿಂದ ಹೊರ ಹೋಗ್ಬೇಕು. ಹೋಗ್ಬೇಕಿದ್ರೆ ದಾರಿ ಇಲ್ಲ ಎಂಬಂತ ಚಿಂತೆ ಅಲ್ಲ, ಚಿಂತನೆ ಮಾಡುವಾಗ ದಾರಿ ಒಂದಿದೆ. ಮಾತೆ ಆಡಿದಂತ ಭಯದ ನುಡಿ ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ, ಸ್ಮರಿಸೆ ಭಕ್ತಿಯೊಳಾದಿ ಮಾಯೆಯ ಹರಿಯನಾಭಿ ಕಮಲನಾಳನೆ ಮೆರವ ಪಥ ಗೋಚರಿಸೆ ಹೊರಟಾಕ್ಷಣವೇ ಧೈರ್ಯದಲ್ಲಿ ಏನಾಶ್ಚರ್ಯವಿದೆ, ದೇಹಕ್ಕೊಂದು ಜಾಡ್ಯವೇ ವ್ಯಾಪಿಸಿದೆ ಅಲ್ಲ, ಮನಸ್ಸು ವಿಶ್ರಾಂತಿಯನ್ನು ಬಯಸುತ್ತಾ ಇದೆ. ಬಹುಶಃ ಹೀಗಿರಬೇಕು. ತ್ರಿಗುಣಗಳು ಏಕೀಭವಿಸಿದ ಪರಿಣಾಮ ನನ್ನ ಮನಸ್ಸು ವಿಶ್ರಾಂತಿಯನ್ನು ಬಯಸುವುದು. ತುಂಬಿದ ಜಲಧಿಯಲ್ಲಿ ನಾನು ಮಲಗುವುದಾದರೂ ಎಲ್ಲಿ ಎನ್ನುವುದನ್ನು ಆಲೋಚಿಸುವಾಗಲೇ ಆಲದೆಲೆಯೊಂದು ತಿಳಿಲಿ ಬಂತಲ್ಲ. ಕಿರಿದಾದ ಆಲದೆಲೆ ಸಣ್ಣದಾಯಿತು ಎನ್ನುವ ಹಾಗೆ ತಿರಸ್ಕರಿಸುವುದಿಲ್ಲ. ಯಾಕಂದ್ರೆ ಮಾತೆಯ ಪ್ರಸಾದ. ಅದಕ್ಕನುಗುಣವಾಗಿ ನನ್ನ ದೇಹವನ್ನೇ ಕಿರಿದುಗೊಳಿಸುತ್ತೇನೆ. ಬಾಲಮುಕುಂದನಾಗಿ ಕಾಲ ಹೆಬ್ಬೆರಳನ್ನು ಬಾಯೊಳಗಿಟ್ಟು ಚೀಪುತ್ತಾ ವಟಪತ್ರಶಾಹಿಯಾಗುತ್ತೇನೆ. ಬರುದಲ ಕಮಲಜೋ, ಬರುದಲ ಕಮಲಜೋ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಒಲಿದು ಉಳ್ಳಿರುದಾಗ ನಾಲ್ದಿದೆ ನೋಡೇ ಮೆರವನ ಮೊಗದಿಂದ ಇರದೆ ಮೇಲಗೆ ನೋಡಲು ಗೋಗೋ ವರ ಪಂಚವದನ ದೇವ ಪರಿಶೋಭಿಸುತ್ತಲ ಹರಿಯ ಮತಯುಗಗಳ ಸ್ಮರಿಸುತ್ತ ಭಕ್ತಿಯೊಳಗಿರುವ ವೇಳ್ಯದೊಳಗ ಅಚ್ಚರಿಯಾದುದೇನೆಂಬೇಗೆ ಸುರಥ ವೈಶ್ಯರು ರಾಲಿಸಿ ಹರಿಯ ಉದರದಿಂದ ಹೊರಬರುವರೆ ಅಸಾಧ್ಯವಾದಂತಹ ವೇಳೆಗೆ ಭಕ್ತಿಯಿಂದ ಆದಿಮಾಯನ್ನೇ ಪ್ರಾರ್ಥಿಸಿಕೊಂಡಾಗ ಗೋಚರಿಸಿದಂತಹ ಪಥ ಸಾವಿರ ಎಸಳುಗಳುಳ್ಳಂತಹ ತಾಮರೆ ಹೂವೊಂದು ನನ್ನನ್ನು ಎತ್ತಿ ಹೊರತಂದಿದೆ. ಪರಮಾಶ್ಚರ್ಯ, ಬ್ರಹ್ಮನಿಗಿದ್ದದ್ದು ಒಂದು ಮುಖ, ಈಗ ಹಾಗಲ್ಲ. ಎಡ ಬಲ ಹಿಂದೆ ಮುಂದೆ ನಾಲ್ಮುಖ. ಮೇಲಕ್ಕೆ ನೋಡ್ತೇನೆ ಮತ್ತೊಂದು ವದನ. ಈಗ ಈ ಬ್ರಹ್ಮ ಪಂಚವದನ. ಇರ್ಲಿ ಸಂತೋಷ.
ನಡೆದಂತಹ ವಿಚಾರ ಎಲ್ಲವನ್ನು ಹರಿಯಲ್ಲಿ ಹೇಳಬೇಕಲ್ಲ. ಹೇಗೆ ಹೇಳುವುದು? ಕಾಣ್ತಾ ಇರುವಂತಹ ಜಲರಾಶಿಯ ಮಧ್ಯೆ ತೇಲ್ತಾ ಬರುತ್ತಿರುವಂತಹ ವಟಪತ್ರದಲ್ಲಿ ಬಾಲ ಮುಕುಂದನಾಗಿ ತನ್ನ ಎಡಗಾಲಿ ಹೆಬ್ಬೆರಳನ್ನೇ ಬಾಯಲ್ಲಿಟ್ಟು ಚೀಪುತ್ತಾ ನಿದ್ರೆ ಮಾಡಿದ್ದಾನೆ. ಓ, ಅದು ಗಾಢ ನಿದ್ರೆ. ನಿದ್ರೆಯಲ್ಲಿರುವವರನ್ನು ಎಬ್ಬಿಸುವುದೇ ನಿದ್ರಾಭಂಗ ಮಹಾಪಾಪ. ಹಾಗಾಗಿ ಇವನಾಗಿ ಎಚ್ಚರಾಗುವಲ್ಲಿವರೆಗೆ ಧ್ಯಾನಾಸಕ್ತನಾಗಿರ್ತೇನೆ. ಹರಿಯು ಮಲಗಿರ ಯೋಗ ನಿದ್ರೆಯೋ ಇರಲೆ ಕಣ್ಣದ ಗಿಲ್ಬಿಜವ ಕಿರುಬೆರಳಿನಲ್ಲಿ ಹೊರಗೆಡಹೆ ದಾನವರಿ ವರುದಿಸುತ್ತಲಿ
ಧನ್ಯವು ಏನಾಶ್ಚರ್ಯವಿದು! ಅರೆ ಕ್ಷಣದಲ್ಲಿ ವಿಶೇಷವಾದಂತಹ ಘಟನೆಯೇ ನಡೆದು ಹೋಯಿತಲ್ಲ. ಯಾವುದೋ ಒಂದು ಸ್ಫೋಟಗೊಂಡ ಅನುಭವ. ಕಣ್ಣೆರೆದು ನೋಡಿದ್ರೆ ನೀರಲ್ಲದೆ ಬೇರೆ ಏನೂ ಕಾಣುವುದಿಲ್ಲ. ಸುತ್ತ ನೋಡಿದರೆ ಕತ್ತಲು. ತನ್ಮಧ್ಯೆ ನಾನು ಹುಟ್ಟಿ ಬಂದಿದ್ದೇನೆ. ಯಾಕೆ ಹುಟ್ಟಿದೆ? ಯಾರಿಂದಲಾಗಿ ಜನ್ಮವನ್ನು ತಲದೆ ನಾನು ಮುಂದೆ ಏನು ಮಾಡಬೇಕು ಯಾವುದೂ ಗೊತ್ತಿಲ್ಲದೆ ಹೋಯಿತಲ್ಲ. ಹುಟ್ಟಿದ್ದೇನೆ ಅನ್ನುವಾಗ ಜನ್ಮದಾಟಬೇಕು. ಎಲ್ಲಿ ನನ್ನ ಅಪ್ಪ, ಎಲ್ಲಿ ನನ್ನ ಹೆತ್ತವೇ? ಯಾರೂ ಕಾಣುವುದಿಲ್ಲ. ದೂರದಲ್ಲಿ ನನ್ನ ಹಾಗೆ ಇರುವಂತಹ ಒಬ್ಬ ವ್ಯಕ್ತಿ ಕಣ್ಣಿಗೆ ಗೋಚರಿಸುತ್ತಾ ಇದ್ದಾನಲ್ಲ, ಅವನಿಂದಲಾಗಿಯೇ ಜನ್ಮವನ್ನು ತಾಳಿದ್ದೇನೆ. ಇರಲೂಬಹುದು. ಅಲ್ಲಿಯವರೆಗೆ ಹೋಗಿ ಅವರನ್ನೇ ವಿಚಾರಿಸೋಣ, ನೋಡೋಣ. ನನ್ನ ಹಾಗೆ ನೀನು. ಹೌದು, ಮನಸ್ಸಿಗೆ ಬಹಳ ಆನಂದವಾಯಿತು. ಯಾವಾತನನ್ನು ಹುಡುಕಾಡಿಕೊಂಡು ನಾನು ಇಲ್ಲಿಯವರೆಗೆ ಬಂದೆನು, ಅಂತಹ ವ್ಯಕ್ತಿ ಸಿಕ್ಕಿದ. ಅಪ್ಪ, ಏಪ ಏಪ ಏ ಅಪ್ಪ, ಯಾಕಪ್ಪ ನನಗೆ ಜನ್ಮವನ್ನಿತ್ತೆ? ನನ್ನಿಂದ ಮುಂದೆ ಏನು ಆಗಬೇಕಪ್ಪ? ನನ್ನ ಹೆಸರಾದ್ರೂ ಹೇಳಪ್ಪ. ಏ ಅಪ್ಪ, ಏಕೆಪ್ಪ, ಏಕೆ ಅಪ್ಪ ನನ್ನ ಜನ್ಮ? ಹೇಳಪ್ಪ. ಎಲ್ಲ ಮುಗೀತ ನಿನ್ನವು ಎಲ್ಲವೂ ಕೂಡ. ಇನ್ನು ಕೇಳುವುದಕ್ಕೆ ಏನು ಉಳಿದಿಲ್ಲ. ನನ್ನ ಸ್ಥಿತಿ ನಿನಗೇನು ಗೊತ್ತುಂಟು? ನಿನ್ನ ಸ್ಥಿತಿಯೂ ಹಾಗ. ಮತ್ತೆ ಯಾವುದಾದ್ರು ಬಹಳಷ್ಟು ಹತ್ತಿರಿಂದ ಈ ಕಾರ್ಕತ್ತರದ ವಿರುದ್ಧ ಪ್ರದೇಶದಲ್ಲಿ ನನ್ನ ಜನ್ಮದಾತ ಯಾರು ಎಂಬುದಾಗಿ ಅರಸ್ತಾ ಇದ್ದದ್ದು. ಒಡನೆ ನನ್ನ ಅಕ್ಷಿಗಳಿಗೆ ಗೋಚರಿದ್ದು ಬಹಳ ದೂರದಲ್ಲಿ ನೀನು. ನಾನು ಭಾವಿಸಿದ್ದು ನೀನು ನನ್ನ ಅಪ್ಪನೆಂಬುದಾಗಿ. ಹೌದೇ? ಆದರೆ ನನ್ನ ಹತ್ತಿರಕ್ಕೆ ಬಂದು ನೀನು ಹೇಳುತ್ತಾ ಇದ್ದಿ ನಾನಿನ್ನ ಜನಕನೆಂಬುದಾಗಿ. ನಿನಗೂ ಅಪ್ಪ ಇಲ್ವಾ? ಇಲ್ಲ. ಅಪ್ಪ ಇಲ್ಲದವ? ಹೌದಾ? ನೋಡುವುದಕ್ಕೆ ಹೋದರೆ ನಾವಿರುವರೂ ಕೂಡ ಒಂದೇ ಲೆಕ್ಕವಾಗಿ ಒಂದೇ ರೀತಿಯಾಗಿದ್ದೇವೆ. ಸತ್ಯ. ನಮ್ಮ ಸ್ಥಿತಿ ಒಂದೇ. ನಿನಗೂ ಅಪ್ಪ ಇಲ್ಲ, ನನಗೂ ಇಲ್ಲ. ಹಾಗಾದ್ರೆ ನನ್ನ ಅಮ್ಮ ಗೊತ್ತಿಲ್ಲ, ನಿನ್ನ ಅಮ್ಮ ಗೊತ್ತಿಲ್ಲ, ಅಮ್ಮ ಕೂಡ ಇಲ್ಲ. ಆದರೂ ಒಂದು ಮನದಲ್ಲಿ ವ್ಯತ್ಯಾಸ. ನಿನ್ನನ್ನು ನೋಡಿದ ಕ್ಷಣ ಏನೋ ಒಂದು ವಿಶೇಷತೆ ಮನದಲ್ಲಿ ಮೂಡುತ್ತಾ ಇದೆಯಲ್ಲ. ಏನದು? ನಿನ್ನ ಮೇಲೆ ಒಂದು ಪ್ರೀತಿ, ಮಮತೆ, ಮಮಕಾರ, ವಾತ್ಸಲ್ಯ ನನ್ನ ಮನದಲ್ಲಿ ಮೂಡುತ್ತಾ ಇದೆ. ಏನ್ ನಿನ್ನನ್ನು ನೋಡಿದ ಕ್ಷಣದಲ್ಲಿ ನನಗೆ ನಿನ್ನ ಮೇಲೆ ಒಂದು ರೀತಿಯ ಭಯ ಭಕ್ತಿ ಮೂಡುತ್ತಾ ಉಂಟು. ನನ್ನ ಮೇಲೆ ನಿನಗೆ ಭಕ್ತಿ, ನಿನ್ನ ಮೇಲೆ ನನಗೆ ಪ್ರೀತಿ. ಹುಟ್ಟುವುದಕ್ಕೆ ಮೊದಲೇ ನಾವು ಜೊತೆಯಾಗಿದ್ದವರು ಏನು? ಹಾಗಿರಲೂಬಹುದು. ಏನೇ ಇರಲಿ, ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ಒಂದು ಸಂಬಂಧವನ್ನು ಬೆಳೆಸಿಕೊಂಡರೆ ಹೇಗೆ? ಯಾವ ರೀತಿ? ನಿನ್ನ ಮೇಲೆ ಪ್ರೀತಿಯನ್ನಿಟ್ಟುಕೊಂಡವ ನಾನು, ಆದ್ದರಿಂದ ನಾನು ಹಿರಿಯವ ಎಂದೇ ಅರ್ಥ. ನನ್ನ ಮೇಲೆ ಭಕ್ತಿಯನ್ನು ತೋರ್ಪಡಿಸಿದವ ನೀನು, ಆದ್ದರಿಂದ ನೀನು ಕಿರಿಯವ ಎಂದೇ ಅರ್ಥ. ಹಿರಿಯವ ಅಂದ್ರೆ ಅಣ್ಣ, ಅಣ್ಣ. ಕಿರಿಯವ ಅಂದ್ರೆ ತಮ್ಮ, ತಮ್ಮ. ನಾನು ಅಣ್ಣ, ನಾನು ತಮ್ಮ, ನಾನು ಅಣ್ಣ, ನಾನು ತಮ್ಮ, ತಮ್ಮ. ಯಾರೂ ಇಲ್ಲದಂತಹ ಈ ಸಂದರ್ಭದಲ್ಲಿ ನಮ್ಮೊಳಗೆ ನಾವು ಸಂಬಂಧವನ್ನು ಕಲ್ಪಿಸಿಕೊಂಡೆವು. ಶಾರೀರಿಕವಾದಂತಹ ವಿಷಯವನ್ನು ಎಣಿಸುವಾಗ ಏನಾಗಿದೆ? ಬಹಳ ವ್ಯತ್ಯಾಸ. ಯಾವುದು? ಹೊಟ್ಟೆಯೊಳಗೆ ಯಾವುದೋ ಒಂದು ರೀತಿಯ ತಳಮಳ. ಅದ್ಯಾಕ ಹಾಗೆ? ಏನನ್ನಾದರೂ ತಿನ್ನಬೇಕೆಂಬಂತಹ ಬಯಕೆ. ಭವಿಷ್ಯ ಇದು ಹಸಿವೆ ಅಂತ ಕಾಣುತ್ತದೆ. ಇದನ್ನು ನಿವಾರಿಸುವ ಬಗೆ ಹೇಗೆ?
ಶೋಧಿಸುವ ಆಹಾರವ ಹುಡುಗುತ್ತನಾವೈದುವ ಹಿಡಿದು ಭಕ್ಷಿಸುವುದು ದೊರಕಿತು ನನ್ನನ್ನು ಹುಡಿಯದಲ್ಲಿ ಅನಿರೀಕ್ಷಿತವಾಗಿ ನಾವು ಒಟ್ಟಾಗಿದ್ದೇವೆ. ನಾವು ಶಾಶ್ವತವಾಗಿ ಬದುಕಬೇಕಾದ್ರೆ ನೀನು ಹೇಳಿದಾಗೆ ಏನನ್ನಾದ್ರೂ ತಿನ್ನಲೇಬೇಕು. ನಿನಗೆ ಹಸಿವೆಯ ಬಾಧೆ, ಅದೇ ನನಗೆ ಹಾಗಲ್ಲ. ಒಂದು ಕಡೆಯಲ್ಲಿ ತೋಳತೀಟ ಅಧಿಕವಾಗುತ್ತಾ ಉಂಟು. ಇರುವರ ಸಮಸ್ಯೆಗಳು ಒಮ್ಮೆಲೆ ಶಮನ ಆಗಬೇಕಾದ್ರೆ ಏನು ಮಾಡ್ಬೇಕು? ಅದಕ್ಕೆ ಇರುವುದು ಒಂದೇ ಉಪಾಯ. ಯಾವುದದು? ಕಾಣುತ್ತಾ ಇದ್ದ ಜಲರಾಶಿ ಈ ನೀರಿಗೆ ಬಡಿದಾಗ ಅದರ ಒಳಗಿದಂತ ಜಲಚರಗಳ ಮೇಲೆ ಬರುವುದಕ್ಕೆ ಸಾಧ್ಯ ಉಂಟು. ಆಮೇಲೆ ಅದನ್ನು ತಿಂದು ತೇಗಬಹುದು. ಈಗಲೇ ಪ್ರಾರಂಭಿಸೋಣ. ಹಸಿವೆಯನ್ನು ನೀಗಿಸುವ ಸಲುವಾಗಿ ನೀರಿನಲ್ಲಿಯೇ ಹುಡುಕುತ್ತಾ ಮುಂದೆ ಬಂದವರು ನಾವು. ನೀನೊಂದು ಕಡೆ ಹೋದೆ, ನಾನೊಂದು ಕಡೆ ಹುಡುಕಿದೆ. ನಿನಗೇನಾದ್ರೂ ಸಿಕ್ಕಿತಾ? ಎಲ್ಲಿ ಕೊಡ? ತುಂಬಾ ಸಿಕ್ಕಿತ್ತು. ಕೊಡ. ಕೇವಲ ನೋಡುವುದಕ್ಕೆ ಮಾತ್ರ ಸಿಕ್ಕಿದ್ದು, ಕೈಗೂ ಸಿಗಲಿಲ್ಲ, ಬಾಯಿಗೂ ಬರಲಿಲ್ಲ. ಯಾವುದೋ ಅದು? ನೀರಗುಳ್ಳೆಗಳ. ಅದು ನಾನು ಕೂಡ ನೋಡಿದ್ದೇನೆ. ಅಪ್ರಯೋಜಕ, ಸುಖ ಇಲ್ಲ. ನೀನು ಏನು ಪ್ರಯೋಜನ ಇಲ್ಲ. ಹೌದಲ್ಲ? ನಾನು ಹಾಗಲ್ಲ, ಪ್ರಯೋಜನ ಪಡೆದುಕೊಂಡಿದ್ದೇನೆ. ನನಗೆ ಸಿಕ್ಕಿತ. ನೋಡೋ, ಕೈ ಬಿಡಿಸು. ಕೈಯೊಳಗೆ ಅಲ್ವಾ, ಕಣ್ಣಿಗೆ ಬಿದ್ದದ್ದು. ಕಣ್ಣಿಗೆ ಬಿತ್ತ, ದೃಷ್ಟಿಗೆ ಗೋಚರಿಸಿತು. ಸಣ್ಣ ಪ್ರಾಣಿ, ಬೆಳ್ಳಗಿನ ಪ್ರಾಣಿ, ತೆಳ್ಳಗಿನ ಪ್ರಾಣಿ, ಕಮಲದ ಮೇಲೆ ಕುಳಿತಿದೆ. ಏನು ಮಾಡಿದೆ? ನಾನು ಏನೂ ಮಾಡ್ಲಿಲ್ಲ ಇಷ್ಟವರೆಗೆ. ತಿನ್ಲಿಲ್ಲಲ್ಲ? ಹಿಡಿದು ತಿನ್ನಬೇಕು. ನಾನು ನೀನು ಜೊತೆಯಲ್ಲಿ ತಿನ್ನಬೇಕು. ಆದ್ದರಿಂದಲೇ ಒಬ್ಬ ಹಿಡಿಯಲಿಲ್ಲ. ಪ್ರಾಣಿಯನ್ನು ನೋಡುವೆಯಾ? ನೋಡ್ಬೇಕು. ನೋಡಿ.
ಬಳಿಕ ಪ್ರಸಂಗಿ ಮಾರಿ ಸಂತಾನ ಮೊದಲೇ ಕಾಣುವುದಿಲ್ಲ. ಕತ್ತಲೆಯಲ್ಲಿ ಬಂದು ನನ್ನ ಕೈಯೊಳಗೆ ಸಿಕ್ಕಿಬಿದ್ದೆಯಲ್ಲ. ಕಣ್ಣಲ್ಲಿ ರಕ್ತ ಇಲ್ಲದ ಜಾತಿಯನ್ನ ನಾನು ಕೊಲ್ತೀಯ ನೀನು. ಪ್ರಾಣಿ ಎಂಬ ಹಾಗೆ ಭಾವಿಸಿ ಕೈಗಳಲ್ಲಿ ಹಿಡಿದು ಬಾಯಿಗೆ ತುರುಗಿಸಿದೆ. ಒಂದು ವೇಳೆ ನುಂಗುತ್ತಿದ್ರೆ ನೀನು ಇಲ್ಲದಾಗುತ್ತಿದ್ದೆ. ತಮ್ಮ ಇಲ್ಲದಾಗ್ತಿತ್ತು. ನಿನ್ನ ಧ್ವನಿ ಕೇಳಿದಲ್ಲ. ಹೌದಲ್ಲ, ಆಗಲೇ ಬಿಟ್ಟಿದ್ದೇನೆ. ನನ್ನ ಪುಣ್ಯ ಅದು. ಪ್ರಾಣಿ ಕೈ ತಪ್ಪಿಸಿ ಓಡಿದೆ. ಓಡಿ ಹೋಗಿದೆ. ಹುಡುಕುವವ ಹರಿಯನಾಭಿಗಮಲನಾಳಲಿ ಮರೆಗೊಳ್ಳುತ್ತಲೇ ಬಿದಾದ ಮನದಲ್ಲಿ ಕರಹರಿಸಿದನು ದೈತ್ಯನುರೆ ದಿನ ಬರುವರೆಲ್ಲ. ಏನು ಆಶ್ಚರ್ಯವಿದು! ಹರಿಯ ನಾವೇ ಕಮಲನಾಳದಲ್ಲಿ ಧ್ಯಾನಾಸಕ್ತನಾಗಿದ್ದೆ. ಒಮ್ಮಿಂದ ಮೇಲೆ ಉದಿಸಿದಂತಹ ಧನುಜ ಇರುವರು ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಹೇಗೂ ಇವರ ಕೈಯಿಂದ ತಪ್ಪಿಸಬಾರದೆ ಅಟ್ಟಹಾಸ ಕೇಳ್ತಾ ಉಂಟು. ನನ್ನನ್ನು ಬಿಡುವ ಯಾವ ಲಕ್ಷಣವೂ ಗೋಚರಿಸ್ತಾ ಇಲ್ಲ. ಹಾಗಾದ್ರೆ ಬ್ರಹ್ಮನ ಅಸ್ತಿತ್ವಕ್ಕೆ ಬೆಟ್ಟೆ ಇಲ್ಲ. ಹಾಗಾಗಬಾರದು. ಹಾಗಾಗದೆ ಇರಬೇಕಾದ್ರೆ ಇರುವುದೊಂದೇ ದಾರಿ. ಅಮ್ಮ ಅಮ್ಮ ಅಮ್ಮ! ಮಗನೇ ಬ್ರಹ್ಮ, ಭಯದಲ್ಲಿ ನಡುಗುತ್ತಾ ಅಮ್ಮ ಎಂದು ದೀನ ಧ್ವನಿಯಲ್ಲಿ ಕರೆದಿದ್ಯಾ? ಪ್ರತ್ಯಕ್ಷಳಾಗಿದ್ದೇನೆ. ಯಾಕೆ ಮಗನೇ, ಯಾರಿಂದ ಕಷ್ಟ ಬಂತು ಹೇಳು? ಓ ಜನನಿ, ನಿನ್ನ ಆಜ್ಞಾನುಸಾರವಾಗಿ ಕರ್ತವ್ಯದಲ್ಲಿ ನಿರತರಾಗಿರಬೇಕಾದಂತಹ ನಾವು ವಾದಕ್ಕಿಳಿದೆವು. ವಾದದಿಂದ ಏನೋ ಪ್ರಯೋಜನ ಆಗಲಿಲ್ಲ. ಬಳಿಕ ಶೋಧನೆಗೆ ಬೇಕಾಗಿ ಹೊರಟವರು ಹರಿಯ ಉದರ ಶೋಧನೆಯನ್ನು ಮಾಡಿ ಹೊರಬರುವರೆ ಅಸಾಧ್ಯವಾದಂತಹ ವೇಳೆಗೆ ಭಕ್ತಿಯಿಂದ ನಿನ್ನನ್ನೇ ಅರ್ಚಿಸಿಕೊಂಡಾಗ ಗೋಚರಿಸಿದಂತಹ ಪಥ, ಆ ಪಥವನ್ನೇ ಹಿಡಿದು ಹೊರಬರಬೇಕಾದ್ರೆ ಹರಿಯು ಗಾಢ ನಿದ್ರೆಯಲ್ಲಿದ್ದ. ತನ್ನ ಕಿವಿಯ ಕಿಲ್ಬಿಷವನ್ನು ತೆಗೆದು ಬಿಸಾಡಿದ್ದೆ. ಧನುಜರೀರುವರು ಉದಿಸಿದ್ದಾರೆ. ನನ್ನನ್ನೇ ತಿನ್ನುವುದಕ್ಕಾಗಿ ಮುಂದೊತ್ತಿ ಬರ್ತಾ ಇದ್ದಾರೆ. ಕಂಗಿಟ್ಟಿದ್ದೆ ನಮ್ಮ, ನೀನೇ ಕಾಪಾಡಬೇಕು. ದುಃಖಿಸಬೇಡ, ಮರುಗಬೇಡ ವಿಧಾನ, ಮರುಗಬೇಡ ವಿಧಾನ. ನಾ ಶ್ರೀಹರಿಯ ಸೇರಿಯ ಕಾರಣದೇ ಅವನಿಗೆ ಏನಾಗಿದೆ ಅಮ್ಮ? ಅವನಿರುವ ನಿದ್ರೆಯೊಳಿನ್ನು ಶೀಘ್ರದೊಳ್ ಅಗಲಿ ಹೋಗುವೆನೋ. ಭರದೊಳೆಜ್ಜರಗೊಂಡು ದೈತ್ಯರ ಕಲಿದುಗೊಡುವನು ಭೀತಿ ಬೇಡ. ಅದಕ್ಕೆ ನಾನೇನು ಮಾಡ್ಲಮ್ಮ? ವರ ಸುದರ್ಶನವ ಕೊಡುತ್ತವಗೆ ನೀ ಮರೆಯೊಳಿಹುದೆಂದೋಗು. ಮರುಗಮೇಡವಿದಾದ ಮಗನೇ ಬ್ರಹ್ಮ, ದುಃಖಿಸಬೇಡ ಕಂದ. ಆದಿಮಾಯಾದಂಥ ನಾನು ಯೋಗಮಾಯಾಗಿ ಹರಿಯನ್ನು ಸೇರಿದ ಕಾರಣ ಹರಿಯು ಯೋಗ ನಿದ್ರೆಯಲ್ಲಿದ್ದಾನೆ. ಈ ಕ್ಷಣದಿಂದ ಹರಿಯನ್ನು ತೊರೆದು ದೂರ ಸರಿಯುವುದಕ್ಕಿದ್ದೇನೆ. ಎಚ್ಚೆತ್ತಂತ ಹರಿ ದುಷ್ಟರನ್ನು ಸಂಹರಿಸುವುದಕ್ಕಿದ್ದಾನೆ. ಇಗೋ ಈ ಸುದರ್ಶನವನ್ನು ಅವನಿಗೆ ಕೊಡು ಮಗನೇ. ಅಷ್ಟರವರೆಗೆ ನಾನೆಲ್ಲಿ ಇರಬೇಕಮ್ಮ? ನಾಭಿ ಕಮಲದ ನಾಳದಲ್ಲಿ ಅಡಗಿಕೊ ಮಗನೇ. ಆದಿತಮ್ಮ. ತೊಲಗಿ ನಿಲ್ಲಲ ಯೋಗ ಮಾಯೆಯು ನಳಿನನಾಭನು ತೊರೆದು ನಿದ್ರೆಯಾಗ ಕುಳಿತಿರಲು ಕಿರುನಗೆಯ ಬೇರುತ್ತ ತನ್ನ ವದನದಲ್ಲಿ ಜಲನಿಯಲ್ಲಿ ಶೋಧಿಸುತ್ತ ವಿಧಿಯನು ಕಳರು ನಡೆದರುದಾಯ ಗಂಡ ನಳಿನ ನಾವನ ನಿರದೆ ನುಡಿದಿದರಾಗ ಗರ್ವದಲ್ಲಿ ಯಾರೆಲ್ಲ ಬೇಳಯ್ಯ ನೀನು
ಮೇಲೆ ಕುಳಿತುಕೊಂಡ ಕಾರಣವೇನು ನಿಲ ಮೇಲೆ ಕುಳಿತುಕೊಂಡ ಕಾರಣವೇನು ಇಷ್ಟೇ ಅಲ್ಲ, ಇನ್ನು ಬೇಕಾದ್ರೆ ಉಂಟು ಬೊಬ್ಬೆ. ಅವನಿಗೆ ಕಿವಿ ಕೇಳುವುದಿಲ್ಲ, ಇವನಿಗೆ ಯಾವ ಅನುಭವ ಆಗುವುದಿಲ್ಲ. ನಮ್ಮ ಬೊಬ್ಬೆಯೇ ಅವನಿಗೆ ಗೊತ್ತಿಲ್ಲ. ಹೌದಾ? ಇವನಿಗೆ ಕಿವಿ ಕೇಳುವುದಿಲ್ವಾ? ನಿನಗೆ ಯಾವ ಅನುಭವವೂ ಆಗುದಿಲ್ವಾ? ನಿನಗೆ ಅನುಭವ ಆಗುವುದಿಲ್ಲ ಅಂದೆ. ಯಾವುದು ಗೊತ್ತಾಯ್ತಾ? ಮಾತು ಬರ್ತದ, ಕಿವಿ ಕೇಳುತ್ತದ, ನಿಮಗೆ ಮಾತು ಬರ್ತದೆ. ನಿನ್ನ ಬಗ್ಗೆ ಆ ರೀತಿಯಾದಂತಹ ಮಾತುಗಳನ್ನು ಆಡುವುದಕ್ಕೆ ಬಂದವರಲ್ಲ. ಮತ್ತೆ ಉದ್ದೇಶ ಬೇರೆ ಇತ್ತು. ಯಾನು ಆ ಉದ್ದೇಶವಿರಲಿ ನಿನ್ನ ಬಗ್ಗೆ ಮಾತಾಡುವಂತಹ ಮನಸ್ಸಾಗಿದೆ. ನಿನ್ನನ್ನು ನೋಡುವಾಗ ಬಹಳ ಆಶ್ಚರ್ಯವಾಗುತ್ತಾ ಇದೆಯಲ್ಲ. ನಮ್ಮ ಬಗ್ಗೆ ಯಾರಾದ್ರೂ ಮಾತನಾಡಿಕೊಳ್ಳುವುದಾದ್ರೆ ನಮಗೂ ಸಂತೋಷ. ಹೌದೇನಾ? ಆಶ್ಚರ್ಯ ಯಾಕೆ ಬಲ್ಲೆಯ? ನೀರ ಮೇಲೆ ಕುಳಿತುಕೊಂಡಿದ್ದಿ. ಇದು ಮೊದಲು ಮಲಗಿದ್ದೆ ನಾನು. ಹೌದಾ? ಈಗ ಕುಳಿತುಕೊಂಡದ್ದಷ್ಟೇ. ಓಹೋ, ಪಕ್ಕನೆ ಎಚ್ಚರವಾಗುವಾಗ ಎಲ್ಲ ಅಲ್ಲೋಲ ಪಕ್ಕದಲ್ಲಿ ನೀವಿಬ್ಬರು. ನಮಗೆ ಕೂತ್ಕೊಳ್ಳಿಕ್ಕೆ ಆಗುವುದಿಲ್ಲ. ಯಾಕೆ? ಕುಳಿತುಕೊಂಡ್ರೆ ಒಳಗೆ ಹೋಗ್ತೇವೆ ನೀರಿನ ಬಳಂಕ. ಹೇಗೆ ಕುಳಿತೆಯ? ಕುಳಿತದ ಹೇಗೆ? ಆಲದೆಲೆಯ ಮೇಲೆ. ಏತಮ್ಮ ಅಣ್ಣ ನೋಡಿದೆಯಾ? ಅವ ಕುಳಿತದ್ದು ಇದು ಆಲದ ಎಲೆ. ಇದರ ಮೇಲೆ ಒಂದು ಪ್ರಾಣಿ ಕುಳಿತಿದೆ. ಒಂದೇ ಎಲೆಯೋ? ಮೂರಾದ್ರೂ ಎಲೆ ಇರುತ್ತಿದ್ರೆ ನಾವು ಕೂಡ ಸುಧಾರಿಸುತ್ತಿದ್ದೇವಲ್ಲ. ಯಾಕೆ? ಮೂರೆಲೆ ನಮಗೆ ಕೂತ್ಕೊಳ್ಳುವುದಕ್ಕೆ. ನಿಮಗೂ ಬೇಕಾ? ಬೇಕಿತ್ತಲ್ಲ. ಒಂದೇ ಇರುವುದು. ಒಂದೇ ಇರುವುದಾ? ಬೇಕಾದ್ರೆ ಸರಿ ಇತ್ತೇನೆ, ಕುಳಿತುಕೊಳ್ಳಿ. ಬೇಡ, ಅದರಲ್ಲಿ ಹೇಗೆ ಕುಳಿತುಕೊಳ್ಳುವುದು? ಒಬ್ಬನೇ ಕುಳಿತುಕೋ. ನಿನ್ನ ಕಣ್ಣಿನ ದೃಷ್ಟಿ ಉಂಟಲ್ಲ, ಆ ಕಡೆಗೆ ಹಾಯಿಸು. ಯಾಕೆ? ಆ ಕಡೆ ನೋಡುವಂತ ನನ್ನನ್ನು ನೋಡುವೆ. ಇರುವಿಸ ಮುಖ. ನನ್ನನ್ನು ಯಾರು ನನಗೆ ನೋಡ್ಲಿಕ್ಕೆ ಹೇಳಿದ್ದು? ತಿರುಗಿಸ್ಲಿಕ್ಕೆ ಹೇಳಿದ. ತಿರುಗಿಸುವಾಗ ನೀನ್ ಈ ಕಡೆ ನನ್ನನ್ನು ನೋಡ್ಬೇಡ. ಮತ್ತೆ ಯಾರ? ನಮ್ಮನ್ನು ನೋಡುವುದಕ್ಕೆ ನಮ್ಮಲ್ಲಿ ಕೇಳಿದೆಯೋ? ಕೊಡಿ. ಯಾವುದನ್ನು ಕೇಳಲಿಕ್ಕೆ ಹೇಳಿದ್ದು? ಅಪ್ಪಣೆ ಪಡೆದುಕೊಂಡಿದ್ದೀಯಾ ಅಂದೆ. ನೋಡಬೇಕಿದ್ರೆ ನಮ್ಮಲ್ಲಿ ಕೇಳ್ಬೇಕು. ನೋಡಬೇಕು ಹಾಗೆ ಕೇಳಿದ್ಯಾ? ಗೊತ್ತಿಲ್ಲ. ಗೊತ್ತಿಲ್ಲದೆ ತಮ್ಮ ಅಣ್ಣನಿಗೆ ಏನು ಗೊತ್ತಿಲ್ಲ. ಹಾಗಿರಲಿ, ಬಾಯಿ ಮುಚ್ಚು. ಬಾಯ್ ನನ್ನ ಬಾಯಿ ಅಲ್ವಾ? ಇವನದ್ದ? ಅವನದ್ದು ಅಲ್ಲ. ಬೇಕಾದ್ದು ನಿನ್ನ ಬಾಯಿಯನ್ನು ನೀನು ಮುಚ್ಚು ಅಂದೆ. ಯಾಕೆ ಬಂದೆಯ? ಯಾಕೆ? ನಿನ್ನ ಬಾಯೊಳಗಿರುವಂತಹ ಬೆಳ್ಳಗಿನ ಹಲ್ಲು, ಅದರಿಂದ ಹೊರಡುವ ಫಲ್ಲನೆ ಬೆಳಕು ನಮ್ಮ ಕಣ್ಣಿಗೆ ಕುಕ್ಕುತ್ತದೆ. 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 ಇಷ್ಟು ಬೇಗ ತದೆ ಕುಕ್ಕು ಕೋರೈಸುತ್ತದೆ. 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 ಕಣ್ಣು ಬೀಳುವುದಕ್ಕಾಗುವುದಿಲ್ಲ. ಆದ್ದರಿಂದ ಬಾಯಿ ಮುಚ್ಚು ಒಂದೇ. ಹಾಗಾದ್ರೆ ಬೇಗ ಕಣ್ಣು ಮುಚ್ಚಿ ನೀವು. ಎಲ್ಲ ಎಷ್ಟು ಮಾತಾಡಿದ್ರು ಉತ್ತರವನ್ನೇ ಕೊಡ್ತಾ ಇದ್ದಾನಲ್ಲ. ಯಾರ ನೀನು? ನಗು ಹಾಸ್ಯ ಮಾಡ್ತೀಯ? ಯಾರ ನೀನು? ಯಾರಂತ ಹೇಳು. ಅಯ್ಯೋ, ನನ್ನನ್ನು ಕೇಳುವ ನೀವ್ಯಾರು? ಗೊತ್ತೇ ಆಗ್ಲಿಲ್ವಾ? ನಾವು ಸಾಮಾನ್ಯರಲ್ಲ. ಮತ್ತೇನು? ವೀರರು. ವೀರ ಶೂರ ಅಹುದು ನೀ ಬೋಲು. ವೀರ ಶೂರ ಅಹುದು ನೀವು ವಾಂದೆ ಬಿಡಬೋಗೋ ಭೂರಿ ದೋಜ ವಾಂದೆ ಬಿಡಬೋಗೋ ಯಾರ ಗಂಡೀರಯ್ಯ ಮೊದಲು ನಾನರಿಯೇ
ಬಂದು ಧೀರ ಶೂರಬಹುದು ನೀವು ಭೂರಿ ದೋಷವಾದ್ರೆ ದಿನವು ಯಾರ ಕಂಡಿರಯ್ಯ ಮೊದಲು ನಾನರಿಯಲಿದ್ದು ತೋರುವ ಜಲದಿ ಅಧಿಕಾರಿಯಾಗಿರುವೆನು ತೋರುವ ಜಲದಿ ಗಧಿಕಾರಿಯಾಗಿರುವೆನು ಬೇರೆ ಗಾನೆ ಎನ್ನ ಹೊರದು ವಾರಿಧಿಯಲಿ ಬೇರೆ ಗಾನೆ ಎನ್ನ ಹೊರದು ವಾರಿಧಿಯಲಿ ರಹುದು ನೀವು ಭೂರಿ ಭೋಜವಾಂದೆ ದಿಟವೋ ಯಾರ ಗಂಡೀರಯ್ಯ ಮೊದಲು ನಾನರಿಯೇನು ಧೀರ ಶೂರ ಅಹುದು ನೀವು ಭಲೆ 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 ಧೀರರು ಶೂರರು ಗಣಗಂಭೀರ ನಿಮ್ಮನ್ನು ಕಾಣುವಾಗಲೇ ನನಗೆ ಭೂರಿ ತೋಷವಾಯಿತು. ಏನೋ ಇದು ದಿಟವು ಅದೇ ಸಂತೋಷವಾಯಿತು. ಆನಂದಾನುಭೂತಿ ಎತ್ತರವನ್ನು ನಾನು ಹೊಂದಿದೆ. ಆರ ಕಂಡಿರಯ್ಯ ಮೊದಲು ಎಷ್ಟು ಆರ ನೋಡಿದಿರಿ ಅಂತ ಯಾರನ್ನು ನೋಡಿದಿರಿ? ನಾನೊಬ್ಬನೇ ಇದ್ದೆ. ನನಗೂ ಬಹಳ ಬೇಸರವಾಗಿತ್ತು. ಹೌದೇ ಆ ಕಡೆ ಈ ಕಡೆ ನೋಡುವಾಗ ಇಬ್ಬರು ನೀವು ಆಗಮಿಸಿದ್ದು, ಒಟ್ಟು ಮೂವರಾದೆವು. ಸಂತೋಷದಿಂದ ಮಾತನಾಡುವಾಗ ಎನ್ನುವಾಗ ಯಾರೋ ನೀನು ಯಾರೋ ನೀನು ಎನ್ನುವ ಹಾಗೆ ನನ್ನನ್ನೇ ಪ್ರಶ್ನಿಸ್ತಾ ಇದ್ದೆ. ನಾನೊಬ್ಬನೇ ಇದ್ದೆ, ನನಗೆ ಯಾರು ಇಲ್ಲ. ಹೌದು, ನೀವು ಹುಡುಕುತ್ತಿರುವ ಯಾವನನ್ನು ನಾನು ನೋಡಿದ್ದೇ ಇಲ್ಲ. ಕಾಣುತ್ತಾ ಇದೆಯಲ್ಲ ಜಲಧಿ, ಜಲಧಿ ಈ ಜಲಧಿಗೆ ಜಲಧಿಗೆ ಒಡೆಯ ತಿಳಿಯಾದೆಮ್ಮ ವಿಕ್ರಮವನ್ನು ಸಲುಗೆ ಇಂದಲಿ ಏನು ನಮ್ಮಲ್ಲಿ ಸಲುಗೆ ನಿನಗೆ? ಯಾಕೆ ಇನ್ನೊಂದು ಸಲ ತುಟಿ ಬಿದ್ದಿದ್ರೆ ಜಾಗೃತ ಬಹಳಷ್ಟು ಏರಿ ಹೋಗಿದೆ. ನಿಮಗ ಹೌದಾ? ಎಂತದ್ದು? ಯಾವುದು? ಸಿಟ್ಟು, ಕ್ರೋಧ. ಯಾಕೆ ಕ್ರೋಧ? ನಿನ್ನ ಹಾಗೆ ಕೆಲಸ ಇಲ್ಲದೆ ನಾವು ಇಲ್ಲಿ ಬಂದದಲ್ಲ. ನನ್ನ ಹಾಗೆ ಕೆಲಸ ಇಲ್ಲ ನಿಮಗೆ? ನಿನಗೇನು ಕೆಲಸ ಇಲ್ಲ, ಹಾಗೆ ಸುಮ್ಮನೆ ಇಲ್ಲಿ ಬಂದು ಕುಳಿತುಕೊಂಡಿದ್ದಿ. ತೋರುವ ಜಲಧಿಗೆ ಅಧಿಕಾರಿ ಅಂದಿದ್ದೇನೆ, ಕೆಲಸ ಇಲ್ಲ. ಅಧಿಕಾರಿ ಅಂದೆಂಬುದಾಗಿ ಕೈಬೇಡ. ಮತ್ತು ಅಧಿಕಾರ ನಾವೇ ಇಲ್ಲಿ ಅಧಿಕಾರಿಗಳು. ಹೌದಾ? ನಮಗಿಂತ ಹೆಚ್ಚು ಯಾರೂ ಇಲ್ಲ. ಮೊದಲು ನಿನ್ನ ಹಾಗೊಂದು ಪ್ರಾಣಿಯನ್ನು ಕಂಡಿದ್ದೇವೆ. ಹೌದಾ? ಅದನ್ನು ಹುಡುಕುತ್ತಾ ಬಂದದ್ದು. ನಾನು ನೋಡಿದ್ದೇ ಇಲ್ಲ. ಆದರೆ ಅದು ನಿನ್ನ ಹಾಗಲ್ಲ. ಅದಕ್ಕೆ 5 ತಲೆಗಳು, 5 ಶಿರ. ನಿನಗೆ ಒಂದೇ ಒಂದು ಶಿರ. ನಿನಗೆ ಒಂದೇ ಶಿರ. ಶಿರ ಶಿರ. ನಾವು ಹೇಳಿದ್ದನ್ನು ಹೌದು ಎಂಬ ಹಾಗೆ ಒಪ್ಪಿಕೊ. ನಿನಗೆ ಶಿರವೇ. ನಿಮ್ಮದು ಶಿರ, ನನ್ನದು ಶಿರ. ಅದಕ್ಕೆ 2 ಕೈ. ನನಗೆ ನಿಮಗೆ 4 ಕರ. ಚತುರ್ಬಾಹುಗಳು. ಬಹಳಷ್ಟು. ಅದರ ಬಣ್ಣ ಬಿಳಿ, ಬಿಳಿ ಬಣ್ಣ. ನೀನು ಹಾಗಲ್ಲ. ಇವ ಕರಿಯ ಕರಿಯ ಕರಿಯ. ನೀವೆಂತದು ಕಿರಿಕಿರಿ ಮಾಡುವುದು? ನೀನು ಕಪ್ಪು. ಈಗ ಎತ್ತರಿಸ್ತಾ ಇದ್ದೇವೆ. ಒಂದು ಪ್ರಾಣಿಯನ್ನು ಹುಡುಕಿ ಕೊಡ್ಬೇಕು. ಅದು ಸಿಗದ್ರೆ ಏನಂತೆ ನಿನ್ನದೇ ನುಂಗುತ್ತೇವೆ. ನಾನೇನು ನಿಮ್ಮ ಗಡ್ಡರಲ್ಲಿ ಇಳಿಯುವ ತುತ್ತಲ್ಲ. ಇಳಿಸಿಕೊಂಡೆವು.
ಹೇಗೆ ಹಾ. ಆಗ್ಲಿಕ್ಕಿಲ್ಲ. ಏನು? ಅವನೆಲ್ಲಿದ್ದಾನೆ ಎನ್ನುವುದನ್ನು ಹುಡುಕಿ ನೀವು ಮೂವರು ಬಂದು ನನ್ನ ಮರೆಯ ಸೇರಿ ನಿಮ್ಮನ್ನು ಸಲಹುತ್ತೇವೆ. ಎಲ್ಲಿ ಎಲ್ಲಿ ಕಡೆಗಾಲವು ನಿಮಗಿಂದು ದಿನ ತಿಳಿದಿರಲಿ. ಅಧಿಕ ಪ್ರಸಂಗ ಮಾತಾಡಿದ. ತುಂಬಾ ರಗಳೆ ಮಾಡಿತ್ತು. ಕೊನೆಗೆ ನನ್ನ ಎರಡೇ ಬಿಟ್ಟು ದಪ್ಪನೆ ಬಿದ್ದು ಬಿಟ್ಟಿದ್ದಾರೆ. ಸತ್ತು ಹೋಯಿತು. ಪ್ರಾಣ ಹೋಗಿದೆಯಲ್ಲ, ಹೋಗಿರ್ಬೇಕು. ಇನ್ನೂ ಹೇಳಲಿಕ್ಕಿಲ್ಲ. ನಿಮಗೇನಾಯ್ತು ಇದ್ದಕ್ಕಿದ್ದ ಹಾಗೆ? ಕೊನೆದೇ ನನಗೆ ಹಿಂದಿನಿಂದ ನಾನು ಹೊಡೆದತ್ತ. ಮತ್ತೆ ಯಾರು ಹೊಡೆದದ್ದು? ನಾನು ಹೊಡಿಲಿಲ್ವಾ? ಮತ್ತೆ ಬಿಟ್ಟು ಬಿಟ್ಟಲ್ಲ. ಬಹುಶಃ ಅದರದ್ದೇ ಕೆಲಸ ಅಂತ ಕಾಣ್ಬೇಕು. ಸಾಯ್ಲಿಲ್ಲ. ಅದು ಪೂರ್ತಿ ಸಾಯ್ಲಿಲ್ಲ. ಈಗ ಪ್ರಾಣ ಹೋಗಿದೆ. ಈಗ ಹೋಗಿದೆ. ಅಣ್ಣ, ಹಸಿವು ಜೋರ ಆಗ್ತಾ ಇದೆ. ಹೌದಲ್ಲ, ಅದನ್ನು ತಿನ್ನಬೇಕು ಎಂಬಂತಹ ಆಸೆ. ಆದರೆ ಒಂದೇ ಪ್ರಾಣಿ ಸಾಕಾಗುದಿಕ್ಕೆ ಮಾತ್ರ. ಹೌದು, ಇನ್ನೊಬ್ಬರಿಗೆ ಬೇಕಲ್ಲ. ಬೇಕು. ಕೈ ತಪ್ಪಿಸಿ ಓಡಿ ಹೋದಂತಹ ಪ್ರಾಣಿಯನ್ನು ಹಿಡಿಬೇಕು, ಇಲ್ಲಿಗೆ ತರಬೇಕು. ಆಮೇಲೆ ಇಬ್ಬರು ಕೂಡ ಜೊತೆಯಾಗಿ ತಿನ್ನಬೇಕು, ಒಟ್ಟಿಗೆ ಹುಡುಕುವ. ನಳಿನನಾವನ್ನು ಸ್ಮರಿಸಿ ಭಕ್ತಿಯು ಆದಿಮಾಯ ಜಯ ಜಯಾದಿಮಾಯ ಮನದೊಳರಿದನು ಹೊರತು ಅಸದಳಿ ಹೊರಗೆ ಬೆನ್ನುತ್ತ ಮಧು ಕವಿದವರು ಹೊಗಳುತ್ತ ಇಂತೆಂದನು. ಏನಚ್ಚರಿ ಇದು? ಮತ್ತೆ ಸಹಸ್ರ ವರ್ಷಗಳ ಕಾಲ ಹೋರಾಡಿದೆವು. ಧನುಜರೊಡನೆ ಜಯಸಿರಿ ನನಗೆ ವರಿಸಿದ್ದೇ ಇಲ್ಲ. ಹಾಗಾದ್ರೆ ಏನು ಮಾಡೋಣ ಎನ್ನುವ ಹಾಗೆ ಮಾತೆಯನ್ನೇ ಪ್ರಾರ್ಥಿಸಿದಾಗ ತೋರಿಸಿದಳಲ್ಲ ವಿಶೇಷವಾದಂತಹ ದಾರಿ. ದುರದೊಳ ಸದಳ ಹನನಗೈಯಬೇಕು ಅಂತಾದ್ರೆ ಕಪಟವೇ ಸರಿ. ಹೇಗೆ ಹೊಗಳೋಣ? ಮೆಚ್ಚಿದ ನಿಮ್ಮ ಪೌರುಷಗೆ ಬಲು ಹೆಚ್ಚಿನ ಧೋಳ ಸಾಹಸಗೆ ಆಶ್ಚರ್ಯ ಪಾದನ ಉಚ್ಚರಿಸುವರೇನು ಅಚ್ಚಳಿಯುವ ಪದರಹುದು ಸಂಗರದಲ್ಲಿ ಮೆಚ್ಚಿದೆ ನಿಮ್ಮ ಪೌರುಷಗೆ ಮೆಚ್ಚಿದೆ ಮಜಪೂತುರೇ ಎಂತಹ ಪರಾಕ್ರಮ ವಿಶೇಷ. ಆದ್ದರಿಂದಲೇ ನಿಮ್ಮ ಆ ವಿಶೇಷತ್ವವನ್ನು ಕಂಡು ನಾನು ಹೊಗಳಿಕೆಯ ಉದ್ಗಾರ. ನಿಮ್ಮ ಸಾಹಸ ವೃತ್ತಿ ಇಲ್ಲವೇ ಇಲ್ಲ ಯಾರಲ್ಲ. ಆದ್ದರಿಂದಲೇ ಮೆಚ್ಚಿದ್ದೆ. ಮೆಚ್ಚುವುದು ಯಾಕೆ? ನಾನು ಗೆದ್ದಿದ್ದೇನಲ್ಲ ಎನ್ನುವ ಅಹಂಕಾರದಿಂದಲ್ಲ, ಅದೇ ಸೋತಿದ್ದೇನೆ ಎನ್ನುವ ಕಾರಣದಿಂದಲೇ ಸೋತಂತಹ ನಾನು ಗೆದ್ದಂತಹ ನಿಮಗೆ ಏನಾದ್ರೂ ಕೊಡಬೇಕು ಎನ್ನುವ ಹಂಬಲ. ಏನು ಬೇಕು, ಎಷ್ಟು ಬೇಕು, ಹೇಗೆ ಬೇಕು
ಗೋತ್ರದವರ ಆದ್ದರಿಂದ ನಿನಗೆ ಏನು ಬೇಕು ನಮ್ಮಲ್ಲಿ ನೀನು ಬೇಡು, ನಾವು ಮಾಡ್ತೇವೆ. ಹೌದಾ? ನನಗೆ ಭರವಸೆ ಇಲ್ಲ. ಬರ್ಬೇಕಿದ್ರೆ ಮತ್ತೆ ಒಂದು ಕ್ಷಣಕ್ಕೆ ಕಾಣ್ತೀರಿ, ಮತ್ತೊಂದು ಕ್ಷಣ ನೀರಿನಲ್ಲಿ ಮುಳುಗ್ತೀರಿ. ಭರವಸೆ ಬರ್ಬೇಕಿದ್ರೆ ಕೈ ತಟ್ಟಬೇಕು. ಓ, ಭಾಷೆ ಕೊಡ್ಬೇಕಾ? ಎಲ್ಲ ಬಸಕೊಂಬಾದನೆ, ನಮ್ಮಿಂದ ನೀನು ಯಾವುದನ್ನೆಲ್ಲ ಯಾಚಿಸುತ್ತೀಯೋ ಅದನ್ನು ನಾವು ಕೊಡ್ತೇವೆ. ದಕ್ಕುದಾದ ಮದ್ದೆಕ್ಕು ಬೇದರಿ ದಕ್ಕದು ನಿಮ್ಮಯ ವಿಕ್ರಮ ಮುಂದಕ್ಕೆ ಸಿಕ್ಕಿದೆ. ಮೂರ್ಖ ಶಿಖಾಮಣಿಗಳು ಸತ ಮೂರ್ಖರು. ನೀವು ಏನು ಮೂರ್ಖರು ಅಂದ್ರೆ ಮೂರ್ಖರು ಅಂತ? ಮೂರ್ಖರು ಮತ್ತೆ ನಿಮ್ಗೆ ಬುದ್ಧಿ ಇಲ್ಲ ಅಂತ? ಮತ್ತೆ ಅಲ್ಲ, ಉದ್ದುಂಟು, ಸಾಮಾನ್ಯ ಬುದ್ಧಿ ಇಲ್ಲ ಅಂತ. ಸಾಮಾನ್ಯ ಅಂದ್ರೆ ನನ್ನ ಹಾಗಲ್ಲ ಅಂತ. ಬುದ್ಧಿ ಅಲ್ಲ, ದೊಡ್ಡ ಬುದ್ಧಿ ನಿಮ್ಗೆ. ಬುದ್ಧಿವಂತ ನೀವು. ನಿಮ್ಮನ್ನು ಮೆಚ್ಚಿದ್ದೇನೆ. ಕೇಳು. ಆ ಕಾರಣದಿಂದ ಈಗ ನನಗೆ ಸಿಕ್ಕಿ ಬಿದ್ದಿದ್ದೀವಿ. ಮತ್ತಾನು ನಾನು ಕೇಳಿದ್ದನ್ನು ಕೊಡುತ್ತೇನೆ ಎನ್ನುವ ಹಾಗೆ ಕರತಟ್ಟಿ ಭಾಷೆ ಕೊಟ್ರಿ. ಕೇಳಲ್ಲ, ಕೊಡಬೇಕು ಅಂತ ಆದ್ರೆ ಸ್ವಲ್ಪ ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿದ್ದೇವೆ. ಯಾವುದಕ್ಕೂ ತಲೆ ಬೇಕು ಅಂತ. ತಲೆ ಇದೆ ಅಲ್ಲ, ಅದನ್ನೇ ಕೊಡಿ. ಪ್ರಾಣವ ಕೇಳಿದಾಗ ಜ್ಞಾನದಲ್ಲಿ ವಯಜಿಸುತ್ತ ಸಾನುರಾಗದೊಳಿವೆ ಮನವಿರವೆನೋ ತಲೆಗೆ ಆರಮ್ಮ ಎಂದಂಥ ಮಾತುಗ ಏನು ಮಾಡುವುದು ಅಣ್ಣ? ಭಾಷೆ ಕೇಳಿ ಮೋಸ ಮಾಡಿದನಲ್ಲ. ನಾವು ಇಷ್ಟು ಬೇಗ ಸಾಯುವಂತ ಪರಿಸ್ಥಿತಿ ಒದಗಿ ಬಂತಲ್ಲ. ತಲೆಯನ್ನೇ ಕೇಳಿದನಲ್ಲ. ಯಾಕೆ ಅಳುವುದು? ಯಾಕೆ ನನ್ನ ತಲೆ ಬೇಕು? ಯಾಕೆ ಅಳುವುದು? ಯಾಕೆ ಅಮ್ಮ, ನಿನ್ನಿಂದ ನಾನು ಹಿರಿಯವನಲ್ವೇ? ನನ್ನ ಮೇಲೆ ನಿನಗೆ ಭಕ್ತಿ ಇಲ್ವೇ? ತುಂಬಾ ಉಂಟು. ಒಂದು ಉಪಕಾರ ಮಾಡುವೆಯಾ? ಏನಣ್ಣ? ನನ್ನ ಬದಲಿಗೆ ನೀನೆ ತಲೆ ಕೊಡುದಮ್ಮ. ಆದೀತನ್ನ ಕೊಡು. ತಲೆ ಕೊಟ್ರೆ ನಾನು ಸಾಯೋದಿಲ್ಲ ಪುಣ್ಯಾತ್ಮ. ಪ್ರಾಣ ಹೋಗುದಿಲ್ವೋ? ಪ್ರಾಣ ಕೊಡುಬೇಡ, ತಲೆ ಕೊಡು. ನನಗೆ ಬದುಕಲಿಕ್ಕೆ ಮನಸ್ಸುಂಟು ಪುಣ್ಯಾತ್ಮ. ನಿನ್ನ ತಲೆ ನಿನಗೆ ಬೇಕು, ನನ್ನ ತಲೆ ನನಗೆ ಬೇಕು, ಇಬ್ಬರಿಗೂ ತಲೆ ಬೇಕು. ಏನು ಮಾಡೋಣ? ಕೊಡಿ 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 ಅಂತ ಹೇಳ್ತಾರಲ್ಲ, ಕೊಡಿ. ಅವನಿಗೆ ಅವಸರ, ನಮ್ಮ ಇಲ್ಲಿ ಪ್ರಾಣ ಹೋಗ್ತಾ ಉಂಟು. ಯಾವುದಕ್ಕೂ ಉಪಾಯ ಬೇಕು. ಉಪಾಯ ಯಾವ ರೀತಿ? ಮನಸ್ಸಿಗೆ ಒಂದು ಉಪಾಯ ಹೊಳೆಯಿತು. ನೀನು ಕೇಳಿದಂತೆ ತಲೆಯನ್ನು ಕೊಡುವುದಕ್ಕೆ ನಾವು ಸಿದ್ಧರಿದ್ದೇವೆ. ಕೊನೆಯ ಕ್ಷಣದಲ್ಲಿ ನಮ್ಮ ಒಂದು ಮಾತನ್ನು ನಡೆಸಿಕೊಡ್ಬೇಕು. ತುಂಬಿದ ಜಲರಾಶಿಯ ಮಧ್ಯೆ ಒಂದು ಬಿದ್ದು ಕೂಡ ನೀರು ನಮ್ಮ ಮೈ ತೋಕದ ದರದಲ್ಲಿ ನಮ್ಮ ತಲೆ ಅಜ್ಞಾನ ನಿಮಗೆ ಕವಿದಿದೆ ಕತ್ತಲಾಗಿ. ಆದ್ದರಿಂದಲೇ ಸುಜ್ಞಾನವನ್ನು ಬೆಳಕಿನಂತೆ ಹರಿಸಿದ್ದೇನೆ, ನೋಡಿಕೊಳ್ಳಿ. ಶ್ರೀರಾಮಭಜಯನ ನಾರಾಯಣ ನೀರಜಗಳ ನಯನ ನಾರಾಯಣ ನೀರಜಗಳ ನಯನ ದುರಿದು ಏನೋ ಪಾರಿವ ರಮಣ ನಾರಾಯಣ ಭಜಯನ ನಾರಾಯಣ ಜಯ 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 ಜಯ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಭಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ಓ ಕ್ಷೀರಾರ್ಣವಶಯನ, ಅನಂತನೇ ಅವ್ಯಯನೇ ಅಸ್ಪರ್ಶನೇ ಅರೂಪನೇ, ಓ ಕರುಣಾಸಾಗರನೇ, ಇದೋ ನಿನ್ನ ಪಾದ ಬುಡದಲ್ಲಿ ನಾವಿರುವರೂ ಕೂಡ ಹೊರಳಾಡುತ್ತಾ ಇದ್ದೇವೆ ತಂದೆ. ಹುಟ್ಟಿದ್ದೇವೆ, ಹಸಿವೆಯನ್ನು ಸಹಿಸುವುದಕ್ಕೆ ಸಾಧ್ಯರಾಗಿ ಆಹಾರವನ್ನು ಹುಡುಕುತ್ತಾ ಇಲ್ಲಿಯವರೆಗೆ ಬಂದೆವು. ನೀನು ಯಾರು ಎಂಬುದನ್ನು ತಿಳಿಯದೆ ನಿನ್ನನ್ನೇ ನುಂಗುವುದಕ್ಕೆ ಮುಂದಾದಂತಹ ಪಾಪಿಗಳಾಗಿ ಹೋದೆವು. ನಿನ್ನಿಂದಲಾಗಿ ಜ್ಞಾನೋದಯವಾಗಿದೆ. ನಾವು ಯಾರು ಎಂಬುದನ್ನು ನಾವು ತಿಳಿದುಕೊಂಡಿದ್ದೇವೆ. ನಾವು ಮಾಡಿದ್ದು ಸರ್ವ ಅಪರಾಧವೇ ಹೌದು.
ನಮ್ಮನ್ನು ಕ್ಷಮಿಸುವ ಜೊತೆಯಲ್ಲಿ ಓ ಮೃತ್ಯುಂಜಯ ಮಿತ್ರನೇ, ಈವರೆಗೆ ನಾವು ಅಣ್ಣ ತಮ್ಮಂದಿರ ಸಂಬಂಧವನ್ನು ಗೊತ್ತಾ ಇದ್ದೇವೆ. ಆದರೆ ಇದುವರೆಗೆ ನಮಗೆ ಯಾವ ಹೆಸರು ಕೂಡ ಇಲ್ಲವೇ ಇಲ್ಲ. ನಮಗೆ ಸರಿಯಾದ ನಾಮಧೇಯನ್ನು ಕೊಟ್ಟು ಆ ಹೆಸರು ಹೇಳ ಹೆಸರಿಲ್ಲದೆ ಅಳಿವಾಗಬಾರದು, ಅದು ಚಿರಸ್ಥಾಯಿಯಾಗಿ ಉಳಿಬೇಕು. ಶಾಶ್ವತವಾಗಿ ನಮಗೆ ಹೆಸರನ್ನು ಕೊಡುವ ಹಾಗೆ ವ್ಯವಹರಿಸಬೇಕು ತಂದೆ. ಮಕ್ಕಳೇ, ಕರುಣಿಸುವ ಬಲಭನೆ ಗಂಗೆಯೊಳೆರಿಸೆ ವೈದ್ಯರು ಶಿರಗಳು ಸಂಹರಿಸುತ್ತೋಯಿ ಮೇಧಸ್ಸನ ಜಲಧಿಯಲ್ಲಿ ಸೇರಿಸುತ್ತಾನ ಧರೆಯ ಸಜಿಸುತ್ತ ಮೇದೆನು ಎನು ತಿರಿಸಿ ಪಸರನು ನೋಬಿ ಕಮಲವಿ ಮೆರೆವ ಕಮಲಗನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಮಕ್ಕಳೇ, ಅನಾಥ ಪ್ರಜ್ಞೆ ಕಾಡುತ್ತಿತ್ತು. ಅನ್ಯರಲ್ಲ ನೀವು, ನನ್ನವರೇ ಆಗಿದ್ದೀರಿ. ನನ್ನ ಕರ್ಣಗಳಿಂದ ಎಸೆಯಲ್ಪಟ್ಟಂತಹ ಕಿಲ್ಬಿಷವೇ ನಿಮ್ಮ ಹುಟ್ಟಿಗೆ ಕಾರಣವಾಗಿದೆ. ಆದ್ದರಿಂದ ನಾನು ನಿಮಗೆ ತಂದೆ. ಮೃದುವಾದ ಮನಸ್ಸನ್ನು ಹೊಂದಿದ ನನ್ನ ಮಕ್ಕಳಾಗಿದ್ರು ಕಠಿಣತರವಾದಂತಹ ವ್ಯವಹಾರವನ್ನೇ ಮಾಡಿದವರಿದ್ದೀರಿ. ಅದಕ್ಕನುಗುಣವಾಗಿಯೇ ಮಧು ಕೈಠಬರು ಎನ್ನುವಂತಹ ಹೆಸರನ್ನು ನಿಮಗೆ ಇರಿಸಿದ್ದೇನೆ. ಬದುಕನ್ನು ಮುಂದೆ ನೀವು ಆಶಿಸುವುದಿಲ್ಲ, ಸಾಯಬೇಕು, ಜೊತೆಗೆ ನನ್ನವರಾಗಬೇಕು ಎನ್ನುವ ಹಂಬಲ ನಿಮ್ಮದು. ಅದನ್ನಾಗಿಸುತ್ತೇನೆ ಖಂಡಿತವಾಗಿಯೂ. ಅದಕ್ಕಿಂತ ಮೊದಲು ನೀವು ಪೀಡಿಸುತ್ತಾ ಇದ್ದಂತಹ ಒಬ್ಬ ಆ ಶಕ್ತಿ ಬ್ರಹ್ಮದೇವ ಎನ್ನುವವನು ಪ್ರಪಂಚವನ್ನು ಸೃಷ್ಟಿಸುವವರೇ ಅವನಿಗೆ ಕಾಯಕ. ಆದ್ದರಿಂದ ನಾಭೀನಾಳದಲ್ಲಿ ಅಡಗಿರುವ ಅವನನ್ನು ಹೊರಬರಿಸಿ ಸತ್ಯಲೋಕದತ್ತ ಸೃಷ್ಟಿಯ ಕಾರ್ಯಕ್ಕೆ ಪ್ರೇರೇಪಿಸಿ ಕಳುಹಿದ್ದೇನೆ. ಮೊದಲೇ ಐಕ್ಯನಾದವನು ಹರ ಎನ್ನುವವನು ಲಯಾಧಿಕಾರಿ ಇದ್ದಾನೆ. ಅವನನ್ನು ಹೊರಬರಿಸಿ ಕೈಲಾಸದತ್ತ ಕಳುಹಿದ್ದೇನೆ. ನಾನು ಸೃಷ್ಟಿಕರ್ತನಲ್ಲ, ಪಾಲನೆಯ ಕೆಲಸ ನನಗೆ. ಆದ್ದರಿಂದ ಸೃಷ್ಟಿಯ ಕಾರ್ಯವನ್ನು ನಾನು ನಿಮ್ಮ ಹುಟ್ಟಿನ ಮೂಲಕ ಮಾಡಿದ್ದರಾದರೂ ನಿಮ್ಮನ್ನು ಪಾಲಿಸುವವರೊಂದಿಗೆ ಪ್ರಪಂಚವನ್ನು ಪಾಲಿಸುವ ಉದ್ದೇಶ. ಹಾಗಾಗಿ ನಿಮ್ಮ ಇಂಗಿತವನ್ನು ಪಾಲಿಸುವುದಕ್ಕಾಗಿಯೇ ನಿಮ್ಮ ದೇಹದ ಮೇಧಸ್ಸಿನಿಂದ ಮೇಧಿನಿ ನಿರ್ಮಾಣವನ್ನು ಮಾಡುತ್ತೇನೆ. ಆ ಮೂಲಕವಾಗಿ ನಿಮ್ಮ ಹೆಸರು ಸ್ಥಾಯಿಯಾಗುತ್ತದೆ. ಮಧುಸೂದನನಾಗುತ್ತೇನೆ, ಕೈಠವಾಂತಕನಾಗುತ್ತೇನೆ. ನಿಮ್ಮ ಇಂಗಿತದಂತೆ ಒಂದು ಹನಿ ನೀರು ಸೋಕದ ತೆರದಲ್ಲಿ ನಿಮ್ಮ ಪ್ರಾಣವನ್ನು ಪಡೆಯುತ್ತೇನೆ. ಜಂಗಾ ಪ್ರದೇಶವನ್ನು ವಿಶಾಲಗೊಳಿಸಿದ್ದೇನೆ. ಏರಿಕೊಳ್ಳಿ ನನ್ನ ಜಂಘೆಯನ್ನು. ಜನನಿಯ ಜಯಲಿ ಮಾಲಿನಿಯೋ ಜನನಿಯ ಜಯಲಿ ಮಾಲಿನಿಯೋ ವರತನುಜ ಬೇಜಯಲಿ ಕಾಮಿನಿಯ ಕನಕ ಗರ್ಭನ ತಪವನ ಗೈವೆ ಎನ್ನುತ್ತಲೇ ವನಗಾಗಿ ನಡೆದಲ್ಲಿ ಮನದೆ ಯೋಚಿಸಿದಳು, ಮನದೆ ಯೋಚಿಸಿದಳು. ಜನನಿಯ ಜಯಲಿ ಮಾಲಿನಿಯೋ ಕಾಮಿನಿಯೋ ಜಯ ನಮೋ ಪರಮೇಶ್ವರ, ನೀನೇ ಕಾಪಾಡು ತಂದೆ. ಈ ಪ್ರಪಂಚದಲ್ಲಿ ಗಿಡವೊಂದು ಬೆಳೆದು ಹೂವಾಗಿ ಪರಿಮಳವನ್ನು ಲೋಕಕ್ಕೆ ಪಸರಿಸಬೇಕಾದ್ರೆ ಅದಕ್ಕೆ ಬೇಕಾಗಿರುವುದು ನೀರು ಮತ್ತು ಗೊಬ್ಬರವಂತೆ. ಅದೇ ರೀತಿಯಾಗಿ ಒಬ್ಬ ಹೆಣ್ಣು ಒಳ್ಳೆ ಸಂಸ್ಕಾರತೆಯಾಗಿ ಬಾಳಬೇಕಾದ್ರೆ ಆಕೆಗೆ ಬೇಕಾಗಿರುವುದು ಒಳ್ಳೆ ತಂದೆ ತಾಯಿರ ಆಶ್ರಯ. ಆ ಬಗ್ಗೆ ಯೋಚನೆ ಮಾಡಿಕೊಂಡರೆ ನಾನು ಭಾಗ್ಯವಂತವಳು ಅಂತ ಹೇಳುವುದು ತಪ್ಪಾಗುವುದಕ್ಕೆ ಸಾಧ್ಯವೇ ಇಲ್ಲ. ಕಶ್ಯಪ ಬ್ರಹ್ಮ ಹಾಗೂ ದಿತಿದೇವಿಯರ ಮುದ್ದಿನ ಮಗಳಾಗಿರುವಂತ ನನಗೆ ಮಾಲಿನಿ ಎಂಬುವುದೇ ಹೆಸರಿಟ್ಟವರಿದ್ದಾರೆ. ಯಾವುದಕ್ಕೂ ಒಂದು ರೀತಿಯ ಕೊರತೆ ಮಾಡಲಿಲ್ಲ. ಯಾವಾಗಲೂ ತಾಯಿಯ ಬಳಿಗೆ ಹೋಗುವಂತಹ ಸಂದರ್ಭದಲ್ಲಿ
ಪ್ರೀತಿಯಿಂದ ಮಾತನಾಡುತ್ತಾ ಇದ್ದವರು ನನ್ನ ಅಮ್ಮ. ಆದ್ರೆ ಇಂದು ಮಾತ್ರ ಹಾಗಲ್ಲ, ಅಂತಃಪುರವನ್ನು ಸೇರಿಕೊಂಡು ಚಿಂತಿಸುತ್ತಾ ಇದ್ದಾರೆ. ಯಾಕಮ್ಮ ಚಿಂತೆ ಎಂಬುದಾಗಿ ಅಮ್ಮನಲ್ಲಿ ಕೇಳಿಕೊಂಡಾಗ ಅಮ್ಮ ಹೇಳಿದ ಮಾತನ್ನು ಕೇಳುವಾಗ ಹೊರಸಿಡಿಲು ಎರಗಿದಂತ ಅನುಭವ ಆಗುತ್ತಾ ಉಂಟು. ಮಗಳೇ, ನಿನ್ನ ಅಣ್ಣಂದಿರನ್ನು ಸುರಲೋಕವನ್ನು ಪಡೆಯುವಂತ ಆಸೆಯಿಂದ ದೇವಲೋಕದ ಕಡೆಗೆ ಕಳುಹಿಸಿಕೊಟ್ಟೆ. ಆದ್ರೆ ಏನು ಮಾಡೋಣ ಹೇಳು? ಆ ಸುಮನಸರು ವಂಚನೆಯನ್ನು ಕೊಂದಿದ್ದರೆಂಬುದೇ ಹೇಳಿದ್ರು. ಆವಾಗ ಅಮ್ಮನಿಗೆ ಧೈರ್ಯದ ಮಾತನ್ನು ಹೇಳಿದೆ. ಅಮ್ಮ, ಮರದಿಂದ ಬಿದ್ದಂತ ಹೂವೊಂದು ಯಾವುದೇ ಕಾರಣಕ್ಕೆ ಮತ್ತೆ ಅದು ಮರವನ್ನು ಸೇರಿಕೊಳ್ಳುವುದಿಲ್ಲ. ಅದೇ ರೀತಿಯಾಗಿ ಕಳೆದುಕೊಂಡಿರುವಂತಹ ಅಣ್ಣಂದಿರ ಬಗ್ಗೆ ಚಿಂತೆ ಮಾಡಿದ್ರಿ ಸತ್ತಂತ ನನ್ನ ಅಣ್ಣಂದಿರು ಮತ್ತೆ ಹುಟ್ಟಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಅಸುರಕುಲ ಏಳಿಗೆಯಾಗಬೇಕು. ಯಾವುದಾದರೂ ದಾರಿ ಇದ್ದರೂ ಹೇಳು, ನಾನು ಮಾಡುವುದನ್ನು ಕೇಳಿಕೊಂಡಾಗ ಅಮ್ಮನಿಗೆ ಸರಿ ಅನಿಸಿತ್ತು. ಹಾಗಾಗಿ ಒಂದು ದಾರಿಯನ್ನು ಸೂಚಿಸಿದವರಿದ್ದಾರೆ. ನೇರವಾಗಿ ಕಾಡಿಗೆ ಹೋಗು ಮಗಳೇ. ಬ್ರಹ್ಮದೇವನನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಅದೇನಾಗಿರುವಂತಹ ಒಬ್ಬ ಪುತ್ರನನ್ನು ಬೇಡಿಕೊ ಮಗಳೆಂಬುದೇ ಹೇಳಿದ್ರು. ಅಮ್ಮನಿಂದ ಆಜ್ಞೆಯನ್ನು ಪಡೆದು ನೇರವಾಗಿ ಬಂದವಳಿದ್ದೇನೆ. ಬಂದು ಸೇರಿದ ಇದುವೇ ಅರಣ್ಯವಲ್ಲವೇ? ಇಲ್ಲಿಯ ಪ್ರಕೃತಿಯ ಸೌಂದರ್ಯವನ್ನು ಕಾಣುವಾಗ ತಪಸ್ಸನ್ನಾಚರಿಸುವುದಕ್ಕೆ ಯೋಗ್ಯವಾದಂತಹ ಸ್ಥಳ ಎಂಬುದಾಗಿ ಆರಿಸಿಕೊಂಡವಳಿದ್ದೇನೆ. ತಪಸ್ಸನ್ನು ಮಾಡಬೇಕು ಹೌದಪ್ಪ. ತಪಸ್ಸು ಮಾಡುವುದಕ್ಕಿಂತ ಮೊದಲಾಗಿ ನಾನು ನನ್ನ ಬಗ್ಗೆ ಯೋಚನೆಯನ್ನು ಮಾಡಿಕೊಂಡಾಗ ಕಾಣುವುದಕ್ಕೆ ಚೆಲುವಿಕೆಯಿಂದ ಕೂಡಿಕೊಂಡಿದ್ದೇನೆ. ಒಂದು ವೇಳೆ ಇಳೆಯ ಕಾಮುಕರು ನನ್ನನ್ನು ಕಂಡರೆ ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಂತ ಹೇಳಿ ಇಳೆಯ ಕಾಮುಕರ ಬಗ್ಗೆ ಯೋಚನೆ ಮಾಡುವುದಲ್ಲ, ನಮ್ಮನ್ನು ವಂಚಿಸುವುದಕ್ಕೆ ಇನ್ನೊಂದು ಪಂಗಡ ಉಂಟು, ಬೇರೆ ಯಾರೂ ಅಲ್ಲ, ಆ ಸುಮನಸರು. ಯಾವುದೇ ಕಾರಣಕ್ಕೆ ಅವರು ಅಸುರರ ಏಳಿಗೆಯನ್ನು ಬಯಸುವುದಿಲ್ಲ. ಒಂದು ವೇಳೆ ನನ್ನ ತಪಸ್ಸಿಗೆ ಅವರಿನ ವಿಘ್ನ ಬಂದರೆ ನನ್ನ ಅಮ್ಮನ ಆಸೆ ಕೂಡ ಈಡೇರಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಏನು ಮಾಡುವುದು? ಈ ರೂಪದಲ್ಲಿ ತಪಸ್ಸನ್ನಾಚರಿಸುವುದು ಸರಿಯಲ್ಲ. ಈ ರೂಪವನ್ನೇ ಮರೆಮಾಚಿ ಬೇರೆ ರೂಪದಲ್ಲಿ ತಪಸ್ಸನ್ನಾಚರಿಸಬೇಕು. ಯಾವ ರೂಪ ಆದಿತ್ತು? ಹಾವಿನ ರೂಪ ಆದಿತ್ತ? ಆಗುವುದಿಲ್ಲ. ಮೇಲೆ ನೋಡಿದ್ರೆ ಗರುಡನ ಸಂಚಾರ ಉಂಟು. ಕಚ್ಚಿಕೊಂಡು ನನ್ನನ್ನು ಮೇಲೆ ಹೋದ್ರೆ ನನ್ನ ತಪಸ್ಸು ಪೂರ್ತಿ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಬೇಡ. ಆ ಕಡೆ ನೋಡಿದ್ರೆ ಜಿಂಕೆ ಮರಿಗಳು ಆ ಕಡೆ ಹೋಗುತ್ತಾ ಉಂಟು. ಹಾಗಾಗಿ ಒಂದು ಜಿಂಕೆ ರೂಪ ತಾಳಿದ್ರೆ ಏನಾಗಬಹುದು? ಆಗುವುದಿಲ್ಲ. ಈ ಕಡೆ ನೋಡಿದ್ರೆ ಬೇಟೆಗಾರರು ಇದ್ದಾರೆ, ಅವರ ಕೈಗೆ ಸಿಕ್ಕಿದ್ರೆ ನಾನು ಹೊಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ರೆ ಹಾವಿನ ರೂಪ ಬೇಡ, ಜಿಂಕೆ ರೂಪ ಬೇಡ, ಮತ್ತಿನ್ಯಾವ ರೂಪ ಆದಿತ್ಯನ ಯೋಚನೆ ಮಾಡುವಾಗ ಆ ಕಡೆ ಕಾಣುತ್ತಾ ಇರುವುದು ಅದು ಮಹಿಷಗಳ ಹಿಂಡಲ್ವೇ? ಹಾಗಾದ್ರೆ ಯಾರಿಗೂ ಅರಿವಾಗದ ರೂಪದಲ್ಲಿ ತಪಸ್ಸನ್ನು ಆಚರಿಸಬೇಕಾದ್ರೆ ಮಹಿಷ ರೂಪ ಸೂಕ್ತವಾದಂತಹ ರೂಪ. ತಡ ಮಾಡುವುದು ಯಾಕೆ? ಈ ಕ್ಷಣದಲ್ಲಿ ಇದೋ ಈ ರೂಪವನ್ನು ಮರೆಮಾಚಿಸುತ್ತೇನೆ. ಲೋಕದೊಳಿತಿಗಾಗಿ ತಪಸ್ಸನ್ನಾಚರಿಸುವಂತ ಭಾರ್ಗವರಾಮರ ಶಿಷ್ಯ ಮುನಿ ಸುಪಾಶ್ವಕನೆಂದರೆ ನಾನೇ ಸರಿ ಎಂದು ತಪಸ್ಸನ್ನಾಚರಿಸುವುದಕ್ಕೆ ಒಂದೊಮ್ಮೆಗೆ ನನ್ನ ತಪಸ್ಸಿಗೆ ವಿಘ್ನ ಉಂಟಾಯಿತಲ್ಲ. ಎಚ್ಚರಗೊಂಡಂತ ಸುತ್ತಲೂ ಕಣ್ಣು ಹಾಯಿಸಿ ನೋಡಿದರೆ ಏನಾಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಗಿಡ ಮರಗಳೆಲ್ಲ ಬಾಡಿದೆ, ಸರೋವರಗಳೇ ಬತ್ತಿದೆ, ಆಕಾಶದೆತ್ತರಕ್ಕೆ ಹಾರಬೇಕಾದಂತಹ ಹಕ್ಕಿಗಳೆಲ್ಲ ವಿಲವಿಲನೆ ಒದ್ದಾಡಿ ಧರೆಗೆ ಬೀಳುತ್ತಾ ಇದೆ. ಇದೆಲ್ಲ ಯಾಕಾಯ್ತು, ಹೇಗಾಯ್ತು, ಯಾರಿಂದಾಯ್ತು ಎಂಬುದಾಗಿ ಜ್ಞಾನ ದೃಷ್ಟಿಯಿಂದ ನೋಡಿದರೆ ಏನಾಶ್ಚರ್ಯವಿದು. ದಿತಿ ಸುತೆಯಾದಂತಹ
ಮಾಲಿನಿಯು ಯೋಗ್ಯ ಸುತನನ್ನು ಪಡೆಯಬೇಕೆಂಬಂತ ಉದ್ದೇಶದಿಂದ ತನ್ನ ನಿಜ ರೂಪವನ್ನೇ ಮರೆತು ಮಹಿಷಿ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತಾ ಇದ್ದಾಳೆ. ನಾವೆಲ್ಲ ಲೋಕದ ಒಳಿತಿಗಾಗಿ ತಪಸ್ಸನ್ನಾಚರಿಸುವವರು. ಅದು ಸದುದ್ದೇಶವಾದ ತಪಸ್ಸು, ಇವಳದ್ದು ದುರುದ್ದೇಶವಾದ ತಪಸ್ಸು. ಇವಳು ಮಾಡಿದ ಕಾರ್ಯ ಹೇಗಾಯಿತು? ಇವಳು ಮಾಡಿದಂತ ಈ ಕೃತ್ಯದಿಂದಾಗಿ ಇಡೀ ಮುನಿಕುಲಕ್ಕೆ ಅಪಮಾನವಾಯಿತು. ಮುನಿಕುಲಕ್ಕೆ ಅಪಮಾನ ಮಾಡಿದಂತ ಇವಳನ್ನು ಹೀಗೆ ಸುಮ್ಮನೆ ಬಿಡುವುದೇ ಇಲ್ಲ. ಇವಳನ್ನು ಹೀಗೆ ಸುಮ್ಮನೆ ಬಿಟ್ಟೆಂದಾದರೆ ನಾಳೆ ಲೋಕದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಇಂತಹದ್ದೇ ದುಷ್ಟದ ಹಾದಿಯನ್ನು ಹಿಡಿಯುತ್ತಾರೆ. ಹಾಗಾಗಬಾರದು. ಇವಳಿಗೆ ತಕ್ಕುದಾದ ಶಾಸ್ತಿ ಆಗಬೇಕು. ಯಾವ ರೀತಿ? ಆಹಾ, ಇವಳು ತಪಸ್ಸನ್ನು ಆಚರಿಸುವುದು ಹೇಗೆ? ಮಹಿಷಿ ರೂಪದಿಂದಲ್ವೇ? ಹಾಗಾಗಿ ಮಹಿಷಿ ರೂಪವನ್ನಂತೂ ತಪಸ್ಸನ್ನು ಆಚರಿಸಿದಂತ ಈಕೆ ಉದರದಲ್ಲಿ ಇನ್ನು ಮುಂದಕ್ಕೆ ಮಹಿಷನೇ ಜನಿಸಲಿ, ಮಹಿಷನೇ ಜನಿಸಲಿ, ಮಹಿಷನೇ ಜನಿಸಲಿ. ನಾನು ಕೊಟ್ಟಂತ ಶಾಪಕ್ಕೆ 3 ಮೂರ್ತಿಗಳಿಂದಲೂ ಪರಿಮಾರ್ಜನ ಸಿಗದೆ ಹೋಗಲಿ. ಸುಪಾರ್ಶ್ವಕನ ಶಾಪ. ಇನ್ನು ನಾನಿಲ್ಲಿರುವುದು ಒಳಿತಲ್ಲ, ತಪಸ್ಸಿಗಾಗಿ ಯೋಗ್ಯವಾದಂತಹ ಸ್ಥಳವನ್ನು ಹರಿಸುತ್ತಾ ಮುಂದುವರಿತೇನೆ. ಎಂದಿದ್ದು ಕನತರ ತಪವ ಮಾಲಿನ್ಯ ಮನೆಯನ್ನೇ ಬಳಲೆ ಜದಿಟಪ ಸಾನೂರಾಗದ ಪೇಳ ಮನದಿರ ಬಂದ ರೋಗಿರಂದೈ ತಂದ ಕಮಲಜ ಏನಿದು? ಮಗಳೇ ಮಾಲಿನಿ, ನಿನ್ನ ಘನತರವಾದಂತಹ ಭಕ್ತಿಗೆ ಮೆಚ್ಚಿದಾಗ ನಾನೇ ಪ್ರತ್ಯಕ್ಷನಾಗಿದ್ದೇನೆ. ನಿನ್ನ ಮನದ ವಾಂಚೆಯನ್ನು ಹೇಳಿಕೋ. ಕರುಣಾಸಾಗರ ದೇವ ಪರಮೇಶಿ ಕೇಳಯ್ಯ ಹರುಷದಿಂದಲೇ ಮನದಿರವ ಹರುಷದಿಂದಲೇ ಮನದಿರವ ಧುರಧೀರನಾಗಿಗ ಅರಳನ ಬಯಸೇನ ಧುರಧೀರನಾಗಿಗ ತರಳನ ಬಯಸೇನ ವಿರುಜಿಸಿದನು ಘೋರ ತಪವ ದೇವ ಭಗವಂತ, ಕಣ್ಣುಗಳ ಕೊನೆಯಲ್ಲಿ ಕರುಣೆಯ ರಸವನ್ನು ಬೀರಿ ಮಗಳು ನಗುತ್ತಿರುವಂತ ನಿಮ್ಮ ಮಂಗಳ ಮನೋಹರವಾದ ರೂಪವನ್ನು ಕಂಡಂತ ನಾನೇ ಧನ್ಯರು ಸ್ವಾಮಿ. ನನ್ನ ಭಕ್ತಿಗೆ ಮೆಚ್ಚಿದಂತ ನೀನು ಏನು ಬೇಕು ಕೇಳಿಕೋ ಎಂದು ಹೇಳುತ್ತಾ ಇದ್ದೀರಿ. ಭಗವಂತ, ಮುಂದೆ ನನಗೆ ಮದುವೆ ಆದ ಬಳಿಕ ನನ್ನ ಉದರದಲ್ಲಿ ಜನಿಸುವಂತ ಮಗ ಧೀರನಾಗಿರಬೇಕು. ಆ ರೀತಿ ಮಗ ಹುಟ್ಟುವ ಹಾಗೆ ವರವನ್ನು ಅನುಗ್ರಹಿಸಿ. ತಥಾಸ್ತು ಮಗಳೇ. ಆಗಲಿ. ಆದರೆ ಏನು? ನೀನು ಪಡೆಯುವಂತಹ ಮಗ ಅವ ಕೋಣನಾಗಿರ್ತಾನೆ. ಅಯ್ಯೋ ಅಯ್ಯೋ ಬ್ರಹ್ಮದೇವ, ಮಗಳೇ, ವರವನ್ನು ಬೇಡಿಕೊಂಡರೆ ಪಾಪವನ್ನು ಕೊಡುತ್ತಾ ಇದ್ದೀರಾ? ಯಾಕಮ್ಮ ಹಾಗೆ? ನಿನ್ನ ಉದರದಲ್ಲಿ ಜನಿಸುವಂತ ಮಗ ಕೋಳಲಾಗಲೆಂಬುದು ಹೇಳುವರಿದ್ದೀರಿ. ನಿಜ ಮಗಳೇ. ಕೋಳಲನ್ನು ಪಡೆದ ದಂಬ ಅಸುರ ಕುಲ ಏಳಿಗೆಯಾಗುವುದು ಯಾವ ರೀತಿ? ಆ ಮಗುವನ್ನು ಎತ್ತಿಕೊಳ್ಳುವುದಾದರೆ ಹೇಗೆ ನಾನು? ಆ ಮಗುವಿಗೆ ಸರಿಯಾದಂತಹ ಸಮಯಕ್ಕೆ ಗುಣಪಡಿಸುವುದು ಯಾವ ರೀತಿಯಲ್ಲಿ? ಲೋಕದ ಜನರು ನಾಳೆ ಅಪಹಾಸ್ಯ ಮಾಡುವುದಿಲ್ಲವೇ? ಈಕೆ ಕೋಳನ ತಾಯಿ ಎಂಬುದಾಗಿ ಯಾಕೆ ಬ್ರಹ್ಮದೇವ ಇಂತಹ ಮರಗದಿಯೋ ಮಾಲಿನಿಯೋ ಮುನಿ ಬರ ಬರದ ಭಜನವೋ ತಪ್ಪಲರೆಯರೋ ಕರಳ ಮಗುಷನ ಜನಿಸಿದರೆ ಏನು ದರದಲ್ಲಿ ಮುಂದೆ ಕೀರ್ತಿಯಿಂದಲೇ
ಮರೆಯ ಮಾತಲ್ಲೆನುತ ಸಂತೈಸಿದನು ಮಾನಿನಿಯ ಮರುಗದಿರು ಮಾನಿನಿಯೇ ಈ ಪ್ರದೇಶ ಮುನಿ ಸುಭಾಷುವಿನ ಆಶ್ರಮಕ್ಕೆ ಸಂಬಂಧಪಟ್ಟಂತಹ ಪ್ರದೇಶವಾಗಿದೆ. ಅದರಲ್ಲೂ ನೀನು ಈ ರೀತಿಯಾಗಿ ತಪವನ್ನು ಆಚರಿಸುತ್ತಾ ಕ್ರಮವನ್ನು ಕಂಡು ಕುಪಿತಗೊಂಡಂತಹ ಮಹರ್ಷಿಯು ಶಪಿಸಿ ಬಿಟ್ಟಿದ್ದಾರಮ್ಮ. ಬ್ರಹ್ಮದೇವ, ಮುನಿಗಳು ಕೊಟ್ಟಿರುವಂತಹ ಪಾಪವನ್ನು ಪರಿಹರಿಸುವುದಕ್ಕೆ ನಿಮ್ಮಿಂದ ಆಗುವುದಿಲ್ಲ ಮಗಳೇ. ಯಾಕದು? ಜೊತೆಗೆ ಮತ್ತೊಂದು ಮಾತನಾಡಿ ಬಿಟ್ಟಿದ್ದಾನೆ. ಏನೆಂದು? ನಾನಿತ್ತಂತಹ ಶಾಪಕ್ಕೆ 3 ಮೂರ್ತಿಗಳನ್ನು ಪರಿಮಾರ್ಜನೆ ಸಿಗದೆ ಹೋಗಿ ಹಾಗಿದ್ರೆ ನಾನು ಕೋಣನಿಗೆ ತಾಯಿ ಆಗಲೇಬೇಕಿ? ನೀನು ಕೋಣನಿಗೆ ತಾಯಿ ಆಗಲೇಬೇಕು ಮಗಳೇ. ಯಾಕಮ್ಮ ಕಣ್ಣೀರು? ನೀನು ಪಡೆಯುವಂತಹ ಮಗ ಕೋಣನಾಗಿದ್ರು ಅವ ಜಾಣನಾಗಿರ್ತಾನೆ, ತ್ರಿಜಗ ವಲ್ಲಭನಾಗ್ತಾನೆ, ಘನ ಕೀರ್ತಿವಂತನಾಗ್ತಾನೆ. ಶುಭಮಸ್ತೆ. ದೇವಿ ಪುತ್ರಾಣಿ ಬೆಸಗಿರೋ ಕೃತಿ ಮಾದಲ್ಲೇ ತನ್ನ ಪುತ್ರರೆಲ್ಲರೂ ದುರದಿ ಮಡಿದರೆಂಬುದ ಕೇಳಿ ನಮೋ ಜಗದೀಶ್ವರ, ನೀನೇ ರಕ್ಷಿಸು. ಕಾಣುವ ಪ್ರಪಂಚದಲ್ಲಿ ಕಾಣದ ದೇವರ ಕೈವಾಡ ಒಂದು ಇದೆ ಎನ್ನುವುದಕ್ಕೆ ದೈತ್ಯ ಮಾತೆಯಾದಂತಹ ಈ ದಿತಿದೇವಿ ಸಾಕ್ಷಿಯಾಗಿದ್ದಾಳೆ. ಅಂದೊಂದು ಕಾಲದಲ್ಲಿ ಈ ಶೋಣಿತದಲ್ಲಿ ಎಷ್ಟು ವೀರರು ಶೂರರು ಆಳಿ ಅಳಿದಿಲ್ಲ. ಈ ಸಮಯದಲ್ಲಿ ಅಂತವರು ಯಾರೂ ಇಲ್ಲದ ಕಾರಣ ಅಧಿಕಾರ ತಾನಾಗಿ ನನ್ನನ್ನು ಆರಿಸಿಕೊಂಡು ಬಂತು. ಪತಿಗಳಾದಂತಹ ಕಶ್ಯಪರ ಅನುಮತಿಯ ಮೇರೆಗೆ ಈ ಶೋಣಿತದ ಪಟ್ಟವನ್ನೇರಿ ಸಾಮ್ರಾಜ್ಞಿ ಎನಿಸಿಕೊಂಡಿದ್ದೇನೆ. ಹಿರಿಯವರ ಆಸೆಯುವುದೇ ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಎಂದು. ನಾನು ಅದಕ್ಕೆ ಹೊರತುಪಟ್ಟವಳಲ್ಲ. ಆದರೆ ನನ್ನಲ್ಲಿ ಈ ಸಮಯದಲ್ಲಿ ಅಂತಹ ಪರಾಕ್ರಮಿಗಳಿಲ್ಲದ ಕಾರಣ ಇರುವ ಒಬ್ಬಳೆ ಮಗಳಾದಂತಹ ಮಾಲಿನಿಯನ್ನೇ ಇದಕ್ಕೆ ಸಾಧನವೇನು ಹಾಗೆ ಉಪಯೋಗಿಸಿಕೊಳ್ಳಬೇಕೆನ್ನುವ ಉದ್ದೇಶಕ್ಕಾಗಿ ಮಗಳೇ ಮಾಲಿನಿ, ಕಾನನವನ್ನು ಸೇರು, ಬ್ರಹ್ಮನನ್ನು ಕುರಿತು ತಪವನ್ನು ಆಚರಿಸು, ಅದರ ಮುಖೇನವಾಗಿ ನಮ್ಮ ವಂಶವನ್ನು ಬೆಳಗುವ ಮಗುವನ್ನು ಪಡೆದು ಬಾ ಅಂತ ಹೇಳಿದೆ. ನನ್ನ ಮಾತನ್ನು ಚಾಚೂ ತಪ್ಪದೆ ಮಗಳು ಈಡೇರಿಸಿದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಮಗಳಿಗೆ ಮದುವೆ ಮಾಡುವ ಉದ್ದೇಶಕ್ಕಾಗಿ ಪಾತಾಳದ ದೊರೆಯಾದಂತಹ ವಿದ್ಯುನ್ಮಾಲಿಗೆ ಕೊಟ್ಟು ಮದುವೆ ಮಾಡಿದ್ದೇನೆ. ಅವರ ದಾಂಪತ್ಯದ ಪ್ರತೀಕವಾಗಿ ಮಗುವೊಂದು ಹುಟ್ಟಿತು. ಹುಟ್ಟುವಾಗಲೇ ಕೋಣನಾಗಿ ಹುಟ್ಟಿದ್ದಾನೆನ್ನುವಂತಹ ಚಿಂತೆ ಒಂದೆಡೆಯಾದ್ರೆ, ಜಾಣನಾಗಿ ಬೆಳೆಯುತ್ತಾ ಇದ್ದಾನೆನ್ನುವಂತಹ ನೆಮ್ಮದಿ ಇನ್ನೊಂದೆಡೆ. ಇದನ್ನೆಲ್ಲ ಯೋಚಿಸುತ್ತಾ ಇದ್ರೆ ನನ್ನ ಹಳೆಯ ಕನಸು ದೇವಗದ್ದುಗೆಯ ಆಸೆಯಾಗಿಯೇ ಉಳಿಯಿತು. ನನ್ನ ಆಸೆಯನ್ನು ಈಡೇರಿಸಿಕೊಳ್ಳುವ ಪವಿತ್ರವಾದಂತಹ ಮಾತಾಡುವುದಕ್ಕೆ ವಂದಿಸಿಕೊಂಡು ಬರುತ್ತೇನೆ. ಶುಭವಾಗಲಿ ಅಂತ ಹೇಳಯ್ಯ. ಯಾರೆಲ್ಲವೋ ಆಶ್ಚರ್ಯ, ಮಗಳಾದಂತಹ ಮಾಲಿನಿಯನ್ನು ಮದುವೆ ಮಾಡಿ
ಜನಿಸಿಕೊಟ್ಟವರು ನೀವು, ಸಂತೋಷವಿರಬೇಕಾದರೂ ನೀವು ಈ ರೀತಿಯಾಗಿ ಧಾರಾಕಾರವಾಗಿ ಕಣ್ಣೀರನ್ನು ಸುರಿಸ್ತಾ ಇದ್ದೀರಿ. ಅಮ್ಮ, ನಿಮ್ಮ ಈ ಕಣ್ಣೀರಿಗೆ ಕಾರಣ ಏನು? ದೂರ ಸಮರ್ಥ ವಿದ್ಯುನ್ಮಾಲಿ ನಾನಿರುವಾಗ ಏನಾಯ್ತಮ್ಮ? ಮೊದಲು ದೇಶದ ಸುತರನೆಲ್ಲ ವಧಿಸಿದರು ವಿಜರೆಲ್ಲ ಕದನ ಮುಖರೆ ನಾಕ ಗೆಲುವ ಅಧಡಲೋ ಅಳಿಯನಾಗಿ ನನ್ನ ಮನೆ ಸೇರಿದೆ, ಮಗನಾಗಿ ನನ್ನ ಮನ ಸೇರಿದೆ ಎನ್ನುವುದಕ್ಕೆ ಅದೆಷ್ಟೋ ಕಾಲದಿಂದ ಸುಖ ಸಂತೋಷದಿಂದ ಕಾಲ ಕಳೆದುಕೊಂಡು ಬಂದವಳು ನಾನು. ಇದ್ದಕ್ಕಿದ್ದ ಹಾಗೆ ಚಿಂತಾಕ್ರಾಂತಳಾಗಿ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುವ ನನ್ನನ್ನು ಉದ್ದೇಶಿಸಿ ಪ್ರಶ್ನಿಸಿದ್ರಿ. ಇರುವುದೊಂದೇ ಉತ್ತರ ಮಗನೇ, ಒಂದೇ ಉತ್ತರ. ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನೆಲ್ಲ ದೇವಗದ್ದುಗೆ ಆಸೆಯಿಂದ ಸುರಲೋಕಕ್ಕೆ ಕಳುಹಿಕೊಟ್ಟೆ. ಯುದ್ಧದ ಕೊನೆಯಲ್ಲಿ ನನ್ನವರನ್ನೆಲ್ಲ ಇಹಲೋಕದ ಯಾತ್ರೆಯನ್ನು ಮುಗಿಸಿಬಿಟ್ರು ಮಗನೇ. ಆದರೆ ನನ್ನ ಆಸೆ ಆಸೆಯಾಗಿಯೇ ಉಳಿಯಿತು. ಆಸೆಯ ಕುಳಿ ಕಮರುತ್ತಾ ಇದೆ. ಆದರೂ ನನ್ನ ಉದರದಲ್ಲಿ ಹಗೆಯ ಹೊಗೆಯ ದಗೆ ಉಲ್ಮಣಿಸುತ್ತಾ ಇದೆ. ನನ್ನ ಆಸೆಯನ್ನು ಈಡೇರಿಸಿ ವಿಡಂಬ ಚಿಂತೆ. ಒಂದು ಅಪ್ಪನೆಯನ್ನು ಕೊಟ್ಟಿರಂತಾದ್ರೆ ನೇರವಾಗಿ ಯಾರ್ತಲ್ಲ ನಾಕಲೋಕ ಸುರಪಾದಿ ಮುಖ್ಯರ ಸುರ ಕಪ್ಪಿಗೆ ನಾನು ಯಾರು ಬರ್ತಾರೆ. ಸುರಪಾದಿ ಮುಖ್ಯರು ಓಡಿ ಹೋದವರಿದ್ದಾರೆ. ಬರಿದಾಗಿದ ಸುರಗದ್ದುಗೆ ಜಾರಿಗೊಳ್ತಾರೆ.
ಯಾರು ನೀನು? ನನಗೂ ನಿನಗಿರುವಂತ ದ್ವೇಷ ಏನು? ಯಾಕೆ ಹೀಗೆ ಮಾಡಿದ? ನಿನ್ನದಂತಹ ಪಾತಾಳವನ್ನು ಕಣಬಿಟ್ಟು ನೇರವಾಗಿ ಸ್ವರ್ಗ ಬಂಡಿ ಏರಿ ಸಜ್ಜನರದಂತಹ ಸುಮನ ಶರಣ್ಯ ಪಡೆದ ಸುರಪೀಠವನ್ನು ಪಡೆದಕ್ಕಾಗಿ ಬಂದೆಯ ವಿಚಾರಿಸಿದಕ್ಕೆ ಬಂದವ ಸಾಮಾನ್ಯದವನಲ್ಲ ಯಕ್ಷರಾಜ ಸುರಪೀಠ ಒಪ್ಪಿಸಿದ್ದೇನೆ. ಸಂತೋಷದ ವಿಚಾರ ತಿಳಿಸುವುದಕ್ಕಾಗಿ ಬರದು ನಡೆದಂದಾಗ ಪಾಲನೆಗೆ ಯಾರದು? ನೀವೇ ಮಾಲಿನಿ ಅಮ್ಮ ಅಂತ ಹೇಳು. ಮಾಲಿನಿ ಅಂತ ಮಾಲಿನಿ ಅಮ್ಮ ಅಂತ ಹೇಳು ಅಂತ ಅಮ್ಮ. ಯಾರ ನೀನು? ಅಮ್ಮ, ನಾನು ನಿಮ್ಮ ಗಂಡ. ಏನದು? ನಾನು
ಓಹೋ ಮತ್ತು ಸೇರಿಸು. ಔಟು ಏನು ಔಟು? ಹೌದು ಔಟು ಹೌದು ಔಟು ಹೇಳ್ಬೇಡ. ಅಮ್ಮ, ನಾನು ಮತ್ತು ನಿಮ್ಮ ಗಂಡನವರು ಗುರುಪುರಕ್ಕೆ ಹೋದಲ್ವಾ? ಯಾಕೆ? ದಿಗ್ವಿಜಯಗಾಗಿ. ತುಂಬಾ ಇತ್ತಲ್ಲಿ ದಿಗ್ವಿಜಯ ಮಾಡ್ಲಿಕ್ಕೆ. ದಿಗ್ವಿಜಯಕ್ಕಾಗಿ ಸುರಪುರಕ್ಕೆ ಹೋದವರು ನೀವು? ನನ್ನ ಗಂಡನ ಜೊತೆಲಿ ಹೋದವರಲ್ವೇ? ಅವರು ಬರ್ಬೇಕಿತ್ತು, ಯಾಕೆ ಬರ್ಲಿಲ್ಲ? ಮಾಲಿನಿ ಗುಣಮಣಿಯೇ ಮಾಲಿನಿ ಗುಣಮಣಿಯೇ ಕಾಳಗದಲ್ಲಿ ಸುರಜಾಲ ಬಗೆಲೆಂದು ಕಾಳಗದಲ್ಲಿ ಏನದು ಆ ರೀತಿಯ ಸುರಜಾಲ ಬಗೆಲೆಂದು ನೀಲೆಯೊಳೈರಿಯೆಂದು ನಿನಗಾದ ನಮೋ ನಮ ಅಂತ ಹೇಳುದ ನೀನು? ಹಾಗೆ ಅಮ್ಮ, ನಾನು ಮತ್ತು ನಿಮ್ಮ ಗಂಡ ಇಡೀ ಸೇಮೆಯನ್ನೆಲ್ಲ ಸೇರಿಸಿಕೊಂಡು. ಯಾವುದನ್ನು? ಸೇಮೆ. ಅದೇ ಎಲ್ಲ ಸೇಮೆ ಸೇನೆಯನ್ನು ಸೇರಿಸಿಕೊಂಡು ಸುರಪುರಕ್ಕೆ ಹೋದೆವಮ್ಮ. ಸುರಪುರಕ್ಕೆ ಹೋದವರು ನೀವು? ಹೋದೆವು. ಹೋದ ಕೂಡಲೇ ಬಂದ್ರಮ್ಮ ಪೆಟ್ಟಿಗೆ. ಅದೇ ಪೆಟ್ಟಿಗೆ ದೇವರ ಕಲರ್ ಎಲ್ಲ. ಓಹೋ, ಯುದ್ಧಕ್ಕೆ ಬಂದದ್ದ? ದೇವರೆಲ್ಲ ಬಂದ್ರ? ಹೌದು. ಯಾರೆಲ್ಲ ಬಂದ್ರ? ಮೊದಲಿಗೆ ಬಂದದ್ದು ಅಗ್ನಿ. ಏನ್ ಖಚಿತ? ಅಗ್ನಿ ಅಗ್ನಿ. ಓಹೋ, ಅಗ್ನಿ ಬಂದದ್ದು. ಅಗ್ನಿ ಬಂದ. ಜಗ 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 ಅಂತ ಬಂದ. ಬಂದ ಕೂಡ್ಲೆ ನಮ್ಮ ರಾಯರು ಒಂದು ಅಸ್ತ್ರ ಬಿಟ್ರು. ಅಸ್ತ್ರವನ್ನು ಬಿಟ್ರು. ಅಗ್ನಿ ಏನಾದ? ಅಗ್ನಿ ಜೋಯಿಂಕ. ಏನದು? ಓಡಿದ್ದು. ಓಡಿ ಹೋದ್ನ? ಹೋಗ್ಲಿ ಆ ಕಡೆ. ಆಮೇಲೆ ಕುಂಬಾರ ಬಂದ. ದೇವಲೋಕದಲ್ಲಿ ಕುಂಬಾರ. ಓಹ್, ಅದು ಕುಬೇರ ಆಗಿರ್ಬೇಕು. ಕುಂಬೇರ ಅವ ಬಂದ. ಅವನಿಗೊಂದು ಅಸ್ತ್ರ ಬಿಟ್ರು. ಆಗ್ಲಿ. ಅವ ಓಡಿದ. ಓಹೋ. ಆಮೇಲೆ ವಾನರ ಬಂದ. ಅದ್ಯಾರ? ವಾನರ್ ವರುಣ ಆಗಿರ್ಬಹುದು. ವರುಣ ಹೇಳ್ಬೇಡ. ಅವ ಬಂದ. ಅವನಿಗೊಂದು ಬಾಣ ಬಿಟ್ರು. ಏನಾದ? ಅವ ಹೋದ. ಓಡಿ ಹೋಗ್ಲಿ. ಅಮ್ಮ, ಮತ್ತೆ ನಾನು ಹಿಂದೆ ನೋಡ್ತೇನಮ್ಮ. ಅಚ್ಚರಿ ಅಂತ. ಓಹೋ, ನೀ ಆಶ್ಚರ್ಯವಾದದ್ದ? ಆಶ್ಚರ್ಯ. ಯಾಕೆ ಅದು? ನಮ್ಮ ರಾಯರ ಹಿಂದಿನಿಂದ ವಾಯು ಬರ್ತಾ ಉಂಟು. ವಾಯು ಎಲ್ಲಿಂದ ಬಂದದ್ದು? ರಾಯರ ಹಿಂದಿನಿಂದ. ಅವ ಯಾಕೆ ಹಿಂದಿನಿಂದ ಬಂದದ್ದು? ಹೆದರಿ. ಓ, ಮುಂದಿನಿಂದ ಬರ್ಲಿಕ್ಕೆ ಧೈರ್ಯ ಇಲ್ಲ ಅವನಿಗೆ. ಹಿಂದಿನಿಂದ ಬಂದ. ಹೌದೇ? ಅವ ಬರುವಾಗ ನಮ್ಮವರಿಗೆ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ. ಹೌದಾ? ನನಗೆ ಗೊತ್ತಾಯ್ತು. ಏನು ಮಾಡಿದೆ? ನಾನು ಹೇಳಿದ್ದೆ, ರಾಯರ ನಿಮ್ಮ ಹಿಂದಿನಿಂದ ವಾಯು ಬರ್ತಾ ಉಂಟು, ಜಾಗ್ರತೆ ಮಾಡಿ, ಅಪಾಯ ಉಂಟಂತ ಹೇಳಿದ್ಯಾ? ಹೇಳಿದ್ದೆ. ಆವಾಗ ನಮ್ಮವ್ರು ಏನು ಮಾಡಿದ್ರು? ಒಂದು ಬಾಣ ಹಿಂದಕ್ಕೆ ಬಿಟ್ರು. ವಾಯು ಏನಾದ? ವಾಯು ಸೋಯಿಂಕ ಹಿಂದಿನಿಂದ ಹೋದೆ ಪುಷ್ಕ ಅಂತ ಗೊತ್ತಾಗ್ಲಿಲ್ಲ. ವಾಯು ಹೋದಂತೆ ಗೊತ್ತಾಗ್ಲಿಲ್ಲ. ಯಾರಿಗೂ ಗೊತ್ತಾಗ್ಲಿಲ್ಲ. ಆಗ್ಲಿ. ಆಮೇಲೆ ಕೊನೆಗೆ ಇವ ಬಂದಮ್ಮ. ಯಾರದು? ಕೋನನ್ನ ನೇರಿಕೊಂಡು ಕೈಯಲ್ಲಿ ಪಾಯಸವನ್ನು ಹಿಡ್ಕೊಂಡು ಯಾಮ್ಮ ಪಾಯಸ ಅದು ಯಾಕೆ ಹಾಕ್ಲಿಕ್ಕೆ? ಓಹೋ, ಕೋಣವನ್ನು ಏರಿಕೊಂಡು ಬರುವುದು, ಪಾಯಸವನ್ನು ಹಿಡಿದುಕೊಂಡು ಬರುವುದು. ಪೈಸೆಯ ಯಾಕೆ? ಬಂದ. ಯಮ ಬಂದ. ಅವನಿಗೊಂದು ಬಿಟ್ರಮ್ಮ ಬಾಣ. ಏನಾದ? ಯಮ ಯಮ್ಮ 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 ಅಂತ ಓದಿದ್ದೆ. ಆಮೇಲೆ ಎಲ್ಲರೂ ಓದಿದ್ರು. ಕೊನೆಗೆ ಗುರುವಪ್ಪ ಬಂದ. ಗುರುವಪ್ಪ ಅಲ್ಲಿಯ ಅಧಿಕಾರಿ. ಓಹೋ, ಸುರಪ್ಪ ಆಗಿರ್ಬೇಕದು. ಶಿವಪ್ಪ. ಶಿವಪ್ಪ.
ನೀ ಹೇಳ್ಬೇಕು. ಆಯ್ತು. ಸುರಪ ಹೇಗೆ ಬಂದ? ಬರುವ ಚಂದ ನೋಡ್ಬೇಕಮ್ಮ. ಯಾವ ರೀತಿ? ಐರಾವತವನ್ನು ಕೈಯಲ್ಲಿ ಹಿಡಿದು ವಜ್ರಾಯುಧವನ್ನು ಏರಿಕೊಂಡು ಬಂದ ಅಮ್ಮ. ಆ ರೀತಿ ಆಗ್ತದೆ ಬರ್ಲಿಕ್ಕೆ? ಬಂದ. ನೀನು ಹೇಳಿದ್ದು ಸರಿಯಾಗ್ಲಿಲ್ಲ. ಅದು ಕೈಯಲ್ಲಿ ವಜ್ರಾಯುಧವನ್ನು ಹಿಡಿದುಕೊಂಡು ಬರುವುದು, ಐರಾವತವನ್ನು ಏರಿಕೊಂಡು ಬರುವುದು, ಆ ಕಡೆ ಈ ಕಡೆ ಆಗಿಲ್ಲ. ಆಯ್ತಾ ಮತ್ತೆ ನನಗೆ ಗೊತ್ತೇ ಆಗ್ಲಿಲ್ಲ. ಹೌದೇ? ಅವ ಬಂದು ಹೀಗೆ ನಿಂತ. ನಮ್ಮ ರಾಯರು ಹೀಗೆ ನೋಡಿ ಕೇಳಿದ್ರು. ಏನೆಂದು? ಕಾಫಿ ಟೀ ಮಗನೇ. ಯಾವುದು ಕಾಫಿ ಟೀ ಮಗನೇ? ಯಾಕ ಅವ ಓಹ್ ಕಪಟಿ ಮಗನೇ. ಒಂದಕ್ಕೆ ಎರಡಕ್ಕೆ ಶ್ರೀಹರಿಯಲ್ಲಿಗೆ ಹೋಗ್ತಿ. ಯಾಕದು? ವಿಷಯ ಹಿಡ್ಕೊಂಡು ಹಾಗೆ ದೂರು ಕೊಡ್ಲಿಕ್ಕೆ. ಒಂದಕ್ಕೆ ಎರಡಕ್ಕೆ ಶ್ರೀಹರಿಯಲ್ಲಿಗೆ ಹೋಗ್ತಿ. ಬಾ ಯುದ್ಧ ಮಾಡು ಅಂತ ಹೇಳಿದ್ರು. ಯಾವುದು? ಯುದ್ಧ ಯುದ್ಧ ಮಾಡಂತ ಹೇಳಿದ್ರು. ಕ್ಲಾಲಾಗ ಮಾಡಂತ ಹೇಳಿದ್ರು. ಅದು ಮಾಡಂತ ಹೇಳಿ ಆಯ್ತಮ್ಮ. ಯುದ್ಧ ಆಯ್ತು ಅಮ್ಮ. ಅಯ್ಯೋ ಏನಾಯ್ತು? ಅಯ್ಯೋ ಯುದ್ಧ ಆಯ್ತಮ್ಮ. ಏನಾಯ್ತು? ನನಗೆ ತಡಲಿಕ್ಕಾಗಲಿಲ್ಲ. ಏನಾಯ್ತು ಅಮ್ಮ? ಪೆಟ್ಟಿನಲ್ಲಿ ದೇವೇಂದ್ರ ಪೆಟ್ಟು ತಿಂದು ಓದಿದ ಅಂತ. ಅಯ್ಯಪ್ಪ ನನಗೆ ಆಗುದಿಲ್ಲಪ್ಪ. ಅಲ್ಲ ನಿನಗೆ ಏನಾಗ್ತದೆ? ದೇವೇಂದ್ರ ಓಡಿ ಹೋದದ್ದು, ದೇವಲೋಕದ ಅಧಿಕಾರ ನಮ್ಗೆ ಸಿಕ್ಕಿದ್ದು, ಅದಕ್ಕೆ ನೀನು ಅಳುವುದ? ಮತ್ತೆ ನಗು ನಗುತ್ತ ಹೇಳ. ಸಂತಸದ ವಿಷಯ ಅಲ್ವಾ? ಮತ್ತೆ ನಗು ನಗುತ್ತ ಹೇಳ್ಬೇಕು. ಹೌದಾ? ಇದು ನಗುವ? ನಕ್ಕಿದ್ದು ಹೆಚ್ಚಾಯ್ತಾ? ಮತ್ತೆ ಕಡಿಮೆ. ಅಯ್ಯೋ ನಗು ಬಂದದೆಲ್ಲಿಗೆ? ಅಲ್ಲಿ ಕೊಡಬಾರ್ದು ನಿಮಗೆ. ನನಗೆ ನಗು ಬಂದು ಕೂತೋದಂತ. ಎಲ್ಲಿ ಕುಳಿತುಕೊಳ್ಬೇಕೆಂದು ಗೊತ್ತಾಗುದಿಲ್ಲ ನಿಮಗೆ? ಗೊತ್ತೇ ಆಗಲಿಲ್ಲ. ಮುಂದೆ ಬಂದ್ರೆ ನನಗೆ ಕೂಡುವುದಿಲ್ಲ ಅಂತ ನಗುವಿನಲ್ಲಿ. ದೇವೇಂದ್ರ ಓಡಿ ಹೋದ, ದೇವಲೋಕದ ಅಧಿಕಾರ ನಮ್ಗೆ ಸಿಕ್ಕಿತ್ತು. ಆಮೇಲೆ ರಾಯರಿಗೆ ನೋಡಿದ್ರು. ಎಲ್ಲಿ ಉಂಟು ಟಾಫಿ ಅಂತ ಕೇಳಿದ್ರು. ಯಾವುದದು? ಕೂತುಕೊಳ್ಳಿಕ್ಕೆ ಟಾಫಿ. ಓಹೋ, ಕುಳಿತುಕೊಳ್ಳುವುದಾ? ಅದು ಫೀಟವನ್ನು ಕೇಳಿರ್ಬೇಕು. ಓ ಫೀ ಮೊದಲು ಬರ್ಬೇಕು. ಮತ್ತೇನು? ಫೀಟ ಇಲ್ಲಿ ಅಂತ ಕೇಳಿದ್ರು. ಅದಕ್ಕೆ ನಾನೇ ತೋರಿಸಿದೆ. ಇದೇ ಸ್ಮಶಾನ ಏರಿ ಅಂತ. ಅಲ್ಲಿ ಕೊಂಡು ಹೋಗ್ಬೇಕು. ಸ್ಮಶಾನ ಏರಿ. ಸಿಂಹಾಸನ. ನೀನು ಹೇಳ್ಬೇಕು. ಏರಿ ಅಂತ ಹೇಳಿದೆ. ಏರಿದ್ರು. ಏರಿ ಮತ್ತೆ ಅವರೆಲ್ಲಿ ಅಂತ ಕೇಳಿದ್ರಮ್ಮ. ಇನ್ನು ಯಾರನ್ನ ಕೇಳುವುದು? ಆಫೀಸರ್ ಸ್ತ್ರೀಯರು. ಅದ್ಯಾರು? ನರ್ತೆ ಆಫೀಸರ್ ಸ್ತ್ರೀಯರು. ಅಪ್ಸರ ಸ್ತ್ರೀಯರಾಗಿರ್ಬೇಕು. ಅವ್ರೆ ಆಫೀಸರ್ ನರ್ತಕಿಯರು. ನರ್ತಕಿಯರು ಅವರೆಲ್ಲಿ ಅಂತ ಕೇಳುವಾಗ ಒಬ್ಬೊಬ್ರೇ ಬಂದ್ರಮ್ಮ. ಮೊದಲು ಬಂದದ್ದು ಯಾರು? ದಂಬೆ. ದಂಬೆ. ಓಹೋ, ರಂಬೆ ಆಗಿರ್ಬೇಕದು. ರಂಬೆ ಅಂತ ಹೇಳು. ರಂಬೆ ಅವಳು ಹೇಳ್ಬೇಡ. ಆಮೇಲೆ ಊದುಬತ್ತಿ. ಯಾಕೆ? ಊದುಬತ್ತಿ. ಊರಶಿ. ಮೇಣದ ಬತ್ತಿ. ಮೇನಕ್ಕೆ. ಮಂಜಲ್ ದೋಸೆ. ಮಂಜು ಘೋಷೆ. ಆಮೇಲೆ ಹಿಟಾಚಿ ಆಗಿರ್ಬೇಕದು. ಆಂಬುಲೆನ್ಸ್. ಅದರಲ್ಲಿ ಕೊಂಡು ಹೋಗ್ಬೇಕು. ಕೊನೆಗೆ ಮೂಜಿಕಾ ಸ್ಟಾಲ್. ಅಲ್ಲಿ ಬಂದಿದ್ದಾರೆ. ಮುಂಜಿಕಾ ಸ್ಟಾಲ್ ಆಗಿರ್ಬೇಕದು. ಮುಂಜಿಕಾ ಸ್ಟಾಲ್. ಅವರು ಬಂದ್ರು. ಬಂದೆಲ್ಲ ನಾಟ್ಯ ನಮ್ಮ ಹೇಳಿದ್ರು, ತೋರಿಸಿ ನಿಮ್ಮದು ಪ್ರದರ್ಶನ. ಹಾಗೆ ನಿಮ್ಮ ಪ್ರದರ್ಶನ ಅಂತ ಹೇಳಿದ್ರು. ನಾಟ್ಯವನ್ನು ಮಾಡಿ ಎಂಬುದಾಗಿ ಹೇಳಿದ್ರು. ನಾಟ್ಯ ವೈಭವ ಶುರು ಆಯ್ತಮ್ಮ. ಅಲ್ಲಿ ಕಿಪ್ಪರ್ ಸೇನನ ಗಾಯನ. ಅದ್ಯಾರು? ಕಿಪ್ಪರ್ ಚಿತ್ರಸೇನನ ಗಾಯನ ತಂದೆ ತಮ್ಮ. ಅದ್ರಲ್ಲಿ ನನಗೆ 3 ಬಾಯ್ತಾಳ ನೆನಪುಂಟು. 3? ಅದಕ್ಕೆ 3? ನನ್ನ ಹೆಂಡತಿಗೆ ಹೇಳಲಿಕ್ಕೆ. ಹೌದಾ? ಯಾವ ರೀತಿ ಇತ್ತದು? ನಾನು ನಿಮಗೆ ಹೇಳ್ಬೇಕಾ? ನೋಡುವ. ಆಯ್ತು ಅಮ್ಮ, ನನ್ನ ಹೆಂಡತಿಗೆ ಹೇಳಲಿಕ್ಕೆ ತಂದದ್ದು ನಿಮ್ಮಲ್ಲಿ ಹೇಳ್ತೇನೆ. ಅಲ್ಲ, ನಿಮಗೊಂದು ಕೇಳಿದಾಗ ಹೇಳ್ತೇನೆ. ಹೀಗೆ ನಿಂತಲು ಮೊದಲು ಅಂಬೆ ಹೀಗೆ ನಿಂತು ದಿನ ತೊತ್ತೈ ದಿನ ಆಟ ದಿನ ಆತೈದಿನ ಆಟ ದಿನ ತಂಟೊನ್ಗ ದಿನ ಕೊರತಯ್ಯ ಟಯ್ಯ ಕಿರ್ತಕ ತಂಟೊನ್ಗ ದಿನ ಕೊರತಯ್ಯ ತಂಟೊನ್ಗ ದಿನ ಕೊರತಯ್ಯ ಟಯ್ಯ ಕಿರ್ತಕ ತಂಟೊನ್ಗ ದಿನ ಕೊರತಯ್ಯ ಅಂತ ದಂಬೆ ಆಯ್ತು. ಆಮೇಲೆ
ಇವಳು ಹೀಗೆ ನಿಂತಳು. ಯಾರು? ಮೇನತ್ತೆ. ಮೇನಕ್ಕೆ ಹೀಗೆ ನಿಂತು ಒಂದು ಕೈ ಹೀಗೆ ಮಾಡಿ ಮೇಲೆ ಮಾಡಿ ಅದು ಭಂಗಿ. ಹಾಗೆ ಆ ಕಾಯ್ದನ ಹೌದಾ? ಕಾಯ್ದನ ಕಾಯ್ದನ ಆಮೇಲೆ ಕೊನೆಯವಳು ಹುಂಜಿಗಾಚ್ತಾಳಿದ್ದಾಳೆಲ್ಲ ಹುಂಜಿಗಾಚ್ತಾಳೆ. ಅವಳು ಬಹಳ ಬೇಸರದಲ್ಲಿ ದಿನೋಕ್ಕೆ ಅಂತ ಕುಣಿತಾ ಇದ್ಲಮ್ಮ. ಆಯ್ತು, ಹೋಗಿತು. ಇದೆಲ್ಲ ಸಂತಸ ಸಂಬರ್ನಲ್ಲಿರುವಾಗ, ಸಂಭ್ರಮದಲ್ಲಿರುವಾಗ, ಅದರಲ್ಲಿ ಇರುವಾಗ ಹಾರಾಡಿ ಮೇಳದಿಂದ ಒಬ್ಬ ಬಂದ ಅಮ್ಮ. ಹಾರಾಡಿಕೊಂಡು ಬಂದದ್ದು ಮೇಲಿನಿಂದ ಬಂದ. ಯಾರದು? ಯಸ್ಕರಾಜ ಸಿಂಗಲಾಸ್ಕ. ಯಕ್ಷರಾಜ ಪಿಂಗಳಾಕ್ಷಕ್ಕಿರಬಹುದು. ಅವ ಬಂದು ಹೀಗೆ ಬಂದು ನಿಂತ. ಹೌದಾ? ನಮ್ಮವರ ಮುಂದೆ ನಮ್ಮವರೇನು ಮಾಡಿದ್ರು? ನಮ್ಮವರಿಗೆ ನೋಡಿದ್ರು. ಅವ ಕೇಳಿದ, ಏನೀಗ ನಿನಗೆ ಪ್ರೆಗ್ನೆಂಟಾ? ಏನೀಗ ನಿನಗೆ ಪ್ರೆಗ್ನೆಂಟಾ? ಓಹೋ, ಪ್ರಜ್ಞೆ ಉಂಟಂತ ಕೇಳಿದ್ದ. ದೊಡ್ಡ ಜನರಾಗೆ ಪೀಠದಲ್ಲಿ ಕುಳಿತಿದ್ಯಲ್ವಾ, ನಾನು ಬರುವಾಗ ಒಂದು ಎದ್ದು ಮರ್ಯಾದೆ ಕೊಡ್ಬೇಕಂತ ಗೊತ್ತಿಲ್ವಾ? ಏನು ನಿನ್ನ ಅಪ್ಪನದ್ದು ಅದು ಪೀಠ? ಏನು ಆ ದೇವೇಂದ್ರ ನಿನ್ಗೆ ಸಂಬಂಧವ? ದೇವೇಂದ್ರನನ್ನ ಎಲ್ದಾಕಿ ಕೂತಿದ್ಯಲ್ವಾ, ನೀನು ಇಳಿದ್ಯಾ ಎಲಿಬೇಕಾ? ಅಮ್ಮ, ನೀವು ಜೋರು ಮಾಡುದು ಯಾಕೆ? ನಿಮಗೆ ಸಿಟ್ಟು ಬಂದದ್ದು ಯಾಕೆ? ಯಾವುದು ಸಿಟ್ಟು ಬಂದದ್ದು ಯಾಕೆ? ಅಮ್ಮ, ನಾನಲ್ಲ, ಮತ್ತೆ ಅವ ಎಷ್ಟ ಕೇಳಿದ್ದು. ಅವ ಕೇಳಿದ್ದು ನಿಮ್ಮ ರಾಯರಲ್ಲಿ. ಆವಾಗ ನಮ್ಮವ್ರು ಏನು ಮಾಡಿದ್ರು? ಪಟಕ್ಕ ಎದ್ದು ನಿಂತರು ಸಿಟ್ಟಿನಲ್ಲಿ. ಬರ್ಲೇಬೇಕು. ಎದ್ದು ನಿಂತವ. ಅವಾಗ ಅವ ರೆಕ್ಕೆಯಿಂದ ಒಂದು ಪಟಕ್ಕ ಕೊಟ್ಟ. ಯಾರು? ಯಕ್ಷ ಕೊಟ್ಟ. ನಮ್ಮವ್ರು ಬಿಡ್ಲಿಕ್ಕಿಲ್ಲ. ಏನು ಮಾಡಿದ್ರು? ಅಲ್ಲಿಗೆ ಕೂತ್ರು. ಕೂತುಕೊಂಡು ಯಾಕ? ನಾನು ಯೋಚನೆ ಮಾಡಿದ್ದೆ ಏನೆಂದು. ಕೂತು ಯುದ್ಧ ಮಾಡ್ತಾರೆ ಅಂತ. ಹಾಗೆ ಅಮ್ಮ, ಕೂತಲ್ಲಿಗೆ ಒಂದು ಬಿಟ್ಟ ಪಟಕ್ಕ ಅಂತ. ಯಾರು? ಅವ ಎಕ್ಕ. ಇವಾಗ ನಮ್ಮವ್ರು ಬಿಡ್ಲಿಕ್ಕಿಲ್ಲ. ಇವಾಗ ಬಿಟ್ರೆ ಏಸಿಗೆ ಅಲ್ಲ, ಆಗುವುದಿಲ್ವಾ? 4 ಕೊಟ್ಟಿರ್ಬೇಕು ಅವನಿಗೆ. ಅಮ್ಮ ಇಲ್ಲ, ಕೂತವರು ಅಲ್ಲಿಗೆ ಮಲಗಿದ್ರು. ಮಲಗಿಕೊಳ್ಳುವುದು ಯಾಕ? ನಾನು ಯೋಚನೆ ಮಾಡಿದ್ದೆ, ಕೂತು ಯುದ್ಧ ಮಾಡ್ಲಿಲ್ಲ, ಇನ್ನು ಮಲಗಿ ಆದ್ರೂ ಮಾಡ್ತಾರೆ ಅಂತ. ಓಹೋ, ಬೇರೆ ಬೇರೆ ಕ್ರಮದಲ್ಲಿ ಯುದ್ಧ ಮಾಡ್ಲಿಕ್ಕೆ ಆಗ್ತದೆ. ಅವರ ಕ್ರಮ ನಿಮಗೆ ಗೊತ್ತಿಲ್ವಾ? ಗೊತ್ತುಂಟಲ್ವನು? ನನಗೆ ಗೊತ್ತಿಲ್ವಾ? ಆಯ್ತಮ್ಮ, ಮಲಗಿದಲ್ಲಿಗೆ ಒಂದು ಬಿಟ್ಟ ಪಟಕ್ಕ ಅಂತ. ಅವನ ಇವಾಗ ಏನು ಮಾಡಿದ್ರು ನಮ್ಮವರು? ಇವಾಗ ನಾನು ಮೆಲ್ಲ ಹೋಗಿ ನೋಡ್ತೇನೆ. ಏನು ಅಮ್ಮ, ನನಗೆ ನಗಬಾರ್ದಂತ. ಹೌದಾ? ಅಲ್ಲಿ ಬಿದ್ದ ಅಲ್ಲಿಗೆ ಹೋಗಿ ನೋಡುವಾಗ ಇಷ್ಟು ಹೊರಗೆ ಬಂದಿದೆ. ಹೌದಾ? ನಾಲಿಗೆ ಹೋಗಿ ಮಡಿದೆಯಲ್ಲ ಬರೆಯನ್ನ ಜೊತೆಯಗಲವರೇ ನಲ್ಲ ಕ್ಷತಿಯುಳ್ಳಿ ನಿನ್ನಗಲೇ ಸರಿಯಂತೆ ವ್ಯಥೆಯ ಯಾರೊಡನೆ ಉಸುರಲ್ಲೇ ನಡೆದ ಎಲ್ಲಗ ಎಂತಹ ಸುದ್ದಿಯನ್ನು ಕೇಳುತ್ತಾ ಇದ್ದೇನೆ. ನಮ್ಮವರು ಸುರಲೋಕವನ್ನು ಸೇರಿಕೊಳ್ಳುತ್ತಾರೆ, ದೇವಲೋಕದ ಅಧಿಕಾರ ಸಿಗುತ್ತದೆ ಎಂಬುದಾಗಿ ಅಂತೂ ಆಸೆಯನ್ನು ಕಂಡವಳು ನಾನು. ದೇವಲೋಕಕ್ಕೆ ಹೋದಂತಲ್ಲ, ಮದಿ ದೇವರ ಅರಿವಾಗಿ ಹೋಯಿತೆ. ನನ್ನವರನ್ನು ಕಳಕೊಂಡ ಬಳಿಕ ಈ ಪ್ರಪಂಚದಲ್ಲಿ ಯಾವ ರೀತಿಯಲ್ಲಿ ಬದುಕುವುದು ನಾನು?
ಯಾರು ಹೇಳೋದು ವಿಚಾರವನ್ನು ಏನು ಮಾಡಲಿ ಅಯ್ಯೋ ಅಂತೆಯೇ ಅತ್ತು ಫಲವೇ ನಿನ್ನ ಸುಮ್ಮನೆಗೆ ಅತ್ತು ಫಲವೇ ನಿನ್ನ ಸುಮ್ಮಗೆ ಸತ್ತವರು ವಿಪರೇ ಸಮರ ಸಮರ್ಥನಾಗಿಯ ತರಳ ಮಗಿಸೋ ಸುರಗೆ ಹದನಗಳ ಅರ್ತಿಯಲ್ಲಿ ವಶ ಗೈವೆ ಎನ್ನುತ್ತಲೇ ಕರದಳಾಗ ಮಗನ ನಾವೆಷ್ಟೇ ಹತ್ತರು ಏನು ಪ್ರಯೋಜನ ಸತ್ತಂತ ನಲ್ಲವರು ಬದುಕಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ನನ್ನವರ ಸಾವಿಗೆ ಕಾರಣ ಯಾರು 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 ಯಾಕೆ? ಇದಕ್ಕೆಲ್ಲ ಕಾರಣ ಆ ದೇವತೆಗಳು ದೇವತೆಗಳೇ ಗಂಡನ ಜೊತೆಲಿ ಬಾಳಿ ಬದುಕಬೇಕಾಗಿರುವ ನನ್ನ ಸೌಭಾಗ್ಯವನ್ನು ಕಿತ್ತುಕೊಂಡಿರಿ ನೀವು. ಹಳೆಯ ತಿಲಕವನ್ನು ವರಸುವ ರೀತಿಯಲ್ಲಿ ಮಾಡಿದ್ದೀರಿ. ಮುಡಿದಂತ ಹೂವನ್ನು ಕೆಟ್ಟವಾಗಿ ಮಾಡಿದ್ದೀರಲ್ವಾ? ನನ್ನ ಈ ಪರಿಸ್ಥಿತಿಯನ್ನು ಕಂಡು ನಗುತ್ತಾ ಇದ್ದೀರಾ? ಇದು ನಿಮ್ಮ ಪಾಲಿಗೆ ಕೊನೆಯ ನಗು. ನನ್ನ ಕಣ್ಣಲ್ಲಿ ಕಣ್ಣೀರು ಬರುವ ಹಾಗೆ ಮಾಡಿದ್ದೀರಿ. ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರು ಬರಿ ಸೇಡು, ಸೇಡಿಗೆ ಪ್ರತಿ ಸೇಡು ತೀರಿಸುತ್ತೇನೆ. ಆದ್ರೆ ಯಾರಲ್ಲಿ ಏನು ಇಲ್ಲ. ನನ್ನ ಮಗ ಇದ್ದಾನೆ, ಅವನಲ್ಲೇ ಕರೆದು ಹೇಳಬೇಕು, ಅವನಲ್ಲೇ ಕರಿಬೇಕು. ಮಗಲೇ ಬಾ ಮಗಲೇ, ಬಾ ಗಂಗ, ಬಾ ಮಗಲೇ.
ಹೇಳು ಹೇಳಮ್ಮ. ಸಾಷ್ಟಾಂಗವರಾಗಿದೆ. ರಾಜಾಂಗಣದಲ್ಲಿ ಗೆಳೆಯರೊಂದಿಗೆ ಆಟವಾಡುತ್ತಿರಬೇಕಾದರೆ ಮಗನೇ ಮಹಿಷ ಎನ್ನುವಂತಹ ಕರೆ ನನ್ನ ಆಟಕ್ಕೆ ತಡೆಯನ್ನುಂಟು ಮಾಡಿತು. ನಿನ್ನೆಡೆಗೆ ಧಾವಿಸಿ ಬಂದರೆ ನೆಲನೋಟಗಳಾಗಿರುವೆ, ರೋಧಿಸುತ್ತಿರುವೆ, ಕಣ್ಣೀರ ಧಾರ ನಿಲ್ಲದೆ ಹರಿಯುತ್ತಿದೆ. ಮಗನೇ ಬಾ, ಹಾಲು ಹಣ್ಣನ್ನು ತಿನ್ನು ಎನ್ನುವ ಹಾಗೆ ತಿನ್ನುವುದಕ್ಕೆ ಕೊಡುವಂತಹ ನೀನು ಈ ರೀತಿಯಾಗಿ ರೋಧಿಸುತ್ತೀ ಅಂತಾದ್ರೆ ಇದಕ್ಕೆ ಕಾರಣೀಕರ್ತರು ಯಾರು? ಹರಿಯ ಶಂಕರನ ಸರಸಿಜಾದ್ಭವನ ಅನಿಮಿಷವೇ ಆಗಿದ್ದರೂ ಕೂಡ ನಾನು ಲೆಕ್ಕಿಸುವವನಲ್ಲ. ಯಾಕಾಗಿ ಹೇಳುತ್ತಿರುವೆ ಹೇಳಮ್ಮ. ನನಯೋ ಮುದ್ದು ಕಂದ ಕಂದ ನಮ್ಮ ಕಾಲುವೆ ತೀರುವುದೇ ಮಗನೇ ಕಂದ ಕಂದ ಮೇಲು ನಾಗವನ್ನು ಬಯಸಿ ಕನ್ನ ಕನ್ನ ಮೊನ್ನೆ ಆಳದಕ್ಕೆ ಸೈನ್ಯ ಬೆರೆಸಿಯೇ ಕನ್ನ ಕನ್ನ ಇದಕ್ಕೆ ಕಾರಣ ಬೇರೆ ಯಾವುದು ಅಲ್ಲ ಮಗನೇ. ದೇವಲೋಕವನ್ನು ಪಡೆಯುವಂತ ಆಸೆಯಿಂದ ಸೇನೆಯನ್ನು ಕೂಡಿಕೊಂಡು ನಿನ್ನ ಜಲಕ ದೇವಲೋಕವನ್ನು ಸೇರಿದಂತ ವಿಚಾರ ಗೊತ್ತುಂಟಲ್ವ ಕಂದ? ದೇವಲೋಕವನ್ನು ಸೇರಿದಂತ ನಿನ್ನ ಜಲಕ ಸುಮನಸರನ್ನು ಸೋಲಿಸಿ ದೇವಲೋಕದ ಅಧಿಕಾರವನ್ನು ಏರಿದ್ರಂತೆ ಮಗನೇ. ನನ್ನಯ್ಯನನ್ನು ವಿರೋಧಿಸುವಂತಹ ಶಕ್ತಿ ಮೂರು ಲೋಕದಲ್ಲಿದೆಯೇ? ವಿಜಯವನ್ನು ಪಡೆದುದಕ್ಕಾಗಿ ಹರ್ಷಗೊಳ್ಳಬೇಕು, ಕಣ್ಣೀರು ಯಾಕೆ ಹಾಕುತ್ತೆ? ಮುಂದಿನ ವಿಚಾರ ಹೇಳುವುದಕ್ಕೆ ಲಾಲಗೆ ತಡೆ ಬರಿಸುತ್ತಾ ಉಂಟು ಮಗನೇ. ನಿನ್ನ ಜನಕ ದೇವಲೋಕದಲ್ಲಿ ಇರುವಂತಹ ಸಂದರ್ಭ ವಂಚನೆ ಮೋಸದಿಂದ ಮಗನೇ ನಿನ್ನ ಜನಕನನ್ನು ಕೊಂದಬೇಕು ಮಗನೇ. Oh
ಮರ್ಮಭೇದಕವಾದಂತಹ ವಿಷಯವನ್ನು ಅರಿವಿದೆ ತಾಯಿ. 3 ಲೋಕಾಧೀಶರಾಗಿ ಬೆರೆಯುತ್ತಿದ್ದಂತಹ ನನ್ನ ಅಯ್ಯನನ್ನು ಕೊಂದವರನ್ನು ಸುಮಗೆ ಬಿಡಲಾರೆ. ದೇವತೆಗಳನ್ನು ದಂಡಿಸುವ ಅಧಿಕಾರವನ್ನು ಪಡೆಯುವೆ. ಕನಯ ನೋಡಿದ ನುಡಿಯ ಮಾಲಿನಿ ಮನದಿ ಕರಶವನಾಂತ ನುಡಿದಳು ಅನಿಮಿಷರ ಗೆಲಬಗುರು ಸಮರವಿ ನಿನಗೆ ಘನವಲ್ಲ ವನಜನ ಬರುವನವಿ ಕೃತಜ್ಞತೆಗೆ ಅನವರದ ಸುಮನಸರ ಪಚರಿಗೆ ನಿನಗೆ ಪೇಳುವೆನೊಂದು ವಿಧಿಯಲಿ ಪಡೆದು ವರಗಳನ್ನು ಕಂದ ತನಯ ನಾಡಿದ ನುಡಿಗೆ ಮಾಲಿನ್ಯ ಮನದಿ ಕರುಷವನಾಂದ ನುಡಿಗಳು ನಿಮಿಷರ ಗೆಲಬಗುದು ಸಮರದಿ ನಿನಗೆ ಘನವಲ್ಲ ನಿನಗೆ ಘನವಲ್ಲ ಕಂದ ಅವಸರ ಮಾಡುವುದು ಸರಿಯಲ್ಲ ಮಗನೇ. ಕಂದ, ನಿನ್ನ ಮಾತನ್ನು ಕೇಳುವಾಗ ಮನಸ್ಸಿಗೆ ಸಂತಸವಾಗುತ್ತಾ ಉಂಟು. ಆ ಸುಮನಸರನ್ನು ಸೋಲಿಸುತ್ತಿ ಎಂಬುದು ಈಗ ಭರವಸೆ ಬಂತು ಮಗನೇ. ಅಂದ್ರೆ ಒಂದು ವಿಚಾರ, ಆ ಸುಮನಸರ ಪಕ್ಷವಾಗಿ ಆ ಹರಿ ಬರುತ್ತಾನೆ. ಬರ್ಲಿ, ನಾನು ನೋಡಿಕೊಳ್ತೇನೆ. ನೇರವಾಗಿ ಒಂದು ಕಾರ್ಯವನ್ನು ಮಾಡಬೇಕು. ಏನು ಮಾಡಲಮ್ಮ? ಅರಣ್ಯವನ್ನು ಸೇರಿಕೊಳ್ಳಬೇಕು. ಸರಿ ತಾಯಿ, ಹೊರಟೆ ಬಂದು. ಎಲ್ಲಿಗೆ ಹೊರಟ? ಅರಣ್ಯಕ್ಕೆ. ಅರಣ್ಯಕ್ಕೆ ಹೋಗಿ ಎಂಬುದಾಗಿ ಹೇಳಿದ್ರು. ಯಾಕೆ ಅಂತ ಕೇಳಿದ್ರು. ನೀನು ಹೇಳಲಿಲ್ಲ, ನಾನು ಕೇಳಲಿಲ್ಲ. ಕೇಳಿಕೋ ಮಗನೇ. ಯಾಕೆ? ಕಂದ, ಅರಣ್ಯವನ್ನು ಸೇರಿದಂತ ನೀನು ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಬೇಕು. ಆತನಲ್ಲಿ ಅಜೇಯವಾಗಿರುವಂತಹ ವರಗಳನ್ನು ಪಡೆದು ಬಳಿಕ ಸುರಲೋಕವನ್ನು ಸೇರಬೇಕು. ಆ ಸುಮನಸರನ್ನು ಸೋಲಿಸಿ ಅಲ್ಲಿಯ ಅಧಿಕಾರವನ್ನು ನೀನೇರಬೇಕು ಮಗನೇ. ಅಮ್ಮ ಅಮ್ಮ ಅಮ್ಮ, ನಿನ್ನ
ನನ್ನ ರಕ್ತ ಈ ಮಗ ಮಹೇಶ ತಾಯಿಯ ಸಂತೋಷದ ಕ್ಷಣಗಳನ್ನೇ ನೋಡುವುದಕ್ಕೆ ಬಯಸುತ್ತಾನೆಯೇ ವಿನಃ ಈ ರೀತಿಯಾಗಿ ಕಣ್ಣೀರು ನೋಡುವಂತಹ ದೃಶ್ಯ ಇನ್ನು ಮುಂದೆ ಕಾಣ ಸಿಗಕೂಡದು. ತಾಯಿ ಹೋಗಿ ಬರ್ತೇನೆ. ಮಗನೇ, ಇದೋಡಿನ ರಕ್ಷಣೆಗಾಗಿ ಕತ್ತೆಯನ್ನು ಕೊಡುತ್ತಾ ಇದ್ದೇನೆ ಮಗನೇ ನಿನಗೆ. ಹೋಗಿ ಬಾ ಕಂದ. ನಿನಗೆ ಕ್ಷಣ ಹೊರಟೈ ತಂದ ಪುಷ್ಕರ ಪ್ರಭುತಲೆ ಬಳಿಕ ಎಲ್ಲರೂ ಕೇಳಬೇಕು. ಈ ಹಿಂದೆ ಶೋಣಿತಾಪುರದಲ್ಲಿ ಆಳ್ವಿಕೆಯನ್ನು ನಡೆಸುತ್ತಾ ಇದ್ದವರು ನಾವು, ಹೇಗಿದ್ದವರು ನಾವು, ಹೇಗಾಗಿ ಹೋದೆವು, ಅಂಗಾಂಗವನ್ನೇ ಕಳೆದುಕೊಂಡು ಪ್ರಾಣಗಳೆಲ್ಲ ವೆತ್ತುಕೊಂಡಿದ್ದವರು ನಾವು. ನಮ್ಮ ಮುಂದಿನ ಜೀವನ ಹೀಗೆ ಇರುವುದೇ ಮಿತ್ರ? ಈಗೊಂದು ವಿಚಾರವನ್ನು ಕೇಳ್ಪಟ್ಟಿದ್ದೇನೆ. ಏನದು? ಶೋಣಿತಾಪುರದಲ್ಲಿ ಬಾಲನಿಗೆ ಸುಕುಮಾರನಾಗಿ ಮಹಿಷಾಸುರನೆನ್ನುವಂತಹ ದಾನವ ಹುಟ್ಟಿಕೊಂಡಿದ್ದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿಕೊಂಡು ಬೇಕು ಬೇಕಾದ ವರಬಲವನ್ನು ಪಡೆದುಕೊಂಡಿದ್ದಾನಂತೆ. ಆದ್ದರಿಂದ ಆತನ ಬಳಿಗೆ ಹೋದರೆ ನಮ್ಮ ಕಷ್ಟಗಳಿಗೆ ಪೂರ್ಣ ವಿರಾಮ. ಕಡು ಹರುಷದಲ್ಲಿ ಮಹಿಷ ಬಿಡದು ಪೋಚರಿಸುತ್ತ ನುಡಿದನು ಎಂಬುದೇ ಯಾರು ಹೆದರಬೇಕಾದಂತಹ ಅಗತ್ಯ ಇಲ್ಲ. ಹತ್ತಿರ ಬನ್ನಿ, ಹತ್ತಿರ ಬನ್ನಿ. ನಡೆ ತಂದ ದೈತ್ಯಗಳನ್ನು ವೀಕ್ಷಿಸಿ ಮನಸ್ಸಿಗೆ ಬಹಳ ಹರ್ಷವಾಯಿತು. ಆಸನಗಳನ್ನು ನೀಡಿದ್ದೇನೆ, ಬೇಕಾದ ಹಾಗೆ ಉಪಚಾರವನ್ನು ನೀಡಿದ್ದೇನೆ. ಆದರೆ ಅಷ್ಟೇ ಕೌತುಕವನ್ನು ಕಾಣ್ತಾ ಇದ್ದೇನೆ. ಇದಕ್ಕೆ ಕಾರಣ ನಿಮ್ಮ ಶರೀರದಲ್ಲಿ ಇರುವಂತಹ ಅಂಗಹೀನತೆ. ಎಲ್ಲಿಂದ ಯಾಕೆ ಬಂದಿರಿ ಅಂತ ಗೊತ್ತಾಗಲಿಲ್ಲ. ಬಂದಿರುವಂತಹ ನೀವು ಯಾರೆಂಬುದನ್ನು ಹೇಳಿ.
ಶಂಕಾಸುರ, ಅವ ದುರ್ಗಾಸುರ, ಇವ ಬಿಡಲಾಸುರ, ಓ ಇವರೆಲ್ಲ ನಮ್ಮವರೇ. ಇಲ್ಲಿಗೆ ಬರುವುದಕ್ಕೆ ಬಲವಾದ ಕಾರಣವಿದೆ. ಏನು? ಈ ಹಿಂದೆ ಸುರಲೋಕವನ್ನು ಸೇರಿ ಇಂದ್ರಾದಿ ಸುಮನಸರನ್ನು ದುರದಲ್ಲಿ ಬಡಿಗೊಳಿಸಿ ಸುರ ಗದ್ದುಗೆಯನ್ನು ಏರಿದವರು ನಾವು. ಆದರೆ ಏನು ಮಾಡೋಣ, ನಮ್ಮಿಂದ ಕೈಸೋದಂತ ಸುರಭ ಸುಮ್ಮನಿರಲಿಲ್ಲ. ನೇರವಾಗಿ ವೈಕುಂಠವನ್ನು ಸೇರಿ ಆ ಹರಿಯಲ್ಲಿ ದೂರಿತ್ತ. ಆ ಹರಿಯು ಬಾರದೆ ತನ್ನ ಕೈಯಾಯುಧವಾದ ಚಕ್ರವನ್ನು ಕಳುಹಿಸಿದ. ಚಕ್ರದ ಆಘಾತದಿಂದಲಾಗಿ ಅಂಗಾಂಗವನ್ನೇ ಕಳೆದುಕೊಂಡು ಇಷ್ಟರವರೆಗೆ ಗಿರಿ ಕಾನನಗಳಲ್ಲಿ ಅವಿತು ಕುಳಿತವರು ನಾವು. ಇನ್ನೂ ಬಲವಾದ ಕಾರಣವಿದೆ. ನಿನ್ನ ತಂದೆಯನ್ನು ಕೊಲ್ಲಿಸಿದವ ಯಾರು ಗೊತ್ತೇ? ಆ ಸುರಭ. ಯಾವುದನ್ನು ಗೆದ್ದರೂ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲವೋ, ಕಳೆದುದನ್ನು ಮರಳಿ ಯಾರಿಂದ ಪಡೆದವೆನ್ನುವಂತಹ ವಿಶ್ವಾಸದಿಂದ ಬಂದಿರ ನಿಮ್ಮ ಕನಸನ್ನು ಹುಸಿಯಾಗಿಸಲಾರ ಸಹಕಾರದಿಂದ ನಾಕವನ್ನು ಗೆಲ್ಲಬಲ್ಲ ಯಾರೋಣ. ಸ್ಥಳ ಅಮರೇಂದ್ರ ಅಂತ ಕೇಳಿ ಬಂದೆವು. ಓಲ ಕೊಟ್ಟಂತಹ ವಿಜಯ ಕೇಳಿ
ಸಂಕದುರ್ಗೆ ಆದ್ಯ ಯಾಕಂತೆ ಪೀಠ ಬಿಟ್ಟು ಕೊಡ್ಬೇಕು. ಮಹಿಷನೆಂಬವ ಶಂಕದುರ್ಗಾದ್ಯರನ್ನು ಸೇರಿಸಿಕೊಂಡು ತಮ್ಮದಾದಂತಹ ಸಂತಲೋಕಕ್ಕೆ ದಾಳಿಯನ್ನು ಮಾಡಿದ್ದಾರಂತೆ. ದಾಳಿಯನ್ನು ತಡೆಯಲೇಬೇಕು. ನೀವೆಲ್ಲರೂ ಕೈಯಲ್ಲಿ ಆಯುಧವನ್ನು ಹಿಡಿದು ವಾಹನವನ್ನು ಏರಿ ನಡೆಯೋಣವಂತೆ.
ಗಜವನ್ನೆದರೆ ಯುದ್ಧಕ್ಕೆ ಬಂದರೆ ಹೆದರುವ ಮಗ ಅಂತ ಭಾವಿಸಬೇಡ. ತರವಲ್ಲ, ನಾಕವನ್ನು ಒಪ್ಪಿಸಿದ್ರೆ ಉಳಿಯುತ್ತಿ, ಇಲ್ಲದಿದ್ರೆ ಓಡ್ತಿ. ನಿಮ್ಮ ಹೊಗಳಿಕೆಯಿಂದ ಹಾರೈಕೆಯಿಂದ ನಾಕವನ್ನು ಪಡೆದುದರಲ್ಲಿ ನಿಮಗಾದಂತಹ ಸಂತೋಷ ಪ್ರಕಟವಾಗುತ್ತದೆ. ಮೂರು ಲೋಕಾಧೀಶ ಮಹಿಷ ಇರುವಂತಹ ವಿಷಯ ಲೋಕ ಲೋಕ ತಿಳಿಯುವುದಕ್ಕಾಗಿ ಡಗುರು ಸಾರಬೇಕು. ಸೂರ್ಯಚಂದ್ರನಿಗೂ ಹಾಗೆ ಎಚ್ಚರಿಕೆಯನ್ನು ಹೇಳಿ ಮಹಿಷ ಆಣತಿಯಂತೆಯೇ ಉದಯಾಸ್ತಗಳು ನೋಡತಕ್ಕದ್ದು. ಮೀರಿ ನಡೆದ್ರೆ ತಲೆ ಹೋದಿ ತಿನ್ನುವ ಹಾಗೆ ಹೇಳಬೇಕು. ಕಾಳಗವನ್ನು ಮಾಡಿ ಆಯಾಸಪಟ್ಟಿದ್ದೇವೆ, ವಿಶ್ರಾಂತಿ ಬೇಕು. ಬಂದಿದ್ದೇವೆ. ಬಾಣಿನಾಥ ಅವತರಿಸೋನಿ ಕಮಲ ಸಂಜಾತ ಬೆರಳ ರಟ್ಟಳೆಯನ್ನು ಒರೆಯುವುದನ್ನೇನು ಹೊರೆಯೆಂದು ಹೊರವದು ಹರನೋರ ಬಲ್ಲನು ಹೊರೆಯಬೇಕಿರು ಬಾಣಿನಾಥ ಅವತರಿಸೋ ವಾಣಿನಾಥ ಅವಧರಿಸು ನೀ ಕಮಲ ಸಂಜಾತ. ಅವಧರಿಸೋಣ ದೇವ, ನೀವೇ ವರವನ್ನು ಕೊಟ್ಟು ಪಪ್ಪಿ ಮೇಲೆ ಇಟ್ಟಿರುವಂತಹ ಮಹಿಷದಾನವ ನಮ್ಮದಾದಂತಹ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿದ್ದು ಮಾತ್ರವಲ್ಲದೆ ನಮಗೆ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ. ದೇವ, ಆತನನ್ನು ಶಿಕ್ಷಿಸಿ ನಮ್ಮನ್ನು ಪೊರೆಯಬೇಕು. ದೇವ, ಏನು ಮಾಡೋದು ಹೇಳು? ಭಕ್ತಿ ಎಂಬಂತಹ ಪಾಶದಿಂದ ನನ್ನನ್ನು ಬಂಧಿಸಿದವನಿದ್ದಾನೆ. ಆ ಪಾಶವನ್ನು ತುಂಡರಿಸುವರೆ ಮಾಧವನೋರ್ವ ಸಮರ್ಥ. ಅಲ್ಲಿಗೆ ಮುರಗರ ನಡೆದರಲು ಚರಣಕ್ಕೆ ಬಂಧಿಸಿ ಹರಿ ಹರರ್ ಒಂದಾಗಿ ಉರುಳರೆ ಹೊದನದಳು ಎತ್ತು ನೋಡಿದ್ರು ಮಹಿಷನ ಕುರಿತಾಗಿ ಭೀತಿ. ಏನು ಮಾಡೋಣ ಎನ್ನುವುದನ್ನು ತರ್ಕಿಸುವುದಕ್ಕಾಗಿ ನಿಮ್ಮೆಡೆಗೆ ಬಂದಾಗ ಮಧ್ಯಪಥದಲ್ಲಿ ನೀವು ಸಂಧಿಸಿದಿರಿ. ನೋಡಿದ್ರೆ ಚಂದ್ರಕಾಂತ ಶಿಲೆ. ಆಲೋಚಿಸೋಣ. ಕುಳಿತವರು ಚಂದ್ರಕಾಂತ ಶಿಲೆಗಳು ಒಂದಾಗಿ ಹೇಗೆ
ವಧಿಸುವೆ ಯತ್ನವಯೋಜುಗುರ ಎತ್ತ ನಳಿನ ಭವ ಸುರರ ಮೊಡಗೊಂಡು ನಡೆತಂದು ವೈಗೊಂಡನೈ ಕಾಣದಿರಲು ಬಳಿಕ ಕೈಲಾಸ ಕೈ ತರಲಾಗ ಪುರಕರನು ನಿಲಯದೊಳಗಿಲ್ಲದಿರೇ ಕಳಬಳಿಸ ಬಳಿಕವರು ತಿಳುಗಿದ ಶರೀರ ನುಡಿಯೋ ಹರಿ ಹರಿ ತುಗಿನಾದ್ರೂ ಚೊಳ್ಳಗಿಪ್ಪ ಕದ ಬಂದೆಗೆ ಹರಿಗರರ ಪದಗರಗೆ ಸಕಲರು ದುರುಳಮಖಿ ಸಾಸುರನ ಪಟಲರಿ ತೊರಗರಿ ಸೂತಿಗೆ ಎಂಬ ನೀವೇ ಪಡೆಯುವುದೇನೋ ಹರಿಹರರ ಪದದ್ವಯಗಳಿಗೆ ನಮೋ ನಮಃ ಹೇಳಿ ನನ್ನಿಂದಲೇ ವರಪ್ರಸಾದವನ್ನು ಪಡೆದಂತ ಮಹಿಷದಾನವ ಮುಕ್ಕೋಟಿ ದೇವತೆಗಳನ್ನು ದಸಗಣಿಸಿ ಪಂಚಮಹಾಪಾತಗಳಲ್ಲಿ ಮಾಡ್ತಾ ವಿಜೃಂಭಿಸ್ತಾ ಇದ್ದಾನೆ. ಆತನ ಬಾಧಿಗೆ ಕಂಗೆಟ್ಟಂತಹ ನಾವು ನಿಮಗೆ ಶರಣು ಬಂದಿದ್ದೇವೆ. ನನ್ನಲ್ಲಿ ಅಂತಸ್ಥವಾಗಿರುವಂತಹ ದಿವ್ಯ ತೇಜವನ್ನು ಪ್ರಕೃತಿಯ ಮಡಿಲಿಗೆ ಅರ್ಪಿಸಿದ್ದೇನೆ. ಮಹೇಶ್ವರ ನಿಗ್ರಹಕ್ಕಾಗಿ ರುದ್ರ ತೇಜವನ್ನು ಹೊರ ಹೋಗಿದ್ದೇನೆ. ಇದೋ ಬ್ರಹ್ಮ ತೇಜವನ್ನೇ ಹೊರಗಿಡಹಿದೆ. ದೇವತೆಗಳ ದಿವ್ಯ ತೇಜಸ್ಸನ್ನೇ ಹೊರಗಡೆ ಇದ್ದೇವೆ. ಒಂದಾಗುತ್ತಲೇ ಆಕೃತಿ ತೊಳೆದು ಹೊರಗಿಳಿಯೇ ಜಯ ಜಯ ಬೆನ್ನುತ್ತಾಗ ಮುದಗೈದರು
ಯೋಗಜ್ಞೆ ಯೋಗ ಸಂಭೂತೆ ಮಹಾದೇವಿ ನಮಸ್ತುತೆ. ಜಯ 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 ಜಯ. ಹರಿಗರಾಜರು ಆಳಿದೈಯ ಸುರಭ ಮುಖ್ಯರು ಬೇಳಬಾರಲಿ ಬಂದ ಗಂಡವ ಹೇಳಿಗೋ ನಾರಾಯಣ ಪರಮೇಶ್ವರ ಇಂದ್ರಾದಿ ದೇವತೆಗಳೇ ಜಗಜ್ಜನನಿ ಏಳಿ ಎದ್ದೇಳಿ ಸಧೈರ್ಯವನ್ನು ತಾಳಿರಿ. ಎಲ್ಲರೂ ಒಂದಾಗಿ ತುಹಿನಗಿರಿಯನ್ನು ಸೇರಿ ಭಾವ ಶುದ್ಧದ ಭಕ್ತಿಯಿಂದ ನನ್ನನ್ನು ಉಳಿಸಿಕೊಂಡಿದ್ದೀರಿ. ಶರಣಾಗತರಾದ ನಿಮ್ಮ ಮುಖ ರಾಹುಗ್ರಸ್ತ ಚಂದ್ರನ ಹಾಗಾಗಿದೆ. ಕಪೋಲದಲ್ಲಿ ಕಣ್ಣೀರ ಧಾರೆ. ಕಷ್ಟ ಬಂತೆ ಯಾರಿಂದ ತಿಳಿಸಿರಿ, ಪರಿಹರಿಸುತ್ತೇನೆ. ಮಾದಲಾಳಿದೋ ಖಳಮಗಿ ಜನು ವಿಧಾಜನಿತೆಯ ಮಲಮಲದಿ ಸುರದಾದವೆಲ್ಲವೇ ಎದೆಗೆಡಿರಿ ನಿರ್ಭೀತಿಯಿಂದ ಮಾದಲಾಳಿದೋ ಜಗನ್ಮಾತೆ, ಶೋಣಿತಾ ನಗರವಾಸಿಯಾದಂತಹ ಮಹಿಷನೆನ್ನುವ ದಾನವ ವಿಧಾತನಿತ್ತಂತಹ ವರಬಲದಿಂದ ಕೊಬ್ಬಿ ಅಖಂಡವಾದಂತಹ ಭೂಮಂಡಲವನ್ನೇ ದೆಸೆಗೆಡಿಸಿದ್ದಾನೆ. ವ್ರಾತವೆಲ್ಲ ಕಂಗೆಟ್ಟಿದ್ದಾರೆ ತಾಯಿ. ಮೂರ್ತಿತ್ರಯರಾದಂತಹ ನಮಗೂ ಕಷ್ಟ ಬಂದಿದೆ ತಾಯಿ. ಮಹಿಷನ ಬಾಧೆ ಸುರರನ್ನೋದೋಳಿರಿ ಮರಮಲದೊಳಗಿದ್ದರಿ ಮೆರವನ್ನೆಗಳಾಗರಿ. ಮೂರು ಮೂರ್ತಿಗಳೇ ಇಂದ್ರಾದಿ ಸುಮನಸರಿ ಮಾಲಿನಿ ಜಾತನಾದ ಮಹಿಷದಾನವ ವಿಧಿಯಿಂದ ವರ ಬಲವನ್ನು ಬಿಡಿದು ದೇವಲೋಕವನ್ನಡರಿದನೆ. ಧರ್ಮಾತ್ಮರಾದಂತಹ ದೇವತೆಗಳನ್ನೇ ದಸೆಗೆಡಿಸಿದ್ದಾನೆ. ಧರ್ಮದ್ರೋಹಿಯಾಗಿ ಲೋಕ ಕಂಟಕನಾಗಿ ಮೆರೆಯುತ್ತಿರುವ ದುರುಳ ಮಹಿಷನನ್ನು ಆತನ ಅನುಚರರಾದಂತಹ ಶಂಖ ದುರ್ಗೋದ್ಯರನ್ನು ವಧಿಸಿ ನಿಮಗೂ ಲೋಕಕ್ಕೂ ಸನ್ಮಂಗಲ ಉಂಟು ಮಾಡುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ. ಎನಲು ಜಯ ಜಯ ಬಿಂದು ಸಗಲರು ಮಣಿಗೆಲ ಗಡ ಜಯ 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 ಬಿಂದು ಸಗಲರು ಮಣಿಗೆಲ ಗಡ ವಿಶ್ವಕರ್ಮನು ಘನದರದಿಯೋ ವಿದುಮ ಭೂಷಣ ವಸನವ ಬಿಸಲು ಎನಲು ಜಯ 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 ಎಂದು ಸಂಸ್ತುತಿಸುವಾಗಲೇ ದೇವಶಿಲ್ಪಿಯಾದಂತಹ ವಿಶ್ವಕರ್ಮನು ಅರ್ಪಿಸಿದಂತಹ ಘನತರದ ವಸನ ಭೂಷಣಗಳನ್ನು ಸುರಾಂಗನೆಯರು ನಿನ್ನನ್ನು ಶೃಂಗರಿಸುವುದಕ್ಕೆ ಸಿದ್ಧರಾಗಿದ್ದಾರೆ ತಾಯೇ. ಅಷ್ಟು ಮಾತ್ರವಲ್ಲ, ವನಜರಾವನು ಕರೆದ ಜಗ್ರವಾ ಸ್ವೀಕರಿಸಬೇಕಮ್ಮ. ತ್ರಿನಯನಾಗದಿಜೂಲವನು ಸಾಗ ಕನಕ ಗರ್ಭನು ಬ್ರಹ್ಮದಂಡವನಿತು ಪದಗಿರಿ
ಗುಳಿಜಪ್ಪ ಅನಿಮಿಗರು ಶಕ್ಯಾಯುಧಗಳ ಮಣಿದು ಮಾತೆಯ ಚರಣ ಗರ್ಭಿದಿ ನುದಿದರು ಭಯದಿ ಜಯ 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 ಜಗನ್ಮಾತೆ ಮಹಿಷವಧೆಗಾಗಿ ನೀನು ತೆರಳುವ ಕಾಲದಲ್ಲಿ ತನಗೂ ಸೇವಾ ಭಾಗ್ಯ ಹೊಂದಬೇಕು ಎನ್ನುವ ಕಾರಣದಿಂದಲೇ ಪರ್ವತರಾಜನಾದಂತಹ ಹಿಮವಂತನೇ ಸಿಂಹವಾಗಿ ಬರುತ್ತಾ ಇದ್ದಾನಮ್ಮ. ಮಕ್ಕಳೇ, ನೀವರ್ಪಿಸಿದಂತಹ ಸಕಲ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದಾರೆ. ನಿಮ್ಮೆಲ್ಲರ ಜಯಕಾರ ಮುಗಿಲು ಮುಟ್ಟುತ್ತಿರುವಂತಹ ವೇಳೆ ಪಂಚಭೂತಗಳಿಂದ ಅತೀತರಾದಂತಹ ನಾನು ಪಂಚಾಕ್ಷವನ್ನಡರಬೇಕೆ ದುರುಳ ಮಹಿಷನ ಬದಿಗೆ ಬೇಕಾಗಿದ್ದು ಸಿಂಹವಾಹಿನಿಯಾಗುತ್ತೇನೆ, ಸಿಂಹವಾಹಿನಿಯಾಗುತ್ತೇನೆ, ನೋಡಿ ಬನ್ನಿ ಎನ್ನುವ ಹಾಗೆ ಚಿತ್ರದುರ್ಗಾಚಾರ್ಯ ನಟ್ಟಿದ್ದಾರೆ. ಯಾವಳಾಕೆ ಹೆಣ್ಣು ದೈತ್ಯ ಕುಲಾನ್ವಯದ ಸರ್ವನಾಶವನ್ನು ಬಯಸಿ ಬಂದಿರುವಂತಹ ನಾರಿಯ ಶಕ್ತಿ ಪರೀಕ್ಷೆ ಆಗಬೇಕು. ನಡೆಯುತ್ತೆ.
ಅಷ್ಟಭುಜ ಸಿಂಹವಾಹಿನಿ 8 ಕೈಗಳಲ್ಲಿ ಆಯುಧವನ್ನು ಜಲಪಿಸುತ್ತಾ ನನ್ನನ್ನು ಹೆದರಿಸುತ್ತಿರುವ ಯಾರು ಶೋಣಿತ ಪ್ರವಾಸ ಮಾಡಿರುವ ನೀನು ಶಂಕದುರ್ಗಾದ್ಯರು ನಡೆಸಿದೆ ನನ್ನನ್ನು ಸಮರಕ್ಕೆ ಕರೆದಿ ಚಿಟ್ಟದರದೆ ಥರಕನಿಂದ ಗುಡ್ಡಾಡು
ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಯಕ್ಷಗಾನದ ಸೇವಾಕರ್ತರಾದ ಅನಿತಾ ಸುಧೀರ್ ಕಾಯರಾನೆ ಹಾಗೂ ನೆರೆದಿರುವಂತಹ ಎಲ್ಲ ಕಲಾಭಿಮಾನಿಗಳಿಗೂ ನಾವು ನಂಬಿಕೊಂಡು ಬಂದಂತ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು
ಆಯುರ ಆರೋಗ್ಯ ಸಕಲ ಸೌಭಾಗ್ಯವನ್ನು ಕೊಟ್ಟು ಕರುಣಿಸಲೆಂದು ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ಯಕ್ಷಗಾನ ಬಯಲಾಟ ಸೇವಾ ಸಮಿತಿ ಕಂಡಿಗೆ ಬೀಡು ಚೇಲ್ಯಾರು 10 ಸಮಸ್ತರ ಸೇವಾ ಬಾಪ್ತು ಶ್ರೀ ಧರ್ಮರಸು ಉಳ್ಳೆಯ ದೈವಸ್ಥಾನದ ವಟಾರದಲ್ಲಿ ಅತಿಕಾಯ ಮೋಕ್ಷ ಹಾಗೂ ದಮಯಂತಿ ಪುನರ್ಸ್ವಯಂವರ ಎಂಬ ಪುಣ್ಯಕಥಾಭಾಗವನ್ನು ಆಡಿತೋರಿಸಲಿದ್ದೇವೆ. ದಿನಾಂಕ 14/1/2023 ಯಕ್ಷವ ವೈಭವ ಹಾಗೂ ಬ್ರಾಹ್ಮರಿ ಯುವಕ ಸಂಘ ಕಿನ್ನಿಗಂಬಳ ಇವರ ಸೇವಾ ಬಾಪ್ತು ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಹನುಮಗಿರಿ ಇವರು ಕಿನ್ನಿಗಂಬಳ ಶ್ರೀ ರಾಧಾಕೃಷ್ಣ ಭಜನ ಮಂದಿರದ ವಟಾರದಲ್ಲಿ ಶ್ರೀ ದೇವಿ ಮಹಾತ್ಮ ಎಂಬ ಪುಣ್ಯಕಥಾಭಾಗವನ್ನು ಆಡಿತೋರಿಸಲಿದ್ದಾರೆ. ಹಾಗೆ ದಿನಾಂಕ 4/2/2023 ಯಕ್ಷತರಂಗಿನಿ ಕೈಕಂಬ ಇವರ ಸೇವಾ ಬಾಪ್ತು ಹನುಮಗಿರಿ ಮೇಳದವರಿಂದ ಕಿನ್ನಿಗಂಬಳ ರಾಧಾಕೃಷ್ಣ ಭಜನ ಮಂದಿರದ ವಟಾರದಲ್ಲಿ ಅತಿ ನೂತನ ಪ್ರಸಂಗವನ್ನು ಆಡಿತೋರಿಸಲಿದ್ದಾರೆ. ಈ ಎಲ್ಲಾ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಶ್ರೀ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗೆಂದು ಕೇಳಿಕೊಳ್ಳುತ್ತಾ ಹಾಗೆ ಕ್ಷಣಕಾಲದ ಅಡಚಣೆಗೆ ಕ್ಷಮೆಯನ್ನು ಯಾಚಿಸುತ್ತಾ ಪುಣ್ಯಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಯಕ್ಷಗಾನ ಗಳಿಗೆ ಶೋಣಿದವತ್ತನವನ ಶುಂಭನವನ ಜೀಗ ವಿಭಾವದಲ್ಲಿ
ರಾಕ್ಷಸ ಕುಲೋದ್ಧಾರಕ ಇರುವಂತಹ ಸ್ಥಳ ಶೋಣಿತ ಪಟ್ಟಣದ ಅಧಿಕಾರಿ ಯಾರು ಎನ್ನುವ ಹಾಗೆ ಕೇಳಿದ್ದೀರಿ. ಶುಂಭಾಸುರೇಂದ್ರರು ಎಂದುಕೊಳ್ಳಬಹುದು. ಹೊಲವಟ್ಟೆ ವಿಚಾರ ಅನೇಕ ವಿಧ ಆಲಿಸಬೇಕು ಆಲಿಸಬೇಕು. ತಮ್ಮ ನಾವು ಸಾಮಾನ್ಯರೇ ಘನಪರಾಗಮದಿಂದ ಯೋನಿತ ಜನಪದದಲ್ಲಿ ಜಗದ್ರಕ್ಷಕ ಪರಿಪಾಲಿಸು ಸ್ವಾಮಿ ಪರಿಪಾಲಿಸು. ತಮ್ಮ ನಿಶುಂಭ ನವ ಬ್ರಹ್ಮರಲ್ಲಿ ಒಬ್ಬರು ಕಶ್ಯಪ ಬ್ರಹ್ಮರು. ಅವರ ಅನುಗ್ರಹದಿಂದ ಧನುದೇವಿಯಲ್ಲಿ ಶುಂಭ ನಿಶುಂಭ ನಮ್ಮೀರ್ವರ ಜನನವಾಯಿತು. ಬಾಲ್ಯದಲ್ಲಿ ಗುರುಗಳಾದ ಶುಕ್ರಾಚಾರ್ಯರಿಂದ ಬೇಕಾದಂತ ವಿದ್ಯೆಗಳನ್ನೆಲ್ಲ ಕಲಿತುಕೊಂಡವರು ನಾವು. ಪ್ರಾಯ ಪ್ರಬುದ್ಧರಾದಾಗ ಈ ಶೋಣಿತ ಪಟ್ಟಣದ ಅಧಿಕಾರವನ್ನು ವಹಿಸಿಕೊಂಡಿದ್ದೇನೆ. ವರ್ತಮಾನ ಕಾಲದಲ್ಲಿ ಅನುಜನಾದ ನಿನ್ನನ್ನು ಜೊತೆ ಸೇರಿಸಿ ಘನ ಪರಾಕ್ರಮದಿಂದ ಇಲ್ಲಿಯ ಜನಪದವನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ತಮ್ಮ ನಾವು ಇಷ್ಟೇ ಎತ್ತರಕ್ಕೆ ಏರಬೇಕಾದ್ರೆ ಮಾಡಿದ ಸಾಧನೆ ಏನು? ಹುಟ್ಟಿದಂತಹ ನಾವು ಜೀವನದಲ್ಲಿ ಸಾಧನೆಯನ್ನು ಮಾಡಬೇಕೆಂಬ ಉದ್ದೇಶವನ್ನಿಟ್ಟುಕೊಂಡು ತಾಯಿಯಿಂದಲೇ ಅಪ್ಪನೆಯನ್ನು ಪಡೆದು ಘೋರವಾದ ಕಾನನವನ್ನು ಸೇರಿದೆವು. ಬ್ರಹ್ಮ ದೇವರನ್ನು ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಗಳನ್ನು ಪಡೆದುಕೊಂಡಿದ್ದೇವೆ. ದರೆ ಯೋನಿಜರಿಂದ ಮಾತ್ರವಲ್ಲ, ತ್ರೈಮೂರ್ತಿಗಳಿಂದಲೂ ಮರಣವೇ ಬಾರದು ಎಂಬ ವರವನ್ನು ಪಡೆದುಕೊಂಡಿದ್ದೇವೆ. ವರವನ್ನು ಪಡೆದ ತಕ್ಷಣ ಹೊರಟದ್ದು ನಾವು ದಿಗ್ವಿಜಯಕ್ಕಾಗಿ. ಮೊತ್ತ ಮೊದಲಾಗಿ ಭೂಲೋಕವನ್ನೇ ಸ್ವಾಧೀನಪಡಿಸಿಕೊಂಡೆವು. ನಂತರ ಹೋದದ್ದು ಪಾತಾಳಕ್ಕೆ. ಉರಗಾದಿಗಳ ಹೆಡೆಯನ್ನು ಮೆಟ್ಟಿ ಅಲ್ಲಿ ಅಧಿಕಾರವು ನಮ್ಮ ಸ್ವಾಧೀನ. ಅಣ್ಣ, ವರ್ತಮಾನ ಕಾಲದಲ್ಲಿ 2 ಲೋಕದ ಅಧೀಶ ನೀನನ್ನ. 2 ಲೋಕಗಳು ನಮ್ಮ ವಶವಾದ್ರೆ ಸಾಕೆ. ನರ ಹಾಗೂ ನಾಗಲೋಕಗಳು ನಮ್ಮ ವಶವಾದರೆ ಸಾಲದು. ಮತ್ತೆ ಇನ್ನೊಂದು ಲೋಕವಿದೆ, ಅದುವೇ ನಾಕಲೋಕ. ಹಿರಿಯ ತಾಯಿಯ ಮಕ್ಕಳಾದಂತಹ ದೇವತೆಗಳು
ಹಾಗೆ ಸಕಲ ಸೇನೆಯನ್ನು ಸಿದ್ಧಗೊಳಿಸು. ಏರೋಣ ಮೇಲೆ. ವರ್ತಮಾನ ಕಾಲದಲ್ಲಿ ಸ್ವರ್ಗಲೋಕವನ್ನು ಪಡೆಯುವ ಉದ್ದೇಶದಿಂದ ಶುಂಭಾನಿ ಶುಂಭರಂತಹ ನಾವು ಸೇನೆ ಸಮೇತರಾಗಿ ಬಂದಿದ್ದೇವೆ. ಈಗ ಬಂದವನೇ ನಿಶುಂಭ. ಆದ್ದರಿಂದ ಹೇಳುತ್ತಿದ್ದೇನೆ, ನಿನ್ನದಂತಹ ಪೀಠವನ್ನು ಬಿಟ್ಟೋಡು. ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದು ಐರಾವತವನ್ನ ಏರಿಕೊಂಡು ದುಃಖಕ್ಕಾಗಿ ಬಂದೆಯಾ? ಇನ್ನು ಮುಂದೆರಿತವರು ಸಾಮಾನ್ಯರನ್ನು ಹಾಗೆ ಭಾವಿಸಿಕೊಳ್ಬೇಡ. ಚೋಣಿತೋ ದೀಪ ಶುಂಭದಾನವನೆಂದ್ರೆ ನಾನೇ. ಎರಡು ಲೋಕ ನನ್ನ ವಶವಾಗಿದೆ. ಉಳಿದಂದು ನಾಕ ನಾಳೆ ಶೋಣಿತಪುರಕ್ಕೆ ಬರ್ಬೇಕಾಯ್ತಾ? ಯಾಕೆ? ಹೊಗಳಿಕೆ ರಜೆ ಹೇಳಿದ್ದಾರೆ. ಅಲ್ಲಿಗೆ ಹೋಗ್ಲಿಕ್ಕೆ ಬಿಡುವುದಿಲ್ಲ. ಯಾರು? ನಾನು ಸ್ವರ್ಗಲೋಕಕ್ಕೆ ಬಂದಿದ್ಯಲ್ಲ, ಸ್ವರ್ಗಲೋಕವನ್ನು ಬಿಟ್ಟು ಕೊಡುವುದಿಲ್ಲ. ನೀನು 100 ಯಾಗವನ್ನು ಯಾವಾಗ ಮಾಡಿ ಬರ್ತಿ ಆಗ ಏರ್ಬಹುದಿಲ್ಲ. 100 ಯಾಗ ಭರ್ತಿ ಮಾಡಿದ್ದೇನೆ. ಯಾವುದಲ್ಲ? 100 ಯಾಗ ವಿಶ್ವಜಿತ್ತು ಯಾಗ ನಾನು ಮಾಡಿದ್ದು. ಅದು ಒಂದೇ.
ಅದೆಲ್ಲಕ್ಕೂ ಹೆಸರು ಒಂದೇ. ಉಳಿದದ್ದು 99. 90 ನಮ್ಮ ಗುರುಗಳಿದ್ದಾರೆ ಬೃಹಸ್ಪತ್ಯಾಚಾರ್ಯರು. ಅವ ದೇವೇಂದ್ರ ದೊಡ್ಡ ಅಧಿಕಾರಿಗಳ ಸಂಘ. ಅವ ಮಾಡಿದ್ದಾನೆ ಕೇಳಿದ್ರೆ ಹೇಳಲಿಕ್ಕೆ ಗೊತ್ತಿಲ್ಲ. ಬಯಸಿದ್ದೇನು ಮೂರು ಲೋಕದ ಒಡೆಯ ಶುಂಭಾಸುರನಿಗೆ ಜಯವಾಗಲಿ. ನಮ್ಮೊಡೆಯ ಶುಂಭಾಸುರನಿಗೆ ಜಯವಾಗಲಿ. ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಎಂತ ಜಯಘೋಷ. ಮಂಗಳವ ಇಷ್ಟು ಬೇಗ ಜಯಘೋಷ. ಸ್ವಲ್ಪ ತಡ ಆಗಲಿ ಮಾಡುವ. ತಮ್ಮ ನಿಶುಂಭ, ನಿನ್ನ ಜಯಘೋಷವನ್ನು ಕೇಳಿ ಸಂತೋಷವಾಯಿತು. ಚಾರು ಚತುರ್ದಶ ಜಗಕ್ಕೆ ಶುಂಭರೇ ಗೋದೇವ ಅನ್ನುವಂತ ವಿಚಾರ ಇಲ್ಲಿದ್ದವರು ಮಾತ್ರ ತಿಳಿದರೆ ಸಾಲದು, ಮತ್ತೆ 3 ಲೋಕದವರು ತಿಳಿಯಬೇಕು ಎನ್ನುವಂತ ಉದ್ದೇಶದಿಂದ ಡಂಗುರವನ್ನ ಸಾರುವುದಕ್ಕೆ ನಮ್ಮವರನ್ನ ಕಳುಹಿಸಿಕೊಟ್ಟ ಹಾಗಾಯ್ತು. ಇನ್ನು ಮುಂದೆ ಭೂಲೋಕದಲ್ಲಿ ನಡೆಯುವಂತ ಯೋಗ ಯಜ್ಞಾದಿಗಳ ಹವಿಸ್ಸು ಶುಂಭಾರ್ಪಣವಾಗ್ಬೇಕು. ನಿಜ ಯಾರು ತಪ್ಪಿ ನಡೆಯಿದ್ದಾರೋ ಎಲ್ಲ ಹೋಗಿ ಆಗಿದೆ. ಇದ್ದವರೆಲ್ಲ ನಮ್ಮವರು. ಬಿಡುಗಾಡಿ ಮಕ್ಕಳೇ, ಹಿಡಿದು ಚಿತ್ರ ಹಿಂಸೆ ಕೊಡಿ ಅಂತಿದ್ದೇನೆ. ತಮ್ಮ ದೇವತೆಗಳು ಸೋತು ಓಡಿದ್ದಾರೆ. ಅವರ ಬಗ್ಗೆ ನಾವು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಎದುರಿನಿಂದ ಏನು ಮಾಡುವವರಲ್ಲ, ಹಿಂದಿನಿಂದ ನಮ್ಮವರಿಗೆ ಉಪದ್ರ. ಹಾಗಾಗಿ ನಮ್ಮವರಿಗೆ ಆಜ್ಞೆಯನ್ನು ಕೊಟ್ಟಿದ್ದೇನೆ. ದೇವತೆಗಳು ಸಿಕ್ಕಿದ್ರೆ ಬಿಡಬೇಡಿ, ಅವರನ್ನು ಹಿಡಿದು ತನ್ನ ಮೇಲೆ ತಂದು ಪಾದಸೇರಿ ಹಾಕಿದ್ರೆ ಸಾಕು. ಸರಿಯಾದ ಶಿಕ್ಷೆ ನಾನು ಕೊಡ್ತೇನೆ ಎನ್ನುವ ಹಾಗೆ. ತಮ್ಮ ಯುದ್ಧವನ್ನು ಮಾಡಿದ ಕಾರಣ ಆದದ್ದೇನೋ ಆಯಾಸ, ಬೇಕಾದದ್ದು ವಿಶ್ರಾಂತಿ. ಶಂಕರಿ ಪಾಲಿಬುದ ಭಯ ಭವಾನಿ ಶಂಕರಿ ಪಾಲಿಬುದ ಭಯ ಭವಾನಿ ಕಾಲಾಂದಗಿ ಜಯ ಬಾಲಗಿಯನು ದಿನ ಪಾಲಿದು ಎಮ್ಮನು ಸುಮನದ ಜಲವ ಪಾಲಯ ಮಾಂಸವಾಣಿ ಜಯಗಿರಿ ಜಯ ಜಯ ಪಾಲಯ ಮಾಂ ಶಂಕರಿ ಸರ್ವಾಣಿ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮಸ್ತುತೆ. ಜಯ 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 ಸುರಪಾಲ ಎಳೆಯ ಸುರಬಾಲಗೋಳು ಗುಡ್ಡುವುದೇಗಿ ಕೂಳಾಮಯಿನ ನಿಮ್ಮನು ಸೋಲಿದೆ ರಾಡುತ್ತಿರಲು ಕಾಲನಾಲಯ ಗಡ್ಡಿರೇನೋ ಸುರಪಾಲ ಕೋಟಿ ದೇವತೆಗಳು ಉಂಟಾಗಿ ಮಹಿನಗಿರಿಯನ್ನು ಸೇರಿ ಕಷ್ಟವನ್ನು ಕರಗಿಸುತ್ತಾಯೇ ಕಾಪಾಡು ಎನ್ನುವ ಹಾಗೆ ಕರ ಮುಗಿದು ಬೇಡಿಕೊಳ್ಳುತ್ತಾ ಇದ್ದೀರಲ್ಲ. ಇದೋ ಪ್ರಸನ್ನಳಾದೆ. ಈ ಪೂರ್ವದಲ್ಲೇ ದುರುಳ ಮಹಿಷನನ್ನು ವಧಿಸಿ ದೇವಪೀಠವನ್ನು ಸ್ಥಿರಪಡಿಸಿದವಳು ನಾನು. ಮತ್ತೆ ಯಾರಿಂದ ಕಷ್ಟ ಬಂತು ನಿವೇದಿಸಿಕೋ ಮಗನೇ. ಜನನಿ ಬಿಂದಗ ಧನುಜ ಮಗಿಯಿಂದ ಖಂಡ ಪರಾಕ್ರಮಿ ಶುಂಭ
ಅನುವರದಲ್ಲಿ ಸುರರನು ಸೋಲಿಸುತ್ತ ಅನುವರದಲ್ಲಿ ಸುರರನು ಸೋಲಿಸುತ್ತ ನಾಗವನು ಪಾಲಿಸುವ ಖಳನು ಜನನಿಗೆ ಭಿನ್ನ ಆಗಜ ಜನನಿ ಜನನಿ ಕೇಳ್ ಭಿನ್ನಪವ ಅಮ್ಮ ಅಂದು ಮಹಿಷ ದಾನವನನ್ನು ಕೊಂದು ಸುರಲೋಕವನ್ನು ನಮಗೆ ಸ್ಥಿರ ಮಾಡಿಕೊಟ್ಟವಳಲ್ಲವೇ ತಾಯೇ? ನಿಜ. ಈಗ ಹಾಗಲ್ಲವಮ್ಮ. ಮತ್ತೆ ಭೂಲೋಕದವರಂತೆ ಶುಂಭ ನಿಶುಂಭರು ನಮ್ಮದಂತ ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲರನ್ನು ಸೋಲಿಸಿ ಸುರಲೋಕವನ್ನೇ ವಶಪಡಿಸಿಕೊಂಡದ್ದು ಮಾತ್ರವಲ್ಲದೆ ನಮ್ಮನ್ನು ಅಲ್ಲಲ್ಲಿ ಕಂಡಲ್ಲಿ ನಿಲ್ಲಿಸಿ ಚಿತ್ರಹಿಂಸೆಯನ್ನು ಕೊಡುತ್ತಾ ಇದ್ದಾರೆ. ಜನನಿ ನೀವೇ ನಮ್ಮನ್ನು ಬರೆಯಬೇಕು ತಾಯಿ. ಕರುಣಿದು ನಲಮಯವರು ಉಳಿದಳು ಕಿರಿದು ಸಮಯ ಅರಿದು ಜರ ನೆರವಿಯನು ಪೊರೆಯುವೆನು ನಿಮ್ಮನು ಮರೆಯ ಮಾದಲ್ಲ ಮರೆಸಿರಿಯವನು ತುಯಿನ ಎರೆಯೊಳಗಿರದ ನೋಡುವುದಿಲ್ಲ ಲೀಲಿಜ ಹರುಯದೊಳಗಿರುವ ತ್ರಿದಶರಿಗರು ಶ್ರೀದೇವಿಗೆ ಕರುಣಿಸುದಲ ಭಯವನು ಅಮರೇಂದ್ರ ಅಮ್ಮ ದುರುಳರ ದೆಸೆಯಿಂದಲಾಗಿ ಭೀತಿಗೊಂಡೆಯ ಮಗನೇ. ಹೌದಮ್ಮ. ವಿಧಿಯಿಂದ ವರಬಲವನ್ನು ಪಡೆದಂತಹ ಶುಂಭ ನಿಶುಂಭರು ತಾವೇ ಮೃತ್ಯುವನ್ನು ಗೆದ್ದ ಮೃತ್ಯುಂಜಯ ಎನ್ನುವ ಹಾಗೆ ಮೆರೆದಾಡುತ್ತಾ ಇದ್ದಾರೆ. ಅಂತವರ ಪಾಲಿಗೆ ನಾನೇ ಮೃತ್ಯು ದೇವತೆಯಾಗಿ ಮುಂದುವರಿಯುತ್ತೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ದುರುಳರೆಲ್ಲರ ವಧಿಸಿ ಸುರಪೀಠವನ್ನು ಸ್ಥಿರಪಡಿಸುತ್ತೇನೆ. ಅಮ್ಮ ಅಷ್ಟರ ತನಕ ನಾವು ಎಲ್ಲಿರಬೇಕಮ್ಮ? ಎಲ್ಲೆಂದರಲ್ಲಿ ಸಂಚರಿಸುವುದು ತರವಲ್ಲ ಮಗನೇ. ದುರುಳರ ಕಣ್ಣಿಗೆ ಗೋಚರಿಸಿದಿರಿ ಎಂದಾದ್ರೆ ಕಷ್ಟ ಎನ್ನುವುದು ನಿಮ್ಮ ಪಾಲಿಗೆ ಕಟ್ಟಿಟ್ಟ ಬುತ್ತಿ. ನಿಮ್ಮನ್ನು ನೀವು ಉಳಿಸಿಕೊಳ್ಳುವುದಕ್ಕೆ ನಿಮಗಿರುವ ದಾರಿಯೊಂದೇ. ಈ ನಿಜ ರೂಪವನ್ನೇ ಮರೆಗೊಳಿಸಿ ಮಾರು ವೇಷದಿಂದ ತುಹಿನಾದ್ರಿಯಲ್ಲಿದ್ದುಕೊಳ್ಳಿ. ದುರುಳರನ್ನು ಯಾವ ರೀತಿ ಸಂಹರಿಸುತ್ತೇನೆ ಕಣ್ಣಾರೆ ಕಾಣುವಂತ ಅವಕಾಶವನ್ನು ಕಲ್ಪಿಸಿಕೊಡುತ್ತೇನೆ. ಮರೆಯಲ್ಲಿದ್ದುಕೊಳ್ಳಿ. ಶುಭವಾಗಲಿ ನಿಮಗೆ. ಜಯ 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 ಜಯ. ಧೈರ್ಯ ಬದಿಳುಗಿ ಬಳಿಗಾಯದಿರೋ ಬಿಣಿ ಹಳ ಬಳಿಗೆ ಗೆಲುಪಟ ಸೋಜ ಎಂದೆನುದ ತಿಳಿದಳ ಗೆಣದೊಳಗೆ ಬಲಿಗಿ ಸಿಲುಗಿವಿ ಧನುಜರೆಲ್ಲರ ಕೊಲ್ಲುವ ಕಾರ್ಯ ಸುಲಭವಿರುತ್ತ ತನ್ನ ಮನದೊಳಗಿ ಎಂದು ಯೋಜಿಸಿ ಮಾಯಿ
ಎಂದು ಯೋಜಿಸಿ ಮಗ ಮಾಯಿ ಕಾಮಿಸುವುದಕ್ಕೆ ಮುಂದಾದರೆ ಒಬ್ಬೊಬ್ಬರನ್ನೇ ನಿಗ್ರಹಿಸುವಂತಹ ತೀರ್ಮಾನವನ್ನು ಕೈದವನು ನಾನು. ತಡ ಮಾಡುವುದು ಸರಿಯಲ್ಲ.
ಉಯ್ಯಾಲೆಯನ್ನು ಏರಿ ಕಳರ ನಿರೀಕ್ಷೆಯಲ್ಲಿ ಇರ್ತೇನೆ. Oh,
ಸಂಚರಿಸಿದರ ಪರಿಣಾಮ ಹಸಿವೆ ತ್ರಿಷೆ ಬಾಧಿಸ್ತಾ ಉಂಟು. ಇದರ ಪರಿಹಾರ ಹೇಗೆ ಗೊತ್ತೇ? ಕಾನೂನಕ್ಕೆ ಹೋಗಬೇಕು, ಮೃಗ ಬೇಟೆ ಆಡಬೇಕು, ಮಾಂಸ ತಿನ್ನಬೇಕು,
ಮುದ್ದೆ ಮಾಡಿ ಬಾಯಿಗೆ ಹಾಕಿದಾಗ ಶಬ್ದ ಹೊರಗೆ ಬರಲಿಲ್ಲ.
ಹಾಗೆ ಮಾಂಸ ತಿಂದೆ ಕುಡುದಿಲ್ಲ. ಏನು ಕುಡುದಿಲ್ಲ ಇವತ್ತು. ಕುಡುದಿಲ್ಲ ನೋಡು ಇದೆಂತದ್ದು ನೀರಿನಿಂದ. ಮಾತಾಡ್ಬೇಡ, ಸ್ವಲ್ಪ ಗಾಳಿ ಹಾಕು. ನಿನಗೆ ನಾನು ಗಾಳಿ ಹಾಕಿದ್ರೆ ಮತ್ತೆ ನನಗೆ ಗಾಳಿ ಹಾಕುದಿಲ್ಲ. ನೀನೇನ್ ಮಾಡಿದಿ? ನನಗೂ ಆಯಾಸ ಆಗಿದೆ. ಇಬ್ಬರು ಕೂಡ ಶ್ರಮ ಪಟ್ಟವರು ತಾನೆ. ನಮ್ಮ ದೇಹದ ಆಯಾಸ ಹೋಗಬೇಕಾದ್ರೆ ಗಾಳಿ ಅವಶ್ಯಕತೆ ನಮಗಿದೆ. ಗಾಳಿ ಉಂಟಾನೆ ಇಲ್ಲಿ ಸ್ವಲ್ಪ ಸ್ವಲ್ಪ ಬೀಸು. ತಗ್ಗು ಪ್ರದೇಶ, ಬೇಕಾಗುವಷ್ಟು ಗಾಳಿ ಬೀಸುವುದಿಲ್ಲ. ಬೇಕಾದ್ರೆ ಎತ್ತರವಾದಂತಹ ಪ್ರದೇಶ ಸಮಯದಲ್ಲಿ ಏನದು ದಳುವದ ಸಮಯದಲ್ಲಿ ನಲವಿನಿಯಲಿದ ಕುಳಿದು ಉಯ್ಯಾಲೆಯಲಿ ತಾಯ್ಗುಳಿದು ದೇವಿಯು ಪಾಡುದಿಗ ಗಾಯನವ ಆಲಿಸುದ ಯಾರು ಗೊತ್ತಾಯ್ತಾ? ವೀಣೆಯೇ ಬಿಡಿರಿ ಪಪ್ಪಾರಿ ವೀಣೆಯೇ ಬಿಡಿರಿ ಬಾವಾಣಿ
ಬೀಸುವಂತಹ ತಂಪಾದ ಗಾಳಿ ನಮ್ಮ ದೇಹವನ್ನು ಸೋಕಿದ ಕ್ಷಣವೇ ದೇಹದ ಆಯಾಸವೆಲ್ಲ ಪರಿಹಾರವಾಯಿತು. ಏನೋ ಒಂದು ರೀತಿಯ ಉಲ್ಲಾಸವೇ ಮೂಡುತ್ತಿದೆ. ಹೌದಣ್ಣ, ಹೋಗ್ಬೇಕು, ಬೇಟೆನಾಡಬೇಕು ಎಂಬ ಹಂಬಲದಿಂದ ಒಂದು ಹೆಜ್ಜೆ ಮುಂದಿರಿಸುವಂತಹ ಸಮಯದಲ್ಲಿ ಹಿಂದಿಂದ ಯಾರು ಎಳೆದ ಅನುಭವ ಆಯ್ತಲ್ಲ, ನನ್ನನ್ನು ಎಳೆದಿದ್ದಾರೆ ಯಾರು? ಹಾಗಾದ್ರೆ ಏನು ಕಾರಣ ಯಾರದು? ಆಲೋಚನೆ ಮಾಡಿದಾಗ ಕೊಡು ಕಿವಿ ಕೊಡು. ಕಿವಿ ಯಾಕೆ? ಹಿಡಿಯುವುದಕ್ಕಲ್ಲ ಅಥವಾ ತಿನ್ನುವುದಕ್ಕೆ ಕೇಳಿದಲ್ಲ, ಮತ್ತೆ ಕೇಳಿಸ್ತಿರೋ ಸ್ವರಬಂಧ ನಾಲಿಸು. ಇದು ನನಗೆ ಗೊತ್ತಾಯ್ತು. ಯಾವ ಸ್ವರ? ಜೋರಾಗಿ ಗಾಳಿ ಬೀಸುತ್ತಾ ಉಂಟು. ಆ ಗಾಳಿಗೆ ಬಿದಿರುಗಳು ಒಂದಕ್ಕೊಂದು ತಾಗಿ ಅದರಿಂದ ಹೊರ ಹೊಮ್ಮಂತಹ ಸ್ವರ ಇದನ್ನು. ಅದು ಕರ್ಕಶ, ಇದು ಇಂಪಾದ ಸ್ವರ. ಹಾಗಿದ್ರೆ ಮತ್ತೊಂದು ಯಾರು? ಹಕ್ಕಿಗಳ ಚಿಲಿಪಿಲಿ ಗಾನ, ದುಂಬಿಗಳ ಜೇಂಕಾರ. ಇದು ಹಕ್ಕಿಗಳ ಚಿಲಿಪಿಲಿಯ ನಾದ, ದುಂಬಿಗಳ ಝೇಂಕಾರ ಇದು ಅಲ್ಲ ಅಲ್ವಾ? ರಾಗ ತಾಳ ಲಯಬದ್ಧವಾಗಿ ಕೇಳಿಸುತ್ತಿರುವುದು ಸಂಗೀತ. ಹೌದಣ್ಣ, ಕಾರ್ಗತ್ತಲಿನ ತುಂಬಿಕೊಂಡಿರುವ ಪ್ರದೇಶ. ನಾವೇ ಪ್ರವೇಶ ಮಾಡಬೇಕಾದ್ರೆ ಹಿಂದೆ ಮುಂದೆ ಆಲೋಚನೆ ಮಾಡ್ತೇವೆ. ಯಾವ ಭಯವಿಲ್ಲದೆ ಕಾರಣದಲ್ಲಿ ಕುಳಿತುಕೊಂಡು ಸಂಗೀತವನ್ನು ಹಾಡ್ತಿರುವರು ಯಾರು ಎಂಬುದಾಗಿ ಆಲೋಚನೆ ಮಾಡಿದಾಗ ಇದವಳೆ. ಅವಳಂದ್ರೆ ಇವಳು, ಇವಳಂದ್ರೆ ಇವಳ. ಅಣ್ಣ, ಎಂತದ್ದು ನಿನ್ನದು? ಅವಳು ಎನ್ನುವ ಹಾಗೆ. ಅವಳಿಗೆ ಒಂದು ಹೆಸರು, ಪರಿಚಯ, ವಿಳಾಸ ಯಾವ್ದಾದ್ರು? ಇಲ್ಲಿ ಅವಳಲ್ಲ, ಮತ್ತೆ ಮೇಲ್ಲೋಕದವಳು. ದೇವಲೋಕ ಅಲ್ಲ, ಮತ್ತೆ ಸತ್ಯಲೋಕ. ಅಂದ್ರೆ ಬ್ರಹ್ಮಣವಾಣಿ ವಾಣಿ ಪರಿವೇಣಿ ಕಲ್ಯಾಣಿ. ಸತ್ಯಲೋಕದಲ್ಲಿ ಇದು ಮನಸ್ಸಿಗೆ ಬೆಸರವಾದ ಕಾರಣ ಪ್ರಶಾಂತವಾದ ವಾತಾವರಣ. ತಾನು ಉರುಳಿ ಕುಳಿತುಕೊಂಡು ಸಂಗೀತವನ್ನು ಹಾಡಿದಂತಾದ್ರೆ ತನ್ನ ಮನಸ್ಸಿಗೆ ನೆಮ್ಮದಿ ಸಿಗಬಹುದು. ಬೇಟನಾಡಿ ತಣಿದಂತಹ ಚಂಡ ಮುಂಡರ ಮನಸ್ಸಿಗೆ ಸಂತೋಷವಾದೀತು ಎಂಬ ಉದ್ದೇಶದಿಂದ ಸತ್ಯಲೋಕವನ್ನು ಬಿಟ್ಟಿದ್ದಾಳೆ, ಇಲ್ಲಿಗೆ ಬಂದಿದ್ದಾಳೆ ಅವಳೆ. ಅಣ್ಣ, ವಾಣಿ ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕಿಲ್ಲ? ಬ್ರಹ್ಮನ ಸೃಷ್ಟಿಕಾರಿ ಆಗಬೇಕು ಅಂತಿದ್ರೆ ಅಲ್ಲಿ ಶಾರದೆ ಅವಶ್ಯಕತೆ ಖಂಡಿತವಾಗಿ ಉಂಟು. ಹಾಗಿರುವಾಗ ಶಾರದೆಯನ್ನು ಕಳಿಸಿಕೊಡುವುದಕ್ಕೆ ಇಲ್ಲವೇ ಇಲ್ಲ. ಹೀಗೆ ಹೆಣ್ಣು ಮಕ್ಕಳದು ಮಾತ್ರ ಪರಿಚಯ, ಸ್ವಲ್ಪ ಪರಿಚಯ ಇರ್ತಾವ್ರದ್ದು. ಗಂಡು ಮಕ್ಕಳು ಇದ್ದಾರೆ ನಮ್ಮಲ್ಲಿ ಸಂಗೀತದ. ಅವನೇ ನಮ್ಮ ದೇವಲೋಕದ ಸಂಗೀತಗಾರ ತುಂಬುರಾವ್. ಅವ ಎಲ್ಲಿದ್ದಾನೆ? ತುಂಬುರಾವ್ ಅವ ಬರ್ಲಿ, ಅವ ಬರ್ಲಿಕ್ಕಿಲ್ಲ ಇಲ್ವಾ? ಅವ ಬರ್ಲಿಕ್ಕೆ. ಹಾಗಿದ್ರೆ ಮತ್ತೊಬ್ಬ ನಾರದ. ಓ, ಇದು ಅವನ ಕೆಲಸವ? ಅವ ನಾರದ ಇಲ್ವಾ? ಅವ ಬರ್ಲಿಕ್ಕಿಲ್ಲ. ದೇವಲೋಕ ನಮ್ಮಣ್ಣ ಸ್ವಾಧೀನದಲ್ಲಿ. ಹೌದೌದು. ಆದ್ರೆ ತುಂಬುರ ಬರುವುದಿಲ್ಲ. ಮತ್ತೆ ಇವನ ವಿಚಾರ ಚೆನ್ನಾಗಿ ತಿಳಿದವನ ನಿಲ್ಲುವನಲ್ಲ ನಾರದ. ಸಂಗೀತ ಕೇಳ್ತಿರುವುದು ಎಷ್ಟು ಹೊತ್ತಾಯ್ತು? ತುಂಬಾ ಹೊತ್ತಾಯ್ತು. ಹಾಗಾದ್ರೆ ಅವಳು ಇವಳು, ಅವನು ಇವನು ಹಾಗೆ ಯಾಕೆ? ಸ್ವರವಿಡಿದು ನಡೆದರಲು ನಾವು ನಡೆದರಲು ಅನುವಿನ ಪರಿಮಳವು ನಾಲಿಗೆಗೆ ಎಡರಲು ತನುವಿನ ಪರಿಮಳವು ನಾಲಿಗೆಗೆ ಎಡರಲು ಪರಿಮಳವಿಡಿದು ನಡೆದರನು ಪರಿಮಳವಿಡಿದು ಮಾದ ಮರಗದ ಶ್ಯಾಮ ಮಾದನಿ ಮಧುಶಾಲಿನಿ ಕುರಿಯ ಗಡಗ ಕಲ್ಯಾಣಿ ಕದಂಬವನವಾಸಿನಿ ಕದಂಬವನವಾಸಿನಿ ಉಯ್ಯಾಲಿಯಾಡಿದಳು ದೇವಿ, ಉಯ್ಯಾಲಿಯಾಡಿದಳು ದೇವಿ, ಉಯ್ಯಾಲಿಯಾಡಿದಳು ಆಡಿದಳು. ಜಗೆ ಜನನಿ ತ್ರಿಭುವನ ಮೋಹಿನಿ, ಜನನಿ ತ್ರಿಭುವನ ಮೋಹಿನಿ. ಅಜಗರಿಗರನು ಜದು ಜನದ ದೇವಿ, ಅಜಗರಿ ಹರನು ದಿ ಸುಜನದ ದೇವಿ ಉಯ್ಯಾಲಿಯಾಡಿದಳು ದೇವಿ, ಉಯ್ಯಾಲಿಯಾಡಿದಳು ದೇವಿ.
ನಂದಿಗಳು ನೀರೇ ಈ ನೀರು ಈ ನೀರು ಈ ನೀರೇ ಶರದಿದು ವದನೆ ಹರಿಣನೇ ಶರದಿದು ವದನೆ ಹರಿಣ ನೀರಿ ಹರಿಣ ನೀರಿ ಹರಿಣ ತರುಣಿ ಮಣಿಯೂ ವಿಮಲಗಾದ್ರಿ ತರುಣಿ ಮಣಿಯು ವಿಮಲಗಾದ್ರ ಸಂಗೀತ ಗುಮ್ಮಸ್ಥಾನದಲ್ಲಿ ಕಂಡು ಹಿಡಿಬೇಕೆಂಬ ಉದ್ದೇಶದಿಂದ ಸ್ವರ ಹಿಡಿದು ಮುಂದುವರಿದುಕೊಂಡು ಬಂದಾಗ ಸರಿ ಪರಿಮಳ. ಹೌದು. ಯಾವ ಪರಿಮಳ? ಹೂವಿನ ಪರಿಮಳ ಅಲ್ಲ, ಮತ್ತೆ ತನುಗಂಧ. ಓಹೋ, ಮೈಗೆ ಲೇಪಿಸಂತ ತನುಗಂಧ ಗಾಳಿಯೊಡನೆ ಬೆರೆತು ನಾಸಿಕೆ ಕಡರ್ತಿದೆ. ಹೌದಲ್ಲ? ಹಾಗಾದ್ರೆ ಎಲ್ಲಿಂದ ಮುಂದುವರಿದುಕೊಂಡು ಹೋದಾಗ ಹೊಸ ಬೆಳಕು. ಹೌದು. ಕಾರ್ಗತ್ತನ್ನು ತುಂಬಿಕೊಂಡಿರುವ ಕಾರಣದಲ್ಲಿ ಕೋಟಿ ಸೂರ್ಯರು ಉದಾಯಿಸಿದ್ದಾರೆ ಪ್ರಕಾಶ ಎಂಬ ಭಾವನೆ ಮನಸ್ಸು ಉಂಟಾಗ್ತಿದೆ. ಹೌದಲ್ಲ? ಪ್ರಕಾಶ ಪರಿಮಳ ಹತ್ತಿರ ಸಂಬಂಧ ಇರ್ಬೇಕು, ಹತ್ತಿರದಲ್ಲಿರ್ಬೇಕು, ನೋಡ್ಬೇಕು, ಮಾತಾಡ್ಬೇಕು, ಹಾಗೆ ಹೀಗೆ ಹೀಗೆ. ಹೆಣ್ಣು ಇದು ಮೀಸೆ. ಹೌದು. ಮತ್ತೆ ಗಂಡು ಮಕ್ಕಳಿಗೆ ಮೀಸೆ ಬರ್ತದೆ. ಈಗ ನಾನು ಹೇಳಿದೆ ನಿನ್ನೆ ನಮ್ಮ ಹೆಣ್ಣು ಅಂತ ಹೇಳಿದ್ರು. ತಮ್ಮ ಹೆಣ್ಣು ಮತ್ತೆ ಅಂತರ ಉಂಟು. ಅಂತರ ಉಂಟಾ? ಹೆಣ್ಣೂರಲ್ಲಿ ಕಂಡು. ಹೌದಾ? ಏನಕ್ಕೆ ಏನಂದ ಏನು ಏನು ಬಿನ್ನ ನೀನು ಒಬ್ಬನೇ ನೋಡುದ? ಹೌದು. ನನಗೆ ತೋರಿಸ್ಲಿಕ್ಕೆ ನೋಡ್ಬೇಕಾ? ನೋಡ್ಬೇಕು. ಎಂತದ್ದು ತಿರುಗುವುದಕ್ಕೆ ಈಗ ತಿರುಗಲಿಕ್ಕೆಲ್ಲ ಅಷ್ಟು ತಿರುಗುದಾ? ಇಲ್ಲಿ ತಿರುಗಲಿಕ್ಕೆ ಅದಕ್ಕೊಂದು ಲೆಕ್ಕ ಇಲ್ವಾ? ಹೌದಾ? ಒಂದು ಬೇಡ, ಒಂದು ರೋಡಿನ ತೋರಿಸಿ. ಹೀಗೆ ತಿರುಗು, ಹೀಗೆ ತಿರುಗು. ಹಾಗೆ ನೋಡು, ನೋಡಲಿ. ಅಣ್ಣ ಏನಾಯ್ತು? ಎಳಿತಾ ಉಂಟು ಆ ಕಡೆ. ಹೌದು, ಎಳಿತಾ ಉಂಟು. ಎಂತ ಹೇಳಿದೆ ನಿನಗೆ? ಇಲ್ಲಿಯವರೆಗೆ 3 ಲೋಕದಲ್ಲಿ ಇಂತಹ ಸೌಂದರ್ಯವತಿಯನ್ನು ನೋಡಿದವರು. ಅಪ್ರತಿಮ ಸುಂದರಿ. ಹೌದಣ್ಣ. ಕದಂಬವನ, ಕದಂಬ ವೃಕ್ಷ. ನಿಜ. ಮೇಲಿಂದ ಕೆಳಗಿನಿಂದ ಬಂದ ಸ್ವರ್ಣದ ತೂಗುಯಾಲಿ. ಹೆಣ್ಣವರಳು ಕುಳಿತು ಸಂಗೀತವನ್ನು ಹಾಡ್ತಿರುವುದನ್ನು ಕಂಡಾಗ ಭ್ರಮೆಗೊಂಡವರು ನಾವು. ಹೌದಣ್ಣ. ಹಾಗಾದ್ರೆ ಇವಳು ಯಾರು ಎಂಬುದೀಗ ಪ್ರಶ್ನೆ. ಯಾರು? ಉತ್ತರ ರಮ್ಯ ಅಥವಾ ಇಬ್ಬರೇ. ಅಣ್ಣ, ರಮ್ಯ ಉಮೆಯರು ಬರುವುದಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಅವರ ಗಂಡಂದಿರಲ್ಲಿಗೆ ಖಂಡಿತವಾಗಿ ಕಳುಹಿಸಿ ಕೊಡುವುದೇ ಇಲ್ಲ. ಮತ್ತೆ ಆ ಮನ್ವಂತನ ಮಾಡತಿ ಆರತಿ ಅವಳನ್ನು ತಂದು ಇವಳ ಕಾಲಿಗೆ ಕಟ್ಟಬೇಕು. ಅಷ್ಟು ಸೌಂದರ್ಯ. ಅಣ್ಣ, ಹಾಗಿದ್ರೆ ಯಾರು ಯಾರು ಯಾರು? ಪ್ರಶ್ನೆ. ಹೌದು, ಉತ್ತರ ಬೇಕಲ್ಲ? ಬೇಗ ಹೋಗಿ ಮಾತಾಡಿಕೊಂಡು. ನಾನೇ ಮಾತಾಡ್ತೇನೆ. ಓ ತರುಣಿ, ಎಲ್ಲಿಂದ ಬಂದವಳು? ಯಾಕೆ ಬಂದವಳು? ನಿನ್ನ ಹೆಸರೇನು? ಹತ್ತಿರದಿಂದ ಮಾತಾಡುವುದಕ್ಕೆ ಹತ್ತಿರಕ್ಕೆ ಮಾತಾಡುವುದು ನಾನು ವ್ಯವಸ್ಥೆ ಮಾಡಿಕೊಟ್ಟೆ. ಮಾತಾಡುವುದಿಲ್ಲ. ಹುಡುಗಿಯರೆಲ್ಲ ಹಾಗೆ ಮಾತಾಡುದು. ಮತ್ತೆ ಹೇಗೆ? ಕ್ರಮ ಇಲ್ವಾ? ನೋಡು, ನನಗೆ ಅಭ್ಯಾಸ ಇಲ್ಲ. ಅಣ್ಣ, ಉತ್ತರ ಸಿಕ್ಕಿತಾ? ಉತ್ತರ ಸಿಗುವುದಲ್ಲಿಗೆ ನನ್ನ ಮುಖವನ್ನು ನಗುತ್ತಾಳೆ ಹೊರತು ಉತ್ತರ ಹಾಗಿದ್ರೆ ಬಾಯಿ ಬರುವುದು. ಮತ್ತೆ ಬಾಯಿ ಬರ್ತದು. ಸಂಕೋಚ. ಅಪರಿಚಿತ ಯುವಕರನ್ನು ಕಂಡಾಗ ಯಾವ ಹುಡುಗಿಯರು ಮಾತಾಡ್ತಾರ? ಮನಸ್ಸಿದ್ರು ಕೂಡ ಮಾತಾಡುವುದಿಲ್ಲ. ಮುಗುಳ್ನಾಗೆ ಮಾತ್ರ ನಗು ಸುಸ್ತಾ ಇದ್ದಾಳೆ. ಸ್ವಲ್ಪ ಬರ್ತಾನೆ. ಓ ಸುಂದರಿ, ಸೌಂದರ್ಯ ಗಂಡು ಮಗಳಾಗಿದ್ದೇನೆ, ವರಿಸುವ. ಯಾರನ್ನು ವರಿಸುವುದು? ಅವಳು ಬಗ್ಗೆ ಅಣ್ಣ, ಇಲ್ಲಿ ಬ್ರಹ್ಮದೇವ ಕೊಟ್ಟಂತಹ ವರವನ್ನೊಮ್ಮೆ ಜ್ಞಾಪಿಸ್ತೇನೆ. ಬ್ರಹ್ಮಚರ್ಯವನ್ನು ತೊರೆದು ಹೆಣ್ಣಿನ ಮೋಹಕ್ಕೆ ಬಲಿಯಾದಿರಿ ಅಂತಾದ್ರೆ ನಿಮಗೆ ಮರಣ ಸಾಧಿಸಬೇಕು. ಹಾಗಾದ್ರೆ ಈ ವೇಳೆ ಸದಾಕ ನೋಡಿಕೊಂಡಿರ್ಬೇಕೆಂಬ ಆಸೆ. ಏನ್ ಮಾಡುದು? ನಮ್ಮನ್ನು ಸುಮ್ಮನಿದ್ದಾನೆ ಅವರಲ್ಲಿ ಆಜ್ಞೆಯನ್ನು ಪಡೆದು ತಿರುಗಾಟಕ್ಕಾಗಿ ಹೋದವರು ಎಲ್ಲಿ ಹೋಗಿದ್ದೀರಿ ಅನ್ನೋದು ನಿರತಗೊಂಡಾಟುತ್ತಲಿರುವ ಅಣ್ಣದೇ
ಯಾರು ಇಲ್ಲ. ಅದು ಬೇಕು. ಯಾಗ ಯಜ್ಞಾದಿಗಳು ಇನ್ನ ಹೆಸರು ನಡೀತಾ ಉಂಟು. ತಿರುಗಾಟ ಮಾಡಿದ ಪರಿಣಾಮ ಹಸಿವಾಯ್ತು. ಬೇಟೆನಾಡಿ ತುಹಿನಾದಲ್ಲಿ ಏರಿ ನಿಂತುಕೊಂಡಂತ ಸಮಯದಲ್ಲಿ ಅಲ್ಲಿ ಒಂದು ವಿಷಯ ಏನು, ಸ್ವರವನ್ನು ಕೇಳಿಸಿದನ್ನ ಆ ಸ್ವರವನ್ನು ಹಿಡಿದು ಮುಂದೆತ್ತಿ ಬರುವಾಗ ಸ್ವರ್ಣದ ಉಯ್ಯಾಲೆಯಲ್ಲಿ ತರುಣಿಯವರವಳು ಉಯ್ಯಾಲೆ ನಾಡುತ್ತಾ ಹಾಡನ್ನು ಹಾಡುತ್ತಾ ಇದ್ದಾಳೆ. ಸಾಮಾನ್ಯ ಹೆಣ್ಣು ಖಂಡಿತ ಅಲ್ಲವೇ ಅಲ್ಲ. ಮೂರು ಲೋಕದಲ್ಲಿ ಅಂತಹ ಸೌಂದರ್ಯವತಿಯನ್ನು ನೋಡಿದವರು ನಾವಲ್ಲ. ಹಾಗಾಗಿ ರಂಬೆ ಊರ್ವಶಿ ಮೇನಕೆಯರಿಗಿಂತಲೂ ಅಧಿಕ ಚೆಲುವಿಕೆ ಇವಳಾಗಿದ್ದಾಳೆ. ಹಾಗಾಗಿ ಅವಳನ್ನು ಕರೆತಂದು ನೀವು ವರಿಸಬೇಕು. ಮನದಿ ಜನಗರ ಹದಿಗೆ ಸಿಲುಗುದ ವರಜನೇತ್ರಯವರಿಸದಿರೆ ವರಜನೇತ್ರಯವರಿಸದಿರೆ ನಿಂದೆನುದ ನಿಜ ನೀವು ಆಡಿದಂತ ಮಾತುಗಳನ್ನು ಕೇಳಿದೆ. ಆ ಮಾರನ ಶರ ಹೊತ್ತಿಗೆ ನಾನು ಸಿಲುಕಿ ತೀರ್ಮಾನ ಆಕೆಯನ್ನ ನಾನು ಎಲ್ಲಿ ಓಡುದಲ್ಲಿಗೆ ಶಬ್ದ ಯಾವುದು ಅದೆಂತದ್ದು ನೀವು ಹೇಳಿದ ಹಾಗಿಲ್ವಾ? ಒರೆಸದಿರೆ ಕೊಳೆ ಆಗಿದ್ದಾಳ ವನಜನೇತ್ರಯ ಒರಿಸದಿರೆ ಮದುವೆ 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 ಅಲ್ಲ ಮದುವೆ ಮದುವೆ ಆಗ್ಬೇಕಾದ್ರೆ ಹುಡುಗಿ ಬೇಡವಾ? ಹೌದು. ಹುಡುಗಿ ಬೇಕಾದ್ರೆ ಕರಿತಾರ ಬೇಡವಾ? ನಾವು ಹೋಗಿ ಕರಿತರ್ತೇವೆ. ನೀವು ಯಾರು ಕೆಲಸ ಹೆಚ್ಚಾಗಿದೆ ನಿಮ್ಮದು. ಹೌದು. ತಿರುಗಾಟವನ್ನು ಮಾಡಿ ಆಯಾಸಗೊಂಡವರು ಹೋಗಿ ವಿಶ್ರಾಂತಿ ಪಡಿ. ಸುಗ್ರೀವೋ ಬರೆಯೋ ಹೀಗೆ ಕರೆಸುವುದಕ್ಕೆ ಬಲವಾದ ಕಾರಣ ಉಂಟಯ್ಯ. ಏನು ಪ್ರಭು? ಕದಂಬವನದಲ್ಲಿ ಓರ್ವಳು ಹೆಣ್ಣು ಉಯ್ಯಾಲೆಯಲ್ಲಿ ಕುಳಿತು ತೂಗುತ್ತಾ ಪಾಡುತ್ತಾ ಇದ್ದಾಳೆ ಎನ್ನುವಂತ ವಿಚಾರವನ್ನು ಚಂಡಮುಂಡರಿಂದ ಕೇಳಿ ತಿಳಿದೆ. ಅವರ ಮಾತುಗಳನ್ನು ಕೇಳುವಾಗ ಆಕೆಯನ್ನ ಮದುವೆ ಆಗ್ಬೇಕು ಎನ್ನುವ ಹಾಗೆ ತೀರ್ಮಾನಿಸಿದವ ನಾನು. ನೀನು ನೇರವಾಗಿ ಅಲ್ಲಿಗೆ ಹೋಗಿ ಸಂಧಾನವನ್ನು ಮಾಡಿ ಅವಳನ್ನು ಇಲ್ಲಿಗೆ ಕರೆತರಬೇಕು. ಇದು ಬರೀ ಮಾತು ಎನ್ನುವ ಹಾಗೆ ಆಲೋಚಿಸಬೇಡ. ನಿನಗೆ ಶುಂಭನ ಆಜ್ಞೆ ಇದು. ವನವನೆ ಬುಗುದ ತ್ರೈ ಜಗದ ಬಿಗೆಯಲ ವರ್ಣ್ಯವನು ನೆರೆಗಳು ಗ್ರೀವ ಹಬ್ಬಲಿಸಿದರು ಶಿವ ಶಿವ ಸ್ಮರಣಂಬಿಗುರೆ ಸಿಲುಗುದಲಿ ನಮ್ಮಯ ಶುಂಭ ಕೆಟ್ಟನು ನಮ್ಮಯ ಶುಂಭ ಕೆಟ್ಟನು ಶುಂಭ ಕೆಟ್ಟನು ತಿಳಿದು ನೋಡಲಿಗೆ ಮಾನಿನಿಯೇ ಇವಳು ಮಾನಿನಿಯೇ ಹೀಗೆ ಮಾನಿನಿಯೇ ಶಿವ 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 ಶುಂಭನಾಜ್ಯಂತೆ ಕದಂಬವರೆಗೆ ಬಂದವ ನಾನು. ನನ್ನ ಕಣ್ಣುಗಳನ್ನು ನಂಬುವುದಕ್ಕೆ ಅಸಾಧ್ಯವಾಗಿ ಹೋಯಿತಲ್ಲ. ಎಂತಹ ವಿಚಿತ್ರ ದೃಶ್ಯವನ್ನ ಅಕ್ಷಿಗಳಿಂದ ನಾನು ನೋಡುತ್ತಾ ಇದ್ದೇನೆ. ಆಕಾಶ ಆಚೆಯಿಂದ ಇಳಿಯುವುದಂತ ಚಿನ್ನ ಸರಪಳಿ, ಅದಕ್ಕೆ ಬಿಗಿದುಕೊಂಡಿದೆ ಹೇಮದ ಉಯ್ಯಾಲೆ, ಅದರಲ್ಲಿ ಕುಳಿತುಕೊಂಡು ಹೆಣ್ಣೊಬ್ಬಳು ತಿನ್ನಟ್ಟ ತೂಗುತ್ತಾ ಇದ್ದಾಳಲ್ಲ. ಇವಳನ್ನು ಸೂಕ್ಷ್ಮವಾಗಿ ನೋಡಿದಾಗ ಇವಳು ಹೆಣ್ಣೆ, ಇವಳು ಹೆಣ್ಣಲ್ಲ, ಇವಳು ಹೆಣ್ಣಲ್ಲ, ಇವಳು ಜನನಿ ಜಗಜ್ಜನಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇವಳನ್ನು ಎನ್ನ ಒಡೆಯನಾದ ಶುಂಭನು ತನ್ನ ಭೋಗದ ಸತ್ಯನ್ನಾಗಿ ಬಯಸಿದ್ದನಲ್ಲ. ಇವಳು ಎನ್ನೊಡೆಯನಿಗೆ ಸಿಕ್ಕುವುದಕ್ಕೆ ಸಾಧ್ಯ ಉಂಟೆ? ಅಲ್ಲ, ಸಿಕ್ಕಿದರೂ ದಕ್ಕುವಳೆ. ಯಾರು ಕಾಯ ವಾಚ ಮನಶ ಶುದ್ಧವಾಗಿ ಪ್ರಾರ್ಥಿಸ್ತಾರೋ ಅಂಥವರ ಬಗೆಗೆ ಇವಳ ದಿವ್ಯ ಸುಂದರ ರೂಪ ದರ್ಶನವಾಯಿತು ಹೊರತು ಒಂದು ಒಳ್ಳೆ ಅವಕಾಶವನ್ನು ಉಪಯೋಗ ಮಾಡದೆ ಸುಮ್ಮನೆ ಶುಂಭರಗಳ ಮಾಡುವುದಕ್ಕೂ ಹೊರಟಿದ್ದಾನಲ್ಲ. ಇದಕ್ಕೆ ಹೇಳುವುದು ವಿನಾಶಕಾಲಕ್ಕೆ ವಿಪರೀತ ಬುದ್ಧಿ ಎಂಬುದಾಗಿ. ಕೇವಲ ಶುಂಭನಿಗೆ ಮಾತ್ರವಲ್ಲ, ಸಾಯುವ ಕಾಲ ಸಮೀಪ ಹೋದದ್ದು ರಕ್ತಸಾನುಕೂಲವೇ ಅಳಿಯಿತು ಅಳಿಯಿತು ಅಳಿಯಿತು. ಯಾರು ಮಾಡಲಾದಷ್ಟು, ಯಾರು ಮಾಡಲಾರಷ್ಟು ಅನ್ಯಾಯ ಅಕೃತ್ಯ ನಾವು ಮಾಡಿಬಿಟ್ಟಿದ್ದೇವೆ. ಯಾವುದಕ್ಕೂ ಇತಿ ಮಿತಿ ಎಂಬುದು ಬೇಡವೇ? ರಕ್ಕಸರ ಅನ್ಯಾಯದ ಬದುಕಿಗೆ ಮಂಗಲದ ಚರಮಗೀತೆಯನ್ನು ಆಡುವಂತಹ ಸಮಯ ಬಂದಿದೆ. ಆದರೆ ಶುಂಭನಿಗೆ ತಿಳಿದಿಲ್ಲ, ನನಗೆ ತಿಳಿದೆ, ನಾನೇನು ಮಾಡುವಂತಿಲ್ಲ.
ಬಂದ ಕಾರ್ಯವನ್ನು ಇವಳಲ್ಲಿ ನಿವೇಸಿಕೊಳ್ಳುತ್ತೇನೆ. ಅಮ್ಮ 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 ಬಿನ್ನಪ್ಪನು ಗರುಣ ತುಳಿಯುವುದು ವನದಲ್ಲಿ ಕುಳಿದಿರುವುದೇ ವನದಲ್ಲಿ ಕುಳಿದಿರುವುದೇ ಸನುಮದವಲ್ಲಿದು ನಿನಗೆ ಬೇಳುವೇನೊಂದ ಸನುಮದವಲ್ಲಿದು ನಿನಗೆ ಬೇಳುವೇನೊಂದ ಧನುಜಯುಂಭನ ಬಯಗೆ ಧನುಜಯ ಶುಂಭನ ಬಯಗೆ ನೀನು ವನದಲ್ಲಿ ಕುಳಿತಿರುವುದೇಗೆ ಜನನೀ ಕೇಳವ್ವ ಅವ್ವ ಇದೋ ನಿನ್ನಾಡಿದ ವರಗಳಿಗೆ ಅಭಿವಾದಿಸಿಕೊಳ್ಳುತ್ತಾ ಇದ್ದೇನೆ. ಎನ್ನ ಅಭಿದಾನ ಸುಗ್ರೀವನೆಂಬುದಾಗಿ ಎನ್ನಡೆಯ ಶುಂಭನಿನ್ನ ಬಳಿಗೆ ಕಳಿಸಿಕೊಟ್ಟದ್ದು. ರಾಜಕಾರ್ಯ ನಿಮಿತ್ತವಾಗಿ ನಿನ್ನ ಬಳಿಗೆ ಬಂದಿದ್ದೇನೆ ತಾಯೇ. ಅನ್ಯಥಾ ಭಾವಿಸಬಾರದು. ನಿನ್ನಲ್ಲಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ನೀನು ನಿನ್ನ ಕಟಾಕ್ಷ ಚಂದ್ರಿಕೆಯನ್ನು ಬೀರುತ್ತಾ ಈ ವರದಲ್ಲಿರುವುದು ಸರಿಯೇ ತಾಯೇ? ಲತಾ ವನಿತಾ ಪಂಡಿತ ಯಾವ ಕಾಲಕ್ಕೂ ಪರಾಶ್ರಯವಿಲ್ಲದೆ ಶೋಭಿಸುವುದಿಲ್ಲವಂತೆ. ಹಾಗೆ ನಿನಗೆ ಮನಸ್ಸಿದ್ದರೆ ಒಂದು ಒಳ್ಳೆ ಅವಕಾಶ ಉಂಟಮ್ಮ. ವರ್ತಮಾನ ಕಾಲದಲ್ಲಿ ಸುರ ನರ ಭುಜಂಗವ ಪುನದಳ ಎಂಬುದಾಗಿ ನೆಗಲ್ತೆ ಬಡಿದ್ದಾನೆ ಎನ್ನದ ಕಡೆ ಶುಭಾಕ್ಯ. ಅಷ್ಟ ಐಶ್ವರ್ಯಗಳು ಆತನ ಭಂಡಾರದಲ್ಲಿ ತುಂಬಿ ತುಳುಕಾಡುತ್ತಾ ಉಂಟು. ಅಂತ ಎನ್ನಡೆಯನು ನಿನ್ನನ್ನು ಬಯಸಿದ್ದಾನಮ್ಮ. ಕೇವಲ ಬಯಸಿದ್ದು ಮಾತ್ರವಲ್ಲ, ನಿನ್ನ ನಾಥನಾಗುವುದಕ್ಕೆ ಕಾಯುತ್ತಾ ಇದ್ದಾನೆ. ಅವನ ಇಚ್ಛೆಯಂತೆ ನೀವು ಉಯ್ಯಾಲೆಯಿಂದ ಇಳಿದು ಬಂದ ನಿನ್ನ ನಾನು ಕರೆದುಕೊಂಡು ಹೋಗ್ತೇನಮ್ಮ, ಕರೆದುಕೊಂಡು ಹೋಗ್ತೇನೆ. ಈತನಳಿದರೆ ನಡೆದವ ದಾನವ ದೂದಯುಂಬಾದುರೆಗೆ ಬೀಳುವ ದೂದನಿಲ್ಲೆಂದರುದ ಪ್ರಾಣವನಾದಗಿ ಸುಗ್ರೀವಾಸುರನ ಮಾತನ್ನು ಕೇಳಿದಾಗ ಪತ್ತನೆ ನಗು ಬಂದು ಹೋಯಿತು. ನಗುವಿನ ಪರಿಣಾಮವಾಗಿ ಕುಲಾಜನವೇ ನಡುಗಿತು. ಭೂಮಿಯೇ ಕಂಪಿಸಿದೆ. ಶರಧಿಯ ನೀರೇ ಉಕ್ಕೇರಿ ಬಂದಿದೆ. ನನ್ನ ನಗು ಈತನಿಗೆ ಸಾವಾಗಿ ಪರಿಣಮಿಸಿತು. ಈತನಳಿದರೆ ಎಲ್ಲ ಸಮಸ್ತ ವಿಚಾರವನ್ನು ದಾನವೇಂದ್ರನಿಗೆ ತಿಳಿಸುವವರಾದರೂ ಯಾರಿದ್ದಾರೆ? ಈತ ಬದುಕಿ ಉಳಿಯಲೇಬೇಕು. ಕರುಣಾ ದೃಷ್ಟಿಯನ್ನು ಬೀರುವುದರ ಮೂಲಕ ಕಿರು ನಗುವಿನೊಂದಿಗೆ ಮೇಲೆಬ್ಬಿಸುತ್ತೇನಂತೆ. ಕನಸು ನನಸು ಯಾವುದೆಂಬುದು ನನಗೆ ಅರ್ಥವಾಗುವುದಿಲ್ಲವಲ್ಲ. ನನಗೆ ಒಮ್ಮೆಲೆ ಪರಲೋಕ ದರ್ಶನ ನೆನಪಾಗುತ್ತಾ ಇದೆ. ಈ ಹಿಂದೆ ಅಳಿಯುವಂತ ನನ್ನ ತಂದೆ ತಾಯಿ ಮೊದಲಾದ ಸಂಬಂಧಿಕರು ನನಗೆ ಕಾಣ ಸಿಕ್ಕಿದ್ರಲ್ಲ. ಕೆಲವರು ನನ್ನನ್ನು ಬಹುದೊಡ್ಡ ಸ್ವಾಗತನನ್ನು ಮಾಡಿಬಿಟ್ಟರು, ಬಹುದೊಡ್ಡ ಸನ್ಮಾನ ಮಾಡಿಬಿಟ್ಟರು. ನನ್ನನ್ನು ದೊಡ್ಡ ಪುಣ್ಯಾತ್ಮ ಎಂಬುದಾಗೆಲ್ಲರೂ ಹೊಗಳಿಬಿಟ್ಟಾರಲ್ಲ. ಹಾಗಾದ್ರೆ ಇದು ಎಲ್ಲಿಂದ ಆರಂಭ ಆಯಿತು ಅಂತ ಯೋಚನೆ ಮಾಡುದು ನಾನು. ಇದುವೇ ಘೋರವಾದವನ ಕಾಂತಾರ, ಇದುವೇ ಕದಂಬನ ತಾನೇ. ಇದೇ ವನದಲ್ಲಿ ಶುಂಭನ ವಿಚಾರವನ್ನು ಇಲ್ಲಿದ್ದಂತ ನಾರೀಮಣಿಯಲ್ಲಿ ನಿವೇದಿಸ್ತಾ ಇದ್ದಾಗೆ ಅವಳ ನಗುವನ್ನು ತೋರಿಸಿಬಿಟ್ಟಲು. ಬಹುಶಃ ಅವಳ ನಗುವೇ ನನ್ನ ಫಲಿಗೆ ಧಗೆಯಾಗಿ ಹೋಯಿತೋ ಏನು. ಬಹುಶಃ ಆ ಕಾಲಕ್ಕೆ ನಾನು ಸತ್ತಿರಬೇಕು. ಆದರೆ ಈಗ ಬದುಕಿದ್ದೇನಲ್ಲ. ಅರ್ಥವಾಯಿತು, ಅರ್ಥ ಆಯ್ತು. ಇದು ಮಹಾತ್ಮೆ ಅಲ್ಲ, ಇದು ಶ್ರೀದೇವಿ ಮಹಾತ್ಮೆ. ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥಳಾದ ಅವಳು ತನ್ನ ಲೀಲಾ ವಿಶೇಷದಲ್ಲಿ ತೋರಿಸಿಬಿಟ್ಟಿದ್ದಾಳೆ. ಆದ್ರೆ ಆ ದಿವ್ಯ ಮಹಾ ಸನ್ನಿಧಿ ಬಳಿಯಲ್ಲಿ ನನ್ನಿಂದ ಅಪಚಾರವಾಗಿ ಹೋಯಿತು. ಜನನಿ ನಿನ್ನ ಬಳಿಯಲ್ಲಿ ಹೇಗೆ ನಡೆದುಕೊಳ್ಳಬೇಕೆಂದು ತಿಳಿಯಲಾರದ ಅಜ್ಞಾನಾಗಿ ಹೋದೆ. ಒಂದು ವೇಳೆ ತಿಳಿದರೂ ಹಾಗೆ ನಡೆದುಕೊಳ್ಳಲಾಗದ ಪ್ರಭುವಿನ ಸೇವಕ ನಾನು. ನನ್ನ ಚಿತ್ತೆಯನ್ನು ಗೊತ್ತಿಲ್ಲ ತಾಯೇ.
ಪುನಃ ಶುಂಭನ ಬಳಿ ಹೋದಾಗ ಶುಂಭನಲ್ಲಿ ಪ್ರಶ್ನೆ ಮಾಡ್ತಾನೆ, ಹುಡುಗಿಯ ಬಳಿ ಹೋದೆಯ ಮಾತಾಡಿ ಎಂದು ಕೇಳಿದಾಗ ಅವನಲ್ಲಿ ಹರುವುದಕ್ಕೆ ನನಗೊಂದು ಉತ್ತರಣ ಕೊಡಬೇಕಮ್ಮ, ಉತ್ತರಣ ಕೊಡಬೇಕು. ಸುಗ್ರೀವಾಸುರ, ಹೆದರಬೇಡ, ಸಧೈರ್ಯನಾಗು. ಶುಂಭನ ಸಹವರ್ತಿಯಾಗಿ ಬಂದವ ನೀನು ಎನ್ನುವುದು ಸ್ಪಷ್ಟವಾಯಿತು. ನಿನ್ನೊಡೆಯ ಶುಂಭನನ್ನು ಮದುವೆಯಾಗುವುದಕ್ಕಾಗಿ ಬಯಸಿದ್ದಾನೆ. ಮದುವೆಯಾಗಬೇಕಿದ್ದರೆ ನನ್ನ ಅಂತರಂಗ ಏನು ಎನ್ನುವುದನ್ನು ಮೊದಲಾಗಿಯೇ ತಿಳಿಯಬೇಕಿತ್ತು. ತಿಳಿಯದಿದ್ದರೆ ತಿಳಿಯಬಡಿಸುತ್ತೇನೆ, ಕೇಳು. ಬಾಲ್ಯದಲ್ಲಿ ನಾನು ಬಣವನ್ನೆಳಿಸಿಕೊಂಡು ಬೆಳಿದ್ದೇನೆ. ಯಾರು ನನ್ನನ್ನು ಕತ್ತಿ ಕಾಳಗಳಲ್ಲಿ ಜಯಿಸುತ್ತಾರೋ ಅಂತವರನ್ನೇ ನಾನು ಮದುವೆಯಾಗುವುದು ಎನ್ನುವ ಹಾಗೆ. ನಿನ್ನೊಡೆಯ ಲೋಕೋತ್ತರ ವೀರ ಹೌದು ಎಂದಾದರೆ ಬರಲಿ ನನ್ನ ಸಮಕ್ಷಮಕ್ಕೆ, ನನ್ನಲ್ಲಿ ಹೋರಾಡಿ ನನ್ನನ್ನು ಜಯಿಸಲಿ, ಆ ಬಳಿಕ ವರಿಸಲಿ. ಶುಂಭನೇನು ಪ್ರತ್ಯಕ್ಷ ಶಂಭು ಇದಿರಾಗಿ ಬಂದರು ಯುದ್ಧ ವಿನಃ ಮದುವೆಯಾಗಲಾರೆ. ತಿಳಿಸು ನಿನ್ನಡೆ. ಅಪ್ಪಪ್ಪದಿನ ಹಾಕಾರವೇ ನಮ್ಮ ಉಳಿದಂತ ಶುಭಾಕ್ಯ ನಿನ್ನನ್ನು ಬಯಸಿದರಂತೆ ಸಂಧಾನಕ್ಕಾಗಿ ಸುಗ್ರೀವನು ಕಳಿಸಿಕೊಟ್ಟರೆ ಸಂಧಾನವನ್ನ ಮುರಿದೆಯ. ನಿನ್ನ ಮುಂದೆ ನಿಂತವ ಸಾಮಾನ್ಯವಾಗಿ ಭಾವಿಸಬೇಡ. ದೂರ ಧೀರ ಧೂಮ್ರಾಕ್ಷ ನಾನಿದ್ದೇನೆ. ಮಾನ್ಯ ರಥ ಸಿದ್ಧವಾಗಿದೆ.
ನೀವು ಕಣ್ಣಂತ ಹೆಣ್ಣಿಗೆ ಚಲ್ಲ ಉಂಟಂತ Thank you.
ಗಂಡುಗಳಿಗಳಾದಂತ ಚಂಡಮುಂಡರು ಅಳಿದು ಹೋದರಂತೆ. ಇನ್ನು ತಡ ಮಾಡುವುದಲ್ಲ, ಮಣಿಮಯವಾದ ರಥವನ್ನು ಏರಿ ಕೈಯಲ್ಲಿ ಆಯುಧವನ್ನು ಧರಿಸಿ ಎಲ್ಲಿಗೋ ಪ್ರಯಾಣವನ್ನು ಬೆಳೆಸಿದಂತಿದೆ. ಪ್ರಭು ಕರೆಗಳು ಗಿಡಗಳು ಬಡವು ಈ ರೀತಿಯಾಗಿ ಕೆರಳಿದ ಕೇಸರಿಯಂತೆ ಗರ್ಜಿಸುವುದಕ್ಕೆ ಬಲವಾದ ಒಂದು ಕಾರಣ ಉಂಟು. ಏನು ಕಾರಣ? ಕದಂಬವರದಲ್ಲಿ ಓರ್ವಳು ಹೆಣ್ಣಿದ್ದಾಳೆ ಎನ್ನುವಂತ ವಿಚಾರವನ್ನ ಚಂಡಮುಂಡರಿಂದ ಕೇಳಿ ತಿಳಿದೆ. ಹೌದೇ? ಅವಳನ್ನು ಮದುವೆ ಆಗುವಂತ ಉದ್ದೇಶದಿಂದ ಸುಗ್ರೀವನನ್ನ ಸಂಧಾನಕ್ಕಾಗಿ ಕಳುಹಿದೆ. ಸಂಧಾನವನ್ನೇ ಮುರಿದಳು. ಸಂಧಾನ ಮುರಿದ ಏನು ತೀರ್ಮಾನ ಮಾಡಿದಂತೆ? ಸಂಗ್ರಾಮವನ್ನು ಬಯಸಿದಳು. ಸಂಗ್ರಾಮವೇ ಏನಾಯಿತು? ಇದನ್ನು ತಿಳಿದಂತ ನಾನು ಆಕೆಯನ್ನ ಗೆಳೆತರಬೇಕು ಎನ್ನುವಂತ ಉದ್ದೇಶದಿಂದ ಧೂಮ್ರಾಕ್ಷನನ್ನು ಕಳಿಸಿಕೊಟ್ಟೆ. ಕರೆದು ತಂದರೆ ಎಲ್ಲಿಂದ? ಹೂಂಕಾರ ಮಾತ್ರದಿಂದಲೇ ಸುಟ್ಟಂತೆ ಧೂಮ್ರಾಕ್ಷ ಹಿಡಿದು ಹೋದ. ಆಮೇಲೆ ಚಂಡಮುಂಡರನ್ನು ಕಳಿಸಿಕೊಟ್ಟೆ. ಚಂಡಮುಂಡರ ಚಂಡನಾಡಿದಳಂತೆ. ಚಂಡಮುಂಡರ ಅಳಿವಾಗಿ ಹೋಯಿತು. ಪ್ರಭು, ಚಂಡಮುಂಡರ ಸಾವಿನ ಬಳಿಕ ನಿನ್ನ ನಿರ್ಧಾರವನ್ನು ಬದಲಾವಣೆ ಮಾಡಿದ್ಯಾ? ಚಲ್ಲ ಎನ್ನುವುದು ಹೆಚ್ಚಾಯಿತು. ಮತ್ತೆ ಆಕೆಯನ್ನ ಎಳೆತರಬೇಕು, ಅವರಿವರನ್ನು ಕಳಿಸುವುದಲ್ಲ. ಮತ್ತೆ ನಾನೇ ಮುಂದಾಗಿ ಹೋಗಬೇಕು ಎನ್ನುವಂತ ಉದ್ದೇಶದಿಂದ ರಥವನ್ನು ಏರಿ ಪಟ್ಟುಳಿತವ ನಾನು. ಆ ಸಮಯದಲ್ಲಿ ಬಂದು ತಡೆದಿಯಲ್ಲ, ಏನು ಹೇಳು? ಧನುಜೇಯನ್ನ ಮಾತ ಕೇಳನ್ನ ಮಾತ
ಮನಸಿ ಜಾಂಗರಗೆ ಸಿಲುಗುತ್ತ ಪಾರವನಿದೆಯ ಮಯಗೆ ಯಾಂತಿಗೆ ದೈತ್ಯನಾಥ ಬಹುಜೇಷಗಳೆನ್ನ ಮಾತ ಎದಗಿದು ನೀವ್ರಮೆಯಲ್ಲಿ ಮನದಲ್ಲಿ ವ್ರಥ ವರ್ತಮಾನ ಕಾಲದಲ್ಲಿ ಧನುಜೇಶ ಇರುವಂತಹ ಖ್ಯಾತಿಗೆ ಒಳಗಾದವ ಧನುದೇವಿಯ ಮಗನಾಗಿ ಆ ಹೆಸರನ್ನು ಪಡ್ಕೊಂಡದಲ್ಲ ಮತ್ತೆ ಒಂದು ಕಾಲದಲ್ಲಿ ನಿರ್ಗತಿಕರಾಗಿದ್ದಂತ ರಾಕ್ಷಸರು ಅಳಿದು ಉಳಿದಂತ ರಾಕ್ಷಸರಿಗೆಲ್ಲ ನಾಯಕನಾಗುವಂತ ಉದ್ದೇಶದಿಂದ ನೀನು ಮಾಡಿದಂತಹ ಸಾಧನೆ ಅದು ಅಪಾರವಾದದ್ದು. ಸಾಧನೆಯ ಪದದಲ್ಲಿ ಅದೆಷ್ಟೋ ವೇದನೆಯನ್ನು ಕಂಡವ, ನೂತನವಂತಹ ಶೋಧನೆಯನ್ನು ಮಾಡಿ ನಮ್ಮವರಿಗೆಲ್ಲ ಆಶಯವನ್ನು ಕೊಟ್ಟೆ. ಬ್ರಹ್ಮದೇವರನ್ನು ತಪಸ್ಸಿನ ಮೂಲಕವಾಗಿ ಮೆಚ್ಚಿಕೊಂಡು ಅಜೇಯವಾದಂತಹ ವರವರವನ್ನು ಪಡೆದು ಒಂದಲ್ಲ ಎರಡಲ್ಲ 14 ಲೋಕಗಳಿಗೆ ಅಧಿಪತಿಯಾಗಿ ಮೆರೆದವ ಶುಂಭನೇ ದೇವ, ಲೋಕೈಕ ದೇವ ಎನ್ನುವ ಹಾಗೆ ಈ ಲೋಕದಲ್ಲಿ ಕರೆಸಿಕೊಂಡವ ಧೀಮಂತ ಶ್ರೀಮಂತ ವ್ಯಕ್ತಿತ್ವವನ್ನು ಹೊಂದಂತ ನೀನು ಈ ರೀತಿಯಾದ ಭ್ರಮೆಗೆ ಒಳಗಾಗುವುದೇ? ಕ್ರಮ ತಪ್ಪಿದವ ಭ್ರಮೆಗೆ ಒಳಗಾಗುವುದು ಸ್ವಾಭಾವಿಕ. ಕ್ರಮದಲ್ಲೇ ಇದ್ದವ ಭ್ರಮೆಗೆ ಒಳಗಾದ್ರೆ ಅದು ಆಶ್ಚರ್ಯಕ್ಕೆ ಕಾರಣವಾಗ್ತದೆ. ಶುಂಭನ ನಡೆಯುವುದು ಈ ಪ್ರಸ್ತುತ ವರ್ತಮಾನ ಕಾಲದಲ್ಲಿ ನಮಗೆಲ್ಲ ಆಶ್ಚರ್ಯ ಉಂಟು ಮಾಡ್ತಾ ಇದೆ. ಪ್ರಭು, ಏನು ಪ್ರಭು, ಯಾರೋ ಹೇಳಿದಂತ ವಿಚಾರವನ್ನು ಕೇಳಿಸಿಕೊಂಡು ಆ ಮನ್ಮಥನ ಬಾಳೆಗಳಿಗೆ ತನ್ನ ತನವನ್ನೇ ಒಡ್ಡಿ ಇಂಥ ನಿರ್ಧಾರಕ್ಕೆ ಮುಂದಾದೆಯಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ ದೊರೆಯೇ? ಅರಸನಾದವ ಎಷ್ಟೋ ಮದುವೆ ಆಗಬಹುದು ಎನ್ನುವ ಹಾಗೆ ಒಂದು ಮಾತು. ಹೌದು, ನಾನೀಗ ತರುಣಿಯನ್ನ ಬಯಸಿದ್ರೆ ತಪ್ಪೇನು ಕೇಳುವುದು? ಏನು ಸಾಮಾನ್ಯ ತರುಣಿಯೇ? ತರುಣಿಯಲವಾಳಾದಿ ಮಾಯೇ ಅವಳು ಆದಿಮಾಯೇ ಆದಿಮಾಯೇ ಆದಿಮಾಯೇ
ದಾರಿಗಳುಂಟು. ಯಾವುದು? ಒಂದು ತಾನಾಗಿ ಹೋಗಿ ಪರೀಕ್ಷೆ ಮಾಡುವುದು. ಅದು ಆಗದೇ ಇದ್ದಲ್ಲಿ ಯಾರನ್ನಾದರೂ ನಮ್ಮವರನ್ನು ಕಳುಹಿ ಆ ವಿಷಯದ ಬಗ್ಗೆ ಸತ್ಯಾಸತ್ಯತೆಯನ್ನು ತಿಳಿಯುವುದು. ಕದಂಬವನದಲ್ಲಿರುವಂತಹ ನಾರಿಯ ಬಗ್ಗೆ ನೀನಾಗಿ ಹೋದವನಲ್ಲ. ನಮ್ಮವರು ಹೇಳಿದಂತಹ ವಿಚಾರವನ್ನು ಕೇಳಿಸಿಕೊಂಡೆ. ಪ್ರಭು, ಮದುವೆಯ ಆಶೆಯನ್ನು ವ್ಯಕ್ತಪಡಿಸಿದೆ. ಹಾಗಾಗಿ ಸಂಧಾನವನ್ನು ನಡೆಸುವಂತ ಉದ್ದೇಶದಿಂದ ಆ ಸುಗ್ರೀವನನ್ನು ಅಟ್ಟಿದಲ್ಲಿಗೆ ಏನಾಯ್ತು ದೊರೆ? ನಿನ್ನಿಂದ ಮಾಡಲ್ಪಟ್ಟಂತಹ ಸಂಧಾನ ಮುರಿದು ಹೋಯಿತು. ನಿಜ. ಕಾರಣ ಬೇರೇನೂ ಅಲ್ಲ, ಬಾಲ್ಯದಲ್ಲಿ ಕೈದದ್ದು ಪಣ. ಆ ಪಣವನ್ನು ಈಡೇರಿಸುವಂತ ಉದ್ದೇಶದಿಂದ ಶುಂಭನಾಗ್ಲಿ ನಿಶುಂಭನಾಗ್ಲಿ ಪ್ರತ್ಯಕ್ಷ ಶಂಭುವೇ ಬಂದರೂ ಕೂಡ ಯುದ್ಧದ ಮೂಲಕವಾಗಿ ಎತ್ತುಕೊಂಡು ಮದುವೆ ಆಗಬೇಕು ಹೀಗೆನ್ನುವಂತ ಮಾತುಗಳನ್ನು ಆಡಿಲ್ಲಂತೆ. ಪ್ರಭು, ಚೆನ್ನಾಗಿ ಆಲೋಚನೆ ಮಾಡು. ಏನು? ಒಬ್ಬಳ ಅಬಲೆಯಾದಂತ ಹೆಣ್ಣು ಶುಂಭನನ್ನು ಕಾಣುವಂತ ಉದ್ದೇಶದಿಂದ ಆ ಶಂಭುವನ್ನೇ ಬರಮಾಡಿಕೊಡ್ತಾಳೆ, ಎದುರು ನೋಡ್ತಾಳೆ ಎಂದಾದ್ರೆ ಏನು ಇದರ ಅರ್ಥ? ಆವಾಗಲೇ ಅರ್ಥ ಮಾಡಿಕೊಳ್ಳಬೇಕಿತ್ತು. ಆದರೂ ಕೂಡ ಪ್ರಯತ್ನದಲ್ಲಿ ಹಿಂದೆ ಸರಿದವ ನೀನಲ್ಲ. ಸಂಧಾನ ವಿಫಲವಾದರೆ ಏನು? ಸಂಗ್ರಾಮದ ಮೂಲಕವಾಗಿ ಆಕೆಯನ್ನು ಕರೆಸಿಕೊಳ್ಳುತ್ತೇನೆ. ಹಾಗಾಗಿ ಧೂಮ್ರಾಕ್ಷನು ಅಟ್ಟಿದೆ. ಕೇವಲ ಹೂಂಕಾರ ಮಾತ್ರದಿಂದ ಆ ಧೂಮ್ರಾಕ್ಷ ಅಳಿದು ಹೋದ. ಆ ಬಳಿಕ ಮೊದಲು ನೋಡಿದಂತ ಚಂಡಮುಂಡರು ಜೀವನದಲ್ಲಿ ಬ್ರಹ್ಮಚರ್ಯ ವ್ರತ, ಆ ಬ್ರಹ್ಮದೇವ ಕೊಟ್ಟಂತ ವರಬಲ ಯಾವುದು ಇತರೇನು ಪ್ರಯೋಜನ? ಈ ಲೋಕದಲ್ಲಿ ಯಾವುದು ಶಾಶ್ವತವಲ್ಲ ಎನ್ನುವುದನ್ನು ಚಂಡಮುಂಡರ ಪಾಲಿಗೆ ತೋರಿಸಿಕೊಟ್ಟಿದ್ದಾಳೆ. ಭೀಕರವಾದಂತಹ ಮಹಾಕಾಳಿ ರೂಪವನ್ನು ತಾಳಿ ಚಂಡಮುಂಡರ ರಿಂಡವನ್ನೇ ಚಂಡಾಡಿದ್ದಾಳೆ. ಆಚರಿಸಿಕೊಂಡು ಬಂದಂತ ವ್ರತಧರ್ಮ ಹಾಳಾಯಿತು. ಅಲ್ಲ, ಬ್ರಹ್ಮದೇವ ಕೊಟ್ಟಂತ ವರಬಲ ಸುಳ್ಳಾಯಿತು. ಯಾವುದು ಏನು ಎನ್ನುವುದನ್ನು ನಿನ್ನಿಂದ ಬಿಡು ಯಾರಿಂದಲೂ ಊಹಿಸಿಕೊಳ್ಳುವುದಕ್ಕೆ ಅಸಾಧ್ಯ. ಅಂತಹ ಸ್ಥಿತಿ ನಿರ್ಮಾಣವಾಗಿ ಹೋಯಿತು. ಸತ್ಯ ಹೇಳಬೇಕು ಅಂತಿದ್ರೆ ಒಬ್ಬೊಬ್ಬರ ಪಾಲಿಗೆ ಒಂದೊಂದು ರೀತಿಯಲ್ಲಿ ಗೋಚರಿಸಿದವಳಿದ್ದಾಳೆ. ಸಾಮಾನ್ಯ ತರುಣಿ ಎನ್ನುವಂತಹ ಭ್ರಮೆಗೆ ಒಳಗಾಗಬೇಡ. ತರುಣಿ ಎಲ್ಲವಳ ಆದಿಮಾಯಿ. ಆದಿಯಲ್ಲಿ ತ್ರಿಮೂರ್ತಿಗಳ ಪಾಲಿಗೆ ಜನ್ಮ ಮಾಡಿದ್ದವಳು. ಪ್ರಭು, ಅವಳು ಬರುವುದಕ್ಕೊಂದು ಕಾರಣ ಇದೆ. ಏನು? ಈ ಲೋಕದಲ್ಲಿ ಅನ್ಯಾಯ ಅಧರ್ಮಗಳು ತಾಂಡವಾಡ್ತಾ ಇದೆ. ದೇವತೆಗಳನ್ನು ಪೀಡಿಸಿದವ ನೀನು ಅಧಿಕಾರವನ್ನು ಕಸಿದುಕೊಂಡೆ. ಆ ಬಳಿಕ ಅವರಿಗೆಲ್ಲ ಪೂರಕವಾಗಿರುವಂತಹ ಆ ದೇವತೆಗಳಿಗೆ ಬಲ ತುಂಬುವಂತಹ ಬ್ರಾಹ್ಮಣರಿಗೆ ಬಿಡುಗಡೆ ಕೊಟ್ಟೆ. ಯಾಗ ಎದುರಾದಿಗಳೇ ತಡೆ ನೋಡಿದೆ. ಈ ದೃಶ್ಯವನ್ನು ಕಂಡಂತ ಅವರೆಲ್ಲ ಬಹಳಷ್ಟು ದ್ವಂದ್ವರಿದ್ದಾರೆ. ಅವರ ಆರ್ತನಾದವನ್ನು ಕೇಳಿಸಿಕೊಂಡು ಆ ಸರ್ವೇಶ್ವರಿಯೇ ಕೌಶಿಕ ಎನ್ನುವಂತಹ ಅಭಿಧಾನದಿಂದ ಆ ಕದಂಬ ವನವನ್ನು ಸೇರಿಕೊಂಡಿದ್ದಾರೆ. ಹಾಗಾಗಿ ದೇವತೆಗಳನ್ನು ಪೊರೆಯುವಂತ ಸಲುವಾಗಿ ಆ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ. ಸಾಮಾನ್ಯ ತರುಣಿ ಎನ್ನುವ ಹಾಗೆ ಯೋಚನೆ ಮಾಡಬೇಡ. ಇನ್ನಾದ್ರೂ ಈ ವಿಷಯದ ಬಗ್ಗೆ ಆಲೋಚನೆ ಮಾಡಬೇಕೆಂತ ಅಭಿಪ್ರಾಯ. ಇಷ್ಟೆಲ್ಲ ಹೇಳಿದೆಯಲ್ವಾ? ಕೊನೆಯಲ್ಲಿ ನೀನು ಅಭಿಪ್ರಾಯ ಹೇಳು. ಬಿಡು 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 ಮನದ ಮೂರ್ಖತೆಯ ತ್ರಯದೊಡನೆ ಚರಣಗೆ ಭಕ್ತಿಯು ಪಡೆದ ಬಳಗಾರುಣ್ಯದಲ್ಲಿ ಪೊಡಮಡುದ ಪಡೆದ ಬಳಗಾರುಣ್ಯದಲ್ಲಿ ಧಾತ್ರೆಯಲೇ ವರದ ದಿರದಲ್ಲಿ ಜಡಜ ಬೀಡನ ವರದ ದಿರದಲ್ಲಿಯೇ ಪಡೆದು ಸುಖವನು ಬಾಳು ಸುಖವಾಗಿ ಬಾಳು ಇದು ನೀತಿ ಧನುಜಪತಿ ನೀತಿ ಇದು ನೀತಿ ಬಿಡೋ 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 ಮನದ ಮೂರ್ಖತೆಯ ಎನ್ನೊಡೆಯ ಎಷ್ಟು ಬಾರಿ ಬೇಕಾದ್ರೂ ಹೇಳುತ್ತೇನೆ. ಯಾವುದನ್ನ? ನನ್ನ ಬಾಯಿಂದ ಬರುವಂತ ಶಬ್ದ ಒಂದೇ ಒಂದು. ಏನು? ಬಿಡು ಬಿಡು ಬಿಡು. ಯಾವುದನ್ನ? ಬಿಡು ಮನದ ಮೂರ್ಖತೆಗಳನ್ನು. ಮೂರ್ಖತೆ ಎನ್ನುವುದು ಅತಿ ಆಯ್ತು ಅಂತಾದ್ರೆ ಅದು ರೋಗವಾಗಿ ಉಲ್ಬಣಿಸ್ತದೆ. ಆಮೇಲೆ ಅದಕ್ಕೆ ಔಷಧಿ ನಡೆಯುವುದಿಲ್ಲ, ಆರೋಗ್ಯವೇ ಹಾಳಾಗಿ ಹೋಗ್ತದೆ. ನಿನ್ನ ಪಾಲಿಗೂ ಕೂಡ ಆದದ್ದು ಅದೇ. ಏನು? ಆ ಹೆಣ್ಣಿನ ವಿಷಯಕವಾಗಿ ಆಲೋಚನೆ ಮಾಡಬೇಡ ಪ್ರಭು. ಮನಸ್ಸಿನ ಮೂರ್ಖತೆಯನ್ನು ನೀನು ಬಿಟ್ಟೆ ಎಂದಾದ್ರೆ
ಬದುಕುವುದಕ್ಕೆ ದಾರಿ ಇದೆ. ಸುಮ್ಮನೆ ಅಲ್ಲ. ಮತ್ತೆ ಒಂದು ಕಾಲದಲ್ಲಿ ಆ ವಾಣಿ ರಮಣನ ಅನುಗ್ರಹಕ್ಕೆ ಪಾತ್ರನಾದವ. ಅವ ಕೊಟ್ಟಂತಹ ವರದಂತೆ ಬಾಳಿ ಬದುಕಬೇಕೆನ್ನುವುದು ಲೋಕದ ನಿಯಮ. ಈ ಲೋಕದ ನಿಯಮವನ್ನು ಮೀರಿ ಬದುಕುವುದಕ್ಕೆ ನಾವೆಲ್ಲ ಎಷ್ಟರವರು ಹೇಳು. ಹಾಗಾಗಿ ಯೋಚನೆ ಮಾಡಬೇಡ. ಇಷ್ಟರವರೆಗೆ ನೀನು ತೀರ್ಮಾನ ಮಾಡಿದ್ದು ಹೇಗೆ? ಆ ತರುಣಿಯ ಕೈ ಹಿಡಿಯುತ್ತೇನೆ. ಇನ್ನು ಹಾಗಲ್ಲ, ಮತ್ತೆ ಸ್ವಲ್ಪ ಬದಲಾವಣೆ ಮಾಡುವ. ಯಾಕೋ ಪ್ರಭು? ಅವಳ ಕೈ ಹಿಡಿಯುವ ಬದಲಾಗಿ ಅವಳ ಪಾದವನ್ನು ಯಾವುದನ್ನ ನೀನು ತೀರ್ಮಾನ ಮಾಡಿದಂತಹ ಯೋಚನೆಯನ್ನು ಬಿಡುವುದೇ ಅದಲ್ಲ. ಮತ್ತೆ ನಿನ್ನ ಬೆಳಗಿನ ನುಡಿಯನ್ನ ಬಿಡು. ನಾನಾಡಿದ್ದು ಬೆಳಗಿನ ನುಡಿ ನಿಜ. ಹೇಗೆ ಪ್ರಭುದು? ನಾನು ಯಾರು ಏನು ಎನ್ನುವುದನ್ನು ಆಲೋಚನೆ ಮಾಡದೆ ಮಾತಾಡಿದ, ಅರ್ಥ ಮಾಡಿಕೊಂಡೇ ಮಾತಾಡಿದೆ. ಕಟುಕಲಿತನದಿಂದ ತ್ರಿಜಗವನ್ನೇ ಗಣಗಣನೆ ನಡೆದಿಸಿ ಹೌದಪ್ಪ ನನ್ನ ಸಾಮರ್ಥ್ಯ ಏನು ಎನ್ನುವುದನ್ನ ಪ್ರಪಂಚ ಮುಖಕ್ಕೆ ತೋರಿಸಿಕೊಟ್ಟವ ಈ ಶುಂಭ. ಸರಿ, ನಾನು ಮಾಡಿದ್ದೇ ಕಾರ್ಯ, ನಡೆದದ್ದೇ ದಾರಿ. ಇನ್ನೊಬ್ಬ ಹೇಳಿದ್ದನ್ನ ಕೇಳಿ ಮಾಡುವವನಲ್ಲ ಅಲ್ಲ. ಸ್ವಂತಿಕೆ ಎಷ್ಟುಂಟು ಅಷ್ಟು ಮಾತ್ರ ನನ್ನದ್ದು. ಈಗ ನಿನ್ನ ಮನದ ಆಲೋಚನೆ ಸರಿಯಾಗಿ ಅರ್ಥವಿಸಿಕೊಂಡೆ. ಏನು? ಮೊದಲು ಹೋದವರೆಲ್ಲ ಅಳಿದಿದ್ದಾರೆ, ನಾನು ಹೋದೆ ಎನ್ನುವ ಹಾಗಾದ್ರೆ ಬದುಕುವುದಕ್ಕೆ ಸಾಧ್ಯವಿಲ್ಲ ಎನ್ನುವ ಹಾಗೆ ನಿನ್ನ ಮನದಲ್ಲಿ ಭಯ ಎನ್ನುವುದು ಕಾಡುತ್ತಾ ಉಂಟು. ನನ್ನ ಜೊತೆಯಲ್ಲಿ ಬರುವ ಮನಸ್ಸುಂಟಾ? ಉಂಟು ತಾದ್ರೆ ಬಾ, ಇಲ್ಲದಿದ್ರೆ ಇನ್ನೊಮ್ಮೆ ಶಬ್ದವನ್ನು ಹೇಳಬೇಡ. ಏನು ನನಗೆ ಮರಣದ ಭಯವ? ನಿಜ. ಹೆದರಿಕೆಯ ಸಂಬಂಧದಲ್ಲಿ ನಿನ್ನ ಅಳಿಯ ಯಾವ ಕಾಲಕ್ಕೂ ನಾ ಅಳಿಯೇ. ಯೋಚನೆ ಮಾಡಬೇಡ. ಕೊಡುವ ಪೊರೆ ಹೋಗಿ ಬರ್ತೇನೆ. ನನಗೆ ಬೇಕಾದ್ದು ಇದು. ಹೌದಾ? ಹೋಗಿ ಇವಳನು ತಿಳಿಯದಿನಿದ ಮಾಡಲೇರಗಡ ಗಡಗಡ ಶುಂಭನ ಕೂಡಿ ಭಾಳಿಯ ಊರಿದು ಬಂದಿಗೆ ಬಂದಿಗೆ ಬಂದ
ಜಯ ಜಗನ್ಮಾತಾ ತ್ರಿಜಗಜ್ಜನನೀ ತ್ರಿಭುವನಮೋಹಿನಿ ಜಯ 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 ಏನು ಯಾನೋ ನೋಡಿದನು ನೋಡಿದನು ಏನು ಆಶ್ಚರ್ಯವಾಗಿ ಹೋಯಿತು. ಬೆಳಕಿನ ಮೂಲವನ್ನೇ ಆಧರಿಸಿ ಇಂಪಾದ ಸಂಗೀತವನ್ನು ಆಲಿಸುತ್ತಾ ವಿಶಾಲವಾಗಿರುವಂತಹ ಕದಂಬವನದಲ್ಲಿ ಸಂಚಾರವನ್ನು ಮಾಡತೊಡಗಿದೆ. ನಾನು ಸಂಚರಿಸುತ್ತಿರುವಂತಹ ವೇಳೆಯಲ್ಲಿ ಒಮ್ಮಿಂದೊಮ್ಮೆಲೆ ನಿಂತ ಅನುಭವ. ನೋಡಿದರೆ ರಥ ನಿಂತಿದೆ, ನೆಲದ ಮೇಲೆ ಮುಗ್ಗರಿಸಿ ಬಿದ್ದವ ನಾನಿದ್ದೇನೆ. ಕೈಯಲ್ಲಿರುವಂತಹ ಆಯುಧ ಜಾರಿ ಹೋಗಿದೆ. ಅದರ ಬದಲಾಗಿ ನನ್ನ ಈ ಎರಡೂ ಕೈಗಳು ಮುಗಿಯಲ್ಪಟ್ಟವು. ಜಯ 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 ಇರುವಂತ ಸ್ತುತಿ ನನ್ನ ಬಾಯಿಂದ ಹೊರಬಂತಲ್ಲ. ಯಾಕಪ್ಪ ಹೀಗೆ ಆಲೋಚನೆ ಮಾಡಿ ನೋಡಿದಾಗ ಅದೋ ಅದೋ ದೂರದಲ್ಲಿ ಕಾಣುತ್ತಿರುವಂತಹ ದೃಶ್ಯವಾದ್ರೆ ಏನು? ಕಂಡವರ ಕಣ್ಣಿನ ಕಲ್ಮಶವನ್ನು ಕಳೆಯುವ, ಜನ್ಮ ಜನ್ಮಾಂತರದ ಪಾಪವನ್ನು ತೊಳೆಯುವ ಪರಮ ಪಾಪನವಂತಹ ಮೂರ್ತಿಯನ್ನು ಕಾಣುತ್ತಾ ಇದ್ದೇನೆ. ಸುಮ್ಮನೆ ಅಲ್ಲ, ನೋಡಬಾರ್ದ? ಈ ಕದಂಬ ವನದ ಬಗ್ಗೆ ಹೆಚ್ಚಾಗಿ ನಮ್ಮವರೇನು ತಿಳಿದಿಲ್ಲ. ಆದರೂ ಕೂಡ ಬೇಟೆಯಾಡುವಂತ ಉದ್ದೇಶದಿಂದ ವರ್ಷಕ್ಕೊಂದು ಆವರ್ತಿ ಈ ಕದಂಬ ಕಾಂತಾರಕ್ಕೆ ಬರುವಂತ ಕ್ರಮ ಉಂಟು. ಕಾಂತಾರ ಎನ್ನುವುದು ಇಷ್ಟು ಪ್ರಸಿದ್ಧಿಯನ್ನು ಪಡಿಬೇಕು ಅಂತ ಇದ್ರೆ ಕಾರಣ ಏನು? ನಮ್ಮಿಂದಂತೂ ಅಲ್ಲ. ಹಾಗಿದ್ರೆ ಯಾರು? ನೋಡಿದವರಿಂದಲೋ? ಅಲ್ಲವೇ ಅಲ್ಲ. ಕಾಂತಾರ ಪ್ರಸಿದ್ಧಿಯನ್ನು ಪಡೆದದ್ದು ಹೇಗೆ ಅಂತ ಕೇಳಿದ್ರೆ ಅಲ್ಲೊಂದು ಶಕ್ತಿ ಉಂಟು ಎನ್ನುವುದನ್ನು ಚೆನ್ನಾಗಿ ಅರಿತುಕೊಂಡಾಗ ಮಾತ್ರ ಆ ಶಕ್ತಿಯ ಪ್ರಭಾವದಿಂದ ಇಷ್ಟೊಂದು ಪ್ರಸಿದ್ಧಿಯನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು. ಏನು ವೈಭವ, ಏನು ವೈಭವ! ನೋಡಬಾರ್ದ? ಅವಳನ್ನು ನೋಡಿದ್ದೆ ತಡ ಪರಿಪರಿಯಾಗಿ ಸ್ತುತಿ ಮಾಡಿದೆ, ಹಾಡಿದೆ, ಹೊಗಳಿದೆ. ಏನು ಮಾಡೋಣ? ತಿಳಿದೋ ತಿಳಿಯದೆಯೋ, ಕಂಡೋ ಕಾಣದೆಯೋ, ಯಾವುದೋ ಒಂದು ಜನ್ಮದಲ್ಲಿ ನಾವು ಮಾಡಿದಂತಹ ಪಾಪ ಅಲ್ಲ, ನಮ್ಮ ಹರಕೆ ಅಲ್ಲ, ಏನಾದರೂ ದೋಷ ಇದ್ರೆ ಇವಳನ್ನು ಕಂಡ ಮಾತ್ರಕ್ಕೆ, ಇವಳ ಸೇವೆ ಮಾಡಿದ ಮಾತ್ರಕ್ಕೆ ಎಲ್ಲ ದೂರ ಆಗುವುದಕ್ಕೆ ಸಾಧ್ಯ ಉಂಟು. ಹಾಗಾಗಿ ಮತ್ತೊಮ್ಮೆ ಅವಳ ಪಾದಗಳಿಗೆ ಶಿರವನ್ನು ಬಾಗಿದ್ದಾಯಿತು. ಏನು ಮಾಡೋಣ ಹೇಳಿ? ಹೊರ ಗಣ್ಣಿನಿಂದ ಸೌಂದರ್ಯವನ್ನು ಕಂಡೆ, ಒಳಗಿರುವಂತ ಕಣ್ಣು ಅದುವೇ ಜ್ಞಾನದ ಕಣ್ಣು. ಆ ಕಣ್ಣನ್ನು ತೆರೆದುಕೊಂಡಾಗ ಇವಳ ಯೋಗ್ಯತೆ, ಇವಳ ಬರುವಿಕೆ ಎನ್ನುವುದು ಅರ್ಥ ಮಾಡಿರುವುದಕ್ಕೆ ಸಾಧ್ಯವಾಗಿದೆ. ಆದ್ರೆ ಏನು ಮಾಡೋಣ? ಇದರ ಯಾವುದೇ ಪರಿಣವಿಲ್ಲದೆ ನಮ್ಮ ದೊರೆಯಂತ ಶುಂಭ ಇವಳನ್ನು ಬಯಸುವುದಕ್ಕೆ ಮುಂದಾದನೆ. ಒಂದು ವೇಳೆ ಬಯಸಿದರೆ ಸಿಕ್ಕಿ ಆಳಿ, ಸಿಕ್ಕಿದರೂ ದಕ್ಕಿ ಆಳಿ. ವಯೋವೃದ್ಧ ಅಂತ ಸುಗ್ರೀವ ಇವಳನ್ನು ಕಣ್ಣಂತ ಗಳಿಗೆಯಲ್ಲಿ ಇವಳ ಯೋಗ್ಯತೆಯನ್ನು ಅರಿತುಕೊಂಡ. ಒಂದೊಮ್ಮೆಗೆ ಪ್ರಾಣವನ್ನು ಕಳೆಕೊಂಡ. ಆ ಬಳಿಕ ಮರು ಜೀವವನ್ನು ಪಡೆದ. ಹುಟ್ಟುವುದಕ್ಕೂ ಸಾಯುವುದಕ್ಕೂ ಅಲ್ಲ, ಈ ಲೋಕದಲ್ಲಿ ಜನ್ಮವನ್ನು ತಾಳುವುದಕ್ಕೂ ಸಕಲ ಸಕಲ ಕಾರಣಗಳಿಗೂ ನಾನೇ ಕಾರಣಕರ್ತ ಎನ್ನುವುದನ್ನು ತೋರಿಸಿಕೊಟ್ಟವರಿದ್ದಾರೆ. ತ್ರೈ ಜಗವನ್ನೇ ತನ್ನ ಕುಕ್ಷಿಯೊಳಗೆ ಇರಿಸಿಕೊಂಡಂತ ಮಹಾಮಾತೆ ಎನ್ನುವ ಹಾಗೆ ಸುಗ್ರೀವ ಹೇಳಿದ್ದಾನೆ. ಏನು ಮಾಡೋಣ? 3 ಲೋಕವನ್ನು ತನ್ನ ಉದರದಲ್ಲಿಟ್ಟುಕೊಂಡು ಪೋಷಣೆ ಮಾಡ್ತಾಳೆಂದಾದ್ರೆ ಏನು ನಾವು ಲೋಕ ಬಿಟ್ಟವರೇ ಅಲ್ಲ? ಶುಂಭನಿಗೆ ಲೋಕ ಇಲ್ಲಿವೆ. ಏನು ಮಾಡೋಣ? ಇವಳನ್ನು ಬಯಸಿದಂತ ಕಾರಣದಿಂದ ನಮ್ಮ ದೊರೆಯಾದ ಶುಂಭ ಕೆಟ್ಟ 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 ಅಂತೂ ಕೇಡುಗಾಲ ಎನ್ನುವುದು ಸನ್ನಿಹಿತವಾಗಿ ಹೋಯಿತು. ಏನು ಮಾಡೋಣ? ಭಾಷೆಯನ್ನು ಹಾಕಿ ಬಂದೆ. ಭಾಷೆಯೇ ಮುಖ್ಯ ನಮಗೆ. ಯಾಕೆ? ನಾಳಿನ ದಿವಸ ಆಡಿದ ಮಾತಿಗೆ, ಆಡಿದ ಭಾಷೆಗೆ ನಾನು ತಪ್ಪಿದೆನೆಂದಾದ್ರೆ ಯಾರು ಹೇಳದಿದ್ರು ನಮ್ಮವ್ರು ಹೇಳ್ತಾರೆ ರಕ್ತಬೀಜನಿಗೆ ಭಾಷೆ ಇಲ್ಲ ಅಂತ. ನಾವು ಅದಕ್ಕೆಲ್ಲ ಅವಕಾಶ ಮಾಡಿಕೊಡಬಾರದು. ಬಂದ ಕಾರ್ಯವನ್ನು ನಾನು ಎಸಗಬೇಕು. ಆ ಮೂಲಕವಾಗಿ ಆ ಶುಂಭನ ಮನಸ್ಸಿಗೆ ಸಂತೋಷವನ್ನು ಉಣಿಸಬೇಕು. ನಾನು ಕಾರ್ಯವನ್ನು ಮಾಡಿದ್ರೆ ಶುಂಭನಿಗೆ ಸಂತೋಷ ಆಗ್ತದೆ, ನನಗೆ ಬೇಕಾಗಿ ಶೋಣಿತಾಪುರದ ಮಹಾದ್ವಾರ ತೆರೆಯಲ್ಪಡ್ತದೆ. ಒಂದು ವೇಳೆ ಮಾಡದೆ ಹೋದ್ರೆ ಶುಂಭನಿಗೆ ಬೇಸರ ಆಗ್ತದೆ, ಶೋಣಿತಾಪುರದ ಮಹಾದ್ವಾರ ಮುಚ್ಚಲ್ಪಡ್ತದೆ. ಏನು ಮಾಡೋಣ? ಶುಂಭನಿಗೆ ಸಂತೋಷವನ್ನು ಉಣಿಸಬೇಕು, ಶೋಣಿತಾಪುರದ ಮಹಾದ್ವಾರ ತೆರೆಯಬೇಕು.
ತೆರಿಬೇಕುತ್ತಿದ್ರೆ ನಾನು ಮನಸ್ಸು ಮಾಡಬೇಕು. ನೋಡೋಣ, ಪ್ರಯತ್ನ ಮಾಡ್ತೇನೆ. ಅಮ್ಮ ಸರ್ವೇಶ್ವರಿ ಜಗನ್ಮಾತೆ ನಿಭವದೆ ನೀನು ಏನಾಗ ನಿಭವಗೆ ನೀನು ಜಯ ಜಯ जय जय मां जग जननी जय जय ಹೆಸರು ರಕ್ತಬೀಜಾಸುರ ಎನ್ನುವ ಹಾಗೆ ಶೋಣಿತಾಪುರದಿಂದ ಬಂದೆ ಶುಂಭನ ಮಂತ್ರಿಯಾಗಿ ನಮ್ಮೊಡೆಯ ಶುಂಭ ಅಸುರ ಕುಲಬಿಂಬ ನಮಗೆಲ್ಲ ಆಧಾರ ಸ್ತಂಭ. ಅಮ್ಮ ಅವನ ಆಣತಿಯಂತೆ ಈ ಕದಂಬ ವನವನ್ನು ಪ್ರವೇಶ ಮಾಡಿದೆ. ಸುಮ್ಮನೆ ಅಲ್ಲ ತಾಯಿ, ಮತ್ತೆ ನಿನಗೂ ವಿಷಯ ಅರ್ಥವಾಗಿದೆ. ಏನು ಮಾಡೋದು ಹೇಳು. ಒಂದು ಕಾಲದಲ್ಲಿ ನಿನ್ನನ್ನು ಬಯಸಿದ್ದಾನೆ, ಸಂಧಾನವನ್ನು ನಡೆಸಿದ, ನೀನು ಸಂಗ್ರಾಮವನ್ನು ಇಚ್ಛಪಟ್ಟೆ. ನೀನು ಸತ್ಯ ಹೇಳಬೇಕು. ಹೆಣ್ಣಾದಂತ ನಿನಗೆ ಸಂಗ್ರಾಮ ಎನ್ನುವುದು ಅಗತ್ಯವೇ ಹೇಳು. ಭೂಷಣ ಎನ್ನುವ ಹಾಗೆ ಕುಳಿತಿದ್ದೇನೆ ನಾನು. ನಿನಗೆ ಭೂಷಣ ಆದ್ರೆ ಏನು ಮಾಡೋದು ಹೇಳು. ನಮ್ಮವರಿಗೆಲ್ಲ ಪಾಷಾಣವಾಗಿ ಹೋಯ್ತದು. ಏನು ಮಾಡೋಣ? ಆದರೂ ಚಿಂತೆ ಇಲ್ಲ. ಯಾಕಮ್ಮ ತಾಯಿ, ನಿನಗೆ ಬೇಕಾಗಿ ಶುಂಭ ಕಾಯ್ತಾ ಇದ್ದಾನೆ. ಸುಮ್ಮನೆ ಅಲ್ಲ, ಮತ್ತೆ ಲೋಕೈಕ ವೀರಂತ ಶುಂಭ ನಿನ್ನನ್ನು ಮದುವೆ ಆಗೋದರ ಮೂಲಕವಾಗಿ ತನ್ನ ಇಷ್ಟಾರ್ಥವನ್ನು ಈಡೇರಿಸಿಕೊಳ್ಳಬೇಕು ಎನ್ನುವಂತ ಒಂದೇ ಒಂದು ಬಯಕೆ. ಅಮ್ಮ, ಶುಂಭನ ಬಯಕೆಯನ್ನು ಇಲ್ಲ ಅಲ್ಲ ಅಂತ ಹೇಳಬೇಡ. ಅವನ ಮನಸ್ಸನ್ನು ಸಂತೋಷಗೊಳಿಸುವಂತ ಉದ್ದೇಶದಿಂದ ಕುಳಿತಂತ ಉಯ್ಯಾಳೆಯಿಂದ ಇಳಿದು ಬರಬೇಕು, ಒಳಿದು ಬರಬೇಕು, ನಲಿದು ಬರಬೇಕು. ರಕ್ತಬೀಜಾಸುರ ಕದಂಬಾವನಕ್ಕೆ ಬಂದವನಿ, ನನ್ನ ದಿವ್ಯತ್ವವನ್ನು ಅರಿತಂತಹ ನೀನು ವಿಧ ವಿಧವಾಗಿ ಸ್ತುತಿ ಮಾಡಿದ್ದೀಯ, ಸ್ತೋತ್ರ ಮಾಡಿದ್ದೀಯ, ಭಕ್ತಿಯ ಪೂರವನ್ನೇ ಹರಿಯ ಬಿಟ್ಟವ ನೀನು. ನಿನ್ನನ್ನು ಹುಂಬನೆನ್ನಬೇಕು, ಪ್ರಾಜ್ಞನೆನ್ನಬೇಕು. ಅದು ಯಾಕೆ ತಾಯಿಯ ಹಾಗೆ ಈ ರೀತಿಯಾಗಿ ಹೇಳುವುದಕ್ಕೂ ಕಾರಣವಿದೆ.
ನನ್ನ ಸಾಮೀಪ್ಯವನ್ನು ಸೇರಿದಂತಹ ನೀನು ನನ್ನ ಸ್ತೋತ್ರವನ್ನು ಮಾಡಿದ್ದು ಮಾತ್ರವಲ್ಲ, ನಿನ್ನೊಡೆಯ ಶುಂಭನ ಗುಣಗಾನವನ್ನು ಮಾಡುತ್ತಾ ಇದೆಯಲ್ಲ. ಅವ ಅಂತಹ ಪರಾಕ್ರಮಿಯಾಗಿದ್ದರೆ ಅವನೇ ಬರಬೇಕಿತ್ತು, ಯಾಕೆ ಬರಲಿಲ್ಲ ಅಂತ. ಅಮ್ಮ, ಅವ ಕುಳಿತಿದ್ದಾನೆ ನಿನ್ನನ್ನೇ ಮದುವೆ ಆಗಬೇಕು ಅಂತ ಉದ್ದೇಶದಿಂದ. ಸಭೆಯಲ್ಲಿ ಸಭಾಧ್ಯಕ್ಷನಾಗಿ ಕುಳಿತವ ಮಾತಾಡುವುದು ಯಾವಾಗ? ಕೊನೆಯ ಗಳಿಗೆಯಲ್ಲಿ ಮಾತಾಡುವುದು. ಅರ್ಧದಲ್ಲಿ ಮಾತಾಡಿದ್ರೆ ಅರ್ಥ ಉಂಟ ಹೇಳು. ಹಾಗಾಗಿ ನಮ್ಮವರನ್ನೆಲ್ಲ ಕಳಿಸಿಕೊಡ್ತಾ ಇದ್ದಾನೆ. ಅವ ಇನ್ನೂ ಕಾಯ್ತಾ ಇದ್ದಾನೆ ನಿನ್ನ ಬರುವಿಕೆಗಾಗಿ. ಬರಬೇಕು ನೀನು. ರಕ್ತಬೀಜ, ಲೋಕದ ನಿಯಮ ಏನೇನು ಚೆನ್ನಾಗಿ ಅರಿತವನಲ್ವೇ ನೀನು? ಅರ್ಥ ಮಾಡಿಕೊಂಡೆ. ನವಮಲ್ಲಿ ಕಾಲಥೆಯನ್ನು ನೆಡುವುದಕ್ಕೆ ಮಾಮನವೇ ಬೇಕೆ ಹೊರತು ಹೊಂಗಾರೆ ಅಲ್ವಲ್ಲ. ಅಮ್ಮ, ಸಾಮಾನ್ಯ ಹೊಂಗಾರೆಯ ಮರ ಅಂತ ಆಲೋಚನೆ ಮಾಡಬೇಡ. ಮತ್ತೆ ಶುಂಭ ಶ್ರೀಗಂಧದ ಮರ ಬರಬೇಕು ನೀನು. ಶ್ರೀಗಂಧದ ಕೊರಡನ್ನು ನೀರಿಗೆ ಹಾಕಿದ್ದಂತಾದ್ರೆ ನಾರುವುದಿಲ್ವೇನು? ನೀರಲ್ಲಿ ಹಾಕಿದ್ದನ್ನು ಹೊರಗೆ ತೆಗಿವಿ. ಚೆನ್ನಾಗಿ ನಾವು ತೇದೆವೆಂದಾದ್ರೆ ಅದರಿಂದ ಬರುವಂತ ಪರಿಮಳವನ್ನು ಆಘ್ರಾಣಿಸಿದಾಗ ಅದು ಯಾವುದು ಅಂತ ನಿನಗೆ ಅರ್ಥ ಆಗ್ತದೆ. ಅರಿಯುವುದಕ್ಕಾಗಿ ಕುಳಿತವಳು ನಾನು. ದುಷ್ಟರನ್ನು ತರೆಯುವುದಕ್ಕೆ ಬೇಕಾಗಿ, ಸಜ್ಜನರನ್ನು ಪೊರೆಯುವುದಕ್ಕೆ ಬೇಕಾಗಿ ಕುಳಿತಿದ್ದೇನೆ. ನಿನ್ನೊಡೆಯ ಶುಂಭರನ್ನು ಬಯಸಿದ್ದು ಮೊದಲಾಗಿಯೇ ತಪ್ಪಾಗಿದೆ. ಅವಮಾನದ ನಿಮ್ಮವರನ್ನೆಲ್ಲ ಕಳುಹಿಸಿಕೊಟ್ಟ ನನ್ನ ಕೈಯಾರೆ ಕೊಲ್ಲಿಸಿದವರಿದ್ದಾನೆ. ಇದರಲ್ಲಿ ಅವರ ಪರಾಕ್ರಮ ಏನು ಎನ್ನುವುದು ವೇದ್ಯವಾಯಿತು ನನಗೆ. ನಿನ್ನೊಡೆಯ ಶುಂಭ ಸಾವಿರುವ ಒಂದು, ನಾನು ಸಾವಿರದ ಒಂದು. ಬಯಸಿದ ಎಂದಾದ್ರೆ ಪರಿಣಾಮ ಏನೆಂದು ಈ ಮೊದಲೇ ತೋರಿಸಿಕೊಟ್ಟಿದ್ದೇನೆ. ಒಬ್ಬ ಸ್ತ್ರೀ ಭ್ರಾಂತನಾಗಿ ಷಡ್ಡರ ಹಾಗೆ ಅರಮನೆಯಲ್ಲಿ ಕುಳಿತಿದ್ದಾನೆ ಅಂತ ಆತನ ಕುರಿತಾಗಿ ಮಾತನಾಡುತ್ತಿರುವ ನೀನೊಬ್ಬ ಅಲ್ಪ ಸಮರ್ಥರು ನಿನ್ನ ಜೋಡಿ ದರೆಯ ಮೂರಲ್ಲಿ ನೀನೇ ಒಬ್ಬ ಪರಾಕ್ರಮಿಯನ್ನು ಹಾಗೆ ಮೆರೆಯುತ್ತಿದ್ದೀಯಾ? ನಿನ್ನ ಸತ್ವ ಏನು ಎಂಬುದನ್ನು ಪರೀಕ್ಷಿಸುವುದಕ್ಕೆ ನಿನ್ನ ಎದುರಾಗಿ ಬಂದವರು ತ್ರೈಲೋಕಜನನ ಎಂಬುದು ಜ್ಞಾಪಕವಿರಲಿ. ನನ್ನನ್ನು ಕೆಣಕಿದರೆ ಹೋರಾಡುತ್ತಿರುವಂತಹ ಸಂದರ್ಭದಲ್ಲಿ ದೇಹಕ್ಕೆ ಆಲಸ್ಯವೇ ಆವರಿಸಿಕೊಂಡಿದೆ. ಯುದ್ಧವನ್ನು ಮುಂದುವರಿಸುವುದಕ್ಕೆ ಬೇಕಾಗಿ ತನುವನ್ನು ಸಪ್ತ ಮಾತ್ರಕ್ಕೆ ರಣಶಿರುತ್ತದೆ. ಕುಲಿಜದಳು ನೋಡಿದ ಜನಪದವ ಸೋಗಿದರೆ ರೈತರು ಕೋಟಿ ಸಂಖ್ಯೆಯಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೆ. ಇಂದ್ರಾಣಿ ಎಂಬವಳು ಹಣೆಗೆ ಬಡದ ಕಾರಣ ರಕ್ತ ಸುರಿದಕ್ಕೆ ಆರಂಭವಾಗಿದೆ. ಸುರಿಯುವ ರಕ್ತವನ್ನು ಗಟ್ಟಿಯಾಗಿ ಹಿಡಿದೆ. ಬ್ರಹ್ಮದೇವನ ವರವಿದೆ, ನೋಡೋಣ ಚೆಲ್ಲಿ
ಮರಿದ ರಕ್ತ ಬೀಜನ ಒದಿಸಿದನು ಏನಂತೆ ಅದ್ಭುತವನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ರಕ್ತ ಬೀಜಾಸುರನವನ್ನು ಬಿಂದು ರಕ್ತ ಭೂಮಿಯನ್ನು ಸೋಕಿದ ಕ್ಷಣದಲ್ಲಿ ಕೋಟಿ ಕೋಟಿ ರೈತರು ಹುಟ್ಟಿಕೊಂಡು ದುಷ್ಟರ ವಧೆಗೆ ಬೇಕಾಗಿ ನೀಳವಾದಂತಹ ನಾಳಿಗೆ ರಕ್ತ ಮದವುಗಳಾಗಿ ರಕ್ತ ಬೀಜವನ್ನು ಒದಿಸಿದ ದುಡ್ಡಿಯಾರನೆ Devote boye. It was the weekend mulete. Devendra! Aule. Alaka kaidatu pointi sorgaloka. Perpati kunetundu. Ahankar mantrarchi. Ahankar mantra kaichanne kannigu mutru jagrite. O sorgage po. Poye nandu Devendra mastunda. Bhagavatere. ರಕ್ಕಸನ ಗಿರಿರಗಾತ್ರ ಆಕಾಶರ್ತಿ ಜತವತ್ತಿಂಚಿ ಮಾಯಕದ ದೈವಯಾನೆ ಎನ್ನ ಕಲೆಗಾರಿನಿಕ ತೆರಿನಗಳು ಅವಳೊಂದು ನಮ್ಮೊಂದು ಮರೊಂದು ಇರತ್ತೆ ಇನಿತ ಅಪ್ಪನ ಸೇವೆಯನ್ನು ಮನ್ಪೈನಾರು ಅನಿತಾ ಸುಧೀರ್ ಮೂಡುಬೇರತ್ತೆ ಅನಿತಾ ಸುಧೀರ್ ಉಳ್ಳೇರತ್ತೆ ಭಾರಿ ಸಂತೋಷ ಅಂದು ಭಾರಿ ಸಂತೋಷ ಅಂದು ಭಾರಿ ಸಂತೋಷ ಅಂದು ಅಪ್ಪನ ಸೇವೆಯನ್ನು ಭಾರಿ ಕೌಚಿ ಅಂತಾರೆ ಭಾರಿ ಬುಡಪ್ಪಾರು ಭಾರಿ ಬೊಟ್ಟಾರು ಭಾರಿ ವ್ಯವಸ್ಥೆ ಅಂತಾರೆ ಅಂಡ ಇಂಕೊಂಜಿತ ಅಮೃತ ಕೊಡ್ತಿರತ್ತೆ ಒಳ್ಳಷ್ಟು ಸಂತೋಷ ಅಂದು ಸಂತೋಷ ಅಂದು ಅಪ್ಪನ ಸೇವೆಯನ್ನು ಭಕ್ತಿನ ಅಂತಾರೆ ನನ್ನದು ಮುಗ್ಳು ಅಪ್ಪನ ಸೇವೆ ನಿಂಚಾನೆ ಭಕ್ತಿನ ಅಂತ ಬಲೆ ನಿಖಲು ಗೋಯಿನ ಒಳ್ಳೆ ಬತ್ತಿನೊಳ್ಳೆ ಬೆರೆಸಾಗಿ ಅನ್ನೋದು ನಿಖಲ ಬುಳೆ ಸಳೆ ಕಂಜಿ ಕೈ ಕಂಜಿ ಒಳ್ಳೆ ರೀತಿಯ ಕೊರದವರಲ್ಲಕ ಅಪ್ಪಗ ತಂದು ಬರುವಂತ ಮತ್ತೊಂದು ಪ್ರಶ್ನೆ ಭಾಗವತೇರಿ ಅಂಡಾಳ ದೇವ್ ಪ್ರಸಾದ್ ಸಿಕ್ರತೆ ಆವಡಿ ಬಾರಿಯಲ್ಲೇ ಬ್ರಾಡಿ ಬಾರಿ ಮಲ್ಲ ಜಾಗ ಇಟ್ಕೊಳ್ಳುದು ಅಪ್ಪನ ಸೇವೆಯನ್ನು ಭಕ್ತಿನ ಅಂತಾರೆ ಪತ್ತಪ್ಪೆ ಜೋಕ್ಲೆ ನೊಂಜಪ್ಪೆ ಜೋಕ್ಲೆ ನಲಿಪಾಯರು ಅಪ್ಪನ ಸೇವೆಯನ್ನು ಭಕ್ತಿನ ಅಂತಾರೆ ನನ್ನದು ಮುಗ್ಳು ಅಪ್ಪನ ಸೇವೆ ನಿಂತಾನೆ ಭಕ್ತಿನ ಒಂದು ಬಲೆ ಇದು ಗೋವಿನಲ್ಲಿ ಬತ್ತನೆ ಬೆಳೆಸಿ ಆಗಿ ಅನ್ನೋಂಥದ್ದು ಮಲ್ಲ ಭಾಗವತರಿಂದ ಬರ್ಕೊಂಡು ಮತ್ತೊಂದು ಪ್ರಶ್ನೆ ದಂಡೆದಾರು ಶ್ರೀಧರ ಭಟ್ರೆ ದಾನ ಹಂಚುವಂತಿದಾರು ಅಪ್ಪನ ಮಿತ್ತು ಭಕ್ತಿ ಆವಡು ಭಾರಿ ಭಕ್ತಿ ಅಪ್ಪನ ಸೇವೆ ಮಂತ್ರಿಯಾರು ಒಂದೇ ಬುಡಕ್ಕೆ ರಡ್ಡುಗೋಲ್ಡ್ ಬೊಟ್ರಿಯರತ ಒಂಜು ಕೋಲೆಲ್ಲಿಯೇ ನಾಂದು ಆಂಡಲ ಗಡಂಗು 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 ದೆಡ್ಡೇನ ಬೊಟ್ಟಿಯಾರು ಬೆಗರ ಬಿಚ್ಚಾರು ಒರಿಯನ ಕಾರ್ಲ ನಲ್ಟುಂತೇನೆ ಬಿಡ್ಜಾರು ಅಪ್ಪನ ಸೇವೆಯನ್ನು ಭಕ್ತಿನ ನನದ ಪುಗ್ಲ ಹೆಚ್ಚನೆ ಮತ್ತೊಂದು ಬಲೆ ಇರು ಬೋಯ್ ನವಲೆ ಬತ್ತಿನಲ್ಲಿ ಬೆರೆಸಾಗಿ ಅನ್ನುತ್ತದೆ ಇರ ಕಿಸೆಟ್ ಕೊಡಿ ಚಿಲ್ಲರೆ ಕಾಸು ತಪ್ಪೆರ ಬಿಡ ಎಂದು ಮತ್ತೊಂದು ಮೊದಲೆಗಾರ್ರಿ ಜಡಮಾಚಾರತೆ ಅವಡ ಆರು ಒಂಜು ಬುಡಕ್ಕೆ ಬಿಟ್ನಾಗ ಈ ರಡ್ಡು ಬುಡಕ್ಕೆ ತೊಂಕು 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 ಅಪ್ಪನ ಸೇವೆಯನ್ನು ಭಕ್ತಿನ ಅಂತಾರೆ ನನದು ಮುಗ್ಲ
ಅಪ್ಪನ ಸೇವೆ ನಿಂತನೆ ಭಕ್ತಿ ಮಂತೊಂದು ಬಲೆ ಇದು ಪೋಯಿನೊಳ್ಳೆ ಭಕ್ತಿನೊಳ್ಳೆ ಬಿಡಿಸಿ ಹಾಗೆ ಅನ್ನುಂಟದು ಮಲ್ಲ ಮದ್ದಲೆಗಾರರಿಂದ ಬಂದ್ಪಾದ ಬರ್ಬೋಯಿಂದ ಬತ್ತನಿ ಪ್ರಸಾದ್ ಊರ್ದಾರು ಸುವಿಧಾಚಾರ್ಯರು ಅಪ್ಪನ ಸೇವೆ ಬಂಡದು ಸುರುಕು ಮದ್ದಲೆ ಬೊಟ್ಟಿಯಾರು ಬುಕ್ಕ ಅಪ್ಪನ ಸೇವೆ ಬಂಡದು ಚಕ್ರತಾಳ ಬೊಟ್ಟಿಯಾರು ಅಪ್ಪನ ಸೇವೆಯನ್ನು ಭಕ್ತಿನ ಮಂತಾರೆ ನನ್ನದು ಮುಗಿಲು ಅಪ್ಪನ ಸೇವೆ ನಿಂತನೆ ಭಕ್ತಿನ ಮಂತೊಂದು ಬಲೆ ಮಲ್ಲ ಮದ್ದಲೆಗಾರರಿಂದ ಬಂದ್ಪಾದ ಬರ್ಬೋಯಿಂದ ಬತ್ತನಿ ಸರಿಗಾರ್ರೆ ಆವಡು ಒಂಜಿ ಬೈಯಾಗ ದೊಂಬೂರ್ ನಗನೆ ಬತ್ತಕೊಳ್ಳೋದು ಭಕ್ತಿಡ ಅಪ್ಪನ ಸೇವೆನ ಮಂತಾರೆ ಇಟ್ಟು ಬರ್ತು ಮುಟ್ಟ ನನ್ನ ದುಂಬುಗಳು ಅಪ್ಪನ ಸೇವೆ ನಿಂತನೆ ಭಕ್ತಿಡ ಮಂತೊಂದು ಬಲಿ ಪೋಯಿನಲ್ಲಿ ಬತ್ತನಲ್ಲಿ ಬೆರೆಸೆ ಹಾಗೆ ಅನ್ನೊಲ್ಲೆ ನನ್ನ ಆಟ ಕೋಳ ನೇಮ ಪೂರ ನನ್ನ ನಿಕ್ಲೆಗೆ ಭಾಗವತರೆ ಕೇರಳ ಬಾಕಿ ಅಂಡ అప్పెన సేవ అనుకున్నారు కళాసేవం అనుకున్నారు ధ్యానంద కట్టాలి సార్ అప్పెన సేవను తూవడం పంటదు బయ్యకు బతుకులు దీటు కొడుతుంటే అప్పెన సేవను భక్తిని తూయారు ఆవిడ నన్నదమ్ముకు అప్పెన సేవను ఇచ్చారు దూపునంచిన అవకాశం అంతు కొరిపే ఇంతే పత్తోని కూడా సార్ బాగాతరే అప్పగ భారీ మళ్ళా సభೆ ఒక పూర పోయిత్రియరు అందత ಆಂಡಲ ಇತ್ತನಾಕ್ಲೇನು ಒರಿಯೋರಿಯನೇ ಎತ್ತನೆ ಪೊರ್ತು ಮಸ್ತಾವತೆ ರಾಶಿಗೆ ಪೊಲಿ ಬಾಡಗ ಅಪ್ಪನ ಸೇವೆ ಮಾಡೋದು ಕೆಲವದಕ್ಕೂ ಕುಳೊಂದು ತೀಯರು ಕೆಲವದಕ್ಕೂ ಉಂಟೊಂದು ತೀಯರು ಕೆಲವದಕ್ಕೂ ಮಿಂಚಿ ಒಂದು ತೀಯರು ಕೆಲವದಕ್ಕೂ ಬೇಗ ಮುಗಿಬಿಡು ಒಂದು ಗೊತ್ತಿದ್ದಲ್ಲ ಜೆತೊಂದು ತೀಯರು ಕೆಲವದಕ್ಕೂ ಮನಸ್ಸು ಒಂದು ಅಪಗಡೆ ಹೋಯ್ತು ಮಾತೆರೆಗಳ ಅಪ್ಪನ ಅನುಗ್ರಹ ಉಂಟಂತೆ ಪತ್ತೋಡಿ ಭಾಗವತರೆ ವಿಷಗಳಿಗೆ ಬೋಂಡು ಅಮೃತಗಳಿಗೆ ಬೋಂಡು ವಿಷಗಳಿಗೆ ಬರ್ಪಿಂಚಿ ಮೇಲೆ ಮಣಿವಂಚಾವು ಸೇರೋಡತ್ತೆ ಬೇಗ ಸೇರೋಡಂಡೆ ಸೂ ಬರ್ಪುನೊಂದು ಬಂಜಿ ಬಂಜಿ ಬೊಂಡೊಂಡ ದೈವ ಬಂಜಿ ತಾರೆಗೆ ಬೋತು ಎತ್ತೆ ಅಪ್ಪೆ ಕೊಂಜಿ ಬೊಂಡ ಬತ್ತೊಂದು ಬರ್ತಾರೆ ಅನ್ನುಕೂಲ ಆಳ್ರು ಅಪ್ಪೆನ ಸೇವೆ ಮಾಡ್ಪುನಾರೆ ಇಂದ ಕುಟುಂಬ ಸಂಸಾರ ಒಂದು ಬರ್ಬೇಕು ದಾನೆ ಕುಂಬಾರ್ ಬರು ಬೊಂಡನ ಮುಗಣ ಬೊಂಡಾತಿ ಚಲಿ ಅಪ್ಪೆಗೆ ಜನ ಚಲಿ ಜೋಗ್ಲೆಗೆ ಹೆಂಚಿನ ಬಾಗತಾರೆ ಎಂದು ಬೊಂಡ ಕರ್ಕ ಅದಪ್ಪ ಬನ್ನಂಗಯ ಆಹಾ ಬುಕದ ಅಮೃತ ಸ್ವೀಕಾರ ಮಾಡ್ಕ ಇರ್ಬೇಕು ಅಂತ ಇನ್ನೆ ಎನ್ನೋ ಪೂರ ಫೀರಿ ಪೂರ ನಾನು ಅವಳು ಬಿರಿಯಾನಿ
ಶಿವ ಶಿವ, ಏನಾಗಿ ಹೋಯ್ತು ಈ ಅರುಣಾಸುರನ ಗತಿ? ಸಾಮಾನ್ಯ ಹೆಣ್ಣಂದು ರಣಕ್ಷೇತ್ರಕ್ಕೆ ಬಂದರೆ ಚಂಡಿಕೆಯಾಗಿ ನನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾಳಲ್ಲ. ಏನು ಮಾಡೋಣ ಏನು ಮಾಡೋಣ? ಓಡುವುದು ಉತ್ತಮ ಎನ್ನುವುದಾಗಿ ನನ್ನ ಮನಸ್ಸು ಹೇಳುತ್ತಾ ಉಂಟು. ಆದರೆ ಓಡುವುದು ಸರಿ, ಮುಂದೆ ಜೀವನದಲ್ಲಿ ಒಂದು ಉತ್ತಮವಾದ ಯೋಜನೆಯನ್ನು ನಿರ್ಮಾಣ ಮಾಡಿಕೊಂಡು ಶಕ್ತಿಯುತವಾಗಿ ಈ ಅಬಲೆಗೆ ಒಂದು ದಾರಿಯನ್ನು ಕಾಣಿಸಬೇಕು. ಅಲ್ಲಿಯವರೆಗೆ ಎಲ್ಲಿರುವುದು ನನ್ನ ಗುರುಗಳಾದಂತಹ ಶುಕ್ರಾಚಾರ್ಯರು ಹೋರಾಡುತ್ತಾರೆ. ಸಮವರನ್ನೆಲ್ಲ ಸೋಲಿಸಿದೆಯೋ? ಬಂದವ ಸಾಮಾನ್ಯದವನಲ್ಲ, ಶುಂಭನ ತಮ್ಮ ಶುಂಭ. ಸಂಗರವನ್ನು ವಹಿಸಿಯೇ ಫಲನಿ ಅಪ್ಪಪ್ಪ ನಿನ್ನ ಅಹಂಕಾರವೇ. ನಿನ್ನನ್ನು ಕರೆತರುವುದಕ್ಕಾಗಿ ಅನೇಕರನ್ನು ಕಳುಹಿಸಿಕೊಟ್ಟೆ, ಎಲ್ಲವರನ್ನು ಕೊಂದು ಕಳೆಯ. ನಿನ್ನನ್ನು ಬಯಸಿದಂತ ಶುಂಭ ನಾನೇ ರಣವನ್ನು ಬದಿಗೆ ಇರಿಸುವರಿಸು. Thank you.
ಗವಿದೈದ್ಯರು ಪರಿಗೊಳಿಸಿದ ಬಗೆಯನು ಕೊನೆಗೂ ಬಂದೆಯ ನಾನು ಕೈಗೊಂಡಂತಹ ಧರ್ಮ ಯಜ್ಞದ ಕೊನೆಯ ಬಲೆ. ಆತನ ತಂಗಿಯಾಗಿ ಮಾಯೆ ಎನ್ನುವ ಹೆಸರಿನಿಂದ ಒಂದು ಮುಹೂರ್ತ ಮಾತ್ರ ಗೋಚರಿಸುವುದಕ್ಕಿದ್ದೇನೆ. ಅಷ್ಟೇ ಅಲ್ಲದೆ ದುರುಳನಾದಂತಹ ಅರುಣಾಸುರ ರಣಕ್ಷೇತ್ರದಿಂದ ಓಡಿ ಹೋಗಿದ್ದಾನೆ. ಆತನು ವಧಿಸಬೇಕಾಗಿ ಕಲಿಯುಗದ ಆದಿಯಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ಶುಭ ಕಾಲದ ನಿರೀಕ್ಷೆಯಲ್ಲಿ ನೀವೆಲ್ಲರೂ ಇದ್ದುಕೊಳ್ಳಿ. ಮುಂದಕ್ಕೆ ಶುಭದಾಯಕಳಾಗಿರ್ತೇನೆ. ಅಂತರ್ಧಾನಳಾಗುತ್ತೇನೆ, ಅಂತರ್ಧಾನಳಾಗುತ್ತೇನೆ, ಸ್ಮರಿಸುತ್ತಲೇ ದೇವಿ ಚರಣವ ಅರುಜದಲಿದು ಮನದರ ಗೂಡುದ ಮೆರೆದನೋ ಪುರುದ ಕವಿರಾಜ ದೇಜರಿ. ಈ ದೇವಿಯ ಅನುಗ್ರಹದಿಂದವಾಗಿ ನಮ್ಮ ಕಷ್ಟವೆಲ್ಲವೂ ದೂರವಾಗಿ ಸುರಲೋಕವೂ ನಮಗೆ ಸ್ಥಿರವಾಯಿತು. ಹಾಗೆಯೇ ಶ್ರೀ ದೇವಿ ಮಹಾತ್ಮೆ ಎಂಬ ಪುಣ್ಯಕಥಾ ಭಾಗವನ್ನು ಯಾರು ಆಡುತ್ತಾರೋ, ಆಡಿಸುತ್ತಾರೋ, ನೋಡುತ್ತಾರೋ ಅವರೆಲ್ಲರಿಗೂ ನಾವೆಲ್ಲರೂ ನಂಬಿಕೊಂಡು ಬಂದಿರುವಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಆಯುಷ್ಯು, ಆರೋಗ್ಯ, ಭಾಗ್ಯ, ಸಂಪತ್ತನ್ನು ಕರುಣಿಸಲೆಂದು ಶ್ರೀ ದೇವಿಯಲ್ಲಿ ಪ್ರಾರ್ಥಿಸುತ್ತಾ ಕತೆಗೆ ಮಂಗಳಗೀತೆಯನ್ನು ಹಾಡುವರೆ ಸಭ್ಯ ಸಭಿಕರಿಂದ ಅಪ್ಪಣೆಯನ್ನು ಯಾಚಿಸುತ್ತೇವೆ. ಭದ್ರಂ ಶುಭಂ ಮಂಗಳಂ. ನೇತ್ರಿಯರು ತೋಜದಿ ನಡೆದರು ತವರು ಬೂದು
ಸುರರೊಲಿದು ಮಂತ್ರಾಜದೆಯಿಂದ ಸೇಜೆಯ ತೊಳೆದು ಗಿಟ್ಟಿದೆ ಮುದದಿಂದ ಮಾಸದ ಗೀದಿಯ ಬಡೆಯಿರೆನು ದದರು ಬೇಡಾರಾಜಿ ಬೆಳಗಿರೆ ಓ ಭಾರೆ ಹರಿಯೊಳು ಬೆದರದ ಗಡಿಲಿಂಬಗೆ ಸ್ಥಿರವಾಗಿ ನೆಲೆಸಿಗ ದುರ್ಗಮಿಗೆ ಶರಣಾಗದ ಬರಿ ಬಾಲಗಿ ಶಂಕರಿ ತುರಿತ ನಿವಾರಿ ಭಾಮರಿಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲಂ ಭದ್ರಂ ಶುಭಂ ಮಂಗಲಂ ಅನಿತಾ ಸುಧೀರ್ ಮತ್ತು ಮನೆಯವರು ಅತ್ತಿಗಾರರು ದಾನಶೂರರಾದಂತಹ ತಮ್ಮ ಕೀರ್ತಿಯನ್ನು ಮೂರು ಲೋಕವು ಕೊಂಡಾಡಲಿ ಎನ್ನುತ್ತಾ ಕೊಟ್ಟಿರುವಂತಹ 60 ಮಳೆ ಪಟ್ಟೆ ಶಾಲು ಕಾಂಚನ ಶಿವಾರ್ಪಣಮಸ್ತು ದೇವರ